ಅಂಬುರುಹದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುತ ವರ್ಣಿಪಿನಿ ಕಥಾಮೃತವನ್ ರಾಜರಾಜಾದೇಶ ಇರುವಂತಹ ಸ್ಥಳ ಮತ್ಸ್ಯದೇಶಕ್ಕೆ ಯಾರಂತ ಕೇಳಿದ್ದೀರಿ? ವಿರಾಟ ಭೂಪತಿ ಕಲಿಗೊಂಡು ನಾವೇ ಸರಿ. ಓಲಗವಿದ್ದಂತ ವಿಚಾರ ಅನೇಕವಿದೆ, ಆಲಿಸಬೇಕು. ಧರಣಿ ವಿರಾಟ ಮತ್ಸ್ಯ ದೇಶವನ್ನಾಳುವ ಪ್ರಸ್ತುತ ಕಾಲಕ್ಕೆ ವಿರಾಟರಾಯ ಎಂಬ ಹಾಗೆ ಲೋಕದಲ್ಲಿ ಕಾಣಿಸಿಕೊಂಡವನು ನಾನು. ಧರಣಿ ಪಾಲಕ. ನಮ್ಮದಾದಂತಹ ಪ್ರಜಾವರ್ಗಗಳನ್ನು ಪರಿಪಾಲಿಸುತ್ತ ಮತ್ಸ್ಯ ದೇಶದಲ್ಲಿ ನನ್ನ ಹೆಸರು ಉಳಿಯುವಲ್ಲಿ ನಾನು ಮಾಡಿದಂತಹ ಸಾಧನೆ ಎನ್ನುವಂತಹದ್ದು ಅದು ಅಪಾರವಾದದ್ದೇ ಸರಿ.
ಈರ್ವರು ಮಕ್ಕಳನ್ನು ಜೀವನದಲ್ಲಿ ಪಡೆದಿದ್ದೇನೆ. ಸುರತೆ ಎನ್ನುವಂತಹ ಅರಸಿಯಿಂದ ಶಂಖಶ್ವೇತರೆಂಬ ಮಕ್ಕಳನ್ನು ಪಡೆದಂತಹ ನಾನು ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಹಾಗಂತ ನನ್ನ ರಾಜಕೀಯ ವಿಚಾರದ ಕುರಿತಾಗಿ ಆಲೋಚನೆ ಮಾಡುವಾಗ ಆಲೋಚಿಸುವುದು ನಾನು ಅರಸಿಯಾದಂತಹ ಸುರತಿ ಮನಸ್ಸಿಗೆ ಮುದವನ್ನು ನೀಡುವವಳು. ಅದೇ ರೀತಿಯಲ್ಲಿ ನನ್ನ ದಳಪತಿಗಳು, ನನ್ನ ಮಂತ್ರಿ ಮಾತಾಂಗ ನನ್ನ ಆನನವನ್ನು ಗಮನಿಸಿ ಮನದಲ್ಲಿರುವಂತಹ ಇಂಗಿತವನ್ನು ಅರಿತುಕೊಂಡು ನನಗೆ ಸಹಾಯಕನಾಗಿ ಇದುವರೆಗೆ ಇದ್ದವನು. ಹಾಗಾಗಿ ಇಂತಹ ಆಳ್ವಿಕೆಯನ್ನು ಮಾಡಬೇಕು ಅಂತಾದ್ರೆ ನಾನು ಧನ್ಯನು ಸರಿ, ಭಾಗ್ಯವಂತನು ಸರಿ. ವಿಚಾರ ಅದಲ್ಲ. ಎಂದಿನಂದದಿ ಮತ್ಸ್ಯ ದೇಶದ ಈ ಪೀಠವನ್ನು ಓಲಗಸ್ತನಾಗುವ ವೇಳೆಗೆ ಬಂದನಲ್ಲ ಚರಣೋರ್ವ, ತಿಳಿಸಿದ್ದಾನಲ್ಲ ಒಂದು ವಿಚಾರ. ಹರುಷದಿಂದೊಂದು ದಿನ ನೃಪತಿಯೋಲಗದೊಳಿರೆ ಹೌದಲ್ಲ? ಹರುಷದಿಂದೊಂದು ದಿನ ನೃಪತಿಯೋಲಗದೊಳಿರೆ ಹರುಷದಿಂದೊಂದು ದಿನದಿ ನೃಪತಿ ಓಲಗದೊಳಿರೆ ಚರನೋರ ಐದು ಹೊರವೇ ಮನತುಂಗಿತವ ಜೀವ ದಳಪತಿಯು ಮಂತ್ರಿ ಮನತುಂಗಿತವ ಜೈವ ದಳಪತಿಯು ಸನದಿರಲು ನೃಪ ಭಾಗ್ಯ ಹೊಂದನು ಚದನೋರ್ವನು ಮತ್ಸ್ಯ ದೇಶದ ಸಿಂಹಾಸನವನ್ನು ಅಲಂಕರಿಸಿದ ಕಾಲಕ್ಕೆ ಚರಣೋರ್ವನು ಬಂದ ವಿಚಾರವನ್ನು ತಿಳಿಸಿದವನಿದ್ದಾನೆ. ನನ್ನ ಮನಸ್ಸಿನಲ್ಲಿರುವಂತಹ ಅನೇಕ ವಿಚಾರಗಳನ್ನು ಅರಿತುಕೊಳ್ಳುವಂತಹ ಯೋಗ್ಯತೆಯನ್ನು ಹೊಂದಿದವರು ನಮ್ಮವರು ದಳಪತಿಗಳು. ಈ ಕಾಲಕ್ಕೆ ಆತ ಬಂದು ಆಡಿದಂತಹ ವಿಚಾರವನ್ನು ಕೇಳುವಾಗ ಸಂತೋಷಗೊಂಡವ ನಾನಿದ್ದೇನೆ. ಕೈಕಯ ದೇಶದ ರಥಾಕಾರನ ಕಿರಿಯ ಅರಸಿಯಾದಂತಹ ಮಾಳವಿಯ ಸುತೆ ಸುದೇಶ್ನೆ ಬಹಳ ರೂಪಸಿಯಂತೆ ಎಂಬ ವಿಚಾರವನ್ನು ಚರಣೋರ್ವನು ಬಂದು ಆಡಿದ್ದಾನೆ. ಆಹಾ, ಎಂತಹ ಸುಯೋಗ ನನ್ನ ಪಾಲಿಗೆ ಒದಗಿ ಬಂತು. ಸುದೇಶ್ನೆ ರೂಪಸಿ ಇದ್ದಾಳೆ. ಈ ವಿರಾಟನಿಗೆ ಸರಿಯಾದ ಹೆಣ್ಣು ಹಾಕಿ ಎಂಬ ಹಾಗೆ ಆತನೇ ಬಂದು ಆಡಿದನಲ್ಲ. ಹಾಗಾದರೆ ಸರಿ, ನನ್ನ ಅರಸಿಯನ್ನಾಗಿಸಬೇಕು ಎಂಬ ಹಾಗೆ ನಾನು ಮನ ಮಾಡಿದ್ದೇನೆ. ಈ ಮತ್ಸ್ಯ ದೇಶವನ್ನು ಆಳುವಂತಹ ವಿರಾಟನ ಜೊತೆಯಲ್ಲಿ ಸುದೇಷ್ಟಿಯೂ ಇರಬೇಕು, ಸುರತೆಯು ಜೊತೆಯಲ್ಲಿ ಇರಬೇಕು ಎಂಬ ಹಾಗೆ ಮನ ಮಾಡಿದಂತಹ ನಾನು ನನ್ನ ಮಂತ್ರಿಯಾದಂತಹ ಮಾತಾಂಗನನ್ನು ಕರೆಸಿದವನಿದ್ದೇನೆ. ಅಲ್ಲಿಗೆ ಓಲೆ ಹೋಗಬೇಕಲ್ಲ, ನಾವೇ ಕಳುಹಿಸಿದ್ದೇವೆ ಎನ್ನುವ ಹಾಗೆ ಅವರಿಗೆ ಅರಿಯಬೇಕು. ನಮಗೆ ಒಪ್ಪಿಗೆ ಇದೆ, ಅವರ ಒಪ್ಪಿಗೆ ಹೇಗೆ ಅನ್ನುವುದು ನಮಗೆ ತಿಳಿಯಬೇಕು. ಹಾಗಾಗಿ ಮಂತ್ರಿಯಾದಂತಹ ಮಾತಾಂಗನನ್ನು ಅಲ್ಲಿಗೆ ಕಳುಹಿಸಿಕೊಡ್ತೇನೆ. ನೋಡೋಣ ಮುಂದೇನಾಗುತ್ತದೆ ಎನ್ನುವ ಹಾಗೆ.
ಇದ್ದೀರೇನಯ್ಯೋ? ಇರುವಂತಹ ಸ್ಥಳ ಕೇಕೆ ಅರಸ ಯಾರು ಅಂತ ಕೇಳಿದ್ದಿ. ರಥಕಾರಂದಿಗಳು ನಾನೇ ಸರಿ, ಓಲಗವಿದ್ದಂತ ವಿಚಾರ ಅನೇಕ ವಿಧ ಎಲ್ಲರೂ ಕೇಳಬೇಕು. ಅಂಧುಗಿಗೆ ರಥ ದೀಪ ಸಭೆಯೋ ಸಭೆಯೋ ಸಭೆ ಮಂದಹಾಸದೊಳಿರುವ ಸಮಯದಿ ಬಂದನಾದಾಯ ಸಭೆ ಬೆರಗಿದ ನೋಡಿ ಸಭೆ ಬೆಳಗಿಂದ ನೋಡಿ ಅಂದು ಸಭೆಯೋ ಮಂದಹಾಸದೊಳಿರುವ ಸಮಯದಿ ಅಂದವಾತಾಯ ಹುಟ್ಟಿದವ ಯಾರು ಶ್ರೀಮಂತನಾಗಿರುವುದಿಲ್ಲವಂತೆ. ಯಥಾರ್ಥಕ್ಕಾದ್ರೂ ಹೇಳಬೇಕು ಅಂತಾದ್ರೆ ಇದು ಸತ್ಯವಂತಹ ವಿಚಾರ ಅಲ್ಲ. ಯಾಕೆ? ಶ್ರೀಮಂತನಾಗಿಯೂ ಜನಿಸಬಲ್ಲ, ಹುಟ್ಟಿದಂತಹ ಮನೆತನ ಅಂತದ್ದೇ ಆಗಿರಬೇಕು. ತದೇ ರೀತಿಯಲ್ಲಿ ಕೇಕೆಯ ಅರಸನಾಗಿ ಪ್ರಜಾರಂಜಕನಾಗಿ ಕಾಣಿಸಿಕೊಂಡವ ಈ ಕಾಲಕ್ಕೆ ಯಾರು ಅಂತ ಕೇಳಿದ್ರೆ ರಥಕರ ನಾಮಕರಂತಹ ನಾನು. ಬದುಕಿನಲ್ಲಿ ಹಲವಾರು ವಿಧದ ಕಷ್ಟ ನಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ ಮೇರೆದವ ನಾನು. ನೋಡಬಾರದು, ಸಭಾಸ್ಥಾನವನ್ನು ಪ್ರವೇಶ ಮಾಡುತ್ತಿರುವಂತಹ ಕಾಲಕ್ಕೆ ಎಲ್ಲರ ಉದ್ಗಾರ ತಾರಕಕ್ಕೆ ಏರ್ತಾ ಉಂಟು. ರಥಕರಣಿಗೆ ಜಯವಾಗಲಿ, ಶುಭವಾಗಲಿ. ನಿಜವಾದ ಸಂಪಾದನೆ ಯಾವುದು ಅಂತ ಕೇಳಿದ್ರೆ ಮಾನವನಾದವನದ್ದು ಅದು. ರಾಜಕೀಯ ಜೀವನದಲ್ಲಿ ಬೆಳವಣಿಗೆಯನ್ನು ಕಂಡುಕೊಳ್ಬೇಕು ಅಂತಾದ್ರೆ ಜನಾನುರಾಗ ಬೇಕಾಗುತ್ತದೆ. ಜನಾನುರಾಗ ಎಲ್ಲಿ ಒದಗಿ ಬರ್ತದೋ ಅಲ್ಲಿ ಸಂಪತ್ತು ತನ್ನಿಂತಾನೇ ವೃದ್ಧಿಯಾಗತೊಡಗುತ್ತದೆ. ಈ ಸತ್ಯವನ್ನು ಕಂಡುಕೊಂಡವನ ಪ್ರಜೆಗಳನ್ನು ನನ್ನ ಮಕ್ಕಳ ಹಾಗೆ ನೋಡಿಕೊಂಡು ಯಾವುದೇ ವಿಧದ ಕೊರತೆಗಳು ಬಾರದ ಹಾಗೆ ಅವರನ್ನು ಕಾಪಾಡಿಕೊಳ್ಳುತ್ತಾ ಬಂದವ. ಕಷ್ಟ ನಷ್ಟ ಸುಖ ದುಃಖ ಇದು ಆಗಾಗ ಒದಗಿ ಬರಲೇಬೇಕಾಗುತ್ತದೆ. ಆಗ ಮಾತ್ರ ಜೀವನದ ಅರ್ಥ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಸುಖದಲ್ಲಿಯೇ ಬದುಕಿದವರಿದ್ದಾರೆಯೋ ಅನ್ನೋ ಹಾಗೆ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಆದ್ರೆ ನನ್ನಂತಹ ಪ್ರಜೆಗಳ ಮುಖವನ್ನು ನೋಡುವಾಗ ಎಳ್ಳಿನಿತು ಕೊರತೆ ಇಲ್ಲ ಅನ್ನುವುದು ಸ್ಪಷ್ಟ ಆಗುತ್ತದೆ. ಇದು ನನ್ನ ರಾಜಕೀಯ ಜೀವನ ಅಂತ ಆದ್ರೆ ಸಾಂಸಾರಿಕವಾಗಿ ನಾನು ಮುಖ್ಯವಾಗಿ ಹೇಳಲೇಬೇಕಾಗುತ್ತದೆ. ಸಂಪತ್ತಿಗೆ ಬೇಕಾದ ಹಾಗೆ ನಮ್ಮ ಮನೆತನದ ಗೌರವವನ್ನು ಉಳಿಸುವಂತಹ ನನ್ನ ಹೆಂಡತಿಯಂದಿರು ಮಾಳವ್ಯ ಹಿರಿಯವಳಾಕಿ, ಮಾಳವೇ ಕಿರಿಯವಳು, ಇಬ್ರು ಹೆಂಡತಿಯರು ನನಗೆ. ಈ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಅನ್ನುವ ಹಾಗೆ 107 ಮಂದಿ ಮಕ್ಕಳು. ಕೊರತೆಗಳು ಯಾವುದೇ ವಿಧದಲ್ಲಿ ಇಲ್ಲ. ಹೇಗೆ ಅಷ್ಟು ಮಂದಿ ಮಕ್ಕಳಿದ್ದರೂ ಕೂಡ ಸಕಾಲದಲ್ಲಿ ಬೇಕಾದಂತಹ ವಿದ್ಯೆಗಳನ್ನ ಕಲಿಸಿಕೊಟ್ಟವನ. ಇದೇ ನನ್ನ ಜೀವನ ಅಂತಾದ್ರೆ ಇದುವರೆಗೆ ನನ್ನ ಮಕ್ಕಳ ಬಗ್ಗೆ ನಾನೇ ಆಲೋಚನೆ ಮಾಡಿದೆ ಎಂದಾದ್ರೆ ಪ್ರಾಯಕ್ಕೆ ಬಂದವಳಿದ್ದಾಳೆ ಸುದೇಶ್ ಅನ್ನುವ ಹಾಗೆ ನನ್ನ ಮಗಳು. ಈಗ ವಯಸ್ಸಾದ ಮಕ್ಕಳಿಗೆ ಆಯಾಯ ಕಾಲದಲ್ಲಿ ಸಂಸ್ಕಾರವನ್ನು ಒದಗಿಸಿಕೊಳ್ಳಬೇಕಾದ್ದು ತಂದೆ ತಾಯಿಗಳ ಧರ್ಮವೆಂದೆನಿಸಿಕೊಳ್ತದೆ. ರೂಪದಲ್ಲಾಗ್ಲಿ ಗುಣದಲ್ಲಾಗ್ಲಿ ಎಳ್ಳಿನಿತು ಲೋಪವೇ ಇಲ್ಲದಂತಹ ನನ್ನ ಮಗಳು ಸುದೇಶ್ನಿಗೆ ತಪ್ಪುವಂತಹ ನಮ್ಮ ಯೋಗ್ಯತೆಯನ್ನು ಮೀರಿಸುವಂತಹ ಒಬ್ಬ ವರಬೇಕನ್ನುವ ಹಾಗೆ ನಿರ್ಣಯಕ್ಕೆ ಬದ್ಧನಾದವ.
ಆದ್ರೆ ಆಲೋಚನೆ ಮಾಡುದು ಅದನ್ನಲ್ಲ. ಈಗ ಹುಡುಗನನ್ನು ಹುಡುಕುವುದೇ ಬಹಳ ಕಷ್ಟವಾಗಿ ಹೋಗಿದೆ. ಹೀಗೆ ಅವಳ ಬಗ್ಗೆ ನಾನು ಚಿಂತನೆಯನ್ನು ಮಾಡುತ್ತಿರುವಂತಹ ಕಾಲಕ್ಕೆ ಬಂದಲ್ಲ ಒಬ್ಬ ಮಂತ್ರಿ. ಬಂದವ ಎಲ್ಲಿಯೋ ಅಂತ ಕೇಳಿದ್ರೆ ಮತ್ಸ್ಯ ದೇಶದಿಂದ ಬಂದವ. ವಿರಾಟ ಕಳುಹಿಸಿಕೊಟ್ಟದ್ದಂತೆ. ಏನು ವಿಚಾರ ಹಾಗೆ ಕೇಳಿಕೊಂಡಾಗ ಅವನೇ ಹೇಳಿದ್ದಾನಲ್ಲ, ವಿರಾಟನಿಗೆ ನನ್ನ ಮಗಳ ಮೇಲೆ ಮನಸ್ಸಾಗಿದೆ, ವಿವಾಹವನ್ನು ಎಸಗಬೇಕನ್ನುವ ಹಾಗೆ ಓಲೆಯನ್ನು ಬಂದು ಕೊಟ್ಟಿದ್ದಾನೆ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ಮತ್ತೊಂದು ಇನ್ನೊಂದು ಯಾವುದು ಬೇಕು? ಹಾಗಿದ್ರೆ ಸಂತೋಷಗೊಂಡಿದ್ದೇನಲ್ಲ ಎಂದ ನುಡಿಗನು ಕೇಳಿ ನಸುನಗುತ್ತಿದ್ದ ಮಾತಿದು ಸಮ್ಮತವು ಎನಗೆ. ಒಂದು ಮಾತು ಕೇಳ್ವಿ ನಿನ್ನ ಕುಮಾರ ಕೀಚಕಗೆ, ಬಂದುದಾದರೆ ಮನಕಿನ ಸಾನಂದದಲ್ಲಿ ಪರಿಣಯವ ಗೈಯುವೆ, ಸಾನಂದದಲ್ಲಿ ಪರಿಣಯವ ಗೈಯುವೆನೆಂದು ತರಳನ ಕರೆ. ಇಂದ ಮಾತನು ಕೇಳಿ ನಗುತ್ತ ಯಾಕೋ ಏನು ಬಹಳಷ್ಟು ಆನಂದ ಸಂತೋಷವೇ ಆಗುತ್ತಾ ಉಂಟು. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ಮತ್ಸ್ಯ ದೇಶದಿಂದ ಬಂದಂತಹ ಓಲೆ. ವಿರಾಟನ ಬಗ್ಗೆ ನಾನು ಸಾಕಷ್ಟು ಕೇಳಿ ತಿಳಿದಿದ್ದೇನೆ. ರೂಪದಲ್ಲಾಗ್ಲಿ, ಆತನ ವ್ಯವಹಾರದಲ್ಲಾಗ್ಲಿ, ಸಾಮರ್ಥ್ಯದಲ್ಲಾಗ್ಲಿ ಎಳ್ಳಿನಿತು ದೋಷವಿಲ್ಲ, ಲೋಪವಿಲ್ಲ. ಸಕಲರು ಕೊಂಡಾಡುವ ಹಾಗಿದ್ದಾನೆ. ಹಾಗಿದ್ರೆ ನನ್ನ ಮಗಳಂತಹ ಸುದೇಶ್ನೆಯನ್ನ ಅವನಿಗೆ ಕೊಟ್ಟು ವಿವಾಹ ಮಾಡಿದೆನು ಎಂದಾದರೆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದಾಡುವಂತಹ ಯೋಗ ನನ್ನ ಮಗಳದ್ದಾಗುತ್ತದೆ. ಆದರೆ ಕೇವಲ ನನ್ನ ಮಗಳ ಬಗ್ಗೆ ನಾನೇ ಒಬ್ಬನೇ ಚಿಂತನೆ ಮಾಡಿದರೆ ಸಾಕಾಗುತ್ತದ? ನನ್ನ ಮಕ್ಕಳಲ್ಲಿ ಕೇಳಬೇಕಾಗುತ್ತದೋ ಬೇಡ? ಅದರಲ್ಲಿಯೂ ಕೀಚಕ ಯಾವುದಕ್ಕೂ ಇಲ್ಲಲ್ಲ ಅಂತ ಹೇಳುವ ಜಾಯಮಾನದವನಲ್ಲ. ಆದರೆ ಅವನ ಒಪ್ಪಿಗೆ ಹೇಗುಂಟನ್ನು ಹಾಗೆ ಅವನ ಅಂತರಂಗ ಏನು ಅಂತ ನನಗೆ ಗೊತ್ತಾಗಬೇಕು ಅಂತಾದ್ರೆ ಅವನನ್ನ ಕರೀಬೇಕಾಗುತ್ತದೆ. ಮಗನೇ ಕೀಚಕ, ಎಲ್ಲಿದ್ಯೋ? ಹರಣದ ಪದಿವಿಯ ತುರಿಯುತ ಹರಣದ ಪದಿವಿಯ ತುರಿಯುತ ವಿರದಿ ಪದಿನಂದನಾಗಿಗಿನ
ಕೀಚಕ ಅಡಿದವರಿಗೆ ತಲೆಯನ್ನು ತಗ್ಗಿಸಿದ್ದೇನೆ. ಎದ್ದೇಳಪ್ಪ. ಯಾವೊಬ್ಬ ಹ್ಮ್ ಅಪರಿಚಿತ ನಮ್ಮದಾದಂತಹ ಪುರಕ್ಕಾಗಮಿಸಿದ್ದಾನೆ. ಹ್ಮ್ ಈ ವರ್ತಮಾನವನ್ನು ನಾನು ಬಲ್ಲೆ. ಹೌದಲ್ವಾ? ಏನೋ ನಿಮ್ಮ ಉಭಯರ ಜೊತೆಯಲ್ಲಿ, ಹ್ಮ್ ಏನೋ ಕುಶಲೋಪರಿಗಳ ಜೊತೆಯಲ್ಲಿ ಹ್ಮ್ ಏನೋ ಮಾತುಕತೆಗಳೂ ಆಗುತ್ತಾ ಇತ್ತು. ಹೌದು. ಹೋಗ್ಲಿಲ್ಲ ಅಂತ ಗೊತ್ತಾಯ್ತವ. ಇಲ್ಲೇ ಇದ್ದಾನಲ್ವಾ? ಅಲ್ಲ, ಆತಿಥ್ಯ ಸ್ವೀಕಾರ ಮಾಡಿ ಹೋಗು ಅಂತ ಹೇಳಿದ್ದೇನೆ ನಾನು. ಅದೇ ಅವನಿರುವ ಸಂದರ್ಭದಲ್ಲಿ ನಮ್ಮನ್ನು ಈ ಕಡೆಗೆ ಬರಮಾಡಿಕೊಂಡದ್ದು. ಹ್ಮ್ ಅಲ್ಲ, ಹ್ಮ್ ಒಂದರ್ಥದಲ್ಲಿ ನಮ್ಮ ಸಭೆ ಯಾವಾಗ್ಲೂ ಹೆಚ್ಚು. ಯಾಕೆ? ಯಾಕೆ? ನಮಗೆ ಬೇರೆಯವರು ಬಂದು ಸಭೆ ಆಗಬೇಕು ಅಂತಿದ್ದಿಲ್ಲ. ಹಾ. ನಾವೇ ಇದ್ದೇವೆ ಅಷ್ಟು 105 ಮಂದಿ. ಮತ್ತೆ ನಾನು ಸೇರಿ 106 ಮಂದಿಗಳು. ಹ್ಮ್ ಮತ್ತೆ ಉಳಿದವರು ಸೇರುವಾಗ ಮತ್ತು ಹೆಚ್ಚೇ ಆಗುವುದು. ಹೌದು. ನಮ್ಮವರೆಲ್ಲ ಮುಂದುವರೆದಿದ್ದಾರೆ. ಹ್ಮ್ ಎಲ್ಲರೂ ನಿಮ್ಮದ ಮುಖ ನೋಡುತ್ತಾ ಇದ್ದಾರೆ. ಹ್ಮ್ ಈ ಸಮಯದಲ್ಲಿ ನನ್ನನ್ನೇ ಬರಮಾಡಿಕೊಂಡವರು ಹ್ಮ್ ಎಲ್ಲಿ ಕೀಚಕ ಬರಲಿ. ಹ್ಮ್ ಅಪ್ಪಯ್ಯ, ಓ, ನೀವು ಕರೆದ ಕ್ಷಣವೇ ಓಡೋಡಿಕೊಂಡು ಬಂದಿದ್ದೇನೆ. ಹೌದು, ಗೊತ್ತಾಯ್ತು. ಯಾವುದೋ ಒಂದು ಮಹತ್ಕಾರ್ಯ ಮಾಡಿಸುವ ಸದುದ್ದೇಶವನ್ನು ತಾವು ಹೊಂದಿದ್ದೀರಿ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಹ್ಮ್ ಕೀಚಕನಿಂದ ಏನು ಆಗಬೇಕು ಅಂತ ಹೇಳಿ ಹ್ಮ್ ನೀವು ಹೇಳಿದ ಕಾರ್ಯವನ್ನು ಮಾಡುವ ಕಾಲದಲ್ಲಿ ಹ್ಮ್ ನಮ್ಮ ಪ್ರಾಣವೇ ಬೇಕಾದ್ರೆ ಹೋಗಲಿ, ಹ್ಮ್ ನಾವು ಲೆಕ್ಕಿಸುವವರಲ್ಲ. ಹಾ. ನನ್ನಿಂದೇನಾಗಬೇಕು ಅಪ್ಪಣೆ ಆಗಲಿ. ಈಗ ಕರೆದ ವಿಚಾರ ಗೊತ್ತಾಗ್ಲಿಲ್ವೇನೋ ನಿನಗೆ? ಏನಪ್ಪ? ಓ ಮಗನೇ, ಬಾರಿಂದ ಮದಿಯಾನೆ ಬಾರಿಂದ ಮರಿಯಾನೆ ಕಾರಣದಿ ಬೇಳು ಮತವೀನು ತತ್ವಿಷಯ ಕಾರಣದಿ ಬೇಳು ಮತವೀನು ಪಾರಿನ ಮರಿಯಾನೆ ಅಪ್ಪಯ್ಯ, ಓ ನನ್ನ ಮರಿಯಾಣಿ, ಹ್ಮ್ ದೇಹದ ಆರುಢ್ಯತೆಯಲ್ಲಿಯೂ ಹ್ಮ್ ಎಳ್ಳಿನಿತು ಕೊರತೆ ಇಲ್ಲ. ಹ್ಮ್ ನಿನ್ನ ಯೋಗ್ಯತೆ ಏನು ಅಂತ ಈಗಲೇ ಸ್ಪಷ್ಟ ಆಗುತ್ತದೆ. ಹಾ ಮಾತಿನಲ್ಲಿರುವಂತಹ ಗಾಂಭೀರ್ಯ, ಹ್ಮ್ ನಿನ್ನ ನಡೆ, ಹ್ಮ್ ಇದನ್ನೆಲ್ಲ ಕಾಣುವಾಗ ನೀನು ದೊಡ್ಡವನಾಗಿದ್ದಂತ ಗೊತ್ತಾಗುತ್ತದೆ. ಹ್ಮ್ ಪುಣ್ಯಾತ್ಮ, ಏನು? ಈಗೀಗ ನೀನು ಮನೆಯಲ್ಲಿ ಇರುವುದೇ ಕಡಿಮೆ ಆಗಿ ಹೋಯಿತು. ಸಮಸ್ಯೆ ಅದ್ದದ್ದು. ಯಾವುದು? ಮನೆಯಲ್ಲಿ ಇಲ್ಲದಿರುವುದೇ ಸಮಸ್ಯೆ ಅಲ್ಲ. ಅಲ್ಲ, ಮನೆಯಲ್ಲಾದ್ರೂ ಇದ್ರೆ ಕೇಳಬಹುದಲ್ಲ ಏನೆಲ್ಲ ವಿಚಾರ ಅಂತ. ಹಾ. ಕರೆದೇ ಆಗಬೇಕಾ? ಹಾ ಈಗ ಇನ್ನು ಮುಂದಿನ ಉತ್ತರಾಧಿಕಾರಿಗಳು ನೀವೇ ಅಂತ ಆದ್ರೆ ಹ್ಮ್ ಬಂದವರು ಯಾರು ಎತ್ತ ಕಡೆ ಎನ್ನುವ ಹಾಗೆ ನನ್ನ ಜೊತೆಗಿರಬೇಕೋ ಬೇಡ? ಹೌದು. ಪ್ರತ್ಯೇಕ ನಿಮ್ಮನ್ನು ಕರೆಯಬೇಕು ಅಂತ ಏನಾದ್ರೂ ಉಂಟು? ಹ್ಮ್ ಆದ್ರೆ ಕರೆಯುವಂತಹ ಸ್ಥಿತಿ ಒದಗಿ ಬಂದಿದೆ. ಅಲ್ಲ, ನಿಮ್ಮನ್ನೇ ಕಾಣಬೇಕು ಅಂತ ಅವ ಬಂದದ್ದು ಹೌದು ಅಂತಾದ್ರೆ ಮಧ್ಯದಲ್ಲಿ ನಾವು ಅವನನ್ನು ಮಾತಾಡಿಸಬಾರ್ದು. ಅದು ಒಂದು ತಪ್ಪೇ ಅಲ್ಲ. ಅದು ಹೌದು, ಅದು ನಮ್ಮದು ಅಪರಾಧ ಆಗುತ್ತದೆ. ರಾಜಕೀಯ ಜೀವನದಲ್ಲಿ ಇರುವಾಗ ಹಾಗೆ ಆಗಾಗ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹ್ಮ್. ಬಂದವರನ್ನ ನಾನೇ ಮಾತನಾಡಿಸಿ ಸುಧಾರಿಸಿಕೊಳ್ಳುವ. ಹ್ಮ್ ಆದ್ರೆ ಈ ಕ್ಷಣದಲ್ಲಿ ಬಂದವ ಯಾರು? ಯಾರು? ಮಾತಂಗನಂತೆ. ಮಾತಾಡು. ಹಾ, ಮತ್ಸ್ಯ ರಾಜ್ಯದಿಂದ ಬಂದಿದ್ದಾನೆ. ಮತ್ಸ್ಯದಿಂದ? ಅವೇನು ಊರು ಬಿಟ್ಟದ್ದು? ಅವ ಊರು ಬಿಟ್ಟದ್ದಲ್ವ? ಮತ್ತೆ ಅವ ಬರುವುದಕ್ಕೆ ಕಾರಣ ಉಂಟು, ನಿನ್ನನ್ನು ಕರೆಯುವುದಕ್ಕೂ ಕಾರಣ ಉಂಟು. ಏನು? ಅಲ್ಲಿ ಅರಸ ಹ್ಮ್ ವಿರಾಟ ಭೂಪತಿ. ಹ್ಮ್
ಈ ಕ್ಷಣದಲ್ಲಿ ಒಂದು ಆಶೆಯನ್ನು ಹೇಳಿಕೊಂಡಿದ್ದಾನೆ. ಅವನದ್ದು ಅವನದ್ದು ಆಶೆಯನ್ನು. ಹಾ ನಿನ್ನ ಅಕ್ಕ ಇದ್ದಾರಲ್ಲ ಇದ್ದಾಳು. ಸುದೇಶ್ನೆ, ಹೌದು. ದೊಡ್ಡವಳಾಗ್ಲಿಲ್ವ ಅವಳು? ಆಗದೆ ಮತ್ತೆ ಮದುವೆ ಮಾಡಿಸುದು ಬೇಡವೇನೋ? ಮಾಡಿಸುವ. ಅದಕ್ಕೆ ಕರೆದದ್ದು. ಸಮಯ ಉಂಟಲ್ವಾ? ಎಂಥದ್ದು ಸಮಯ ಉಂಟು? ಮತ್ತೆ ಹೀಗೆ ಸಮಯ ಉಂಟು ಹೇಳಿದ್ರೆ ಅವಳ ವಯಸ್ಸು ವೃದ್ಧಿ ಆಗುತ್ತದೆ ಹೊರತು ಕಡಿಮೆ ಆಗುತ್ತದೇನಾ? ಅಲ್ಲ, ಮದುವೆ ಹೇಳಿದ್ರೆ ಹೇಗೆ ಒಟ್ಟು ಒಬ್ಬನನ್ನು ಅವಳ ಕುತ್ತಿಗೆಗೆ ಗಂಟು ಹಾಕುವುದು ಹಾಗಲ್ವಲ್ಲ. ಮತ್ತೆ ಅವಳಿಗೆ ಒಪ್ಪುವಂತ ವರ ಆಗಬೇಕು, ಯೋಗ್ಯತಾವಂತನಾಗಬೇಕು, ನಮ್ಮದಾದಂತ ಈ ರಾಜಕೀಯ ವಿಚಾರಕ್ಕೆ ಒಗ್ಗುವವರಾಗಬೇಕು. ಹೌದಲ್ವಾ? ಹೇಗೂ ಹೇಳಿ ಕೇಳಿ ನಾವು ರಥಕಾರರು, ಅವಳನ್ನು ಒಪ್ಪುವವರು ಆಗಬೇಕು. ಮತ್ತೆ ಒಟ್ಟು ಒಂದು ಮದುವೆ ಮಾಡಿದ್ರೆ ಅಂತ ಆಗುತ್ತದ? ಹಾಗಿದ್ರೆ ಎಂತದು? ವಿರಾಟ ಏನು ಸಾಮಾನ್ಯದವಂತ ಆಲೋಚನೆ ಮಾಡಿದ್ಯೇನ? ವಿರಾಟ ಮತ್ಸ್ಯಕ್ಕೆ ದೊರೆ ಅಲ್ವಾ? ಮತ್ಸ್ಯದ ದೊರೆ. ಹೌದು. ಯೋಗ್ಯತೆಯಲ್ಲಿಯೂ ನಮಗಿಂತ ಹೆಚ್ಚಿನವನೇ, ರೂಪದಲ್ಲಿಯೂ ತೊಂದರೆ ಇಲ್ಲ, ಸಂಪತ್ತು ಬೇಕಾದಷ್ಟುಂಟು ಎಂದಾದ ಬಳಿಕ ಪ್ರಪಂಚದಲ್ಲಿ ಯಾವ ತಂದೆ ಆದ್ರೂ ಶ್ರೀಮಂತನಿಗೆ ಕೊಟ್ಟು ವಿವಾಹ ಮಾಡುದಲ್ವೇ ನಮಗಳನ್ನ? ಒಂದು ಆಸೆ ಇರ್ತದೆ. ಹೌದಲ್ವಾ? ಯಾಕೆ? ಇದ್ದ ಮನೆಯ ಬಡತನ ಅವಳಿಗೆ ಹೋದಲ್ಲಿ ಸಿಗದೇ ಇರಲಿ, ಹೌದಲ್ವಾ? ಈ ಆಶೆ ಇರ್ತದೆ. ಹಾಗಾಗಿಯೇ ಆ ವಿರಾಟನಿಗೆ ಮನಸ್ಸಾದ್ದು ನಿನ್ನ ಅಕ್ಕನ ಮೇಲೆ ವಿವಾಹ ಮಾಡಿಸಿ ಕೊಡ್ಬೇಕನ್ನುವ ಹಾಗೆ ಓಲೆಯನ್ನು ಬರೆದಿದ್ದಾನೆ. ಹಾಗಾಗಿ ಅವ ಬಂದವ. ಆದ್ರೆ ನನ್ನ ಸಹಮತವನ್ನು ನಾನು ಈ ಕ್ಷಣದಲ್ಲಿ ನಿನ್ನಲ್ಲೇ ವ್ಯಕ್ತಗೊಳಿಸ್ತೇನೆ. ನಾನು ಕೊಡುವಂತ ಆಲೋಚನೆ ಮಾಡಿದ್ದೇನೆ, ಅದಕ್ಕೆ ನಿನ್ನನ್ನು ಕರೆದದ್ದು. ನಿನ್ನ ಆಲೋಚನೆ ಹೇಗೆ ಆದೀತೇನೋ? ನಿಮಗೆ ಕೊಡಬೇಕು ಅಂತ ಮನಸ್ಸುಂಟು. ಹೌದು. ಅದೇ ನಿಮ್ಮ ಒಬ್ಬರ ಒಪ್ಪಿಗೆ ಆಗುತ್ತದಂದ್ರೆ ನಮ್ಮ ಆಗಮನವೇ ಬೇಕಾಗಿರ್ಲಿಲ್ಲ. ಹೌದು. ಆದ್ರೂ ನಮ್ಮಲ್ಲಿ ಕೇಳಿಯೇ ಮಾಡಬೇಕು ಅಂತ ನೀವು ತೊಡಗಿದ್ದೆ. ಹೌದು ಅಂತ ಮತ್ತೆ ನಾಳೆ ಅಪವಾದ ಬರೋದು ಬೇಡ. ನಮ್ಮಲ್ಲಿ ಕೇಳದೆ ಎಲ್ಲ ಅಪ್ಪನೆ ಮಾಡಿಕೊಂಡು ಹೋದ್ರು, ಇದೊಂದು ಸಮಸ್ಯೆ ಬರೋದು ಬೇಡ. ಹಾಗಾಗಿ ಕೇಳಿದ್ದು. ಹೇಗೆ ಮನಸ್ಸುಂಟ ನಿನಗೆ? ಹಾಗಾದ್ರೆ ನನ್ನ ಮನದ ಅಂತರಂಗದ ವಿಚಾರ ಹೇಳು, ನನ್ನಲ್ಲಿ ತಿಳಿಸಬಹುದೇ? ಹೇಳು. ಅಪ್ಪಯ್ಯ, ಮುತ್ತುಗಿರಿಯರು ಸಾಗಿ ಸತಿಗೀವರಿ ಜನಕ ಜೀವನೆ ಮತಿಯ ಶುದ್ಧಿ ಕಿತ್ತಿಗುದಿ ಮುದುಕನಿಗೆ, ಮತಿಯ ಶುದ್ಧಿ ಕಿತ್ತಿಗುದಿ ಮುದುಕನಿಗೆ. ಜನಕ ಜನಕ ಅಪ್ಪಯ್ಯ, ಕೀಚಕ ನನ್ನನ್ನು ಬರಮಾಡಿದ್ದು ಒಳ್ಳೆಯದೇ ಆಯಿತು. ಅದಕ್ಕೆಲ್ಲ ಕರೆದದ್ದು. ಎಲ್ಲಿಯಾದರೂ ನಮ್ಮಲ್ಲಿ ಕೇಳದು, ಮಗಳಿಗೊಂದು ಮದುವೆ ಆಗಬೇಕು ಈ ನಿರ್ಣಯವನ್ನು ಎಲ್ಲಿಯಾದರೂ ನೀವು ಅಷ್ಟು ಮುದ್ರೆಯನ್ನು ಒಪ್ಪಿತಿದ್ರೆ ಎಂತ ಅನಾಹುತ ಒಂದಾಗಿ ಹೋಗುತ್ತಾ ಇತ್ತು. ಅನಾಹುತ? ಮತ್ತಿನ್ನೇನಪ್ಪಯ್ಯ? ಅದೇ ಹೇಗೆ ಅನಾಹುತ ಆಗುವುದು? ನಾವು ಎಷ್ಟು ಮಂದಿ ಇದ್ದೇವೆ? 107 ಮಂದಿ. ಅದರಲ್ಲಿ ಗಂಡು ಮಕ್ಕಳು ಎಷ್ಟು? 106. ಹೆಣ್ಣೆಷ್ಟು? ಒಬ್ಳು. ಅಲ್ಲ ಮತ್ತೆ ನೋಡಿ, 105 ಹೆಣ್ಣು ಮತ್ತೆ 2 ಗಂಡ ಆಗುತ್ತಿದ್ರೆ ನಿಮಗೆ ಈ ತಲೆ ಬಿಸಿ ಯಾವಾಗ್ಲೂ ಇರ್ತಿತ್ತು. ಈ ಹೆಣ್ಣು ಮಕ್ಕಳನ್ನು ಯಾವಾಗಪ್ಪ ಮದುವೆ ಮಾಡಿಕೊಡುವುದು, ಇವಳನ್ನು ಯಾವಾಗ ಮನೆಯಿಂದ ಹೊರಗೆ ಹಾಕುವುದು? ಹೌದು. ಇಲ್ಲಿ ಅಷ್ಟು ಆಲೋಚನೆ ಮಾಡಬೇಕಾಗೇ ಇಲ್ಲ. ಒಬ್ಬ
ಒಬ್ಳು ಇರೋದಲ್ಲ, ಹಾಗೆ ಒಂದು ಒಳ್ಳೆ ವಂಶಕ್ಕೆ ಕೊಟ್ಟು ಬಿಡುವ ಅಂತ. ನಮಗೆಲ್ಲರಿಗೂ ಅಕ್ಕ 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 ಅಕ್ಕ. ಅಕ್ಕನಲ್ಲಿರುವಂತಹ ಪ್ರೀತಿಯೇ ಬೇರೆ. ಅಕ್ಕನಿಗೂ ಹಾಗೆ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಅವಳಿಗೆ. ಅದು ಇಷ್ಟರವರೆಗೆ ನೀವಾಗಲಿ ನಾವಾಗಲಿ ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ಕಂಡುಕೊಂಡವರು. ಒಬ್ಬಳೇ ಮಗಳು ಅಂತ ನೀವು ಯಾವತ್ತಾದ್ರೂ ತಾತ್ಸಾರ ಭಾವದಿಂದ ನೋಡಿದ್ದುಂಟ? ನಿಮಗಾದ್ರೂ ಕೊರತೆ ಮಾಡಿ ಏನು, ಅವಳಿಗಂತೂ ಕೊರತೆ ಮಾಡ್ಲಿಕ್ಕಿಲ್ಲ. ಬೇಕಾದ್ದು ಅವಾಗ್ಲೇ ತಂದು ಕೊಡುದು ನಾನು. ಹೌದು. ಸುದೇಶ್ನೇ 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 ಹೌದು. ಹೀಗೆ ಕರೆದು ಮುದ್ದು ಮುದ್ದು ಗಿಣಿ ಗಿಣಿಯ ಹಾಗೆ ಸಾಕಿ ಸಲಹಿದ್ದೀರಿ ನೀವು. ನೋಡಿದಿರಲ್ಲ ನೀವು ಅಲ್ವಾ? ಮತ್ತೆ ಗಿಣಿಯ ಹಾಗೆ ಸಾಕಬೇಕು ಅಂತಾದ್ರೆ ಅದಕ್ಕೆ ಹೆಚ್ಚು ನೋವಾಗಬಾರ್ದು. ಕಠೋರ ಕೈಯಿಂದ ಮುಟ್ಟುಕುವ ಹಾಗಿಲ್ಲ, ಮೃದುವಾಗಿ ಇರಬೇಕು. ಅವಳು ಸಣ್ಣದಿರುವಾಗ ಅವಳನ್ನು ಎತ್ತುತ್ತಿದ್ದದ್ದು ಕೂಡ ಹಾಗೆ, ಹೂವಿನ ಜೋರು ಮಾಡಿ ಮಾತಾಡ್ಲಿಕ್ಕಿಲ್ಲ, ವಿನಯವಾಗಿ ಮಾತಾಡಬೇಕು. ಗಿಳಿಯಲ್ಲಿ ಮಾತಾಡುದಂದ್ರೆ ಹಾಗಲ್ಲ. ಅವಳಿಗೆ ಮತ್ತೆ ಬೇಸರ ಆಗುತ್ತದಲ್ಲ ಪುಣ್ಯಾತ್ಮ, ಮತ್ತೆ ನಮಗೆ ಬೇಸರ ಆಗುತ್ತದೆ ಒಂದು ಮಾತು ಹೇಳಿದ್ರೆ. ನೀವು ಅಂತಲ್ಲ, ಈಗ ನಾವಾದ್ರೂ ಹಾಗೆ ಹೊರಗಿನವರಲ್ಲಿ ಕಾಣಿಸಿಕೊಂಡ ಹಾಗೆ ನಾವು ಅಕ್ಕನ ಮುಂಭಾಗದಲ್ಲಿ ಕಾಣಿಸಿಕೊಂಡವರೇ ಅಲ್ಲ. ಇದು ನಮಗೂ ಅಕ್ಕನಿಗಿರುವಂತಹ ಸಂಬಂಧ. ಅಪ್ಪಯ್ಯ, ಇಷ್ಟರವರೆಗೆ ಗಿಳಿ ಗಿಳಿ ಸಾಕಿದ ಹಾಗೆ ಸಾಕಿದಂತ ಒಬ್ಬಳಾಕೆ ಮಗಳನ್ನು ಹೋಗಿ ಹೋಗಿ ಹದ್ದಿನ ಕೈಗೆ ಕೊಡುವುದಕ್ಕಾಗಿ ಮನ ಮಾಡಿ ಬಿಟ್ಟಿರಲ್ಲ ನೀವು. ನಿಮಗೆ ಮನಸ್ಸಾದ್ರೂ ಹೇಗಪ್ಪ ಬಂದದ್ದು? ಏನು ನಿನ್ನ ಮಾತಿನ ಅರ್ಥ ಆಗ್ಲಿಲ್ಲ ನನಗೆ. ಮತ್ಸ್ಯನಾದಂತ ವಿರಾಟ ಅವನಿಗೆ ಮದುವೆಯ ಹುಚ್ಚು. ಏನು ಅವನಿಗೆ ಈ ಮೊದಲು ಮದುವೆ ಆಗ್ಲಿಲ್ವಾ? ಮದುವೆಯಾಗಿ ಮಕ್ಕಳಿಲ್ವಾ? ಮದುವೆ ಆಗಿದೆ ಅವನಿಗೆ, ಮಕ್ಕಳು ಉಂಟು. ಸಂತಾನವನ್ನು ಹೊಂದಿದಂತ ಅವನಿಗಾದ್ರೂ ಈ ಕಾಲಕ್ಕಾಗುವಾಗ ಮದುವೆ ಆಗಬೇಕು ಎನ್ನುವಂತ ಹುಚ್ಚು ಬಂದದ್ದು ಯಾಕೆ? ಯಾಕೆ? ನಮ್ಮ ಅಕ್ಕನ ರೂಪ, ನಮ್ಮ ಅಕ್ಕನ ಲಾವಣ್ಯ, ಅವಳಲ್ಲಿರುವಂತಹ ಗುಣ, ಇದನ್ನು ಬಯಸಿ ಮಾಡುವ. ಯಾಕೆ? ನಾಳೆ ಎಲ್ಲಿಯಾದರೂ ಕೀಚಕವರೆಲ್ಲ ಸೇರಿಕೊಂಡು ಎಲ್ಲಿಯಾದರೂ ಬೇರೆ ಅವನಿಗೆ ಅಕ್ಕನನ್ನು ಮದುವೆ ಮಾಡಿಕೊಟ್ರೆ ಮತ್ತೆ ಈ ಹೆಣ್ಣನ್ನು ಪಡೆಯುವುದಕ್ಕಾಗುವುದಿಲ್ವಲ್ಲ. ಅಪ್ಪಯ್ಯ, ಬುದ್ಧಿ ಬುದ್ಧಿ ಕೆಟ್ಟಿದೆ ಆ ಮುದುಕನಿಗೆ. ನಾಡು ಸಾಕುಂತಾಗಿದೆ, ಕಾಡು ಬಾಬಾ ಅಂತ ಕರೀತಾ ಇದೆ. ಈ ಬುದ್ಧಿ ಕೆಟ್ಟ ಮುದುಕರಿಗೆ ಹೀಗೆ ಆಗುವುದು. ಯಾಕೆ? ಮತ್ತೆ ಮತ್ತೆ ಬೇಕು ಬೇಕು ಅಂತಲೇ ಆಗುವುದು ಅವರಿಗೆ. ಹೌದೌದು, 60 ಕಳೆದ ಮೇಲೆ ಹಾಗೆ ಆಗುವುದು. ನಿನ್ನ ಅಪ್ಪನಿಗೆ ಹಾಗೆ ನನ್ನ ಅಪ್ಪನಿಗೆ ಅಷ್ಟು ಆಗಿಲ್ವಲ್ಲ. ಹಾಗಾಗಿ ಅವನಿಗೆ ಕೊಡುವಲ್ಲಿ ನಾನು ಒಪ್ಪಲಿಕ್ಕಿಲ್ಲ. ನನ್ನ ಅಕ್ಕನನ್ನು ಅಲ್ಲಿಗೆ ಕೊಡುವುದು ಬೇಡ. ಈಗ ನಿನ್ನ ಮಾತಿನ ತಾತ್ಪರ್ಯ ಏನು ಅಂತ ನನಗೆ ಈಗ ಅರ್ಥ ಆಯ್ತು. ನಿನಗೆ ಒಟ್ಟಿಗೆ ಏನಾಗಿದೆ ಅಂತ ಕೇಳಿದ್ರೆ ಅಕ್ಕನನ್ನು ಬಿಟ್ಟುಕೊಳ್ಳಲಿಕ್ಕೆ ಮನಸ್ಸಿಲ್ಲ. ಹೌದು. ಹೌದಾ? ಹೌದು. ಈಗ ಹಾಗೆ ಈಗ ಮಾತಾಡುದು ಅಲ್ಲ, ಹಾಗಂತ ಅವಳಿಗೆ ಮದುವೆ ಮಾಡಿಸುವುದೇ ಇಲ್ಲ ಅಂತ ನೀನು ಆಲೋಚನೆ ಮಾಡಿದ್ದೀಯಾ? ಮದುವೆ ಮಾಡಿಸ್ಬೇಕು. ಮತ್ತೆ ಮಾಡಿಸುವಲ್ಲಿ ನಾವು ಆಲೋಚನೆ ಮಾಡದಿದ್ರೆ ನಾಳಿನ ಮಂದಿಗಳು ನಮ್ಮನ್ನು ಏನೆಂತ ಆಡಿಕೊಂಡಾರು, ಏನ್ ಹೇಳ್ತಾರೆ, ಅವರು ದೂಷಿಸುವುದಕ್ಕೆ ನಮಗೊಂದು ದಾರಿ ಆಗ್ಲಿಕ್ಕಿಲ್ವ? ಅದು ಹೇಗೆ? ಬೇಡ ಬೇಡ ಬೇಡ. ನೀನು ಬೇಡ ಬೇಡ ಅಂತ ಹೇಳಿದ್ರೆ ನಾನು ಕೇಳಬೇಕು. ಯಾಕೆ? ನನಗೆ ಆದೀತು ಅಂತ ನಾನು ಒಪ್ಪಿಕೊಂಡಾಗಿದೆ. ಯಾಕೆ? ಒಳ್ಳೆಯ ಸಂಪತ್ತಿದ್ದವನಿಗೆ ಕೊಟ್ಟು ವಿವಾಹ ಮಾಡಿಸಿದ್ರೆ ನಾಳೆ ಯಾವ ಸಮಸ್ಯೆ ಇಲ್ಲ. ನೀನು ಹೇಳಿದ್ರೆ ಮುದುಕ, ತೊಂದರೆ ಇಲ್ಲ. ನಿನಗೆ ಮುದುಕನ ಹಾಗೆ ಕಂಡಿರಬಹುದು, ಆದ್ರೆ ನನಗಂತವ ಕಾಣುವುದಿಲ್ಲ. ಈಗಲೂ ಅವನಿಗೆ ವಯಸ್ಸಾದದ್ದೇ ಗೊತ್ತಾಗುವುದಿಲ್ಲ ಅಂತ. ಹೌದು. ಈಗ ಅವನ ಸುದ್ದಿ ಬಿಡುವ, ಈಗ ನಮ್ಮ ಅಕ್ಕನದ್ದು ಬಿಡುವ. ನಾವು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡದ್ದು ಹೇಗೆ? ನಾವು ಗುರುತಿಸಿಕೊಳ್ಳಬೇಕು ಅಂತಾದ್ರೆ ಹೇಗೆ ಕಾಣಿಸಿಕೊಂಡದ್ದು? ಹೇಗೆ ಕಾಣಿಸಿ? ಅಪ್ಪಯ್ಯ, ಜಗದ ಮಲ್ಲರ ಕಂಡ ವಿಕಟ ವಿಕ್ರಮೀರಿಸಿ ಮುಗುದೆ ಸೋದರಿಯ ಚರಣರಿಗೆ ಸೊಗದೊಳ್ಳಿರೆ ಮುಂದಿನ ಗದಿ ಕರಿಕೀಳಿಗೆ ಸೊಗದೊಳ್ಳಿರೆ ಮುಂದಿನ ಗದಿ ಕರಿಕೀಳಿದರೆ ಜಗದ ಜನರಿಗೆಲ್ಲ ಬಗೆಗೆ ಜಗದ ಜನರೆಲ್ಲರಿ ಬಗೆಗೆ ಜನಕ ಹುಟ್ಟಿದವಳಿಗೆ ಮದುವೆ ಸಂಸ್ಕಾರ ಆಗಲೇಬೇಕು. ಬೇಕು. ಹೆಣ್ಣನ್ನು ಎಷ್ಟರ ಸಮಯವರೆಗೆ ನಮ್ಮ ಮನೆಯಲ್ಲಿ ಉಳಿಸಿಕೊಳ್ಳಬಹುದು? ಆಗುದಿಲ್ವಲ್ಲ. ಮನೆಯಲ್ಲಿ ಉಳಿಸಿಕೊಂಡ್ರು ನಾಳಿನ ಮಂದಿಗಳೆಲ್ಲ ಆಡುತ್ತಾರೆ. ಇರುವುದಕ್ಕೆ 105 ಮಂದಿಗಳಿದ್ದಾರೆ. ಇರುವಂತ ಒಂದು ಹೆಣ್ಣು ಮಗುವಿಗೆ ಮದುವೆ ಮಾಡಿಕೊಳ್ಳುವುದಕ್ಕೆ ಅವರಿಂದ ಆಗ್ಲಿಲ್ಲ. ಯಾರ ನಾಲಿಗೆಯನ್ನಾದ್ರೂ ಮುಚ್ಚಿಸಬಹುದು, ಲೋಕದ ನಾಲಿಗೆಯನ್ನು ಮುಚ್ಚಿಸುವುದಕ್ಕಾಗುವುದು. ಅದೇ
ಅದಕ್ಕೆಲ್ವಾ ನಾವು ಹೆದರಬೇಕಾದದಕ್ಕೆ ನಾಲ್ಗೆ ಮಾತಿಗೆ. ಅದೇ ಸಮಸ್ಯೆ ಅದುಂಟು, ಅದಕ್ಕೊಮ್ಮೆ ಬೇಗ ಮದುವೆ ಮಾಡಿಸಿಕೊಡುವ ಅಂತ. ಮದುವೆ ಮಾಡಿಸಿ ಕೊಡದಿದ್ರು ಅವರು ಆಡ್ತಾರೆ. ಹೌದು, ಈಗ ನಾವು ಮದುವೆ ಮಾಡಿ ಕೊಟ್ಟರು ಅವರು ಆಡ್ತಾರೆ. ಕೊಟ್ಮೇಲೆ ಏನು ಬೇಕಾದ್ರೂ ಆಡಿಕೊಳ್ಳಿ, ಹೊರಗಿನಿಂದ ಹಾಗಲ್ಲ, ಆಗುವುದಿಲ್ಲ ಅದು. ಈ ಪ್ರಪಂಚದಲ್ಲಿ ಕೀಚಕನಾಗಿ ನಾವು ಕಾಣಿಸಿಕೊಂಡದ್ದು ಹೇಗೆ ಹೇಗೆ? ಯಾರೆಲ್ಲ ಎದೆಗೆ ಎದೆ ಕೊಟ್ಟು ನಮ್ಮಲ್ಲಿ ಪೌರುಷ ಉಂಟು ಅಂತ ಕಾಣಿಸುವುದಕ್ಕಾಗಿ ಮುಂದೆ ಬಂದಿದ್ದಾರೆ, ಅವರ ಮುಂಭಾಗದಲ್ಲಿ ನಮ್ಮದಾದಂತ ಪೌರುಷವನ್ನು ಪ್ರದರ್ಶನ ಮಾಡಿ ಮಲ್ಲ ಯುದ್ಧವನ್ನು ಪ್ರಕಟಿಸಿ ಅವರನ್ನೆಲ್ಲ ನೆಲಕ್ಕುರುಳಿಸುವ ಹಾಗೆ ಮಾಡಿ ವಿಜಯ ವಿಕ್ರಮನಾಗಿ ನಾವು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡವ. ಎಲ್ಲರೂ ಹೆದರುವುದು ಕೀಚಕನಿಗೆ. ಅದಕ್ಕಾಗಿ ಯಾರು ಕೀಚಕನು ಅವನ ಸುದ್ದಿಗೆ ಹೋಗುವುದು ಬೇಡ, ಅವನ ತಂಟೆಗೆ ನಾವು ಇಲ್ಲ. ಹಾಗೆ ನಾವು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡವರು ಹೌದು ಅಂತಾದ್ರೆ ನಾಳೆ ಅವರಿಗೆ ನಗುವುದಕ್ಕೆ ಬೇರೆ ವಿಷಯ ಬೇಕಾ? ಹೇಳಿಕೊಳ್ಳುವುದಕ್ಕೆ ಸಿಂಹಬಲ, ಆನೆಯ ಬಲವನ್ನು ಹೊಂದಿದವ ಕೀಚಕ ಹೋಗಿ ಹೋಗಿ ಅವನ ಅಕ್ಕನನ್ನು ಮದುವೆ ಮಾಡಿಕೊಟ್ಟದ್ದು ಎದ್ದು ನಡೆಯುವುದಕ್ಕೆ ಆಗದಿದ್ದಂತ ಒಬ್ಬ ಮುದುಕನಿಗೆ. ಶರೀರದಲ್ಲಿ ಮಾತ್ರ ಬಲ, ಬುದ್ಧಿಯಲ್ಲಿ ಏನು ಬಲ ಇಲ್ಲ ಅಂತ ಹೇಳಿ ಅಲ್ವಾ? ಇವನಿಗೆ ಸಿಕ್ಕಿದ್ದು ಒಬ್ಬ ಮುದುಕನ. ಹೀಗೆ ಅವರಿಗೆ ನಗುವುದಕ್ಕೆ ಒಂದು ವಿಷಯವಿದು ಆದೀತು. ಹಾಗಾಗಿ ಯಾರ ನಗೆಪಾಟಲಿಗೆ ನಾವು ಈಡಾಗಬೇಕಾದವರಲ್ಲ. ಹಾಗಾಗಿ ಅಕ್ಕನನ್ನು ಆ ಮುದುಕನಿಗೆ ಕೊಡುವಲ್ಲಿ ನನ್ನ ಒಪ್ಪಿಗೆ ಇಲ್ಲ. ಒಂದು ಗೊತ್ತಾಯ್ತು ನನಗೆ, ನೀನು ದೊಡ್ಡದಾಗಿದ್ದಿ, ಇನ್ನು ಸ್ವಲ್ಪ ಅಪ್ಪನೇ ತಲೆ ಬಾಗ್ಲೇಬೇಕಾಗುತ್ತದೆ ಮಕ್ಕಳ ಮಾತಿಗೆ. ಹೌದಲ್ವಾ? ಇಲ್ಲಂತಾದ್ರೆ ಇದುವರೆಗೆ ನನ್ನ ಯಾವ ಮಾತನ್ನು ಇಲ್ಲಗಳೆದ ಅಲ್ಲ ಅಂತ ಹೇಳಿದವ ನಾನು. ಈಗ ಬೇಡ ಅಂತ ಹೇಳುವಾಗ ಕೇವಲ ನಿನ್ನೊಬ್ಬನ ಮಾತಿನಿಂದೆಲ್ಲ ಆಗುತ್ತದ? ಆಗುವುದಿಲ್ಲ ಅಲ್ಲ. ಒಳ್ಳೆಯದು. ಈಗ ಅವ ಹೇಗೂ ಅಭಿಪ್ರಾಯವನ್ನು ನಿಮಗೆ ತಲುಪಿಸಿದ್ದಾನೆ, ಹೌದಲ್ವಾ? ಈಗ ನೀವು ಹೇಗೂ ನನ್ನಲ್ಲಿ ಕೇಳಿದ್ದೇನೆ ಅಲ್ಲ. ನಾವು ಹೀಗೆ ಮಾಡುವ, ನಿಮಗೂ ಬೇಡ ನಮಗೂ ಬೇಡ. ಈಗ ಮದುವೆ ಆಗಬೇಕಾದವಳ ಅಕ್ಕ ಅಲ್ವಾ? ಅಕ್ಕ ಅಲ್ವಾ? ಹೌದು. ಅವಳನ್ನೇ ಬರ್ಲಿಕ್ಕೆ ಹೇಳುವ. ನೋಡುವ, ಅಕ್ಕನಲ್ಲಿ ಒಂದು ಮಾತು ಕೇಳುವ. ಸುದೇಶ್ನ ಎಲ್ಲಿದ್ದೆ ನೀನು? ಒಮ್ಮೆ ಬಾ. ಒಲಿದಿ ಸುದೇಶ್ನೆಯು ಮನುಮಥನಂಗೈಗಿಣಿಯಂತು ಈಯನೆ ನಡೆತಂದು ಸುದೇಶ್ನೆಯು ಮನುಮಥನಂಗೈಗಿಣಿಯಂ ನಡೆತಂದು ಗಿಣಿಯಂಗೈಯೊಮ್ಮೆ ನಡೆತಂದು ಜನಗೆ ಮಣಿಯುತ ವಿಲಯದುಳಿಗಳು, ಜನಗೆ ಮಣಿಯುತ ವಿಲಯದುಳಿಗಳು ಎನಗೆ ನಪ್ಪಣೆ ಕುಡಿಯಿತು ವನಿತೆ ಸುದೇಶಿಯು ಮನುಮಥನಂಗೈಗಿಣಿಯಂಗೈಯೊಮ್ಮೆ ನಡೆತಂದು ಗಿಣಿಯಂಗೈಯಲಿ ನಡೆತಂದು ಜನಕ ಮಗಳೇ ಸುದೇಶ್ನೆ, ಪವಿತ್ರ ಭಾರತ ಪದಯುದ್ಧಗಳಿಗೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದಿ. ಎದ್ದೇಳು ಮಗಳೇ. ಮಾತು ಕೇಳುತ್ತಾ ಇತ್ತು. ಸಭೆಗೆ ನಾ ಬರಬೇಕೆಂಬುದಾಗಿ ಕರೆ ಕೇಳಿದ್ದು. ಅವ ಮಾತನಾಡಿದ ಮಾತ್ರ ಕೇಳುದು. ತಮ್ಮನೂ ಇದ್ದಾನೆ. ನೀವು ಕರೆದಂತಹ ಕರೆಗೆ ಅನುಮತಿಯನ್ನು ಪಡೆದು ಓಡೋಡಿಕೊಂಡು ಕೂಡಿರುವ ಸಭೆಯ ಮಧ್ಯಭಾಗದಲ್ಲಿ ಬಂದು ನಿಂತೆ. ಸರಿ, ನನ್ನ ಬಗ್ಗೆ ಏನೋ ವಿಚಾರ, ಏನಾಗಬೇಕು, ಏನು ವಿಷಯ ಹೇಳುತ್ತೀರಾ? ಈಗ ಮಾತಾಡ್ಲಿಕ್ಕೆ ಇರುವುದೇ ನಿನ್ನ ವಿಚಾರ. ಏನದು? ನಿನ್ನಲ್ಲೇ ಕೇಳ್ತೇನೆ ಮಗಳೇ. ಕೇಳಮ್ಮ ಮಗಳಿಗೆ ಸುದೇಶ್ರೀ ಮತ್ಸ್ಯಪಾಲನು ನಿನ್ನ ವರಿಸಲು ಮಗಳಿಗೆ ಕೇಳಮ್ಮ ಮಗಳೇ ಸುದೇಶ್ರೀ ಮತ್ಸ್ಯಪಾಲನು ನಿನ್ನ ವರಿಸಲು ಕಾಳಿಗ
ಆಶಯ ಪೇಳು ನಿನ್ನಯ ತಾಳಿಗನಾಶಯ ಪೇಳು ನಿನ್ನಯ ಮನ ಆಳವನಿಗ ವೈಯಾರಿ ಮಗಳೇ ಸುದೇಶ್ನಿ ಮಗಳೇ 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 ಸುದೇಶ್ನೆ, ಅಪ್ಪಯ್ಯ. ನಿನ್ನನ್ನು ಎಷ್ಟು ನೋಡಿದರೂ ಸಾಕಾಗುವುದಿಲ್ಲ. ಅದ್ಯಾಕೆ? ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ನನಗೆ. ಹರೇ ಕ್ಷಣ ಕಣ್ಣ ಮುಂಭಾಗದಲ್ಲಿ ನೀನಿಲ್ಲಂತಾದ್ರು ನಾನು ಎಲ್ಲಿದ್ದೇನೆ ಅಂತ ನನಗೇ ಗೊತ್ತಿರುವುದಿಲ್ಲ. ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವ. ಆದರೆ ನಿನ್ನಲ್ಲೇ ಕೇಳ್ತೇನೆ, ನಿನ್ನ ಅಪ್ಪ ನಿನ್ನ ಆಶೆಗೆ ವಿರುದ್ಧವಾಗಿ ಇದುವರೆಗೆ ನಡೆದುಕೊಂಡಿದ್ದಾನೆ? ಇಲ್ಲವೇ ಇಲ್ಲ. ನೀನು ಯಾವುದು ಬೇಕು ಅಂತ ಹೇಳಿದ ಅದನ್ನು ತಂದುಕೊಡ್ಲಿಲ್ವೇನೆ? ಕಾಣುವುದಿಲ್ಲ ನಿಮಗೆ? ಹೌದಲ್ವಾ? ಹಾಗಿದ್ರೆ ಇವತ್ತು ನಿನ್ನಲ್ಲಿ ನನ್ನ ಅಂತರಂಗದ ಒಂದು ವಿಚಾರವನ್ನ ಹೇಳ್ತೇನೆ. ಏನಪ್ಪ? ಮಗಳೇ, ದೊಡ್ಡವಳಾಗಿದ್ದೀನಿ. ವಯಸ್ಸಿಗೆ ಬಂದ ಹೆಣ್ಣನ್ನು ಮನೆಯಲ್ಲಿ ಇರಿಸಿ ಏನನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಅಂದ್ರೆ ಇರಿಸಿಕೊಂಡ್ರೆ ಮತ್ತಷ್ಟು ಅಪವಾದಗಳೇ ಒದಗಿ ಬರುವುದಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ನಿನ್ನನ್ನು ಅಂತಿಂತವರಿಗೆ ವಿವಾಹ ಮಾಡಿಕೊಡುವುದನ್ನು ಹಾಗೆ ಆಲೋಚನೆ ಮಾಡುವವ ನಿನ್ನ ಅಪ್ಪನಲ್ಲ. ಈಗಾಗಲೇ ನಿನ್ನ ಮೇಲೆ ಒಬ್ಬನಿಗೆ ಮನಸ್ಸಾಗಿದೆಯಾ? ನನ್ನ ಮೇಲೆ ಮನಸ್ಸಾಗಿದೆ. ಹೌದೇ? ಮದುವೆ ಆಗಬೇಕನ್ನುವ ಹಾಗೆ ಆಲೋಚನೆ ಮಾಡಿದ್ದೆ. ಬೇರೆ ಯಾರೂ ಅಲ್ಲ, ಅಂತಿಂತವರಿಗೆ ನಿನ್ನನ್ನು ಕೊಟ್ಟು ವಿವಾಹ ಮಾಡಿಸುವವನಲ್ಲ ನಿನ್ನ ತಂದೆ. ಮತ್ಸ್ಯ ರಾಜ್ಯದ ಅರಸನಾದಂತಹ ವಿರಾಟನೆಂಬಾತ. ಯೋಗ್ಯತೆ ಉನ್ನತವಾದದ್ದು, ಶ್ರೀಮಂತಿಕೆ ಉಂಟು ಎಂದಾದ ಬಳಿಕ ಅವನಿಗೆ ಮನಸ್ಸುಂಟು ಅಂತಾದರೆ ನಾನು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ, ಆದೀತು ಅಂತ. ಇದಕ್ಕೆ ವಿರೋಧವಾಗಿ ನಿನ್ನ ತಮ್ಮ ನಿಂತಿದ್ದಾನೆ. ಆದರೆ ನಮ್ಮಿಬ್ಬರ ಮಾತು ಯಾಕೆ ನಿನ್ನಲ್ಲೇ ಕೇಳಿದ್ರೆ ಉಳಿತನ್ಮ ಹಾಗೆ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನಿನ್ನ ತಂದೆ ಆಶಯ ಹಾಗೆ ಆ ವಿರಾಟನನ್ನು ವಿವಾಹವಾಗ್ತೀಯೇನೆ? ನಿನಗೆ ಮನಸ್ಸುಂಟು? ಮದುವೆ ಬಗ್ಗೆ ಹೇಳ್ತೀಯ? ಅಪ್ಪ ಇದಕ್ಕೆ ಕೇಳುವರಿ ಹೌದಪ್ಪ. ಜನುಮದಾತನೇ ನೀನು ಇದಕ್ಕಿನ್ನ ಕೀಳ್ವರಿ ಜನುಮದಾತನಿ ನೀನು ಮದುವೆಯಾಗಿಯುವ ಬಗೆಗೆ ಮದುವೆಯಾಗಿಯುವ ಬಗೆಗೆ ಕದನ ಕರ್ಕಶ ತಮ್ಮ ಕದನ ಕರ್ಕಶ ತಮ್ಮ ಸಮ್ಮತಿಯ ಇದ್ದರೆ ವಧುವಾಗಿ ಪೋಪೆ ವಧುವಾಗಿ ಪೋಪೆ ಪೂವರಗೆ ಕರ್ಕಶ ತಮ್ಮ ಸಮ್ಮತಿ ಇದ್ದರೆ ವಧುವಾಗಿ ಪೂಪೆ ಭುವರಗಿ ಇದಕ್ಕಿನ್ನ ಕೇಳರಿ ಜನುಮದಾತನೇ ನೀನು ಮದುವೆಯಾಗಿಯುವ ಬಗೆ ಅಪ್ಪ, ಮುದ್ದು ಮಗಳೇ, 106 ಮಂದಿ ಗಂಡು ಮಕ್ಕಳು, ಹೌದು, ಒಬ್ಬಳೆ ಹೆಣ್ಣು ನಾನು.
ತಂದೆಯಾದವನಿಗೆ ಇದರ ಬಗ್ಗೆ ಚಿಂತೆ ಬರುವುದು ಸ್ವಾಭಾವಿಕ. ನಿಜ ಅಲ್ವೇ? ಹೆಣ್ಣಾರ್ಥ ನಾನು ಪ್ರಾಯಪ್ರಬುದ್ಧಿಯಾಗಿದ್ದೇನೆ. ಸಣ್ಣದಿರುವಂತಹ ಸಂದರ್ಭದಲ್ಲಿ ತಂದೆ ತಾಯಿಯವರ ಆಧೀನ, ಪ್ರಾಯಕ್ಕೆ ಬಂದಂತಹ ಸಂದರ್ಭ ಗಂಡನ ಆಧೀನ, ವಯಸ್ಸಾದ ಹೊತ್ತಿನಲ್ಲಿ ಮಕ್ಕಳ ಆಧೀನ, ಪ್ರಾಯಪ್ರಬುದ್ಧಳಾಗಿದ್ದೇನೆ. ಆದ್ರೆ ತಂದೆಯ ಆಧೀನದಲ್ಲೇ ಇದ್ದೇನೆ. ಹೌದಲ್ವಾ? ಮದುವೆ ಆಗಬೇಕೆಂಬುದಾಗಿ ತೀರ್ಮಾನವನ್ನು ಮಾಡಿದ್ದೀರಿ. ನಿಜ. ಮಗಳಾದಂತಹ ನನ್ನಲ್ಲಿ ಕೇಳುವಂತ ಅವಶ್ಯಕತೆ ಇದೆಯಾ ಅಂತ ಕೇಳುವುದಿಲ್ಲ. ಅಲ್ಲ, ಕೇಳದ ಉಪಾಯ ಇಲ್ಲ ಅಂತ. ಅಪ್ಪ, ಕೂಡಿರುವ ಸಭೆಯ ಮಧ್ಯಭಾಗದಲ್ಲಿ ದೊಡ್ಡವರು ಮಾತನಾಡುವಂತಹ ಸಂದರ್ಭ, ಸಣ್ಣವರು ಏನಾದ್ರೂ ಉತ್ತರಿಸಿದ್ರೆ ಮಕ್ಕಳಾಟಿಗೆ ಮಾತು ಅಂತ ಹೇಳುತ್ತಾರೆ. ನಿಜ. ಮಗಳ ಮಾತು ಎಂಬುದಾಗಿ ತಿರಸ್ಕಾರ ಭಾವನೆಯನ್ನು ತೋರಿಸಬೇಡಿ. ಕದನ ಕರ್ಕಶ ನನ್ನ ತಮ್ಮನಿರುತ್ತಾನೆ. ಇದರ ಬಗ್ಗೆ ಕೇಳುವಂತಹ ಯೋಚನೆ ನನಗೆ ಬಂದೀತಲ್ಲ. ಅವ ಸಮ್ಮತಿಯನ್ನು ಕೊಟ್ಟದ್ದೇ ಹೌದಾಗಿದ್ದಲ್ಲಿ ಆ ಭೂಪಾಲನನ್ನು ಮದುವೆ ಆಗುವುದಕ್ಕೆ ನಾ ಸಿದ್ಧಳಿದ್ದೇನೆ. ಕೀಚಕ, ಅಪ್ಪ ಈಗ ಕೇಳಿತ್ತ ನಿನಗೆ? ಮದುವೆ ಮೊದಲಲ್ಲ ಮಕ್ಕಳ ಆಟಿಕೆ, ಮದುವೆ ಆದ್ಮೇಲೆ ಮಕ್ಕಳ ಜೊತೆ ಆಟಿಕೆ ಅಂತ ಹೇಳಿದ್ದವಳು. ಮದುವೆ ನನ್ನ ಪ್ರತಿಯೊಂದು ಮಾತಿಗೂ ನಿನ್ನದೊಂದು ವಿರೋಧ. ಅಲ್ಲ ಅಲ್ಲ, ವಿರೋಧ ಬೇಡ ಬೇಡ ಬೇಡ. ಹೇಳಿದ್ದು ಸರಿ ಉಂಟವಳು. ಮದುವೆ ಮೊದಲು ಆದ್ರೆ ಮಕ್ಕಳ ಆಟಿಕೆ ಆಡುವುದು, ಮದುವೆ ಆದ್ಮೇಲೆ ಮಕ್ಕಳ ಜೊತೆ ಆಟಿಕೆ. ಅಲ್ಲ, ನಿನ್ನನ್ನು ಸರಿ ತಿಳಿಯುವುದಕ್ಕೆ ನನ್ನಿಂದ ಇದುವರೆಗೆ ಆಗ್ಲಿಲ್ಲ ಅಂತ ನೋಡು. ನಿಮ್ಮ ಒಂದೇ ಒಂದು ಮಾತಿಗೆ ಒಪ್ಪಿಕೊಂಡಿದ್ದಾಳೆ. ಹೌದೌದು, ಅದು ನನ್ನ ಮಗಳು. ಇದುವರೆಗೆ ಹಾಗೆ ಅಲ್ಲಪ್ಪ. ಒಂದಾಗಿದ್ದವರು ಅವನ ಮಾತನ್ನೇ ಕೇಳುತ್ತಾ ಇದ್ದವಳು. ಮತ್ತೆ ಮದುವೆ ಆಗುವ ನಾವು ಕೂಡ ಸಂದರ್ಭದಲ್ಲಿ ಆದ್ರೆ ಅಕ್ಕ ಅಕ್ಕ ಅಕ್ಕ. ಒಬ್ಬಳೇ ಅಕ್ಕ ನನ್ನೇ ಅಲ್ವಾ? ಸರಿ ಯಾವತ್ತು ಮನೆಯಲ್ಲಿ ಪಕ್ಕದಲ್ಲೇ ಇರುವುದು ನೀನು. ಹೌದು. ಅವ ಒಪ್ಪಿದನಾ? ನಾ ಈಗ ಹೋಗೋದಕ್ಕೆ ಸಿದ್ಧ. ಈಗ ನಿನ್ನಲ್ಲಿ ಕೇಳ್ಬೇಕಂತ. ಹೌದು, ಬಹುಶಃ ಅವಳಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತದೆ. ಯಾವ ವಿಷಯ ಈಗ? ಅಕ್ಕ, ಇನ್ನು ಅವಳ ತಲೆ ತಿರುಗಿಸಬೇಡ ನೀನು. ವಿಷಯ ಬೇರುಂಟು. ಮಗುಳಿಗೆ ಜಗನಿಂದನೋ ದ್ರುಪದಿಗೆ ಮೊದಲ ಸತಿಗಳು ಮೊದಲ ಸತಿಗಳು ಪುತ್ರರು ಸುಗದೊಳಿರುತ್ತಿರೆ ಒಪ್ಪಲೆಂದು ಸುಗುಣಿದಗೆ ಪುತ್ರರು ಸುಗದೊಳಿರುತ್ತಿರೆ ಒಪ್ಪಲೆಂದು ಸುಗುಣಿದಗೆ ಮಗುಳ ಕೀಚಕರಿಂದರ ತ್ರಿಪದಿಗೆ ಮೊದಲ ಸತಿಗಳು ಏನು ತಮ್ಮ ನಿನಗೆ ಒಪ್ಪಿಗೆಯಾ? ನನಗೆ ಎಲ್ಲಿ ನೀನು ನನ್ನನ್ನು ಬಿಟ್ಟು ಕೊಡುತ್ತೀಯ ಅಂತ ಇತ್ತು. ಹಾಗಾಗುವುದಕ್ಕುಂಟ? ನಾನು ಹೇಳಿ ಆಗಿದೆ ಅಪ್ಪನಲ್ಲಿ. ಅಪ್ಪ, ನಿನ್ನ ತಮ್ಮನಾದುದಕ್ಕೆ ಸಾರ್ಥಕ ಆಯ್ತು. ಏನಾಯಿತು? ತಮ್ಮ ಒಪ್ಪಿದ್ರೆ ಸರಿ. ಎಲ್ಲಿಯಾದ್ರೂ ನನ್ನದೇ ಒಪ್ಪಿಗೆ ಆಯ್ತು, ಮದುವೆ ಮಾಡುವ ಅಂತ ನೀನ್ ಎಲ್ಲಿಯಾದ್ರೂ ಆಡಿ ಬಿಡುತ್ತಿದ್ರೆ ಕತೆ ಮೋಸ ಆಗುತ್ತಿತ್ತು. ಮೋಸವು? ಹೌದಕ್ಕ, ಏನಾಯಿತು? ನಮ್ಮ ಅಕ್ಕನ ಬದುಕು ಹೇಗಿರ್ಬೇಕು ಹೀಗೆ ಒಂದು ಕಲ್ಪನಾ ಲೋಕದಲ್ಲಿ ನಾವಿದ್ದರ ಇಷ್ಟರವರೆಗಿದ್ದವು. ಒಬ್ಬಾತ ಪೌರುಷವಂತನನ್ನು ಮದುವೆಯಾಗಿ ಅವನನ್ನು ಕೈ ಹಿಡಿದ ಮೇಲೆ ಪುತ್ರ ಸಂತಾನವನ್ನು ಪಡೆದು ಸುಖಮಯವಾದಂತಹ ಜೀವನವನ್ನು ನಮ್ಮ ಅಕ್ಕ ಅನುಭವಿಸಬೇಕು. ಈ ನಿರ್ಣಯದ ಕನಸನ್ನು ಇಲ್ಲಿಯವರೆಗೆ ಕಂಡವ, ಕಾಣುತ್ತಾ ಇದ್ದವ. ಹೌದು. ಈ ಕಾಲಕ್ಕಾಗುವಾಗ ಮದುವೆಯ ಪ್ರಸ್ತಾಪ ಒಂದು ಬಂದಿದೆ. ವಿರಾಟರಾಯ, ಮತ್ಸ್ಯೇಶ. ಅಕ್ಕ, ನೀನು ಹೇಳಿದ್ದೆ ಹೌದು, ತಮ್ಮ ಒಪ್ಪಿದ್ರೆ ಆಗಬಹುದು ಅಂತ. ಏನಾಯಿತು? ಈಗ ಇಲ್ಲಿ ನಾನಲ್ಲ ಒಪ್ಪುವುದು, ಹೇಗೆ ಹೇಳುವುದು ಅಂತ ನನಗಾಗುವುದಿಲ್ಲ. ಈಗ ಯಾಕೋ ಹೇಳಿದ್ರೆ ನಿನಗೂ ಬೇಸರ ಆದೀತು ಇದೀಗ. ಹೌದಾ? ಏನು ವಿಚಾರ? ಅಕ್ಕ, ಅಕ್ಕ ಕೇಳುತ್ತದೆ. ಮದುವೆ ಆಗಿದೆ. ಎಂತದೇ ಹೇಳ್ತೀಯೋ? ಮದುವೆ ಇನ್ನು ನನಗಾಗಬೇಕು. ನನಗೆ ಎಲ್ಲಿ ಮದುವೆ ಆದದ್ದು? ನಿನಗೆ ಆಗಬೇಕು. ಹೌದು. ಇದು ಅಲ್ಲಿ ಆಗಿದೆ. ಎಲ್ಲಿ ಆಗುದು? ಇವ ಅದ್ರ ಬಗ್ಗೆ ಯೋಚನೆ ಮಾಡುವುದು. ಅಲ್ಲಿ ಮದುವೆ ಆಗ್ಬೇಕಾ? ಅಕ್ಕ, ಹೇಳುವುದಕ್ಕೆ ಅದೇ ನಾಳೆಗೆ ತಡವರಿಸುತ್ತಾ ಉಂಟು. ಏನು? ನಿನ್ನನ್ನೀಗ ಮದುವೆ ಆಗಬೇಕು
ಮಾಡಬೇಕು ಅಂತ ಬಯಸಿದಂತ ವಿರಾಟನಿಗೆ ಹಾ. ಈಗಾಗಲೇ ಒಂದು ಮದುವೆ ಆಗಿದೆ. ಮದುವೆ ಆದದ್ದು ಮಾತ್ರವಲ್ಲ, ಮತ್ತೆ ಪುತ್ರ ಸಂತಾನವನ್ನು ಅವ ಹೊಂದಿದ್ದಾನೆ. ಮದುವೆ ಆಗಿದ್ದಾನೆ, ಮಕ್ಕಳಿದ್ದಾನೆ. ಮಕ್ಕಳು ಇದ್ದಾರೆ. ಅದಕ್ಕೆ ಈಗ ನಾವು ಒಪ್ಪುವುದು ಮತ್ತೆ ಅಲ್ಲ, ಈಗ ಮೊದಲು ಅವನ ಮಕ್ಕಳು ಒಪ್ಪುತ್ತಾರ ಇದಕ್ಕೆ? ಅಯ್ಯೋ, ಅದಿರುವುದು ಈಗ ಪ್ರಶ್ನೆ. ಆ. ಪುತ್ರರು ಒಪ್ಪಬಹುದೇ? ಈಗ ಅವರು ಒಪ್ಪಿದ್ರು ಕೂಡ. ಅಕ್ಕ, ನೀನೇ ಆಲೋಚನೆ ಮಾಡಿ. ಏನು ನಿನ್ನನ್ನು ಎಂತ ಒಂದು ಗಂಡಿಗೆ ಮದುವೆ ಮಾಡಿ ಕೊಡಬೇಕು ಅಂತ ನಾವೆಲ್ಲ ಕನಸು ಕಂಡದ್ದು. ಹೋಗಿ ಹೋಗಿ ಆ ಮದುವೆ ಆದ ಮುದುಕನಿಗೆ ಯಾಕಕ್ಕ ನಿನ್ನನ್ನು ಮದುವೆ ಮಾಡಿ, ಅದಕ್ಕೆ ನನಗೆ ಹೇಗೆ ಹೇಳಬೇಕು ಅದು ಕೂಡ ಎರಡೆರಡು ಮಕ್ಕಳಿಗೂ. ಅಯ್ಯೋ, ಆ ಮುದುಕನಿಗೆ ಹೋಗೋ ಕಾಲಕ್ಕೆ ಬಂದ ಬುದ್ಧಿಯೇ. ತಮ್ಮ ಅಕ್ಕ, ನೀನಲ್ಲ ತಮ್ಮನಲ್ವೋ? ಹೌದು. ಸ್ವಲ್ಪ ತಲೆ ಓಡಿಸುವುದಕ್ಕೆ ನಿನಗಾಗುವುದಿಲ್ವಾ? ಓಡಿಸಿ ಅಲ್ವಾ ಈಗ ನಿನ್ನನ್ನು ಹೇಳಿದ್ದು? ಅಯ್ಯೋ, ಇಲ್ಲವೇ ಎಲ್ಲಾದ್ರೂ ಆಗುತ್ತಿದ್ರೆ ನೀ ಯೋಚಿಸಿದ್ದೇ ತಪ್ಪಾಯಿತು. ಎಂತ ತಪ್ಪು? ಮತ್ತೆ ಇದು ಬಯಸದೇ ಬಂದ ಭಾಗ್ಯ. ಯಾವುದು ಬಯಸದೆ? ಇದಕ್ಕೆ ಯಾಕೆ ನೀನು ಚಿಂತೆ ಮಾಡ್ತೀ ಅಂತ ಆಗುದಿಲ್ಲ. ಏನಕ್ಕ? ಚಿಂತೆಯೇತಗೆ ನೀನಾಗೆ ಮತ್ತೆ ಚಿಂತೆ ಕ್ಷಾತ್ರ ಕುಲಜನು ಸಂತಸದಿತ ಬಯಸಿ ಪರಿಸಿದ ಚಿಂತೆಯೇತಗೆ ಕ್ಷಾತ್ರ ಕುಲಜನು ಸಂತಸದಿ ತಾವಯಸಿ ವರಿಸಿದ ಅಂತ ಭಾಗ್ಯವೇ ತಿಳಿದು ನಾ ಕುಲ ಅಂತ ಭಾಗ್ಯವೇ ತಿಳಿದು ನಾ ಕುಲವಂತೆ ಗಿರಿಬೇ ಚಿಂತೆಯೇತಗೆ ತಮ್ಮ ಸರಿಯಾಗಿ ನಿನಗೆ ಅರ್ಥ ಆಗ್ಲಿಲ್ಲ ಅಂತ ನಾ ಭಾವಿಸಿಕೊಳ್ಳುತ್ತೇನೆ. ಏನಕ್ಕ? ಹೀಗೆ ಬಾತಮ್ಮ, ಬಯಸಿ ಬಂದದ್ದು ಭಾಗ್ಯ, ಹೌದು, ಬಯಸದೇ ಸಿಗುವುದದು ಯೋಗ. ಯೋಗ ಯೋಗ ಹಾಗಾದ್ರೆ ನಿನ್ನ ಅಕ್ಕನ ತಲೆಯಲ್ಲಿ ಯೋಗ ಎನ್ನುವುದು ಬರೆದಿದೆ ಎನ್ನುವುದು ಸ್ಪಷ್ಟವಾಯಿತು. ಯೋಗ ಹೌದು, ಹೌದು ಯೋಗ. ಇಷ್ಟೆಲ್ಲ ಚಿಂತೆ ಯಾಕೆ ಮಾಡ್ತೀಯ ಅಂತ ನಾ ಭಾವಿಸಿಕೊಳ್ಳು. ಅಲ್ಲ, ನಾಳೆ ಚಿಂತೆ ಮಾಡುವುದರ ಬದಲಾಗಿ ಇವತ್ತೇ ಮಾಡಿದ್ರೆ ಮುಗಿಯಿತಲ್ಲ. ಈಗ ನಾಳೆ ಎಲ್ಲಿಯಾದ್ರೂ ಆ ಮುದುಕನಿಗೆ ಕೊಟ್ಟು ಮದುವೆ ಮಾಡಿ ಅಲ್ಲಿ ಆ ಎರಡು ಮಕ್ಕಳ ಜೊತೆಯಲ್ಲಿ ಹೋಗಿ ನೀನಿರುವಾಗ ಅಯ್ಯೋ ಅದು ಆ ಒಂದು ಆ ಚಿತ್ರ ಕಣ್ಣ ಮುಂದೆ ಬಂದ್ರೆ ಅಬ್ಬೋ. ತಮ್ಮ, ಆ ಚಿಂತನೆಯೆಲ್ಲ ಬಿಡು. ಈಗ ನಾನಾಗಿ ಅವನನ್ನು ಬಯಸಿದ್ದ ನೀನು ಬಯಸಿದ್ದಲ್ಲ. ಅಲ್ಲವಲ್ಲ, ಅಲ್ಲ. ಅವನಾಗಿಯೇ ನನ್ನನ್ನು ಬಯಸಿದ್ದ. ಹೌದು, ಹಾಗಾದ್ರೆ ಅವನಿಗೆ ಮದುವೆ ಆಗಿದೆ, ಮಕ್ಕಳಿದ್ದ. ಮಕ್ಕಳಿದ್ದಾರೆ. ಆದ್ರೆ ನಾ ಮದುವೆ ಆದ ಬಳಿಕ ಅಲ್ಲಿ ರಾಣಿಯ ಪೀಠ ಎನ್ನುವುದು ನನ್ನ ಸಿಗಬೇಕಾದದ್ದು ಸಿಗತಕ್ಕದ್ದು. ಅಲ್ಲ, ಅದು ಈಗಾಗಲೇ ಅವಳಿಗೆ ಉಂಟಲ್ಲ. ಅವಳು ಹೋದ, ನಾನು ಹೋದ ನಂತರ ನನಗೆ ಸಿಗುವುದಲ್ಲ. ಕ್ಷಾತ್ರಿಯ ಕುಲಜನನು ಆತನು ನನ್ನನ್ನು ಒಪ್ಪಿದ ಬಳಿಕ ನಾನೇ ಸಮ್ಮತಿಯನ್ನು ಕೊಟ್ರೆ ಅಲ್ಲಿಯ ರಾಣಿಯ ಪೀಠ ಎನ್ನುವುದು ನನಗೆ ಆಗುವುದು. ಇನ್ನು ಮುಂದಕ್ಕೆ ಅಲ್ಲಿ ಅವರ ಅರಸನಾದ್ರೆ ರಾಣಿಯಾಗಿರುವುದು ನಾನೇ. ಅದು ನಾನು ಹೇಳಿದಾಗೆ ಕೇಳಬೇಕಾದದ್ದು, ಕೇಳತಕ್ಕದ್ದು ಅದು ಇರುತ್ತಲ್ಲಿ. ನೀನ್ ಈ ರೀತಿಯ ಚಿಂತೆಯನ್ನು ಮಾಡುತ್ತಾ ಇದ್ದೀಯಲ್ಲ, ಇಂತಹ ಒಂದು ಭಾಗ್ಯವನ್ನು ನಿನ್ನ ಅಕ್ಕನ ಬದುಕಿನಲ್ಲಿ ಬಂದಿದೆ ಎಂಬುದಾಗಿ ಸಂತೋಷವನ್ನು ಪಡಬೇಕೇ ಹೊರತು ಚಿಂತೆ ಮಾಡುತ್ತಾ ಇದ್ದೀಯಲ್ಲ ತಮ್ಮ. ನಿನಗೇನಾಯ್ತು? ಅಲ್ಲ, ನನಗೆ ಅಕ್ಕನನ್ನು ಬಿಟ್ಟು ಇರ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಅದಕ್ಕಾಗಿ ಅಲ್ವಾ ನಾವು ಇಷ್ಟೆಲ್ಲ ಜಡಪಡಿಸುವುದು. ಅಂದ್ರೆ ಇಷ್ಟರವರೆಗೆ ಹಾಗೆಲ್ವಾ? ಹಾ. ಅಕ್ಕನ ಜೊತೆಯಲ್ಲಿ ನಾವು, ಅಕ್ಕ ಎಲ್ಲಿರ್ತಾಳೆ ಅಲ್ಲಿ ತಮ್ಮಂದಿರು, ಅಕ್ಕನ ಹಿಂದೆ ಅಕ್ಕನ ಸೆರಗು ಹಿಡ್ಕೊಂಡೇ ಹೋದದ್ದು ನಾವೆಲ್ಲ. ತಮ್ಮ, ನಿನ್ನ ಮಾತಿನ ತಾತ್ಪರ್ಯ ನನಗೆ ಅರ್ಥ ಆಯ್ತು. ಈಗ ನಾ ಮದುವೆ ಆದ ಹೋದ ಬಳಿಕ ಮತ್ತೆ ನಮಗೆ ಇಲ್ಲಿ ಮತ್ತೆ ಯಾರು ಬೇರೆ ಅಕ್ಕ? ನೀ ನನ್ನೊಟ್ಟಿಗೆ ಬರಬಹುದಲ್ಲ, ನಿನ್ನ ಇಚ್ಛೆಯಂತೆ ನೀ ಮಾಡಬಹುದಲ್ಲ. ನಾನು ಅರಸಿಯಾದ್ರೆ ನಿನ್ನ ಮಾತನ್ನು ಕೇಳುತ್ತಾರಲ್ಲ. ಎನ್ನಲು ಯೋಚಿಸಿ ಕೀಚಕನು ಎನ್ನ ಸಹಜಗೆ ಪಟ್ಟದರಸಿಯ ಮುಂದನೆಯೂ ಸಿಗಬೇಕು. ಮುಂದಕ್ಕೆ ಎನ್ನನಲ್ಲಿಯ ಸೇನೆಗಧಿಪತಿಯಾಗಿ ನೇಮಿಸುತ್ತ ಮಣ್ಣನೆಯ ಮಳೆಯುವುದಾದರೆ ಕನ್ಯೆಯನು
ಮುದದಿಂದಲಿಯುವರೆನ್ನುವಿ ಶಬ್ದಗಳ ತಿಳಿಸಿಯೇ ಇನ್ನ ಸಹಜಗೆ ಪಟ್ಟದ ರಸಿಯ ಉನ್ನತಿಯು ಸಿಗಬೇಕು. ಒಬ್ಬೊಬ್ರು ಮಾತಾಡಿ ಬಗೆಹರಿಸುವ ಸಮಸ್ಯೆ ಅಲ್ಲ ಇದು. ಏನೋ ಅಕ್ಕನ ತಲೆ ಹಾಳು ಮಾಡಿದ್ಯಾ ಹೇಗೆ? ಇಲ್ಲ ಇಲ್ಲ, ನನಗೆ ಗೊತ್ತಿತ್ತು ನೀನು ಎಲ್ಲ ಹೋದಲ್ಲೆಲ್ಲ ಇದನ್ನೇ ಇಲ್ಲಪ್ಪ, ಮಾಡಿದ್ದು ಇಲ್ಲಪ್ಪ, ನೀನು. ಸರಿಯಾಗಿ ಹೇಳಿದ್ದೀರ. ಹಾಗೆಲ್ಲ ಅಪ್ಪ ಇದು ಬೇಡ, ಬೇರೆ ಯಾರನ್ನಾದ್ರೂ ಹುಡುಗನನ್ನು ನೋಡ. ಹೇಳಿದ್ದೀಗ ಅದನ್ನೇ ಅಲ್ಲ, ಮತ್ತೆ ಎಂತ? ಬೇಡ ಅಂತ ಹೇಳಿ ಅಲ್ಲ, ಮತ್ತೆ ಬೇಕು ಅಂತ ಹೇಳಿಕ್ಕಿಲ್ಲ ಇವನು. ಇವನ ಬುದ್ಧಿ ನಂಗೆ ಗೊತ್ತಿಲ್ಲ. ಅಪ್ಪ ಎಲ್ಲಿಗೋ? ನಿನ್ನದು ಸಮಸ್ಯೆ ಅಂತದ್ದು ಪುಣ್ಯಾತ್ಮ. ಈಗ ನೀನು ಒಂದು ಸಮಸ್ಯೆ ಅದೆಯಲ್ಲ ನನಗೆ. ಎಂತದ್ದು? ಮತ್ತೆ ಎಂತದ್ದು, ಒಮ್ಮೆ ಕುತ್ಕೊಳ್ಳಿಕ್ಕೆ ಹೇಳ್ತೀವಿ ಮತ್ತೆ ಎದ್ದೇಳಿಸ್ತಿ. ಅಲ್ಲ, ವಿಷಯ ಅಂತ ಇಲ್ಲಿ ಬಂದೆಪ್ಪ. ಇನ್ನೊಮ್ಮೆ ಎಬ್ಬಿಸಿದ್ರೆ ಜಾಗ್ರತೆ. ಎಂತದು? ಅಲ್ಲ, ವಿಷಯ ಉಂಟು. ಆ, ಇನ್ನು ಮುಂದೆ ಹೋಗ್ಬೇಡಿ. ಆಲೋಚನೆ ಮಾಡಿದೆ ನಾನು. ಈಗ ಹಿಂದೆ ಮುಂದೆ ಹೋದ್ರೆ ಆಲೋಚನೆ ಆಗುತ್ತದೆ ನಿನಗೆ. ಹೌದು, ಯಾಕೆ ನಾಳೆ ಅದಕ್ಕೆ ನೀನು ಮನೆಯಲ್ಲಿ ಕಡಿಮೆ. ಜೀವನವೇ ಹಾಗೆ ಅಲ್ಲ. ಹ್ಮ್ ಹಿಂದು ಮುಂದೆ ಆಲೋಚನೆ ಮಾಡಿ ಏನಾಗಿದ್ರೆ ಏನು ಮಾಡಬಹುದು, ಹೇಗೆಲ್ಲ ಆಲೋಚನೆ ಮಾಡಿ ಹೇಗೆ ದಕ್ಕಿಸಿಕೊಳ್ಳಬಹುದು, ಹ್ಮ್ ಹೀಗೆಲ್ಲ ನಮಗೆ ಅವಕಾಶ ಒಳ್ಳೆಯದಾಯ್ತು. ಎಲ್ಲಿಗೆ ಹೋಗಿ ಏನನ್ನೆಲ್ಲ ಮಾಡಬಹುದು. ಎಲ್ಲಿದ್ದಾನೆ ಅವ? ಯಾರು ಮಾತಾಡ? ಹ್ಮ್ ಏ ಮಂತ್ರಿ ಇದ್ದಾನೆ, ಒಳಗಿದ್ದಾನೆ. ಒಳಗಿದ್ದ ನಮ್ಮ ಅಲ್ಲಿ ಇರ್ಲಿ, ಈಗ ಬೇಡ ಸಬ್ಜೆಕ್ಟ್. ಅಲ್ಲ, ಅವನಿಗೆ ಗೊತ್ತಾಗ್ಬಿಟ್ಟಿದೆ ವಿಷಯ. ಅಂದ್ರೆ ಅಪ್ಪ, ಹ್ಮ್ ನಮ್ಮ ಅಕ್ಕ ಅವಳಾಗಿ ಬಯಸಿದ್ದಲ್ಲ, ಅಲ್ವೇ ಅಲ್ಲ. ವಿರಾಟ ತಾನಾಗಿ ಅಕ್ಕನ ರೂಪವನ್ನು ಕಂಡು ಅವನಾಗಿ ಬಯಸಿದ್ದ. ಅದಕ್ಕೆ ನನಗೆ ಸಂತೋಷ. ಯಾರು ಸಿಗ್ತಾರೆ ಅಂತ ಹುಡುಗರು? ನಾವು ರಥಕಾರರು ಹೌದು ಅಲ್ವಾ? ಹ್ಮ್. ಅವ ಹಾಗಲ್ಲ, ಕ್ಷಾತ್ರ ಕುಲದಲ್ಲಿ ಹುಟ್ಟಿದವ, ಒಬ್ಬ ರಾಜನ್ಯ ಮನೆತನದಲ್ಲಿ ಕಾಣಿಸಿಕೊಂಡವ. ನಿಜ. ಅವನೇ ಇನ್ನು ಮದುವೆ ಆಗಬೇಕು ಅಂತ ಬಯಸಿದ್ದ. ಅವನೇ ನಮಗಿರುವುದು ಒಬ್ಬಳೇ ಅಕ್ಕ. ಹೌದು. ಅವಳನ್ನು ಇಷ್ಟರವರೆಗೆ ಬಿಟ್ಟು ಕೊಟ್ಟವರು ನಾವಲ್ಲ. ಅಲ್ವೇ ಅಲ್ಲ. ನಾವೊಂದು ಹೀಗೆ ಆಲೋಚನೆ ಮಾಡು. ಎಂತ ಆಲೋಚನೆ ಮಾಡಿದ್ದು? ಈಗ ಹೇಗೂ ವಿರಾಟನಿಗೆ ಒಂದು ಮದುವೆ ಆಗಿದೆ. ಆಗಾಗ ಅದನ್ನೇ ಹೇಳ್ಬೇಡ. ಸಮಸ್ಯೆ ಇರುವುದಲ್ಲಿ. ಹ್ಮ್. ಈಗ ಮದುವೆ ಆಗದೆ ಇರ್ತಿದ್ರೆ ಏನು ತಲೆ ಬಿಸಿ ಇಲ್ಲ, ಹ್ಮ್. ನಾಳೆ ಎಲ್ಲ ನಮ್ಮದೇ ಆಗುತ್ತಿತ್ತು. ಹ್ಮ್. ಇದು ಅಲ್ಲಿ ಒಂದು ಅಂತರಾಯ ಉಂಟು. ಅದ್ರೊಳಗು ಯಾಕೆ? ಹ್ಮ್. ಈಗಾಗಲೇ ಮದುವೆ ಆಗಿದೆ. ಹ್ಮ್. ಇವಳು ಈಗ ಮತ್ತೆ ಮದುವೆ ಆದ್ರೆ ಇವಳು ಎರಡನೇ ಹೆಂಡತಿ ಆಗ್ತಾಳೆ. ಎರಡನೇ ಹೆಂಡತಿ ಆಗುದಲ್ವ ಮತ್ತೆ ಅಲ್ಲ? ನಿಮ್ಮ ಹಾಗೆ. ಹೌದು, ನನಗಿಬ್ರಲ್ಲ. ಹೌದು, ಅದೇ ಅದೇ ಹ್ಮ್. ಎರಡು ಹೆಂಡತಿ. ಕೆಲವೊಮ್ಮೆ ಸರಿ ಹೇಳ್ತಾನ ಅವ. ಮತ್ತೆ ಉಳಿದ ದಿವಸ ತಪ್ಪದ ಅಲ್ಲ, ಹಾಗಲ್ಲ ತಮ್ಮ. ಮತ್ತೆ? ನನ್ನ ಜೀವನದ ಬಗ್ಗೆ ಹೇಳಿ. ಅಂತೂ ಇಂತ ತೋರಿಸಬೇಕಾದ ಅವನಿಗೆ ನಾನು. ಅಲ್ವಾ? ಇರ್ಲಿ. ಹೌದು. ಹ್ಮ್ ಈಗ ನೀವು ಎರಡು ಹೆಂಡತಿಯರನ್ನು ಹೇಗೆ ಸಮಾನ ಭಾವದಿಂದ ನೋಡ್ತಾ ಇದ್ದೀರಿ, ಸರಿ. ಅಲ್ವಾ? ಹ್ಮ್ ನಾಳೆ ಅಲ್ಲಿ ಹೋದ ಮೇಲೆ ನಮ್ಮ ಅಕ್ಕನಿಗೆ ಅದೇ ಸ್ಥಾನ ಸಿಗುತ್ತದೋ ಇಲ್ವೋ? ಇಲ್ಲಿ ಹಾಗೆ ಆಗ್ಲಿಲ್ಲ. ಅಲ್ವಾ? ಯಾಕೆ? ಈಗ ಮದುವೆಯಾದವಳಿಗೆ ಮಕ್ಕಳಾಗದೇ ಇರುತ್ತಿದ್ರೆ ಆ ಸಮಸ್ಯೆ ಇರ್ತಿರ್ಲಿಲ್ಲ. ಇಲ್ಲ ಇಲ್ಲ. ಈಗ ಅವಳಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಈಗ ಅವನ ಹೆಂಡತಿ ಏನು ಸಮಸ್ಯೆ ಮಾಡ್ಲಿಕ್ಕಿಲ್ಲ. ಈ ಮತ್ತೆ ಹುಟ್ಟಿದ ಮಕ್ಕಳು ಏನು ತಕರಾರು ಎಬ್ಬಿಸಿದ್ರೆ ಮತ್ತೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರ್ತದಲ್ವೇ? ಹಾಗಾಗಬಾರ್ದು ಅಂತಾದ್ರೆ ನಾವು ಇವತ್ತೇ ಆಲೋಚನೆ ಮಾಡ್ಬೇಕು. ಏನಂತ? ನೀವು ಹೇಗೂ ಮದುವೆ ಆಗುವುದಕ್ಕೆ ಬಯಸಿದ್ದೀರಿ, ಹೌದು ಅಂತಾದ್ರೆ ಅಂದ್ರೆ ನಮ್ಮದಾದಂತ ಒಂದು ಷರತ್ತುಂಟು. ನಮ್ಮಿಂದ? ಹೌದು, ನಮ್ಮ ಶರ್ತ. ಅದು ಹೇಗೆ? ನಮ್ಮ ಶರ್ತ ಸಾಕು ಸಾಕು, ನೆಟ್ಟಗತ್ತು ಸಾಕು. ನಮ್ಮ ಷರತ್ತು ಏನು ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ? ಹೌದು. ನಮ್ಮ ಅಕ್ಕನನ್ನು ಮದುವೆ ಮಾಡಿಕೊಟ್ಟ ಬಳಿಕ ಅಕ್ಕನೇ ಅಲ್ಲಿಗೆ ಹಿರಿಯ ರಾಣಿ ಆಗಬೇಕು. ಪಟ್ಟದರ ಸೀವಳು. ಆ ಬಳಿಕ ಇವಳ ತಮ್ಮನಾದಂತ ಕೀಚಕ ಅಲ್ಲಿಯ ಸಮಸ್ತ ಸೇನೆಗೆ ಅಧಿಪತಿ. ನಾನೇ ನಾಯಕನಾಗಬೇಕು. ಅಲ್ಲಿದ್ದವರೆಲ್ಲ ಕೀಚಕ ಹೇಳಿದ ಹಾಗೆ ಕೇಳುವ ಹಾಗಾಗಬೇಕು. ಹೀಗೆ ನಮ್ಮ ಈ ಶರ್ತಕ್ಕೆ ಅವರು ಒಪ್ಪಿದ್ರೆ ನಾವು ಅಕ್ಕನನ್ನು ಬಿಟ್ಟುಕೊಟ್ಟ ಹಾಗಾಗುವುದಿಲ್ಲ. ನಾವೆಲ್ಲರೂ ಅಕ್ಕನ ಜೊತೆಯಲ್ಲಿ ಇರ್ತೇವೆ. ಅಕ್ಕನಿಗೂ ಮದುವೆ ಆದಾಗುತ್ತದೆ, ವಿರಾಟನಿಗೂ ಮದುವೆ ಆಗ್ತದೆ. ಮದುವೆ ಆಗುವ ಸಮ್ಮತಿ ಕೇಳಬೇಕಂತ ಹೇಳಿದ ಇದಕ್ಕೆ ಅಕ್ಕನ ಜೀವನ ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದಾಗಿ ತೋರಿಸಿಕೊಟ್ಟ ಕೀಚಕ. ಇದುವರೆಗೆ ನಿನ್ನ ಬುದ್ಧಿಯನ್ನು ಎಲ್ಲಿಟ್ಟಿದ್ದೀಯ ನೀನು? ನಮಗೆ ಪ್ರಸಂಗ ಬರಲಿಲ್ಲ. ನೀನು ಹೇಳಿದ್ದು ಸುಳ್ಳಲ್ಲ. ಮತ್ತೆ ಒಮ್ಮೊಮ್ಮೆ ಸರಿ ಮಾತಾಡ್ತಾನ. ಒಮ್ಮೊಮ್ಮೆ ಸರಿ ಮಾತಾಡ, ಒಮ್ಮೊಮ್ಮೆ ಅಲ್ಲ, ಯಾವಾಗಲೂ ಸರಿಯೇ ಮಾತ್ರ. ನಿಮಗೆ ಅರ್ಥ ಆಗುದಿಲ್ಲ. ಮತ್ತೆ ಅವ ಅರ್ಥ ಆಗುವುದನ್ನು ಹೇಳುವುದಿಲ್ಲಲ್ಲ. ಈಗ
ಆ ಅಕ್ಕನ ಒಂದಾಗಿರಬೇಕೆಂಬುದಾಗಿ ಅವ ಹೇಳಿದ್ದಲ್ಲ. ಅದನ್ನು ಈಗ ಹೇಳಿದ ಅರ್ಥ ಆಯ್ತು, ಅದಕ್ಕಿಂತ ಮೊದಲು ಏನು ಮಾಡ್ತಾನಂತಲೇ ಗೊತ್ತಿರ್ಲಿಲ್ಲ. ಅಕ್ಕನ ಬದುಕು ಸುಖಮಯ, ಯಾವ ಸಮಸ್ಯೆ ಬರ್ಲಿಕ್ಕಿಲ್ಲ. ಈಗ ಹೆಣ್ಣನ್ನು ಕೊಟ್ಟ ಬಳಿಕ ನಮ್ಮದು ಏನೂ ಇಲ್ಲ ಅಂತ ಆಗಬಾರ್ದು. ಈಗ ಅವನಿಗೆ ಬೇಕು ಅಂತ ಆದ್ರೆ ನಮ್ಮ ಮಾತಿಗೆ ಒಪ್ಪಿಕೊಳ್ಳಬೇಕಾಗುತ್ತೆ. ಅವಲ್ವಾ? ಯಾಕೆಂದ್ರೆ ಅವನೇ ಬಯಸಿದ್ದಲ್ಲ. ಹೌದು, ಅವನೇ ಬಯಸಿ. ಈಗ ಗೊತ್ತಾಗುತ್ತದೆ, ಅವ ಸಿಕ್ಕಿ ಬೀಳ್ತಾನೆ ಆಗಲ್ಲಿ. ಅವನಿಗೆ ಮನಸ್ಸಿದ್ದೇ ಒಪ್ಪಿದ್ದ, ಅದು ಗೊತ್ತಾಗುತ್ತದೆ ಆಗ. ಅಲ್ಲಿಯ ಪ್ರಧಾನ ಅರಸಿ ಇವಳೇ ಇವಳು 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 ಹೌದು. ನೀನ್ ಕೂಡ ಹೋಗ್ತೀಯಾ? ನಾನು ಇವಳಿಗೆ ಮತ್ತೆ ಸೇನೆಗೆ ನಾಯಕ ನಾನೇಂದ್ರೆ ಮತ್ತೆ ನಾನು ಅಲ್ಲಿ ಇರ್ಬೇಕು. ಅವರು ಒಂದೇ ಮನೆಯನ್ನು ಸೇರಿ ಹಬ್ಬ, ಇನ್ನಾದ್ರೂ ನೆಮ್ಮದಿಯಲ್ಲಿ ಇರಬಹುದು. ಹೌದು, ಅಲ್ಲ ನಮ್ಮ ಕೀಟಕರೆಲ್ಲ ಅಲ್ಲಿಗೆ ಮತ್ತೆ ಇವ ಹೋಗ್ತಾನಲ್ಲ. ಅದು ನೆಮ್ಮದಿಯಿಂದ ಇರುದು. ಕಷ್ಟ ಆಯ್ತು. ಅಲ್ಲ, ಅವಳು ಅಲ್ಲಿದ್ರು ತಿರುಗಾಟ ಈ ಕಡೆ ಬರ್ತೇವೆ ನಾವು. ನೀನು ಬರ್ತೀಯ ಅದು ಗೊತ್ತುಂಟು. ಹಾ. ನೀನು ಅಪರೂಪಕ್ಕೆ ಬಂದ್ರೆ ಸಾಕು. ಎಂತದು ಅಪರೂಪಕ್ಕೆ ಬರು? ಅಪರೂಪದಲ್ಲಿ ಏನಾದ್ರು ಒಳ್ಳೊಳ್ಳೆ ವಿಷಯವನ್ನು ತಂದು ಇಲ್ಲಿ ಒದಗಿಸಿ ಕೊಟ್ಟರೆ ಸಾಕು. ಅಪೂರ್ವ. ಹಾ, ಹೌದು. ಅದರಲ್ಲಿ ಕೀಚಕ ನಿನ್ನ ಮಾತು ನನಗೆ ಒಪ್ಪಿಗೆ ಆಗಿದೆ. ಅಂತಿಂತ ಈ ವಿಚಾರವನ್ನು ಅತ್ತ ಕಡೆಗೆ ಸ್ಪಷ್ಟ ಮಾಡಬೇಕು ಅಂತ ಆದ್ರೆ ಅವನೇ ಆಗ್ಬೇಕು. ಯಾರು ಮಂತ್ರಿ? ಮಂತ್ರಿ ಯಾರು? ಮಂತ್ರಿ ಇದ್ದಾನೆ, ಮಂತ್ರಿ ಇದ್ದಾನೆ. ಅವನೇ ಕೊಟ್ಟಂತ ಓಲೆಗೆ ಮರಳಿ ಬರೆದು ಕಳುಹಿಸಿ ಕೊಟ್ರೆ ಆಯ್ತು. ಹೌದಾ? ಬಹುಶಃ ಊಟ ಮಾಡ್ತಿದ್ದಾನೆ ಅಂತ ಕಾಣಬೇಕು. ಮಂತ್ರಿ ಊಟ ಮಾಡ್ತಿದ್ದಾನ? ಭೋಜನ ಆಗಿರ್ಬಹುದು. ಹೌದೌದಾ? ಇರ್ಲಿ, ಹಾಗಿದ್ರೆ ಆ ವ್ಯವಸ್ಥೆನ ನಾನು ಮಾಡ್ಕೊಳ್ತೇನೆ. ಒಳ್ಳೆ ಮುಹೂರ್ತ ನೋಡಿ ಅಂತಿಂತು ಮಗಳ ವಿವಾಹ ಆಗಬೇಕು. ಆಯ್ತಲ್ಲ? ಅವನಿಗೆ ಏನು ಒಪ್ಪಿಗೆ ಬರ್ತದೆ? ಮುಂದಿನ ಬಗ್ಗೆ ಆಲೋಚನೆ ನೋಡುವ. ಅದನ ಕಲಿಕೆ ಜಗದು ಸೇರಿ ಒಳಗದ ಪಡೆದು ಅದುಳ್ಳದಲ್ಲಿ ಸೋದರರು ಸಹಿತ ಅಧಿಕಾರ ಬಲವರ್ಗ ದುಪ್ಪಿನಲ್ಲಿ ಮೆರೆದಿದ್ದರೆ ಮದಿಸಿದಾನೆಯ ತೆರದಿ ಭೂತ ಮದಿಸಿದಾನೆಯ ತೆರದಿ ಭೂತ ಧೂರ್ತ? ಯಾರು ಧೂರ್ತ? ಬಹುಶಃ ನೀವು ಅರ್ಥ ಗೊತ್ತಿಲ್ಲದೆ ಆಡಿದ್ದಿರ್ಬೇಕು. ಚತುರಮತಿ, ಅವನಿಗೆ ಧೂರ್ತ ಅಂತ ಹೆಸರು. ಎಲ್ಲಿ ಹೇಗೆ ಕಾರ್ಯತತ್ಪರನಾಗಬೇಕು. ಚಾಣಾಕ್ಷಮತಿ. ನಾವು ಹೇಗೆ ಬಯಸಿದ್ದೇವೋ ಹಾಗೆ ಆಯ್ತು. ಎಂತ ಸಂಭ್ರಮದ ಮದುವೆ ಒಂದು ಅಕ್ಕನಿಗಾದದ್ದು. ನಮ್ಮ ಕಲ್ಪನೆಯಲ್ಲಿ ಇರಲಿಲ್ಲ ಹೀಗೆ ಆಗುತ್ತದೆ ಮದುವೆ ಅಂತ. ಸಡಗರ ಸಂಭ್ರಮದಿಂದ ಮದುವೆಯೂ ಆಗಿ ಆಯಿತು. ನಮ್ಮ ಕೇಳಿಕೆಯ ಹಾಗೆ ವಿರಾಟದ ಸಮಸ್ತ ಸೇನೆಗೆ ಸೇನಾ ನಾಯಕ ಯಾರು? ಕೀಚಕ. ಇವ ಕೀಚಕ. ಇನ್ನು ಎಲ್ಲ ನಾವು ಹೇಳಿದ ಹಾಗೆ ಇಬ್ಬರು ಇದ್ರು, ಅಳಿಯಂದಿರು ಸಿಕ್ಕಿದ್ರು. ಅದು ಶಂಕ ಶ್ವೇತ, ಶ್ವೇತ ಶಂಕ, ಇಬ್ಬರೇ ಅವರಾದ್ರೂ ಹಾಗೆ ನಾವು ಹೇಳಿದ ಹಾಗೆ ಕೇಳುವುದಕ್ಕೆ ಸಿದ್ಧರಾಗಿದ್ದಾರೆ. ನಿಮಗೇನೆಲ್ಲ ಗೊತ್ತುಂಟು ಮಾವ, ಅದನ್ನೆಲ್ಲ ನಮಗೂ ಹೇಳಿಕೊಡಬೇಕು. ಹೀಗೆ ಅವರು ಕೇಳಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ನಾವು ಹೇಳುವ ಹಾಗೆ ಕೇಳುವುದಕ್ಕೆ ಸಿದ್ಧರಾಗಿದ್ದಾರೆ ಅಂತಾದ್ರೆ ಇನ್ನು ಮುಂದಕ್ಕೆ ಕೀಚಕ ಏನು ನೋಡುವ. ನಡೆದೊಂದು ಓಂ
ಅರ್ಜುನ ಅಣ್ಣ, ನಕುಲ ಸಹದೇವರೇ, ಕಾಲಗರ್ಭದಲ್ಲಿ ಏನಡಗಿದೆ ಎನ್ನುವುದನ್ನು ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಕ್ಕೆ ಪಾಂಡವರಾದ ನಮ್ಮ ಜೀವನವೇ ಸಾಕ್ಷಿಯಾಯಿತಲ್ಲ. ನಿಜ. ಹೇಳುವುದಕ್ಕೆ ನಮ್ಮದು ದೊಡ್ಡ ವಿಳಾಸ. ಜಗತ್ತಿನ ಕತ್ತಲೆಯನ್ನು ಕಳೆದು ಜನ ಮನವನ್ನು ಮುದಗೊಳಿಸುವ ಸೂರ್ಯದೇವ ಹಗಲಿನಲ್ಲಿ ಬೆಳಗುತ್ತಾನೆ. ಆದರೆ ರಾತ್ರಿಯಲ್ಲಿ ತಂಪಿನ ಕಿರಣವನ್ನು ಬೀರುವುದರ ಮೂಲಕವಾಗಿ ಲೋಕವನ್ನು ಬೆಳಗುವ ಚಂದ್ರದೇವ. ಅಂತಹ ಚಂದ್ರ ವಂಶದಲ್ಲಿ ಕಾಣಿಸಿಕೊಂಡಿದ್ದೇವೆ. ನಮ್ಮ ವಂಶದ ಹಿರಿಯರು ಆಳಿ ಬಾಳಿದ ಪುಣ್ಯ ಭೂಮಿ ಹಸ್ತಿನಾವತಿ. ಶಂತನು ಚಕ್ರವರ್ತಿಗಳ ಕಾಲಾನಂತರದಲ್ಲಿ ಹಸ್ತಿನಾವತಿಯ ರಕ್ಷಣಾಧಿಕಾರಿ ಹೊಣೆ ಹೊತ್ತವರು ಭೀಷ್ಮಾಚಾರ್ಯರು. ಅಜ್ಜ ವಿಚಿತ್ರವೀರ ಆಳ್ವಿಕೆಯ ನಂತರದಲ್ಲಿ ಹಸ್ತಿನಾವತಿಯ ಅರಸರಾದವರು ನಮ್ಮ ಅಪ್ಪ ಪಾಂಡು ಚಕ್ರವರ್ತಿ. ಕುಂತಿಯ ದೇವಿ ಮಾದ್ರಿ ದೇವಿಯೊಂದಿಗೆ ಸಂಪರ್ಕದಿಂದ ಪಾಂಡವರಾದ ನಮ್ಮ ಜನನವಾಗಿದೆ. ಲೋಕಮುಖದಲ್ಲಿ ಪಾಂಡವರು ಎಂಬುದಾಗಿ ಹೇಳಿಕೊಂಡಿದ್ದೇವೆ. ಏನು ಮಾಡೋಣ? ಕಿಂದಮ ಮಹರ್ಷಿಗಳ ಶಾಪಕ್ಕೆ ತುತ್ತಾದ ನಮ್ಮಪ್ಪ ಪಾಂಡು ಚಕ್ರವರ್ತಿ ತೀರಿ ಹೋದ್ರು, ಸ್ವರ್ಗ ಸೇರಿದ್ರು. ದೊಡ್ಡಪ್ಪ ಧೃತರಾಷ್ಟ್ರ ಹುಟ್ಟುಕರುಣ ಎನ್ನುವ ಕಾರಣಕ್ಕಾಗಿ ಅಲ್ಲವೇ ಅಪ್ಪ ಅರಸನಾಗಿದ್ದು. ಆದರೆ ಏನು ಮಾಡೋಣ? ಬೀಜವೊಂದು ಮೊಳಕೆ ಹೊಡೆದು ಹೆಮ್ಮರವಾಗುವಂತೆ ಕೌರವ ಪಾಂಡವರ ದಾಯಾದ್ಯ ಮತ್ಸರ ಬೆಳೆಯಿತು. 101 ಮಂದಿ ಕೌರವರು ಕೃಪಾಚಾರ್ಯರು ದ್ರೋಣಾಚಾರ್ಯರಿಂದ ವಿದ್ಯೆನೆಲ್ಲ ಅಸ್ತ್ರ ವಿದ್ಯೆನೆಲ್ಲ ಕಲಿತುಕೊಂಡವರಾಗಿದ್ದರೂ ಕೂಡ ಮತ್ಸರ ಹೆಚ್ಚಾಯಿತು ಕೌರವನಿಗೆ. ಆದ್ರಿಂದ ಈ ವಿರೋಧ ಬರಬಾರದೆನ್ನುವ ಉದ್ದೇಶದಿಂದ ನಮಗೆ ಒಂದು ಅರಮನೆ ಕಟ್ಟಿಸಿಕೊಟ್ಟವರಿದ್ದಾರೆ. ಸಂತೋಷದ ವೇಳೆಯಲ್ಲೇ ಏನು ಮಾಡೋಣ? ಅರಗಿನಾಲಯಕ್ಕೆ ಬೆಂಕಿ ಬಿತ್ತು, ಹೇಗಾದ್ರೂ ಪ್ರಾಣ ರಕ್ಷಣೆ ಮಾಡಬೇಕೆನ್ನುವ ಉದ್ದೇಶ ಹೊರಟು ಬಂದೆವು. ಆದರೆ ಪಾಂಡವರು ಎಂಬುದು ಲೋಕಮುಖಕ್ಕೆ ತಿಳಿಯಬಾರದಲ್ಲ. ಆದ್ರಿಂದ ಈ ಬ್ರಾಹ್ಮಣ ರೂಪದಿಂದ ಕಾಣಿಸಿಕೊಂಡಿದ್ದೇವೆ. ಮುಂದಕ್ಕೆ ಹೋಗೋಣ, ಬನ್ನಿ ಬನ್ನಿ.
ದೇವಲೋಕದಲ್ಲಿ ಕೆಲವು ವರ್ಗಗಳಿವೆ. ದೇವತೆಗಳು ಮಾತ್ರ ಇರು, ಎಲ್ಲರನ್ನು ದೇವತೆಗಳು ಎನ್ನುವುದಾಗಿ ಕರೆಯುವುದು. ಹೌದು. ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯ. ಅದರಲ್ಲಿ ಗಂಧರ್ವರು ನಾವು. ನಿಜ. ಇನ್ನೊಂದು ಹೆಸರು ಇದೆ, ಗಂಧರ್ವ ರಾಕ್ಷಸರು ಎನ್ನುವುದಾಗಿ. ನಮ್ಮ ಪಂಗಡವರೆಲ್ಲ ಯಾವತ್ತೂ ಜೊತೆಯಲ್ಲೇ ಇರುವವರು. ಒಮ್ಮೊಮ್ಮೆ ಭೂಮಿಗೆ ಇಳಿತೇವೆ. ಯಾಕೆ? ವಿಲಾಸದ ಕ್ರೀಡೆಗಾಗಿ ಭೂಮಿಗೆ ಇಳಿದು ನಮ್ಮ ಮನಸೋ ಇಚ್ಛೆ ತಿರುಗಾಟವನ್ನು ಕೈಗೊಳ್ಳುವರು. ನಮಗೆ ಎಷ್ಟು ಬೇಕೋ ಅಷ್ಟು ರೀತಿಯಲ್ಲಿ ಆಟವಾಡಿ ವಿಲಾಸವನ್ನಾಡಿ ಆ ಬಳಿಕ ದೇವಭೂಮಿಯನ್ನು ಸೇರುವುದು. ಅಲ್ಲವೇ? ಎಷ್ಟು ದಿವಸ ಆಯ್ತು ಭೂಮಿಗೆ ಇಳಿಯದೆ. ಈಗ ಮನಸ್ಸಿಗೆ ಒಂದು ರೀತಿಯ ಜಾಡ್ಯ. ಈಗ ನಾನು ಹೊರಟು ನಿಂತಿದ್ದೇನೆ, ನೀಗೇನು ಬರುವುದಕ್ಕೆ ಮನಸ್ಸುಂಟೇನೆ? ಜಾತಕ ಪಕ್ಷಿಯಾಗಿ ಕಾದು ಕುಳಿತವಳು ಇವಳಾಗ್ಲಿಂದ ಕಾಯುವುದು. ಎಂಬುದಾಗಿ ಕಾದು ಕುಳಿತಿದ್ದೆ ಅಲ್ಲ, ಈಗ ನಾನು ಹೊರಡದೇ ಇದ್ರೆ ನೀನೇ ಬಂದು ಹೇಳಲಿಕ್ಕಿತ್ತು, ಸ್ವಾಮಿ ಸ್ವಾಮಿ ನಾವು ಹೋಗುವಾನ ಅಲ್ಲ ಭೂಮಿಗೆ ಮುಖವನ್ನು ಇಟ್ಟುಕೊಂಡು ಬರ್ತಾ ಇದ್ದೆ. ಹೌದೌದೌದು, ಅರ್ಥೈಸಿಕೊಳ್ತಾ ಇದ್ರು. ಒಳ್ಳೇದು ಬಿಡು. ಈಗ ನಾವು ಇರುವರು ಮಾತ್ರವಲ್ಲ, ನೋಡು ವಿಲಾಸಿಯನ್ನೆಲ್ಲ ಸಿದ್ಧರಾಗಿದ್ದಾರೆ. ಅವರು ಮಾತ್ರ ಅಲ್ಲ, ಇವರು ಬೇಡವಾ? ಹಿಮ್ಮೇಳದವರ ಜೊತೆಯೆಲ್ಲ ಇಲ್ಲದೆ ಇದ್ರೆ ನಾವು ಆಟ ಆಡುವುದು ಹೇಗೆ? ನರ್ತನ, ಗಾಯನ ಎಲ್ಲವೂ ಜೊತೆ ಯಾಕೆ? ಹೂವಿಗೆ ಇಳಿಯೋಣ, ಇಳಿಯೋಣ, ಇಳಿಯೋಣ. ಶಶಿವದನಿಯರ ಕೂಡಿ ಗಂಗಾ ತಟಕೈ ನೋಡೆ ಗಂಗಾ ತಟಕೈ ಜಲಕೆ ಆಡುವ ಬಾರೆ ಸಖಿ ಜಲಜಾಕ್ಷಿ ಬಾ ಜಲಜಗಂಧಿನಿ ಬಾ ಜಲಜಾಕ್ಷಿ ಬಾ ಜಲಜಗಂಧಿನಿ ಬಾ ಜಲಜಾಕ್ಷಿ ಬಾ ಜಲಜಗಂಧಿನಿ ಬಾ ಜಲಕೇಳಿಯಾಡುವ ಬಾರೆ ಸಖಿ ಜಲಕೇಳಿಯಾಡುವ ಬಾರೆ ಸಖಿ ಜಲಕೇಳಿಯಾಡುವ ಬಾರೆ ಸಖಿ ಸಖಿ ಬಾರೆ ಸಖಿ ಬಾರೆ ಸಖಿ ಬಾರ ಬಾ 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 ಸಖಿ ಬಾ ಬಾ ಬಾ
Saki
ಸಂತೋಷಕ್ಕಾಗಿಯೇ ಇಷ್ಟು ಕುಣಿದದ್ದು. ಹೌದು. ಇಲ್ಲದೆ ಹೋದ್ರೆ ನಾನು ಕುಣಿಯುವವನು. ನಮ್ಮ ಹಿತಕ್ಕಾಗಿ ಇದ್ದವರು ನೀವು. ಹೌದೌದು. ಹೌದು. ದೇವಲೋಕದಲ್ಲಿ ರಂಭಾದಿ ತರುಣಿಯರ ನರ್ತನವನ್ನು ಕಂಡವರು, ನರ್ತನವನ್ನು ಕಾಣುತ್ತಾ ಮೈಮರೆಯುವು. ಹಾಗೆಂದು ನಾವು ಕುಣಿದವರಲ್ಲ. ಹಾಗೆಂದು ಗಂಧರ್ವರಿಗೆ ಗೊತ್ತಿಲ್ವೋ ಅಂತ ಹೇಳಿದ್ರೆ ಗೊತ್ತಿಲ್ಲದದ್ದು ಯಾವುದೂ ಇಲ್ಲ, ಯಾವುದೂ ಇಲ್ಲ, ಎಲ್ಲವನ್ನು ಕರಗತಗೊಳಿಸಿದವರು. ಹೌದು. ಅಂತದ್ರಲ್ಲಿ ಬೇಕಾದ ಸಂದರ್ಭದಲ್ಲಿ ಉಪಯೋಗ ಮಾಡುವರು. ನಿಜ. ಓಯ್, ನೋಡಿದೀರೆ ಏನು? ಬಂದು ಸೇರಿದ್ದೆಲ್ಲಿಗೆ? ಯಾವ ಜಾಗ ಇದು? ಯಾವುದು? ಗಂಗಾ ನದಿಯ ತಟ. ನೋಡಂತೆ ಸುತ್ತಲೂ ನಿಬಿಡವಾಗಿ ಬೆಳೆದಂತಹ ವೃಕ್ಷರಾಜಿಗಳು ನಮ್ಮನ್ನು ಕೈ ಬೀಸಿ ಕರೀತಾ ಉಂಟು. ಬನ್ನಿ 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 ಎಂಬುದು. ಹೌದು ಹೌದು. ಲತೆಗಳ ಲಾವಣ್ಯ ಲಹರಿ, ಕೋಗಿಲೆಯ ಮಂಗಳದ ಸ್ವರ, ನವಿಲುಗಳ ನವನಾಟ್ಯ ರಂಗ, ಹೆಚ್ಚೇಕೆ ಆ ಹರಿಯುವ ನದಿಯ ಕಲಕಲ ನಿನಾದ, ಕರ್ಣಗಳಿಗೆ ಇಂಪಾದ ಧ್ವನಿ, ಇದನ್ನೆಲ್ಲ ಕೇಳುತ್ತಾ 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 ಇದ್ದ ಹಾಗೆ ನನಗೇನು ಭಾಸವಾಯಿತು ಗೊತ್ತೇ? ಸ್ವರ್ಗಲೋಕ ಬಿಡುವ. ಹೌದು, ಒಂದೊಮ್ಮೆಗೆ ಹಾಗೆ ಭಾಸವಾಗುತ್ತದೆ. ಹೌದು, ಪರಿವರ್ತನಶೀಲ ಪ್ರಪಂಚ ಇದು. ನಿತ್ಯ ನೂತನವಾಗಿ ಕಂಗೊಳಿಸುತ್ತಾ ಇರ್ತದೆ. ಹಾಗಾಗಿ ಬದಲಾವಣೆಗಳನ್ನು ಕಂಡವರು ನಾವು ಅಲ್ಲ. ಈಗ ನಾನು ಇಷ್ಟೆಲ್ಲ ವರ್ಣಿಸಿದೆ, ನೀನು ಸ್ವಲ್ಪ ಈ ಪ್ರಕೃತಿಯ ಬಗ್ಗೆ ಏನಾದ್ರೂ? ಆ ಆಕಾಶವನ್ನು ನೋಡುವಾಗ ಏನು ಹೊಳೆಯುತ್ತಾ ಇದೆ? ಏನು? ಆ ಚತುರ ಶಿಲ್ಪಿ ಒಬ್ಬ ವೃಕ್ಷವನ್ನು ನಿರ್ಮಿಸಿ ಆ ಆಕಾಶವು ಕಳಚಿ ಬೀಳದಂತೆ ಆ ವೃಕ್ಷವನ್ನು ಅಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಭಾಸವಾಗುತ್ತಾ ಇದೆ. ಹಸಿರು ಮಾತೆಯನ್ನು ನೋಡುವಾಗ ಈ ಪರಿಸರದ ಮಾತೆ ತನ್ನ ಸೀರೆಯ ಸೆರಗನ್ನು ಹಾಸಿದಂತೆ ಹಚ್ಚು ಹಸಿರಾದಂತಹ ಈ ಪೈರುಗಳನ್ನು ನೋಡುವಾಗ ಕುಣಿದಾಡಬೇಕು, ಮತ್ತಷ್ಟು ಆಟವಾಡಬೇಕು ಎಂಬುದಾಗಿ ಮನವಾಗುತ್ತಾ ಇದೆ. ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ, ಹೂವ ನುಟ್ಟಿವೆ ಮರಗಳು, ಚೈತ್ರ ಯಾತ್ರೆಗೆ ಹೊರಟು ನಿಂತಿವೆ 100 ಚೆಲುವಿನ ರಥಗಳು, ಕಾಮರತಿಯರು ಬಂದು ಹಾಡುವ ರಾಸ ಲೀಲಾಪಥಗಳು. ಪವನನ ಪವನವೋ ಅಲ್ಲ, ವಸಂತನ ವಿಹಾರ ಕ್ಷೇತ್ರವೋ. ವಸಂತ? ಹೌದೌದು, ಬಂದಿದ್ದಾನ. ವಸಂತ ಬರ್ತಾರೆ. ಬರದೇ ಇದ್ರ ಇಷ್ಟು ತಂಗಾಳಿ ಬೀಸುವುದು ಹೇಗೆ? ಅದರಲ್ಲಿ ವಿಶೇಷ ಏನು ಬಲ್ಲಯ್ಯ? ಏನು? ರಾತ್ರಿಯ ಕಾಲ. ರಾತ್ರಿಯ ಕಾಲದಲ್ಲಿಯೂ ಗಾಳಿ ಬೀಸಿ ಬರ್ತಾ ಉಂಟು. ಬೀಸಿ ಬರುವಾಗ ಇನ್ನು ಆಡುವ, ಮತ್ತು ಆಡುವ, ಮಗದಷ್ಟು ಆಡುವ. ಈ ಬಾರೆ 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 ಆಟ ಸತಿ ನಗುತ್ತಂದಳ ಕಡೆಗೆ
ಆಟ ಸಾಕು ಇನ್ನು. ಏ ಇಷ್ಟು ಬೇಗ ಮುಗಿಸಿದ್ರೆ ಆಗ್ಲಿಕ್ಕಿಲ್ಲ. ಮುಚ್ಚಿದ್ರೆ ಹಾ. ಎಲ್ಲವನ್ನು ಮುಚ್ಚಿ. ಏ, ಯಾಕೆ ಯಾಕೆ ಹಾ, ಯಾಕೆ ಮುಚ್ಚುದೇ? ಕಾರಣ ಉಂಟು. ಹಾ. ಜಲಕೆಯಲ್ಲಿ ಆಡುವುದಕ್ಕೆ ಬಂದವರು ಹೌದು. ರಾತ್ರಿಯ ಕಾಲ ಹಾ. ಸಂಚಾರ ಮಾಡುವುದಕ್ಕೆ ಯಾರೂ ಇರುವುದಿಲ್ಲ ಇಲ್ಲಿ ಎಂಬುದಾಗಿ ಯಾರು ಭಾವಿಸಿ- ಬರುವುದೇ ಇಲ್ಲ. ಆದರೆ ಈ ಸಮಯದಲ್ಲಿ ಹಾ. ಗಮನವಿಟ್ಟು ನೋಡಿ ಅಂತೆ ಏನು ತುಸು ದೂರದಲ್ಲಿ ತುಸು ದೂರದಲ್ಲಿ? ಯಾರೋ ಸಂಚರಿಸುತ್ತಿರುವಂತಹ ಆ ಸನ್ನಿವೇಶವನ್ನು ನಾನು ಕಂಡೆ. ಹಾ. ಕೈಯಲ್ಲಿ ಬೆಳಕು ಇದೆ, ಹಾ. ಇತ್ತ ಕಡೆಗೆ ಬರುತ್ತಾ ಇದ್ದಾರೆ ಎಂಬುದಾಗಿ ಭಾಸವಾಗುತ್ತಾ ಇದೆ. ಯಾರೋ ಪರಪುರುಷರು ಬರುವಾಗ ಹಾ. ಮಾನಿನಿಮಣಿಯಾದಂತಹ ನಾವುಗಳು ಮಾನ ರಕ್ಷಣೆ ಮಾಡುವುದು ನಮ್ಮ ಧರ್ಮವಾಗಿದೆ. ಹೌದು. ಆಟ ಆಡುವುದು ಬೇಡ ಸ್ವಾಮಿ, ಸಾಕು ಸ್ವಾಮಿ. ದೇವತೆಲ್ಲರೂ ಸಾಕು ಸಾಕು ಸ್ವಾಮಿ. ನಿಮಗೆ ಆಟ ಸಾಕು ಅಂತ ಆದದ್ದು ಯಾಕೆ? ಅವರು ಬರುತ್ತಾ ಇದ್ದಾರಲ್ಲ ನಮ್ಮ ಕಡೆಗೆ. ನಿಮಗೆ ಜನ ಬಂದ್ರೆ ನಿಮಗೆ ಆಗುವುದಿಲ್ಲ. ಇಲ್ಲ, ಆಗುವುದಿಲ್ಲ. ನಿಮಗೆ ಅಂತ ಅಲ್ಲ, ಹಾ. ಯಾರು ಬರದ ಜಾಗ ಎನ್ನುವುದಾಗಿ ಈ ಜಾಗವನ್ನು ಆರಿಸಿತು. ಯಾಕಂದ್ರ ಹಾ. ನಾವು ಗಂಧರ್ವ ರಾಕ್ಷಸರಿದ್ದೇವೆ. ಮಾನವರಿಗೆ, ಆ. ರಾಕ್ಷಸರಿಗೆ, ಗಂಧರ್ವರಿಗೆ ಆ. ತಿರುಗಾಟ ಮಾಡುವುದಕ್ಕೆ ಒಂದು ಅವಧಿ ಅಂತ ಉಂಟು. ನಿಜ. ಆ ಅವಧಿಯಲ್ಲೇ ಆ. ಅವರು ಸಂಚಾರವನ್ನು ಮಾಡಬೇಕು. ಆ ಅವಧಿಯನ್ನು ಮೀರಿ ಸಂಚಾರವನ್ನು ಮಾಡಿದ್ರು ಅಂತ ಆದ್ರೆ ಆ. ಅದು ನಿಷಿದ್ಧ. ಅದನ್ನು ಯಾರಿಗೂ ಕೇಳಬಹುದು. ಹೌದು, ಇದು ರಾತ್ರಿಯ ಕಾಲ, ನಿಜ. ಮಾನವರಿಗೆ ಸಂಚಾರಕ್ಕೆ ನಿಷಿದ್ಧವಿರುವ ಜಾಗ. ಬೇಕಿತ್ತು. ಅಂತದ್ರಲ್ಲಿ ಇವರು ಬಂದಿದ್ದಾರೆ ಅಂತ ಆದ್ರೆ ಆ. ಓಹೋ, ಅವರ ಅದಟುತನವೇ ಇರಬೇಕು. ಅವರ ಅದಟುತನ ಉಂಟು ಅಂತ ಆದ್ರೆ ನಾವು ಗಂಧರ್ವ ಲೋಕದವರು, ಹೌದು. ನಾವು ಸಾಮಾನ್ಯರ ಕೇಳುವಂತಹ ಆ. ಹೊಣೆಗಾರಿಕೆ ಉಳ್ಳವರು. ಹೌದು. ಹಾಗಾಗಿ ತಡ ಮಾಡುವುದಲ್ಲ, ಬರ್ತಾ ಇದ್ದಾರಲ್ಲ ಅವರಿಗೆ ಈಗ ನೀರು ಮಗಲಿಂದು ಶರಗ ಇಲ್ಲಿಗೆ ಬರ್ತಾರೆ ಅಂತ ಆದ್ರೆ ನಮ್ಮ ಕಡೆಗೆ ಬರ್ತಾ ಇದ್ದಾರೆ. ಅವರನ್ನು ತಡಿಲೇಬೇಕಲ್ಲ. ಹೇಗೆ? ಬರುವಾಗಲೇ ಆಯುಧ ಪಾಡಿಗಳಾಗಿಯೇ ಬಂದಿದ್ದೇವೆ. ಆ. ನನ್ನಲ್ಲಿರುವಂತಹ ಅಸ್ತ್ರಗಳನ್ನು ಒಂದೊಂದಾಗಿ ಅವರ ಮೇಲೆ ಪ್ರಯೋಗಿಸ್ತೇವೆ. ರಾತ್ರಿ ಸಮಯದಲ್ಲಿ ಹೋಗುತ್ತಿರುವಂತಹ ಸಂದರ್ಭಕ್ಕೆ ಮುಂದಿನಿಂದ ನಾವಿದ್ದೆವು. ಹೋಗುವುದಕ್ಕೆ ದಾರಿ ಕಾಣಬೇಕೆಂಬಂತ ಉದ್ದೇಶದಿಂದ ಅಗ್ನಿಯನ್ನು ಕೈಯಲ್ಲಿ ಹಿಡಿದು ನಾವು ಮುಂದುವರಿದಂತಹ ಸಂದರ್ಭಕ್ಕೆ ಏನಿದು ಮುಖವಾಗಿ ಶರ ನನ್ನತ್ತ ಬರ್ತಾ ಇದೆ. ಏನು ಮಾಡುದು ಹೇಳಿ? ಪಾರ್ಥನ ಕೈಯಲ್ಲಿ ಆಯುಧ ಇಡ್ತಾ ಇದ್ರೆ ಈ ಕ್ಷಣವೇ ಯಾವ ಜಾಗದಿಂದ ಬರ್ತಾ ಇದೆಯೋ ಅದೇ ಜಾಗಕ್ಕೆ ಗುರಿ ಇಡ್ತಾ ಇದೆ. ಹಾಗಂತ ಆಯುಧ ಇಲ್ಲ ಅಂತ ಆಲೋಚನೆ ಮಾಡುದಲ್ಲ, ಇದೆಲ್ಲ ಕೈಯಲ್ಲಿ ಕಾಣುವ Thank you.
ಮಾಡಿಕೊಂಡಂತ ಪಾರ್ಥನಿಗೆ ದೊಡ್ಡ ವಿಷಯವೇ ಅಲ್ಲ. ದಾರಿ ಕಾಣುವುದಕ್ಕಾಗಿ ಹಿಡ್ಕೊಂಡಂತಹ ಈ ಅಗ್ನಿ, ಇದಕ್ಕೆ ಅಗ್ನಿ ಮಂತ್ರವನ್ನ ಪಠಿಸುತ್ತಾ ಇದನ್ನ ಶರವನ್ನಾಗಿಸಿ ಯಾವ ಜಾಗದಿಂದ ಬಂದಿದ್ದ ಅದೇ ಜಾಗಕ್ಕೆ ಪ್ರಯಾಣಿಸ್ತೇನೆ. ಉಳಿದಿರುವ ಪ್ರಿಯ ಸಹಿಸದೆ ನಡುಗುತ್ತ ಪ್ರೀತಿಯಲಿ ಹುಡುಕಿದೆ ನಾವ ಮಗಾತ್ಮನೋ ಹಿರಿಯರಿಗೆ ಡುಗ ಎಸಗಿದೆ ಎನ್ನುತ್ತ ಪ್ರೀತಿಯಲಿ ಮೀನಾಕ್ಷಿ, ಏನೇ ಇದು, ಏನೇ ಇದು? ಗುಂಪುಕವಾಗಿ ಬಾಳ ಪ್ರಯೋಗ ಮಾಡಿದ್ರ ಯಾವುದೋ ಒಂದು ಅಗ್ನಿ ನಮ್ಮನ್ನು ದಹಿಸುವುದಕ್ಕೆ ಬರ್ತಾ ಇದೆ. ಇಲ್ಲ ಇಲ್ಲ, ಇದು ನಮ್ಮನ್ನು ಸುಡದೆ ಬಿಡುವುದಿಲ್ಲ. ಶಿವನೇ, ಯಾಕಿಂತಹ ಬುದ್ಧಿ ನನ್ನ ಪಾಲಿಗೆ ಬಂದದಾಗಿತ್ತು. ಸಾಮಾನ್ಯ ಮಾನವರೆನ್ನುವ ಕಾರಣಕ್ಕಾಗಿ ಅವರ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದೆ. ಆದರೆ ಅಗ್ನಿಶರ ವಿದ್ಯೆಯನ್ನು ಬಲ್ಲವರಿದ್ದಾರೆ. ಯಾರಿರ್ಬೋದು ಇವರು? ಯೋಚನೆಯನ್ನು ಮಾಡಿದೆವು ಅಂತಾದ್ರೆ ಇವರು ಪಾಂಡುಪುತ್ರರಲ್ವೇರೆ, ಪಾಂಡುಪುತ್ರರಲ್ವೇ? ಪಾಂಡವರು ಈ ಅಗ್ನಿಶರ ಹೇಗೆ ಹೌದು, ಇಂದ್ರರ ಗುರುಗಳಾದ ಬೃಹಸ್ಪತಿ ಆಚಾರ್ಯರಿಂದ ಭಾರದ್ವಾಜರಿಗೆ ಬಂದ ಶರ, ಅವರಿಂದ ಅಗ್ನಿವೈಶ್ಯರಿಗೆ ಪ್ರದತ್ತವಾದ ಶರ, ಅವರ ಬಳಿಕ ದ್ರೋಣಾಚಾರ್ಯರು ಕರಗತಗೊಳಿಸಿದ ಶರ. ಹಾಗಾದ್ರೆ ಅವರಿಂದ ಬಂದದ್ದು ಯಾರೀಗ? ಮಧ್ಯಮ ಪಾಂಡವ ಪಾರ್ಥರಿಗೆ. ಅದನ್ನೇ ಪ್ರಯೋಗಿಸಿದ್ದಾರೆ ಅಂತಾದ್ರೆ ಇನ್ನು ಉಳಿಗಾಲ ಇಲ್ಲ, ಬದುಕುವುದಕ್ಕಿಲ್ಲ. ಓಡು ಓಡು. ಏನಮ್ಮ? ಅಗ್ನಿಅಸ್ತ್ರವನ್ನು ಪ್ರಯೋಗಿಸಿ ನನ್ನ ಗಂಡನನ್ನು ನೋವುವುದಕ್ಕೆ ಅದು ಬರುತ್ತಾ ಇದೆ. ಈ ಸಮಯದಲ್ಲಿ ಪತಿವ್ರತೆಯರಾದಂತಹ ನಮ್ಮ ಮಾಂಗಲ್ಯ ಭಾಗ್ಯವನ್ನು ನಿಮ್ಮಲ್ಲಿ ಬೇಡುತ್ತಾ ಇದ್ದೇನೆ, ಬೇಡುತ್ತಾ ಇದ್ದೇನೆ. ಸಮಾಧಾನ, ತಾಳ್ಮೆ ತಂದುಕೋ ಅರ್ಜುನ. ಆರ್ತರನ್ನು ರಕ್ಷಿಸುವುದು ಕ್ಷತ್ರಿಯರಿಗೆ ಭೂಷಣ, ಮಾನವ ಧರ್ಮ. ಒಮ್ಮೆ ಶಮನ ಮಾಡು ಅರ್ಜುನ. ಅಣ್ಣ, ಪ್ರಯೋಗಿಸಿದಂತಹ ಅಗ್ನಿ ಅಸ್ತ್ರ ಇನ್ನು ನೋಡು ಉರಿಯುತ್ತಲೇ ಉಂಟು. ಹೌದು, ಅದನ್ನು ಉಪಶಮನ ಮಾಡಬೇಕು. ಉಪಶಮನ. ಹಾಗಾಗಿ ಇದೋ ಮಾಡುತ್ತೇನೆ. ಮಹಾತ್ಮ ಮಹಾತ್ಮ ವೀರಪಾರ್ಥನೇ ನಿನ್ನ ಶೂರತ್ವಮಿಚ್ಛಿಗೆ ಹಳ್ಳಿರೆ
ರಣದಿ ಬೋಧಿಸುವೆನು ವೀರಪಾರ್ಥನೇ. ಅಯ್ಯ ಮಹಾನುಭಾವ, ನೀನು ವೀರಪಾರ್ಥ. ಪ್ರತಾದೇವಿ 5 ಮಕ್ಕಳಿಗೆ ಜನ್ಮವನ್ನು ಕೊಟ್ಟರು. ಪಾರ್ಥ ಎನ್ನುವ ನೆಗಲ್ತೆಯ ಪಾತ್ರರಾದವರಿ ನೀನು ಧೀರನೆನ್ನುವುದು ಈಗ ನನ್ನ ಮುಂದೆಯೂ ಸ್ಥಾಪಿಸಲ್ಪಟ್ಟಿತಯ್ಯ. ಅಗ್ನಿಶರದ ಮುಖೇನವಾಗಿ ನನ್ನನ್ನೇ ಕಾರುಗಡಿಸಿದೆ. ನಾವು ಯಾರಿಗೂ ಹೆದರುವವರಲ್ಲ, ಯಾರಲ್ಲಿಯೂ ಯಾರಿಂದಲೂ ನಮ್ಮ ಹೃದಯದಲ್ಲಿ ಭೀತಿಯ ಬೀಜವನ್ನು ಬಿತ್ತುವುದಕ್ಕೆ ಸಾಧ್ಯವೇ ಇಲ್ಲ. ಅಂತದ್ರಲ್ಲಿ ನಮಗೆ ಭಯವನ್ನು ಹುಟ್ಟಿಸಿದ್ದಿ ಅಂತಾದ್ರೆ ಬಳಿರ ನೀನು ಧೀರನೆನ್ನುವುದು ಸ್ಪಷ್ಟವಾಯಿತು. ನಿನ್ನ ಪರಾಕ್ರಮದ ಪರಾಕಾಷ್ಠತೆಯನ್ನು ಕಂಡು ನನ್ನಲ್ಲಿರುವ ವಿಶೇಷವಾದ ವಿದ್ಯೆ ಅದು ಚಾಕ್ಷುಷಿ ವಿದ್ಯೆ. ಧರಣಿ 3ರಲ್ಲಿ ನೋಡಿದ್ರೆ ಅದು ದೇವಲೋಕದವರಿಗೆ ಮಾತ್ರ ಸೀಮಿತವಾದ ವಿದ್ಯೆ. ಆ ವಿದ್ಯೆ ಬಂದದ್ದು ಎಲ್ಲಿಂದ ಗೊತ್ತೇ? ಹಿಂದ ಮನುವಿನಿಂದಲಾಗಿ ಸೋಮನಿಗೆ ಬಂತು, ಸೋಮನಿಂದ ವಿಶ್ವವಸುವಿಗೆ ಬಂತು, ವಿಶ್ವವಸುವಿನಿಂದ ಪಡೆದವನ. ಅದನ್ನು ಅಷ್ಟು ಸುಲಭದಲ್ಲಿ ಪಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವಪ್ಪ. ಅದನ್ನು ಪಡೆಯಲೇಬೇಕು ಅಂತಾದ್ರೆ ಒಂಟಿ ಕಾಲಿನಲ್ಲಿ ನಿಂತು 6 ತಿಂಗಳುಗಳ ಕಾಲ ತಪಸ್ಸನ್ನಾಚರಿಸಬೇಕು. ತಪಸ್ಸನ್ನಾಚರಿಸುವುದರೊಂದಿಗೆ ಅದನ್ನು ಯಾರು ಹೇಳುತ್ತಾರೋ ಅವ ಪಠಿಸ್ತಲೇ ಇರಬೇಕು, ನಾವು ಶ್ರವಣ ಮಾಡುತ್ತಲೇ ಇರಬೇಕು. ಆದ್ರೆ ನಿನಗೆ ಅಂತಹ ಸಂದಿಗ್ಧತೆಯೇ ಇಲ್ಲ. ಯಾಕೆ? ಎಲ್ಲವನ್ನು ಪಡೆಯಬಲ್ಲವ ನೀನು. ಅಂದ್ರೆ ದ್ರೋಣಾಚಾರ್ಯರಿಂದ ಸರ್ವವನ್ನು ಕಲಿತ ನಿನಗೆ ಈ ಚಾಕ್ಷುಷಿಯನ್ನು ಕೊಡಬೇಕು ಅಂತಿದ್ದೇನೆ. ಪಡೆಯುವೆಯಾ ಗಂಧರ್ವ? ಎಳದ ಗಂಭೀರ ವಚನದಲ್ಲಿಯೇ ಜನಪನಂದನರಾಗಿ ಕೈಯೊಡ್ಡಿ ಪಡೆಯಲಿದು. ಜನಪನಂದನರಾಗಿ ಕೈಯೊಡ್ಡಿ ಪಡೆಯಲಿದು. ಅನುಚಿತವು ಕ್ಷಾತ್ರ ನೀತಿಗೆ ನಗೆ. ಅನುಚಿತವು ಕ್ಷಾತ್ರ ನೀತಿಗೆ ನಗೆ. ಕಲಿಪಾರ್ಥನಿಂದ ಅರ್ಜುನ, ನಾನು ಪ್ರಯೋಗಿಸಿದಂತಹ ಅಗ್ನಿಶರವನ್ನು ಕಂಡು ನೀನು ಹೆದರಿ ಓಡೋಡಿಕೊಂಡು ಬಂದು ಈ ಹೊತ್ತಿಗೆ ನಿನ್ನನ್ನು ಕಂಡು ನಾನು ಸೋತಿದ್ದೇನೆಂಬುದಾಗಿ ಹೇಳಿಕೊಂಡಿದ್ದೀಯ. ನಿಜವಪ್ಪ. ಹಾಗಂತ ನನ್ನ ಬಗ್ಗೆ ನೀನು ಚೆನ್ನಾಗಿ ತಿಳಿದವ. ಈ ಮೊದಲೇ ಪರೀಕ್ಷಾ ರಂಗದ ಮೂಲಕವಾಗಿ ಭುವನಕ್ಕೆ ಒಬ್ಬನೇ ವೀರ ಎಂಬುದಾಗಿ ನೆಗಲ್ತೆಯನ್ನು ಪಡೆದವ. ಭುವನೈಕ್ಯ ವೀರ ಯಾರು ಎಂಬುದಾಗಿ ಹೇಳಿದ್ರೆ ಅದು ಕಲಿಪಾರ್ಥ. ಎಲ್ಲರೂ ಕೊಂಡಾಡ್ತಾರೆ. ನಾನೇ ಸರಿ. ದ್ರೋಣಾಚಾರ್ಯರೇ ಹೇಳಿದ್ದಾರಲ್ಲ, ಪಾರ್ಥ ಏವ ಧನುರ್ಧರಃ. ನಿನ್ನಂತಹ ಧನುರ್ಧಾರಿಗಳು ಪ್ರಪಂಚದಲ್ಲೇ ಇಲ್ಲ. ನಮ್ಮ ಹಿರಿಯವರು ಹೇಳಿಕೊಟ್ಟಂತಹ ನೀತಿ ಏನೆಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವರು ನಾವು. ಯಾರೊಟ್ಟಿಗೆ ಯಾರಿಗಾದ್ರೂ ನಾವು ಕೈಯೊಡ್ಡುವವರಲ್ಲ. ಯಾಕೆಂದ್ರೆ ನಾಡನ್ನು ಆಳುವವರು ನಾವು, ಮತ್ತೊಬ್ಬರಿಗೆ ಕೊಡುವವರೇ ಹೊರತು ಮತ್ತೊಬ್ಬರಲ್ಲಿ ನಾವು ಬೇಡುವವರಲ್ಲ. ಹಾಗಂತ ನೀನು ಏನು ನನ್ನ ಕೈಯಿಂದಲೇ ಸೋತವನಿಂದ ನಾನು ಎಲ್ಲಿಯಾದ್ರೂ ಕೈ ಚಾಚಿ ಪಡ್ಕೊಂಡ್ರೆ ಅದು ಸರಿಯಾಗ್ತದೆ ಹೇಳು. ಕ್ಷತ್ರಿಯ ಧರ್ಮಕ್ಕೆ ಅದು ಭೂಷಣವೇ ಹೇಳು. ಹಾಗಾಗಿ
ಕೈ ಒಡ್ಡುವವ ಈ ಪಾರ್ಥ ಖಂಡಿತವಾಗಿ ಅಲ್ಲ. ಹೇ. ಹಾಗಾಗಿ ನನಗಿದು ಬೇಡ. ಭಾರತ ನೀ ಬೇಡ ಎನ್ನುವುದಾಗಿ ಹೇಳಿದ್ರು ಕೊಡದಿರುವುದಕ್ಕಾಗುವುದಿಲ್ಲ. ಯಾಕೆ? ಆ ವಿದ್ಯೆಯೇ ಹಾಗೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಒಂದು ವೇಳೆ ಉಪಯೋಗಿಸುವುದಕ್ಕೆ ಆಗಲಿಲ್ಲ, ಆತ ಕಾಪುರುಷರಾದ್ರೆ ಅಂದ್ರೆ ಪ್ರಯೋಜನವಿಲ್ಲದವ, ಯಾವುದೇ ಶಕ್ತಿ ಸಾಮರ್ಥ್ಯವಿಲ್ಲದವನಲ್ಲಿ ಅದು ಉಳಿಯುವುದೇ ಇಲ್ಲ. ಹಾಗಾಗಿ ಅದು ನನ್ನನ್ನು ಬಿಟ್ಟು ಹೋಗಲೇಬೇಕು. ಹೋಗಬೇಕು ಅಂತಾದ್ರೆ ಅದು ಅಪಾತ್ರರಿಗೆ ಹೋಗಬಾರದಲ್ಲ, ಪಾತ್ರತ್ವ ಉಳ್ಳವರಿಗೆ ಅದು ಸಿಗಲೇಬೇಕು. ಹಾಗಿರುವಾಗ ನೀ ಬೇಡ ಹೇಳುವುದು ಯಾಕೆ? ಅದು ಪಡೆಯುವುದು ಕ್ಷಾತ್ರೀಯ ಧರ್ಮಕ್ಕೆ ವಿರೋಧವಾಗುತ್ತದೆ. ನಾವು ಬೇಡುವವರಲ್ಲ, ಕೊಡುವವರು. ಅಯ್ಯ, ಈಗ ನನಗೆ ಕೊಡಬೇಕು ಅಂತ ಆಗಿದೆ, ನೀ ಬೇಡ ಅಂತ ಹೇಳುವೆ. ಈಗ ಒಂದು ಕೆಲಸ ಮಾಡುವ, ನಾವೊಂದು ಸ್ನೇಹಿತರಾದ್ರೆ ಹೇಗೆ? ಅಂದ್ರೆ ಯಾವ ರೀತಿಯ? ಈಗ ನಾನು ದೇವಲೋಕದವ, ನೀನೀಗ ಇಂದ್ರನ ಅನುಗ್ರಹದಿಂದ ಜನ್ಮ ತಾಳಿದವ. ಖಂಡಿತ. ಅಂದ್ರೆ ಸುರಪಜ. ನಮ್ಮಿರುವರು ಒಂದು ಸ್ನೇಹ ಭಾವದಿಂದ ಇದ್ರೆ, ಅಂದ್ರೆ ಒಂದು ವಿನಿಮಯ ಮಾಡಿಕೊಂಡ್ರೆ ಹೇಗೆ? ವಿನಿಮಯ ಯಾವ ರೀತಿಯಲ್ಲಿ? ಈಗ ನನ್ನಲ್ಲಿರುವ ಚಾಕ್ಷುಷಿ ವಿದ್ಯೆ ನಿನಗೆ ಕೊಡ್ತೇನೆ, ನಿನ್ನಲ್ಲಿ ವಿಶೇಷವಾದ ಅಗ್ನಿಶರ ಉಂಟಲ್ಲ, ಅದನ್ನು ನನಗೆ ಕೊಡುವೆಯಾ? ಅದಾದ್ರೆ ಆದಿತ್ತು. ಯಾಕೆಂದ್ರೆ ಕೇವಲ ನಾನು ಬೇಡುವುದಲ್ಲ ಅಲ್ಲ, ಇದು ವಿನಿಮಯ ಮಾಡು. ಖಂಡಿತ. ಹ. ನಾನು ಕೊಟ್ಟು ಹ. ನಿನ್ನಿಂದ ಪಡ್ಕೊಳ್ಳುದಾ, ಅದಲ್ಲ ನೀನು ಕೊಟ್ಟು ನಾನು ಕೊಡುದಾ? ಹಾಗಾಗಿ ಹ. ಒಪ್ಪಿಗೆ ಇದೆ ನನ್ನದು. ದೇವಭೂಮಿಯವರಾದ ನಾವು ನಿಮಗೆ ಕೊಡ್ತೇವೆ. ಇಲ್ಲಿ ಬಾ. ಈ ಚಾಕ್ಷುಷಿ ವಿದ್ಯೆ ಎನ್ನುವುದು ವಿಶೇಷವಾದ ವಿದ್ಯೆ. ಈ ವಿದ್ಯೆಯಿಂದ ಯಾವುದೇ ಸೂಕ್ಷ್ಮತರವಾದ ವಿಚಾರಗಳನ್ನು ಗ್ರಹಿಸಬಹುದು. ನೀನು ಇಲ್ಲೇ ನಿಂತು ಇನ್ನೊಂದು ಲೋಕದಲ್ಲಿ ಏನು ನಡೀತದೆ ಅದನ್ನು ತಿಳಿಯುವುದಕ್ಕಾಗುತ್ತದೆ. ಅಷ್ಟೇ ಅಲ್ಲ, ಸೂಕ್ಷ್ಮವಾಗಿ ಒಂದು ವಸ್ತು ಇರ್ತದೆ, ಅದು ಸಾಮಾನ್ಯರ ಕಣ್ಣಿಗೆ ಕಾಣುವುದಿಲ್ಲ ಅಂತ ಆದ್ರೂ ಈ ವಿದ್ಯೆ ಮುಖೇನ ಅದನ್ನು ಬೃಹತ್ತಾಗಿಸಬಹುದು. ಅದು ಆ ವಿದ್ಯೆ ಗೊತ್ತಿರುವವರಿಗೆ ಮಾತ್ರ. ಒಂದು ಬೃಹತ್ತಾಗಿ ಬೆಳೆದಿರ್ತಾರೆ ಪರ್ವತ. ಇಲ್ಲಿಂದಲೇ ಅರ್ಥವಾಗ್ತದೆ ನಮಗೆ. ಹ ಸೂಕ್ಷ್ಮವಾದಂತ ವಸ್ತುವನ್ನು ಹ ಬೃಹತ್ತಾಗಿ ಕಾಣುವುದಕ್ಕೆ ಸಾಧ್ಯ ಉಂಟು ಎಂಬುದನ್ನು ಹ. ನೀನು ಲೋಕಮುಖಕ್ಕೆ ಇಲ್ಲಿಂದಲೇ ತೋರಿಸಿಕೊಟ್ಟಿದ್ಯಾ. ಹೌದು. ಇನ್ನು ಎಲ್ಲಿಯಾದರೂ ಹ ಮುಂದಿನ ಕಾಲದಲ್ಲಿ ಇಂಥದ್ದನ್ನು ಯಾರಾದ್ರೂ ಮಾಡಿದ್ರೆ ಹ. ಅದಕ್ಕೆ ಕಾರ್ಯಸ್ಥಾನದಲ್ಲಿ ನೀನೇ ಆಗ್ತದೆ ಅಂದ್ರೆ ನಿನಗೆ ಬಂದ ಮೇಲೆ ಇದು ನನಗೆ ಹೇಳಿ. ಹೌದು. ಖಂಡಿತ. ಮಾತ್ರವಲ್ಲ, ಹ. ಬೃಹತ್ತಾಗಿ ಬೆಳೆದ ಒಂದು ಪರ್ವತ ಇರ್ತದೆ. ಪರ್ವತಾರೋಹಣ ಮಾಡುವುದು ಹೇಗಪ್ಪ, ಅದರಲ್ಲಿ ಏನು ಉಂಟಪ್ಪ ಎನ್ನುವುದಾಗಿ ನೀವು ತಿಳಿಬೇಕೆನ್ನುವಂತಹ ಜಿಜ್ಞಾಸ ಎಳೀತದೆ. ಅದನ್ನು ಹತ್ತಿ ತಿಳಿಯುವಷ್ಟು ವ್ಯವಧಾನ ನಿನಗಿರುವುದಿಲ್ಲ. ಆಗ ಈ ವಿದ್ಯೆಯನ್ನು ಉಪಯೋಗಿಸಿ ಸೂಕ್ಷ್ಮವಾಗಿ ಅಲ್ಲೇನಿದೆ ಎನ್ನುವುದನ್ನು ತಿಳಿಯುವುದಕ್ಕಾಗುತ್ತದೆ. ಗೊತ್ತಾಯ್ತು. ಆ ದೂರದಲ್ಲಿ ಏನುಂಟೆಂಬುದನ್ನು ನೋಡುವುದು ಹ. ಇಲ್ಲಿಂದಲೇ ಸಾಧ್ಯ ನಮಗೆ. ಹೌದು. ಆ ವಿದ್ಯೆ ಒಂದು ಉಂಟು, ಹ. ಅದು ಕೂಡ ಇಲ್ಲಿಂದಲೇ ಪ್ರಾರಂಭ ಆಗ್ಬೇಕು. ಇದು ಅದನ್ನು ಉಪದೇಶಿಸ್ತೇನೆ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಇದು ಅಗ್ನಿಶರವನ್ನು ಯಾವ ರೀತಿ ಉಪಯೋಗಿಸುವುದಂತ ಹೇಳಿದ್ದೇನೆ. ಸಂತೋಷವಾಯಿತು. ಇನ್ನೊಂದಿದೆ, ರಾತ್ರಿ ಕಾಲದಲ್ಲಿ ನೀವು ಸಂಚಾರ ಮಾಡಬಾರದು ಎನ್ನುವುದಾಗಿ ಆಗಲೇ ಹೇಳಿದೆ. ಅದು ಕ್ಷತ್ರಿಯರಿಗೆ ಅನುಚಿತ. ಹಾಗಾದ್ರೆ ಉಚಿತ ಯಾರಿಗೆ? ಬ್ರಾಹ್ಮಣರಾದವರು ರಾತ್ರಿಯ ಕಾಲದಲ್ಲಾದ್ರೂ ಸಂಚಾರ ಮಾಡಬಹುದು. ಯಾಕೆ? ವೇದ ಪಾರಂಗತರು. ಕ್ಷತ್ರಿಯರಾದವರು ರಾತ್ರಿಯ ಕಾಲ ಸಂಚಾರ ಮಾಡಬೇಕಾದ ಪ್ರಮೇಯ ಬಂದೊದಗಿದ್ರೆ ಅವರು ಆ ಕಾಲದಲ್ಲಿ ಹೇಗೆ ಸಂಚಾರ ಮಾಡುವುದು? ಬ್ರಾಹ್ಮಣೋತ್ತಮನನ್ನು ಮುಂದೆ ಇರಿಸಿಕೊಂಡು ಅವರು ನಡೆದಾಡಬೇಕಾಗುತ್ತದೆ. ಈ ಬ್ರಾಹ್ಮಣರಿಗೆ ಸಂಚಾರ ಮಾಡುವುದಕ್ಕೆ ಯಾಕೆ ಅವಕಾಶ ಬಲ್ಲೆಯ? ಈ ರಾತ್ರಿಯ ಕಾಲದಲ್ಲಿ ನಮ್ಮಂತಹ ಗಂಧರ್ವರಿಗೆ, ರಾಕ್ಷಸರಿಗೆಲ್ಲ ಬಲ ಹೆಚ್ಚು. ಈ ಬಲವನ್ನು ಕುಗ್ಗಿಸಬೇಕು ಅಂತಾದ್ರೆ ಅದು ಮಂತ್ರಗಳಿಂದ ಮಾತ್ರ ಸಾಧ್ಯವಾಗುತ್ತದೆ. ಅಂತಹ ಮಂತ್ರವನ್ನು ಬಲ್ಲವರು ಬ್ರಾಹ್ಮಣೋತ್ತಮರಿದ್ದಾರೆ. ದುಷ್ಟರನ್ನು ವಧೆ ಮಾಡಬೇಕಾದ್ರೆ ನಮ್ಮ ಜೊತೆಗೆ ಬ್ರಾಹ್ಮಣರು ಬೇಕಂತ ಹೇಳುವುದು. ಅವರ ಸಹಾಯ ಇಲ್ಲದೆ ಯಾವುದನ್ನು ಮಾಡುವುದಕ್ಕಾಗುವುದಿಲ್ಲ. ಈಗ ನೀವು ಐವರು, ಮಾತೆ ಕುಂತಿಯೂ ಇರುವುದು, ಬ್ರಾಹ್ಮಣರಿದ್ದಾರಾ? ಇಲ್ಲ, ಇಲ್ಲ. ಯಾರೂ ಇಲ್ಲ. ಹಾಗಾಗಿ ನಿಮಗೊಬ್ಬರು ಪುರೋಹಿತರ ಅವಶ್ಯಕತೆಯೂ ಇದೆ. ಇಲ್ಲೇ ಬಳಿಯಲ್ಲಿ ಧೌಮ್ಯರೆನ್ನುವಂತಹ ಮಹಾಮುನಿಗಳಿದ್ದಾರೆ. ಅವರ ಬಳಿ ಸಾರಿ ಅವರನ್ನು ನಿಮ್ಮ ಪುರೋಹಿತರನ್ನಾಗಿಸಿ ಅವರ ಜೊತೆಗೆ ಇದ್ದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬೇಕೋ ಎಲ್ಲವನ್ನು ಪಡೆದುಕೊಳ್ಳಿ. ಪಾರ್ಥ, ಈಗ ನಾನೇನು ಇಲ್ಲಿವರೆಗೆ ಬಂದೆ, ಅಂಗಾರಪರ್ಣನೆನ್ನುವಾಗ ನನಗೆ ಹೆಸರು. ಆ ಹೆಸರಿಗೆ ನಾನು ಸರಿಯಾದ ಜನವೇ ಅಲ್ಲ. ಅಂಗಾರಪರ್ಣ ಅಂದ್ರೆ ಏನು? ಕೆಂಡದಂತಿರುವ ಎಲೆ. ಈಗ ಕೆಂಡ ಮುಟ್ಟಿದ್ರೆ ಏನಾಗುತ್ತದೆ? ಇನ್ನೊಬ್ಬರನ್ನು ಸುಡುತ್ತದೆ. ಈಗ ಇವನನ್ನೇ ಏನು ಮಾಡ್ಲಿಕ್ಕೆ ಆಗಿಲ್ಲ, ಇನ್ನು ಉಳಿದವರು ನಾನೇನು ಮಾಡ್ಲಿಕ್ಕೆ ಆಗ್ತದೆ? ಅಂಗಾರಪರ್ಣ ಕೆಲಸ ಏನು ಕಡಿಮೆ ಆಗ್ಲಿಕ್ಕಿಲ್ಲ. ಅಲ್ಲ, ಅಂಗಾರಪರ್ಣ ಕೆಲಸವೇ ಇಲ್ಲ. ಇನ್ನು ನಿನ್ನಿಂದ ಸಾಧ್ಯ.
ಪ್ರಯೋಗಿಸುವಂತ ಅಸ್ತ್ರವನ್ನು ಯಾವುದಾಗದು ನಮಗೆ ಅನುಗ್ರಹವಾಗಿದೆಯಲ್ಲ. ಆದರೆ ಒಂದು ಆ ಹೆಸರೇ ಬೇಡ. ನನ್ನಲ್ಲಿರೋದು ವಿಶೇಷವಾದ ಒಂದು ರಥ ಇತ್ತು. ಆದ್ದರಿಂದ ಚಿತ್ರರಥ ಎನ್ನುವ ಹಾಗೆ ನನಗೆ ಹೆಸರಿತ್ತು. ಅದನ್ನು ಇವ ಸುಟ್ಟಾಗಿದೆ. ಆಗಿಂದ ಹೊಸತಾಗಿ ನಿರ್ಮಿಸುವ ಚಮತ್ಕಾರವನ್ನು ನಾನು ಬಲ್ಲವನಿದ್ದೇನೆ. ಗುಮ್ಮಿನಾಸಿ ಒಂದು ಹೊಸ ರಥವನ್ನು ನಿರ್ಮಿಸಿ ನಾವು ಇರುವರು ದೇವಭೂಮಿಯನ್ನು ಸೇರುವ. ನೀವು ಹೊರಟಂತಹ ಕಾರ್ಯ ಆ ಭಗವಂತ ನಡೆಸಿಕೊಡಲಿ. ಈಗ ಬಾ, ಹೀಗೆ ಬಾ. ಅರ್ಜುನ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವೆಂದು ನಂಬಿದವರು ನಾವು. ಆದರೆ ಈ ಕಾಲದಲ್ಲಿ ಮೇಲುಲೋಕವಾಸಿಗಳಾದಂತ ಅವರಿಗೆ ಉಪಕಾರ ಮಾಡುವಂತ ಆ ಮಹಾಭಾಗ್ಯ ನಮ್ಮ ಪಾಲಿಗೆ ಒದಗಿದಂತಾದರೆ ಪಾಂಡವರ ಜೀವನಕ್ಕೆ ಪುಣ್ಯ ಸಂಪಾದನೆಯಾಗಿದೆ ಎನ್ನುವುದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಿದೆ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕೆನ್ನುವ ಉದ್ದೇಶದಿಂದ ಆ ಗಂಧರ್ವರು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಇದು ಸಂತೋಷ ವಿಚಾರ. ಆದ್ರೆ ಒಂದು ವರ್ತಮಾನ ಬಂತಲ್ಲ, ಬೇರೆ ಹೌದಲ್ಲ, ವರ್ತಮಾನ ಬೇರೇನೂ ಅಲ್ಲ. ಅಲ್ಲಿ ಪಾಂಚಾಲ ದೇಶದಲ್ಲಿ ದ್ರುಪದ ರಾಯರು ಸ್ವಯಂವರವನ್ನು ಏರ್ಪಡಿಸಿದ್ದಾರಂತೆ. ನಾವು ಹೇಗೂ ಬ್ರಾಹ್ಮಣ ರೂಪದಲ್ಲಿ ಇದ್ದೇವೆ. ಆದ್ರಿಂದ ಅಲ್ಲಿವರೆಗೆ ನೋಡಿಕೊಂಡು ಹೋದ್ರೇನು. ಬನ್ನಿ ಹೋಗೋಣ. ಹರುಷನೆಂದೊಲಿದಪ್ಪಿ ಮುನಿವರ ತೆರಳಲ ಪಾಂಡವರ ಜೊತೆಯಲ್ಲಿ ಬರಬರುತ್ತೇರಿದರು ದ್ರುಪದನ ಪುರವನವಗೂ. ಬರಬರುತ್ತೇರಿದರು ದ್ರುಪದನ ಪುರವನವಗೂ. ಗಂಧರ್ವರಾದ ಅಂಗಾರ ವರ್ಣರ ಅನುಗ್ರಹ ಎಂಬಂತೆ ನಮಗೆ ಸಮಾಧಾನವಾದದ್ದು ಮಾತ್ರವಲ್ಲ, ಅವರ ಸೂಚನೆಯಂತೆ ಮಹರ್ಷಿಗಳ ಆಶ್ರಮವನ್ನು ಸೇರಿದೆವು, ಆಶಯದಲ್ಲಿದ್ದೆವು. ಆಮೇಲೆ ಬೀಳ್ಕೊಂಡು ಬಂದಾಗ ಒಂದು ಸೇರಿದ್ದೆ ಪಾಂಚಾಲ ದೇಶ. ಆದ್ರಿಂದ ನಾವೊಮ್ಮೆ ಸ್ವಯಂವರ ಮಂಟಪಕ್ಕೆ ಹೋಗೋಣ. ಒಪ್ಪಿರನ್ ಆ ದಿನದಲ್ಲಿ
ಗಿರಿವೃದ ಪಟ್ಟಣಕ್ಕೆ ಹರಿದುಕೊಂಡಿದ್ದೀರಿ. ನಾನೇ ಸರಿ ಅನೇಕ ವಿಧ ಆಲಿಸಬೇಕು. ಶುಚಿರ್ಭೂತನಾಗಿ ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರನನ್ನು ಮನಸಾರ ಧ್ಯಾನಿಸಿಕೊಂಡು ಗಿರಿವೃಜ ಪಟ್ಟಣದ ರತ್ನಖಚಿತ ಅವಾದಂತಹ ಸಿಂಹಾಸನವನ್ನು ಏರಿಕೊಂಡಾಗ ನಮ್ಮವರೆಲ್ಲ ಜಯಘೋಷವನ್ನು ಮೊಳಗುತ್ತಾ ಇದ್ದಾರೆ. ಮಾಗಧ ಭೂಪತಿಗೆ ಜಯವಾಗಲಿ ಎನ್ನುವ ಹಾಗೆ, ಶುಭವಾಗಲಿ ಎನ್ನುವ ಹಾಗೆ ಮನಸ್ಸಿಗೆ ಸಂತೋಷವಾಯಿತು. ಈ ಮಾಗಧ ಜರಾಸಂಧ ಎನ್ನುವಂತಹ ಹೆಸರು ನನ್ನದು ಈ ಪ್ರಪಂಚದಲ್ಲೇ ಪ್ರಸಿದ್ಧಿಯನ್ನು ಹೊಂದಿದೆ. ನಾನು ಎಷ್ಟು ನನ್ನ ಶಕ್ತಿಯೇನು ಎನ್ನುವುದನ್ನು ಎಲ್ಲರೂ ಕೂಡ ಅರಿತುಕೊಂಡಿದ್ದಾರೆ. ಮಲ್ಲ ಯುದ್ಧ ಪ್ರವೀಣ ಮಾಗಧ ಎನ್ನುವ ಹಾಗೆ ಹೆಸರುವಾಸಿಯನ್ನು ಪಡೆದವನಿದ್ದೇನೆ. ಎಲ್ಲರಿಗಿದ್ದ ಗೊತ್ತಿದ್ದ ಮೇಲೆ ನಮ್ಮ ಬಗ್ಗೆ ನಾವು ಹೊಗಳಿಕೊಳ್ಳುವುದಕ್ಕೆ ಅರ್ಥವಿಲ್ಲ. ನಮ್ಮ ಕಾರ್ಯದತ್ತ ನಾವು ಯೋಚನೆ ಮಾಡಬೇಕು. ಇಂದಿನ ಸಭೆಯಲ್ಲಿ ನಾನು ಮಂಡಿಸಿರುವಂತಹ ಕಾಲದಲ್ಲಿ ದೂತನೋರ್ವ ಬಂದು ಓಲೆಯೊಂದನ್ನು ಕೊಟ್ಟ, ವಾಚಿಸಿದೆ. ಪಾಂಚಾಲ ದೇಶದ ಧ್ರುಪದ ಮಹಾರಾಜ ಬರೆದಿರುವಂತಹ ಓಲೆ. ಅವನ ಮಗಳಾದಂತಹ ದ್ರೌಪದಿಗೆ ಸ್ವಯಂವರ ಮಂಟಪವನ್ನು ನಿರ್ಮಾಣ ಮಾಡಿದ್ದಾನಂತೆ. ಮತ್ಸ್ಯಯಂತ್ರ ಭೇದನದ ಮುಖೇನವಾಗಿ ಮಗಳನ್ನು ವರಿಸಬೇಕು. ನಾಡಿನ ಅರಸರಿಗೆಲ್ಲ ನಾನು ಓಲೆಯನ್ನು ಬರೆದು ಕಳುಹಿಸಿದ್ದೇನೆ. ಪ್ರೀತಿಯ ಆಹ್ವಾನದ ಜೊತೆಯಲ್ಲಿ ಪ್ರೀತಿಯಿಂದ ಬಂದು ಮದುವೆಯನ್ನು ನಡೆಸಿಕೊಡಬೇಕು ಮಾಗದರೆ ಎನ್ನುವ ಹಾಗೆ ನನಗೆ ಓಲೆಯನ್ನು ಬರೆದಿದ್ದಾನೆಂದಾದರೆ, ಮಾಗದ ಇಟ್ಟಿರುವ ಹೆಜ್ಜೆ ಇಲ್ಲಿಯವರೆಗೆ ಹುಸಿಯಾದದ್ದಿಲ್ಲ. ಎಲ್ಲಿ ಹೋದರೂ ಕೂಡ ಜಯವನ್ನು ಸಂಪಾದಿಸಿಕೊಂಡು ಬಂದವ ಈ ಮಾಗದ. ಆದುದರಿಂದ ಈ ದ್ರೌಪದಿಯ ಮದುವೆ ನನ್ನ ಜೊತೆಯಲ್ಲಿ ಆಗುತ್ತದೆ ಎನ್ನುವುದು ಖಚಿತ. ಅರಸನಾದವನಿಗೆ ಎಷ್ಟು ಬೇಕಾದರೂ ಮದುವೆಯಾಗಬಹುದು ಎನ್ನುವಂತಹ ವಿಚಾರ ಗೊತ್ತಿದ್ದುಕೊಂಡು ನಾನು ಸುಮ್ಮನಿರುವುದಲ್ಲ. ಯಾರಲ್ಲಿ ನಮ್ಮವರು ತಳಿರು ತೋರಣಗಳಿಂದ ಈ ಪುರವನ್ನು ಸಿಂಗಾರಪಡಿಸಿ ಅಲ್ಲಿ ಮದುವೆಯ ಮಂಟಪ ನಿರ್ಮಾಣವಾಗಲಿ, ನೇರವಾಗಿ ಆ ದೇಶಕ್ಕೆ ಮಾದ್ರಾದೇಶಕ್ಕೆ ಹೋಗಿ ಪಾಂಚಾಲ ದೇಶಕ್ಕೆ ಹೋಗಿ ಅಲ್ಲಿಯ ದ್ರೌಪದಿಯನ್ನು ವರಿಸಿಕೊಂಡು ಇಲ್ಲಿಗೆ ಕರೆತರುತ್ತೇನೆ. ತುಂಬ ಮೆರವಣಿಗೆಯ ಜೊತೆಯಲ್ಲಿ ಮದುವೆಯ ವೈಭವವನ್ನು ನೋಡುವಂತಹ ಆ ಸ್ಥಿತಿಯನ್ನು ನಿಮಗೆ ಒದಗಿಸಿಕೊಡ್ತೇನೆ. ತಡ ಮಾಡುವುದಿಲ್ಲ. ಮಣಿಮಯ ರಥವೇರಿ ಪಾಂಚಾಲ ದೇಶಕ್ಕೆ ಹೊರಟೆ.
ಹೊಗಳಿಕೆಯನ್ನು ಮಾಡ್ತಾ ಮಾಡ್ತಾ ನಮ್ಮವರೆಲ್ಲ ಬಹಳ ಸಂತೋಷದಿಂದ ಮೆರೆಯುತ್ತಿದ್ದಾರೆ. ಸಂಭ್ರಮದಲ್ಲಿ ಇದ್ದವರು ನಾವು. ಆದ್ರೆ ಇವತ್ತೊಂದು ಹೊಸತಾದಂತಹ ವಿಚಾರ. ತ್ರಿಪಾದ ಮಹಾರಾಜ ಒಂದು ಓಲೆಯನ್ನು ಬರೆದು ಕಳುಹಿಸಿದ್ದಾನೆ. ಎಲ್ಲ ದೇಶಗಳಿಗೆ ಓಲೆಯನ್ನು ಕಳುಹಿಸಿ ರಾಜಾದಿಗಳನ್ನು ಬರಬೇಕು ಅನ್ನುವಂತ ಉದ್ದೇಶದಿಂದ ಕಳಿಸಿದ್ದಾರಂತೆ. ಯಾಕಂದ್ರೆ ದ್ರೌಪದಿಗೆ ಸಂಹಾರ. ಹಾಗಾಗಿ ನಮ್ಮ ಅಸ್ತ್ರಾವತಿಯು ಕೂಡ ಓಲೆಯನ್ನು ಬರೆದು ಕಳುಹಿಸಿದ್ದಾನೆ. ಹೋಗ್ಬೇಕನ್ನುವಂತ ನಾನು ಬರುವಂತ ಸಮಯದಲ್ಲಿ ಪಕ್ಕನ ನಿನ್ನ ನೆನಪಾಯಿತು. ಯಾವುದೇ ಒಂದು ಕಾರ್ಯಕ್ಕೆ ಹೋಗುವುದಾದ್ರೂ ನಿನ್ನಲ್ಲಿ ಹೇಳದೆ ನಾನು ಹೋಗುವವನಲ್ಲ, ಅಥವಾ ನೀನು ಹೋಗುವ ನನ್ನಲ್ಲಿ ಹೇಳದೆ ಮುಂದುವರಿಯೋಣಲ್ಲ. ಹಾಗಾಗಿ ಮದುವೆ ಆಗುವುದಕ್ಕೆ ನಾನು ಸಿದ್ಧನೇ ಆಗಿದ್ದೇನೆ. ಏನು ಮಾಡುವ ಈ ಸಂದರ್ಭ ನಾವೇನು ನಮ್ಮ ಸಾಮರ್ಥ್ಯ ಏನು ಎಂಬುದನ್ನು ತೋರ್ಪಡಿಸುವುದಕ್ಕೆ ಸೂಕ್ತ ಸಮಯ. ಮತ್ತಾಕೆ ತಡ, ಹೋಗೋಣ. ನಿನ್ನ ಮಾತಿಗೆ ಬಹಳಷ್ಟು ಸಂತೋಷವಾಯಿತು. ಯಾವುದೇ ನನ್ನ ಮಾತಿಗೆ ಆಕ್ಷೇಪ ಹೇಳುವವನಲ್ಲ, ತಡ ಮಾಡುವುದಲ್ಲ. ಸಂಭ್ರಮದಿಂದ ನಾವು ಅಲ್ಲಿಗೆ ಹೊರಡೋಣ. ಬಂದಿದ್ದಾರಾ? ಏನು ವಿಚಾರ ಹೇಳುವೆ? ಹಾಗಾದರೆ ಬರಲಿ. ಇಂದು ಕೈಗೊಂಡಂತಹ ಕಾರ್ಯಕ್ರಮದ ಮೂಲ ವ್ಯಕ್ತಿ ಮಗಳಾದಂತಹ ದ್ರೌಪದಿ. ಆಕೆಯನ್ನು ಕರೆಸಿ. ಮಗಳೇ, ಅಪ್ಪ, ನಿನಗಾಗಿ ಒಂದು ಸ್ವಯಂವರ ಏರ್ಪಟ್ಟಿದೆ. ನಿನಗೆ ಯಾರು ಬೇಕೋ
ಅವರನ್ನು ನೀನೇ ವರಿಸು. ಸಂಪೂರ್ಣ ಅವಕಾಶವನ್ನು ನಿನಗೆ. ಮಗನೇ, ಹಣದ ವಿಚಾರ ಹೇಳು. ನನ್ನ ತಂಗಿ ಸ್ವಯಂವರ ಅಂತ ಹೇಳಿ ಅದಕ್ಕೊಂದು ನಿಯಮ. ಬಳಿಕ ದುಷ್ಟ ಬಗೆಗೆ ಗಳದ ತುದಿಯಲ್ಲಿರುವ ಮತ್ಸ್ಯ ಯಂತ್ರದ ಕಣ್ಗೆ ಕೆಳಗೆ ತಿರುಗುವ ಚಕ್ರದೈದು ರಂಧ್ರಗಳಿಂದಲೇ ಕಾಲದಿ ಶರಗಳ ಛಳಕದನು ಕಳಚಿದಾತನಿಗುಂದು ಕುಲವಧೂ ತಾನಾಗಿ ಒರಿದು ಅಣು ಮಮತಹಜೆ ನನ್ನ ತಂಗಿಯಾದಂತ ದ್ರೌಪದಿಯ ಸ್ವಯಂವರಕ್ಕೆ ಬಂದಂತಹ ರಾಜಾದಿರಾಜರು ಆರಿಸಬೇಕಾದಂತಹ ವಿಚಾರ. ಈ ಕಾಲಕ್ಕೆ ನನ್ನ ತಂಗಿಯ ಸ್ವಯಂವರದಲ್ಲಿ ಒಂದು ಪಡವನ್ನು ಏರ್ಪಡಿಸಿದವರಿದ್ದೇವೆ. ಮತ್ಸ್ಯ ಯಂತ್ರ ಭೇದನ ಎಂಬುದಾಗಿ. ಕೆಳಗೆ ಕಾಣುವಂತಹ ತೈಲದಲ್ಲಿ ಮೇಲಿರುವಂತಹ ತಿರುಗುವಂತಹ ಮತ್ಸ್ಯದ ಅಕ್ಷಿಗೆ ಯಾವಾತ ಬಾಣವನ್ನು ಬಿಡುತ್ತಾನೋ ಆತನಿಗೆ ನನ್ನ ತಂಗಿಯಾದಂತಹ ದ್ರೌಪದಿಯನ್ನು ಮದುವೆ ಮಾಡಿಕೊಡುವುದಾಗಿ ನಾವು ನಿಶ್ಚಯಿಸಿಕೊಂಡಿದ್ದೇವೆ. ಯಾರಿಗೆ ಸಾಮರ್ಥ್ಯ ಉಂಟು ಅವರಿಗೊಂದು ಅವಕಾಶ. ಕೆಳಗ ನೋಡಿ ಮೇಲೆ ಮತ್ಸ್ಯವನ್ನು ಬೀಳಿಸಬೇಕು. ಎಂತದ್ದು ತಲೆಯಲ್ಲಿ? ಇದು ಕಿರೀಟ ವೈಭವೋಚಿತವಾದದ್ದು. ಈಗ ಕೆಳಗೆ ನೋಡಿ ಎಣ್ಣೆ ನೋಡಿದ್ದೀರಾ ನೀವು ಮೊದಲು? ಯಾವುದದ್ದು ಎಣ್ಣೆ? ಎಷ್ಟು ನಮ್ಮ ಬಂಡ ಅಲ್ಲಿ ಮಗಧ ದೇಶದಲ್ಲಿ ಉಂಟು ಗೊತ್ತುಂಟ ನಿಮಗೆ? ನಿಮ್ಮದು ಎಣ್ಣೆ ಬೇರೆ, ಇದು ಎಣ್ಣೆ ಬೇರೆ. ಇದು ಬೇರೆಯಾ? ಕೆಳಗೆ ಉಂಟಾ? ಎಣ್ಣೆಯಲ್ಲಿ ನೋಡಿ ಮೇಲೆ ಬಿಡ್ಲಿಕ್ಕೆ ನೋಡುವ. ಕಿರೀಟ ಜಾಗ್ರತೆ ಅಲ್ಲ, ಎಣ್ಣೆ ಕಾಣಿಸ್ತಾ ಇದೆ ಆದ್ರೆ ಮತ್ಸ್ಯ ಕಾಣಿಸುವುದಿಲ್ಲಲ್ಲ. ಎಣ್ಣೆಯಲ್ಲಿ ಮೀನು ಇರುದಲ್ಲ, ಮೀನು ಮೇಲೆ ಇರುದು. ಅದೇ ಮೇಲೆ ತಿರುಗುದಾದ್ರೂ ಕೆಳಗೆ ಕಾಣಬೇಕಲ್ಲ. ಬಿಟ್ರೆ ಅದು ಅಲ್ಲಿಗೆ ಇದಾಗ್ತದೆ. ಅಲ್ಲ, ಕೆಳಗೆ ಬಿಡ್ಲಿಕ್ಕಿಲ್ಲ, ಮೇಲೆ ಬಿಡಬೇಕು. ಮೇಲೆ ಬಿಡ್ಲಿಕ್ಕೆ ನೋಡಿ. ಅಲ್ಲ, ಮತ್ಸ್ಯವೇ ಕಾಣುವುದಿಲ್ಲ, ಮತ್ತೆ ಕಣ್ಣು ಕಾಣ್ತದೆ. ಹಾಗೆ ಸರಿ ನೋಡಿ. ಕಾಣಿಸುವುದಿಲ್ಲ, ಇದು ನಮಗೆ ಆಗ್ಲಿಕ್ಕಿಲ್ಲ. ಬೇಡ ಬಿಡಿ, ಇದು ಆಗ್ಲಿಕ್ಕಿಲ್ಲ. ನಿಮ್ಮದು ಸಣ್ಣ ದೊಡ್ಡ ಕಣ್ಣು. ಮತ್ಸ್ಯ ಕಂಡ್ರೆ ಅಲ್ವಾ ಬಿಡ್ಲಿಕ್ಕೆ ಆಗುದು? ಮತ್ಸ್ಯವೇ ಕಾಣುವುದಿಲ್ಲ. ಯಾರಾದ್ರೂ ನಾನು ಇವರ ಮೇಲೆ ನಿರೀಕ್ಷೆಯಲ್ಲಿದ್ದೆ, ಇವರು ಆಗುದಿಲ್ಲ. ಬೇರೆ ಯಾರು ಇಲ್ವೋ ನಮ್ಮಲ್ಲಿ? ನಾನಿದು ವಿಚಿತ್ರವನ್ನು ಕಾಣ್ತಾ ಇದ್ದೇನೆ. ಎಲ್ಲ ಮಾಡದ ಏನು ಸಾಧನೆಯನ್ನು ಮಾಡಿದವ ನೀನು? ನಿನಗೆ ಬೇರಿತ್ರಯಗಳು ಉಂಟು. ಅದೆಲ್ಲ ಸಾಧನೆಯನ್ನು ಮಾಡಿ ಮಹಾಕಲೆ ಮಗಧೇಂದ್ರ ಎನ್ನುವಂತ ಕೀರ್ತಿಯನ್ನು ಪಡೆದೆ. ಈ ಕಾಲಕ್ಕೆ ನಿನ್ನ ಕಲಿತನ ಎಲ್ಲಿ ಹೋಯ್ತು? ಒಂದು ಮತ್ಸ್ಯ ಯಂತ್ರ ಬೇಯಿಸಲಿಕ್ಕೆ ಆಗ್ಲಿಲ್ಲ. ಅದು ಬೇಡ ಅಂತ ಬಿಟ್ಟದ್ದು. ಹೌದಾ? ಎಲ್ಲ ಏನಿದು? ಇದು ಕ್ಷತ್ರಿಯ ಕುಲಕ್ಕೆ ಅಪಮಾನ. ಇಂಥ ಅಪಮಾನವನ್ನು ಸಹಿಸುವುದಿಲ್ಲ ನಾನು. ಹಾಗಾಗಿ ನಾನೇ ಪ್ರಯತ್ನ ಮಾಡ್ತೇನೆ.
ಹೋದಲ್ಲಿ ಅಧಿಕ ಪ್ರಸಂಗವೇ ಯದುಕುಲ ಚಂದ್ರನಿಗೆ ಅಪಮಾನವಾಗ್ತದೆ. ಅಲ್ಲ, ಅಪಮಾನ ಇರ್ಲಿ. ಹ, ದೃಪದನ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಹ್ಮ್. ಮದುವೆಯ ಸಂಭ್ರಮವನ್ನ ಸವಿಯಬೇಕು ಅನ್ನುವ ಹಾಗೆ ಬಂದವರು. ಹೌದು. ಈ ಹೊತ್ತು ಬಂದೇವಂತಾದ್ರೆ ಹ. ಮದುವೆಯಾಗುವುದಕ್ಕೆ ನೀನು ಮುಂದಾದವನಿದ್ದಿ. ಹ, ನಿನಗೇನು ತಲೆ ಸರಿಲ್ವೇನು? ಯಾಕೆ ಏನಾಯ್ತು? ನಿನ್ನಲ್ಲಿ ಇಲ್ಲಿ ಮದುವೆಯ ಒಪ್ಪಿಗೆಯನ್ನು ಯಾರು ಕೇಳಿದವರಿಲ್ಲ. ಹ, ಆದ್ರೆ ನೀನು ಅರ್ಥೈಸಿಕೊಳ್ಳಬೇಕಾದದ್ದು ಹೇಗೆ? ಹ, ಹಿಂದೆಯ ನಿರ್ಧಾರ ಆದ ಹಾಗೆ ಹ. ದ್ರೌಪದಿ ಮದುವೆಯಾಗಬೇಕಾದದ್ದು ಯಾರನ್ನ? ಯಾರನ್ನು? ಅರ್ಜುನನನ್ನ. ಹೌದಾ? ಅಷ್ಟು ಮಾತ್ರ ಅಲ್ಲ, ಮತ್ತೇನು? ಅವಳು ಸಂಬಂಧದಲ್ಲಿ ತಂಗಿ ಆಗ್ತಾಳೆ. ಹೌದಾ? ಹೌದು. ಎಲ್ಲಾ ವಿಚಾರವನ್ನ ಅರಿತೂ ಕೂಡ ಹ. ಮದುವೆಯಾಗಬೇಕು ಅನ್ನುವ ಹಾಗೆ ನೀನು ಹೊರಡ್ತಿ ಅನ್ನುವ ಹಾಗಿದ್ರೆ ಓ ತಮ್ಮ, ಇದು ಹುಚ್ಚಲ್ಲದೆ ಬೇರೆ ಏನು? ತಮ್ಮ ತಮ್ಮ ಸಿಟ್ಟಿನ ಭರದಲ್ಲಿ ನನಗೆ ಏನು ನನ್ನ ಸ್ವಂತಿಗೆಯನ್ನು ಕಳೆಕೊಂಡಿದ್ದೇನೆ. ತಾಳ್ಮೆ ಕೆಟ್ಟಿತು. ಮದುವೆ ಆಗಬೇಕಾದದ್ದು ಅರ್ಜುನ, ಅರ್ಜುನ ನೀನಲ್ಲ. ಹಾಗಾಗಿ ಇಲ್ಲಿ ಮಾತಾಡುವುದಕ್ಕೂ ಸಮಯ ಅಲ್ಲ, ನಾವು ಕುಳಿತುಕೊಳ್ಳುವ. ಆಗಲಿ ಆಗಲಿ. ಹುರುಮದಿಯ ಜನದಿಂದ ಎತ್ತರಿ ಗುರಿಯ ಕಣಗಲಿ ನಾಚಿ ಬರಲು ಭರಿಸುವೆ ತಾನಿರುತ್ತ ಕಣ್ಣನು ಬರದೋಳೇಳೆ. ನಮ್ಮ ಮಿತ್ರ ಪ್ರಯತ್ನವನ್ನು ಮಾಡುವುದಕ್ಕೆ ಬಿಟ್ಟಿದ್ದಾನೆ. ಹಾಗಾದ್ರೆ ಮದುವೆ ಆಗಬೇಕು ಅಂತ ನಮ್ಮ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ತಡ ಮಾಡುವುದಲ್ಲ. ನಾನು ಈ ಕ್ಷಣದಲ್ಲೇ ಮುಖ ನೋಡು ಹಾಗೆ. ಬೀಳ್ಲಿಲ್ಲ, ಬೀಳಲಿಲ್ಲ, ಎಲ್ಲೋ ಬಿದ್ದದ್ದಾನೆ. ಬೇರೆ ಕಡೆಗೆ ಹೋಯ್ತು. ಎಲ್ಲೋ ಬೇರೆ ಕಡೆಗೆ ಬಿತ್ತು. ಇದು ಸುಮ್ಮಗೆ ನಮ್ಮ ವ್ಯರ್ಥವಾಗಿ ಹೋಯಿತು. ನೋಡು ನೋಡು ತಂಗಿ, ಈತ ಅಂಗಾಧಿಪತಿ ಕರ್ಣನಿದ್ದಾನೆ, ಕೌರವನ ಆತ್ಮೀಯ ಮಿತ್ರ. ಸೂತ ಪುತ್ರನನ್ನು ನಾನು ಮದುವೆಯಾಗುವುದಿಲ್ಲ. ಈ ಜಗನೋ ನೃಪವಿಂಡಿ ನೋಡು ಸೇರಿದರೆ ಹಂಸದ ದಂಡಿನೋಳು ಮಗನೇ, ಅದೆಷ್ಟೋ ಧರಣಿ ಪಾಲಕರು ಸೇರಿಕೊಂಡಿದ್ದಾರೆ. ಅವರ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಹೋಯಿತು. ಈ ಕಾಲಕ್ಕೆ ಬ್ರಾಹ್ಮಣ ಒಟ್ಟುಗಳಿಗೆ ಅವಕಾಶವನ್ನು ಕೊಡುವೆ. ಬ್ರಾಹ್ಮಣೋತ್ತಮರಲ್ಲಿ ಯಾರಿಗಾದರೂ ಮತ್ಸ್ಯಯಂತ್ರವನ್ನು ಭೇದಿಸುವುದಕ್ಕೆ ಸಾಮರ್ಥ್ಯವಿದ್ದರೆ ನಿಮಗೊಂದು ಮುಕ್ತ ಅವಕಾಶ. ನಾವೊಂದು ಊಟ ಮಾಡಿ ಆಶೀರ್ವಾದ ಮಾಡಿ ಹೋಗುವಂತ ಬಂದು ನಮ್ಮಲ್ಲಿ ಯಾರಿದ್ದಾರೆ? ಯಾರಾದ್ರೂ ಇದ್ರೆ ನಮ್ಮಲ್ಲಿ ನರನು ಸಭೆಗ
ಎದ್ದು ನಿಂತಿದ್ದೇನೆ. ಮತ್ಸ್ಯಭೇದವನ್ನು ಮಾಡುವುದಕ್ಕಾಗಿ ಮಾಡಬೇಕಾದ್ರೆ ಹಿರಿಯವರ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಹಿರಿಯವರ ಆಶೀರ್ವಾದ ಬೇಕೆಂಬುದಾಗಿ ಇಲ್ಲಿಂದಲೇ ಕೈ ಮುಗಿದು ಬೇಡಿಕೊಂಡಿದ್ದೇನೆ. ಮಾತ್ರವಲ್ಲ, ಅಷ್ಟ ದಿಕ್ಪಾಲಕರಿಗೆ ವಂದಿಸಿದ್ದೇನೆ. ತಂದೆ ತಾಯಿಗಳ ಆಶೀರ್ವಾದ ಬೇಕು ಎಂಬುದಾಗಿ ಇಲ್ಲಿಂದಲೇ ಬೇಡಿಕೊಂಡಿದ್ದೇನೆ. ಓ ಬ್ರಾಹ್ಮಣರೇ, ನೀವೆಂತದ್ದು ಯಾಕೆ ಎದ್ದದ್ದು ಯಾಕೆ? ಶೂರ ಕ್ಷತ್ರಿಯರ ಸಾಗದ ವೀರ ಕೃತ್ಯವಗೈವೆನೆಂಬಿ ಹಾರುವಗೆ ಮರುಳೆಂದು ನಕ್ಕರು ನಿಮಗೆ ಮರುಳೆ ಮರುಳೆ ಮರುಳೆಂದು ನಕ್ಕರು ಸೇರಿದವರು ಶೂರಕೃತ್ಯದ ಸಾಗದ ವೀರ ಕೃತ್ಯವಗೈವಿದೆ. ವಂದಿಸುವುದಕ್ಕಿದ್ದು ನೀವು ಬೇಗ ಎದ್ದಾಯ್ತಾ? ಈಗ ವಂದಿಸಲಿಕ್ಕೆ ಇಷ್ಟು ಬೇಗ ಹೇಳಲಿಕ್ಕೆ ಯಾರು ಹೇಳಿ? ನಾವು ಬಂದದ್ದು ಯಾಕೆ? ಹೇಳಿದಿರಲ್ಲ ಅವರು, ಯಾವುದು? ಬ್ರಾಹ್ಮಣರಿದ್ರೆ ಒಂದು ಪ್ರಯತ್ನ ಮಾಡ್ಲಿ ಅಂತ. ನಾವು ಪ್ರಯತ್ನ ಇಲ್ಲಿ ಮಾಡಬೇಕಾದ, ನಾವು ಅಲ್ಲಿ ಪ್ರಯತ್ನ ಮಾಡಬೇಕು. ಎಲ್ಲಿ? ನಾವು ಬರುದು ಯಾಕೆ? ಅವರು ಕರೆದಿದ್ದಾರೆ, ಊಟ ಮಾಡಬೇಕು. ಹೌದು, ಅವರಿಗೆ ಆಶೀರ್ವಾದ ಮಾಡ್ಬೇಕು. ಕೆಲವರೆಲ್ಲಿದ್ದಾರೆ ಊಟ ಮಾಡಿ ಆಶೀರ್ವಾದ ಮಾಡ್ಲಿಕ್ಕಿಲ್ಲ, ಅವರಷ್ಟಿಗೆ ಹೋಗು. ಊಟ ಮಾಡಿದ ಮೇಲೆ ಆಶೀರ್ವಾದ ಮಾಡಬೇಕು ಅಂತ ಉಂಟು. ಯಾಕೆ? ಅನ್ನದಾತ ಸುಖೀ ಭವ. ಹೌದು, ಅನ್ನದಾನ ಮಾಡುವುದು ಅದಕ್ಕೆ ಅನ್ನದಾನದ ಪುಣ್ಯ ಬರಲಿ ಅಂತ. ಅಲ್ಲ, ನಾನು ನೋಡ್ತೇನೆ ಬ್ರಾಹ್ಮಣರಲ್ಲಿ ಯಾರಾದ್ರೂ ಇದ್ರೆ ಹೇಳಿ ಅಂತ ಹೇಳಿದ ಕೂಡಲೇ ಯಾಕೆ ಹೇಳ್ತೀರಲ್ಲ? ಇಲ್ಲಿಗೆ ಇವರು ಇದ್ದವರೆಲ್ಲ ಸಾಮಾನ್ಯರು. ಅಯ್ಯೋ, ಅವರದ್ದೊಂದು ಯೋಗ್ಯತೆ. ಇವರು ಇವತ್ತಲ್ಲ ನಾಳೆ ನೋಡ್ಬೇಕು. ಹೌದಾ? ಎಷ್ಟು ಸಾಧನೆ ಮಾಡಿದವರು ಇವರು. ಇಲ್ಲಿ ಇದ್ದವರೆಲ್ಲ ಒಬ್ಬರಿಗಿಂತ ಒಬ್ಬರು ಮಿಗಿಲಾದವರು ಇರುವುದು. ಅವರೆಲ್ಲ ಪ್ರಯತ್ನ ಪಟ್ಟು ಆಗದೆ ಕೈ ಚೆಲ್ಲಿ ಕುಳಿತಿದ್ದಾರೆ. ಅವರಿಂದ ಆಗ್ಲಿಲ್ಲಲ್ಲ, ಆಗದಿದ್ದ ಕಾರಣ ಒಂದು ಪ್ರಯತ್ನ ಮಾಡುವ. ಪ್ರಯತ್ನ ಯಾವುದ್ರಲ್ಲಿ ಮಾಡುದು? ಬೇಕಿದ್ರೆ ನೀವು ಹೇಳಿ, ಒಂದು 4 ಹೋಳಿಗೆಯನ್ನು ಜೋಳಿಗೆಯಲ್ಲಿ ತುಂಬಿಸಿ ನಾನೇ ಕೊಡ್ತೇನೆ. ಇದೆಂತದ್ದು ಹಪ್ಪಳ ಪುಡಿ ಮಾಡಿದಾಗೆ ಅಂತ ಭಾವಿಸಿದ್ದೀರಾ? ಮೇಲೆ ಮೇಲೆ ಎಂತದ್ದು ನೋಡಿ ಹೊಡಿಲಿಕ್ಕೆ? ಎಂತದ್ದು? ಮೀನು. ಬ್ರಾಹ್ಮಣರಿಗೆ ಮೀನೊಂದು ಆಗುತ್ತಾಗ? ಏನಂದ್ರೆ ಆಗುದಿಲ್ಲ ಬ್ರಾಹ್ಮಣರಿಗೆ ಮೀನಿಗೆ ಆಗಿ ಅದು ಮೀನಿನ ಕಣ್ಣಿ ಅದು ತಿರುಗುತ್ತಾ ಉಂಟು. ನನಗೆ ನೋಡುವಾಗಲೇ ತಲೆ ತಿರುಗುತ್ತದೆ. ಇನ್ನು ನೀವು ಅದಕ್ಕೆ ಹೊಡಿಲಿಕ್ಕೆ ಉಂಟ? ನಮ್ಮಿಂದ ಆದ್ರೂ ಹೊಡೆದ್ರೆ ಅದು ಕೆಳಗೆ ಬಿದ್ರೆ ಎಣ್ಣೆಗೆ ಬೀಳ್ತದೆ. ಅಲ್ಲ, ಎಣ್ಣೆಗೆ ಬಿದ್ದರೂ ನಮಗೆ ತಿನ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಹೌದು, ಆಗುದಿಲ್ಲ, ಇದು ನಮ್ಮಿಂದ ಆಗುದಿಲ್ಲ. ನೀವು ಬನ್ನಿ, ಅವರು ಮಾಡಿದ ಕೂಡಲೇ ಅಲ್ಲಿ ವ್ಯವಸ್ಥೆ ಆಗ್ತದೆ. ನಾವು ಹೋಗಿ ಸ್ವಲ್ಪ ಹೀಗೆ ನಾವು ಹೇಳದಿದ್ರೆ ಅವರು ಕೊಟ್ಟಂತ ಒಂದು ಹೇಳಿದಂತ ಮಾತಿಗೆ ಗೌರವ ಕೊಡದ ಹಾಗೆ ಆಗ್ತದೆ. ಅವ್ರು ಹೇಳಿದ್ದೇನು, ಒಂದು ಪ್ರಯತ್ನ ಮಾಡಿ ಅಂತ. ಅವರ ಮಾತಿಗಾದ್ರೂ ನಾವು ಪ್ರಯತ್ನ ಮಾಡ್ಬೇಕು. ತುಂಬಿದ ಸಭೆ ಪುಣ್ಯಾತ್ಮ, ಬ್ರಾಹ್ಮಣರ ಮರ್ಯಾದೆ ತೆಗಿಬೇಕು. ಮರ್ಯಾದೆ ಹೋಗುದಿಲ್ಲ. ಆಯ್ತು, ಮಾಡ್ತೀಯಾದ್ರೆ ಮಾಡು, ನನಗೇನು ಮನೆಯಲ್ಲ. ನಾವು ಎಷ್ಟು ಹೇಳಿದ್ರು ಕೇಳುದಿಲ್ಲ. ಒಂದು ಪ್ರಯತ್ನವನ್ನೇ ಮಾಡಬೇಕು. ಸೂಕ್ಷ್ಮವಾದದ್ದನ್ನು ಅಂತರಂಗದಿಂದಲೇ ಬೃಹತ್ತಾಗಿ ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಅದು ಅವನಿದ್ದಂತಹ ನನಗೆ ವಿದ್ಯೆ.
ಹಾಗಾಗಿ ಅದರ ಪ್ರಯೋಜನವನ್ನೇ ಇಲ್ಲಿ ಪಡಿಬೇಕು ನಾನು. ವೃತ್ತಾಕಾರವಾಗಿ ತಿರುಗುತ್ತಿರುವಂತ ಮೀನು, ಅದರ ಕಣ್ಣನ್ನು ಸೂಕ್ಷ್ಮವಾಗಿ ದೃಷ್ಟಿ ಇಟ್ಟು ಅದನ್ನು ಕೂಡ ಅದರ ಪ್ರತಿಬಿಂಬವನ್ನೇ ಎಣ್ಣೆಯಲ್ಲಿ ನೋಡಿ, ಮೀನನ್ನು ಮೇಲೆ ನೋಡದೆ ಅದರ ಪ್ರತಿಬಿಂಬದಲ್ಲೇ ಕಣ್ಣಿಗೆ ಗುರಿಟ್ಟು ಪ್ರಯೋಗಿಸಬೇಕು. ಅದಕ್ಕಾಗಿ ತಡ ಮಾಡುವುದಿಲ್ಲ, ಬಿಲ್ಲನ್ನು ಎತ್ತಿದ್ದೇನೆ. ಈ ಪ್ರತಿಬಿಂಬವನ್ನೇ ನೋಡಿ ಸೂಕ್ಷ್ಮವಾದ ಮೀನಿನ ಕಣ್ಣಿಗೆ ಕೃಷ್ಣಯು ವರಣ ಮಾಲಿಗೆ ಇಕ್ಕಿದಳು ತಾನರ ಗಂಗು ಖಂಡಿಸಿದ್ದು ಅಬ್ಬಬ್ಬಬ್ಬಬ್ಬ, ಏನು ಆಶ್ಚರ್ಯವಿದು! ಕ್ಷತ್ರಿಯ ವೀರರು ಮದುವೆಯಾಗಬೇಕಾದಂತಹ ಹುಡುಗಿಯನ್ನ ಬ್ರಾಹ್ಮಣನೋರ್ವ ಮದುವೆ ಆಗುವುದಕ್ಕೆ ಸಿದ್ಧನಾಗಿದ್ದಾನೆ. ಹೀಗೆ ನಡೆಯ ಕೂಡದು, ಇದನ್ನು ವಿರೋಧಿಸಲೇಬೇಕು. ಅವನ ಕಡೆಗೆ ನಡೆಯೋಣ ಇದ್ದಂತೆ. ಅದೆಷ್ಟೋ ರಾಜರು ಮೇರುವಂತಹ ಸಮಯ ಮಧ್ಯದಲ್ಲಿ ಪಾಂಚಾಲಿ ಮದುವೆ ಆಗೋದಕ್ಕೆ ಮುಂದಾದೆಯಲ್ಲೋ, ನಿನ್ನ ಸಾಮರ್ಥ್ಯ ನೋಡ್ತೇವೆ. ಸಾಮರ್ಥ್ಯದ ಮೂಲಕವಾಗಿ ನಾನು ಅವಳನ್ನು ಮದುವೆ ಮಾಡಿದ್ದೇನೆ. ಕೇಳುವುದಕ್ಕೆ ಬಂದದ್ದನ್ನು ನೋಡಿಸಿ. ಮತ್ತೆ ಯಂತ್ರವನ್ನು ಭೇದಿಸುವುದಕ್ಕೆ ಮೂವರಿಂದ ಮಾತ್ರ ಸಾಧ್ಯ. ಒಂದು ಸುರಪ್ಪನಿಂದ, ಒಂದು ಸುರಪ್ಪನ ಸುತನಿಂದ, ಮತ್ತೊಂದು ಭಾರ್ಗವರಾಮನಿಂದ. ಆದರೆ ಈ ಸಂದರ್ಭ ನೀನು ಭೇದಿಸಿದೆ ಅಲ್ಲ, ಹೇಗೆ ಭೇದಿಸಿದೆ?
ಯಾರಿದ್ದಾದ್ರೂ ಏನು ನಿನಗೆ ಮತ್ಸ್ಯವಂತರ ಮೇದಲಾಗಿದೆ ಸತ್ಯ ತಾನೆ ಕೇಳುವುದಕ್ಕೆ ಬಂದೇನೆ ನಾನು ತಲೆಯಲ್ಲಿ ಒಂದು ಜುಟ್ಟು, ಕೈಯಲ್ಲಿ ದರ್ಪೆಯ ಕಟ್ಟು, ಇದು ಬ್ರಾಹ್ಮಣನ ಗುಟ್ಟು. ಅದನ್ನು ಬಿಟ್ಟು ಕ್ಷತ್ರಿಯ ಕುಲದ ಹೆಣ್ಣಿನ ಬಗ್ಗೆ ಕಣ್ಣು ಆಯಿಸಿದ್ರೆ ನಿಮ್ಮ ಕಣ್ಣನ್ನು ಕುಟ್ಟಿ ತೆಗೆದೇನು. ನಾನು ಮಾಗದ, ನೀವು ಧರಿಸಿರುವಂತಹ ಜನಿವಾರ ಉಂಟಲ್ಲ ಅದನ್ನು ತೆಗೆದು ಕಾಸರ್ಕಣ ಮರದಲ್ಲಿ ಹಾಕಿ ನಿಮ್ಮ ತಲೆ ಕಡಿದನು. ನಿನ್ನ ಕೈಯಲ್ಲಿ ಆಗದಿದ್ದರೆ ಸುಮ್ಮನೆ ನಿನ್ನ ಪುರವನ್ನು ಸೇರಬೇಕಾಗಿತ್ತು. ಇಲ್ಲಿ ಬಂದು ನನ್ನ ಎದುರು ಮಾತನಾಡುತ್ತಾ ಇದೆಯಲ್ಲ, ನಿನ್ನ ಸೊಂಟ ಮುರಿದರು. ನನಗೆ ಮದುವೆ ಆಗದಿದ್ರು ತೊಂದರೆ ಇಲ್ಲ, ಆದರೆ ಅವಳನ್ನು ಮಾತ್ರ ಬ್ರಾಹ್ಮಣರ ಕುಲದಲ್ಲಿ ಮದುವೆ ಆಗ್ಲಿಕ್ಕೆ ಬಿಡುವುದಿಲ್ಲ. ನಮ್ಮ ಯಾರಾದ್ರೂ ಒಬ್ಬ ಹುಡುಗನನ್ನು ನಾವು ಮದುವೆ ಮಾಡಿಸ್ತೇವೆ.
ಹುಡುಗಿಯನ್ನು ಎಳೆದುಕೊಂಡು ಹೋಗಿದ್ದೀರಲ್ಲ, ಎಲ್ಲಿದ್ದಲ್ಲ ಆಕೆ? ಆ ಕಡೆ ನಮಗೆ ಒಪ್ಪಿಸು. ಹುಡುಗಿ ಎಲ್ಲಿ ಎಂಬುದಾಗಿ ನಮ್ಮಲ್ಲಿ ಕೇಳುತ್ತಾ ಇದ್ದೀಯಲ್ಲ. ನಿನಗೆ ಪರಾಕ್ರಮ ಉಂಟು ಎಂದಾದರೆ ಆಗ ಸಭೆಯಲ್ಲಿ ನಿನ್ನ ಪರಾಕ್ರಮ ಏನೆಂಬುದನ್ನು ನೀನು ತೋರಿಸಬೇಕಾಗಿತ್ತು. ಆದರೆ ಇಲ್ಲಿ ಬಂದು ನಿನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದಾದೆಯ, ನಿನ್ನನ್ನು ಸುಮ್ಮನೆ ಬಿಡಲಾರೆ. ಯಾಕೆ ನಿಂತದ್ದು? ನೀನು ಬಂದದ್ದು ಯಾಕೆ ಇಲ್ಲಿಗೆ? ಯುದ್ಧಕ್ಕೆ. ನಾನು ಸಹ ಅದಕ್ಕೆ ಬಂದು ನಿಂತದ್ದು. ಯುದ್ಧ? ಏನು ನನ್ನಿಂದ ಆಗ್ಲಿಕ್ಕಿಲ್ವಾ? ಆದೀತು. ಯಾವುದು? ಉದ್ದ ಸಾಲೆಯಲ್ಲಿ ಆದ್ರೂ ಉಂಟ ಅಂತ ನೋಡ್ಬೇಕು. ಊಟದ ಸಾಲು. ಹೌದು, ಅದು ಆದೀತು, ಇದು ಆದೀತು. ನಮಗೆ ನಾವು ಮಲ್ಲರು ಯಾರಾದ್ರೂ ನಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಬರ್ತಾರೆ ಅಂತ ನಿರೀಕ್ಷೆ ಪ್ರತೀಕ್ಷೆ ಇಟ್ರೆ ಪಾರ್ವ ಒಬ್ಬ ಬ್ರಾಹ್ಮಣ. ಹೌದು, ನಿಮ್ಮವರೆಲ್ಲ ನಾವು ಯುದ್ಧ ಮಾಡುವವರಲ್ಲ. ನನಗೆ ಎದೆಗೆ ಎದೆ ಕೊಟ್ಟು ನನ್ನ ಹಾಗೆ ಮಲ್ಲ ಯುದ್ಧ ಪ್ರವೀಣರಾದವರು ಮಾತ್ರ ನನ್ನೊಡನೆಗೆ ಕಾಳಗಕ್ಕಾಗಿ ಬರಬೇಕು. ಓಹೋ, ನಿಮ್ಮಂತವರು ಹೋಗಬೇಕಾದಲ್ಲಿಗೆ ಎಲ್ಲಿಗೆ? ಹೊಟ್ಟೆ ತುಂಬಾ ಊಟ ಮಾಡುವಲ್ಲಿಗೆ ಹೋಗಿ ಹೊಟ್ಟೆಗೆ ಬೇಕಾದಷ್ಟು ತಿಂದು ಹೊಟ್ಟೆಯ ಮೇಲೆ ಕೈ ಹೀಗೆ ಮಾಡುದಾ ತುಂಬಿತು ಅಂತ ಅದನ್ನು ಬಿಟ್ಟು ಹೊಟ್ಟೆದಾಟವ ಬ್ರಾಹ್ಮಣರಂತ ಬಿಟ್ಟೇನು. ಇಲ್ಲದಿದ್ರೆ ನಮ್ಮ ರುಚಿ ಗೊತ್ತಾದೀತು. ಮತ್ತಿನ್ನೇನು? ಊಟಕ್ಕೆ ಮಾತ್ರ ಸೀಮಿತವಲ್ಲ, ನಿಮ್ಮಂತವರ ದರ್ಪವನ್ನು ಮುರಿಯುವುದಕ್ಕಾಗಿ ಬಂದವರಿದ್ದೇವೆ. ನೀವು ಅಲ್ಲ, ಒಂದು ಚಂದದ ಕಾರ್ಯಕ್ರಮ ನಡೆಯುವಾಗ ಅಲ್ಲಿಗೆ ಬಂದು ಎಲ್ಲ ಹಾಳು ಮಾಡಿ ಹಾಕಿದ್ದೀರಲ್ಲ. ಯಾರು ಹಾಳು ಮಾಡಿದ್ದು? ಮತ್ತೆ ಮಾಡಿದ್ದು ನೀವು ಬ್ರಾಹ್ಮಣರು ಬಂದು. ನಾವ
ಮತ್ತೆ ಇಲ್ಲದಿದ್ರೆ ಕ್ಷತ್ರಿಯರಿಗಾಗಿದ್ದಂತ ಹಣ ಅಲ್ವಾ ಅದು? ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ ಯಾಕೆ? ಬಂದು ಆಶೀರ್ವಾದ ಮಾಡಿ ಊಟ ಮಾಡಿ ಹೋಗಿ, ಏನಾದ್ರೂ ಕೊಟ್ಟರೆ ಕೊಂಡು ಹೋಗಿ. ಅವರ ಮಾತಿನಂತೆ ಬಂದಿದ್ದೇವೆ. ಇನ್ನೇನು ಊಟವನ್ನು ಮಾಡಿ ಹೋಗುವ ಸಂದರ್ಭದಲ್ಲಿ ಅವರೇ ಹೇಳಿದ್ದಲ್ಲ, ನೀವೆಲ್ಲ ಇದ್ದು ಪ್ರಯೋಜನ ಇಲ್ಲ, ನಿಮ್ಮಿಂದ ಆಗಲಿಲ್ಲ, ಪಾಪ ಬ್ರಾಹ್ಮಣರಿದ್ದಾರೆ, ಒಂದು ಅವರಿಗೆ ಅವಕಾಶವನ್ನು ಕೊಡುವಂತ ಅವರು ಹೇಳುವಾಗ ನನ್ನ ತಮ್ಮನೇ ನೋಡಿದೆಯಲ್ಲ ಏನು ಮಾಡಿದ್ದಾರೆ ಎಂಬುದಾಗಿ. ಆದ್ದರಿಂದಲೇ ನೀನು ಅರ್ಥವಿಸಿಕೊಳ್ಳಬೇಕು, ನಾವು ಏನನ್ನೂ ಮಾಡಲು ಸಿದ್ಧರಿದ್ದೇವೆ ಎಂಬುದಾಗಿ. ಕಾರ್ಯಕ್ರಮ ಹಾಳು ಮಾಡಿದ್ದು ಮಾತ್ರವಲ್ಲದೆ ನನ್ನ ಮುಂದೆ ನಿಂತು ಬಾಯಿಗೆ ಬಂದಾಗಿ ಹೇಳ್ತಾ ಇದ್ದೀಯಲ್ಲ. ಅವ ಎಲ್ಲಿದ್ದಾನೆ? ಅವನಲ್ಲ, ಭೇದನ ಮಾಡಿದವ. ಮೊದಲು ನನ್ನನ್ನು ಎದುರಿಸು. ಯಾಕೆ? ಅಲ್ಲ, ನನಗೆ ಅವ ಬೇಕಿತ್ತು, ಗೊತ್ತಾಗಿತ್ತು. ನನ್ನ ತಮ್ಮನ ರಕ್ಷಣೆಗಾಗಿ ಮುಂದೆ ನಾನು ಬಂದಿದ್ದೇನೆ. ಎಷ್ಟು ಒಂದು 4-5 ಮಂದಿ ಇದ್ದೀನಿ ಅಂತ ಕಾಣ್ತದೆ ಅಲ್ವಾ? ಹೌದು. ಒಂದು ಹೆಣ್ಣು ಸಿಕ್ಕಿದ್ದು. ಅವನನ್ನು ಆಚೆ ಹೆಣ್ಣಿನೊಟ್ಟಿಗೆ ಕಳುಹಿಸಿಕೊಟ್ಟು ನೀನು ನಮ್ಮವರನ್ನು ಸದೆ ಬಿಡಿದಕ್ಕಾಗಿ ಇತ್ತ ಬಂದದ. ಮುಂದೆ ನಾನು ಬಂದಿದ್ದ ಪೆನ್ನು ಹುಡಿ ಮಾಡಿ. ಗಂಡಿನೋಳು ಭೀಮಸೇನು, ಸಾಹಸದ ಮಹಿಮೆಯಲು ಫಲುಗುಣಂ. ಓ ಭೀಮಾರ್ಜುನರೇ, ರಾಜಾದಿರಾಜರು, ರಾಜಕುಮಾರರು ವಸ್ಯಂತ್ರ ಭೇದನ ಮಾಡುವಲ್ಲಿ ಅಸಮರ್ಥರಾದರು. ನಾವು ಕಲಿಗಳು ಎಂಬುದಾಗಿ ಅಹಂಕಾರದಿಂದ ಹೇಳಿಕೊಂಡದ್ದುಂಟು. ಹಾಗಾದ್ರೆ ಈ ಲೋಕದಲ್ಲಿ ಕಲಿಯುವುದಕ್ಕೆ ತುಂಬಾ ಉಂಟು, ಕಲಿತದ್ದು ಬಹಳ ಕಡಿಮೆ ಎಂಬುದನ್ನು ಎಲ್ಲವರು ತಿಳ್ಕೊಳ್ಬೇಕು ನನ್ನ ಮೂಲ ಉದ್ದೇಶ ಆಗಿರಬಹುದು. ಆದರೆ ಮತ್ಸ್ಯಂತ್ರ ಭೇದನ ಮಾಡುವುದರ ಮೂಲಕವಾಗಿ ದ್ರೌಪದಿಗೆ ನೀನು ಗಂಡನಾಗಿ ಒದಗಿ ಬಂದಿದ್ದಿ. ಅಮ್ಮ ನಮ್ಮ ನಿರೀಕ್ಷೆ ಇರಬಹುದು, ಸಂತೋಷ ವಿಷಯವನ್ನು ಕುಂತಿದ್ದೇವೆಂದು ತಿಳಿಸೋಣ ಬನ್ನಿ. ಅಮ್ಮನನ್ನು ಕಾಣುವ ಸಂತೋಷದ ಭರದಲ್ಲಿ ಅಮ್ಮ ಹೆಣ್ಣು ತಂದೆವು ಹೀಗೆ ಹೇಳಿದಾಗ ಅಮ್ಮ ಒಳಗಿದ್ದ ಆಡಿದ್ದೇನು, ನೀವು 5 ಹಂಚಿಕೊಳ್ಳಿ ಎಂಬ ಮಾತನ್ನು ಆಡಿದರಲ್ಲ. ಏನು ಮಾಡೋಣ ಹೇಳು? ಧರ್ಮ ಸಂಕಟವಾಯಿತು. ಯಾಕೆಂದರೆ ಒಬ್ಬ ಪುರುಷನಾದವ ಹಲವು ಸತಿಗಳನ್ನು ಹೊಂದಿರಬಹುದು, ಆದರೆ ಒಬ್ಬಳು ಸತಿ ಹಲವು ಪುರುಷರನ್ನು ಹೊಂದುವುದು ಶಾಸ್ತ್ರ ಸಮ್ಮತವೇ ಎಂಬ ಧರ್ಮ ಸಂಕಟಕ್ಕೆ ಒಳಗಾದ ಆ ಕಾಲದಲ್ಲಿ ಬಾದರಾಯಣರ ಪ್ರವೇಶವಾಯಿತಲ್ಲ. ಆ ಹೊತ್ತಿನಲ್ಲಿ ವೇದವ್ಯಾಸರೇ ಸೂಚನೆ ಕೊಟ್ಟಿದ್ದಾರೆ, ಮದುವೆ ಆಗಬಹುದು ಎಂಬುದಾಗಿ. ಆದ್ದರಿಂದ ಈ ದ್ರೌಪದಿ ಕೇವಲ ಪಾರ್ಥನಿಗೆ ಮಡದಿಯಲ್ಲ, ಪಂಚವಲ್ಲಭೆ ಆಗಿದ್ದಾಳೆ. ಬನ್ನಿ ಬನ್ನಿ ಬನ್ನಿ. ಏನರು ಸ್ವಯಂವರಕ್ಕಿದ್ದಂತ ಪಣ ಇನ್ನೇನು ಆ ಪಣಕ್ಕೆ ಬದ್ಧವಾಗಿ ಪಣ ಗೆದ್ದು ಅವಳನ್ನು ವರಿಸಬೇಕು ಎನ್ನುವಂತ ಯತ್ನದಲ್ಲಿದ್ದೆ. ಕೌರವ ಸೋತ ತಕ್ಷಣವೇ ಕರ್ಣ ಎದ್ದಾಗ ಅವಳು ಆಡಿದ ಮಾತು ನಾಹಂ ವರಾಮಿ ಸೂತಂ. ಇಲ್ಲದಿದ್ದರೆ ನಾವು ಅಲ್ಲಿ ಪ್ರಯತ್ನಿಸುತ್ತಿದ್ದೆವು. ಅವನಿಗೆ ಹಾಗೆ ಹೇಳಿದವಳು ಮತ್ತೆ ನಾವು ಎದ್ದಾಗ ಏನಾದೀತು?
ಉಳಿದವರೆಲ್ಲ ನಮ್ಮ ಬಗ್ಗೆ ಏನು ತಿಳಿದುಕೊಂಡರು? ತುಂಬಿದಂತ ಮಹಿಪಾಲನ ಮುಂಭಾಗದಲ್ಲಿ ನನ್ನ ಸ್ಥಿತಿ ಅಂದಿಗಾಗುವ ಹೇಗಾಗಿ ಹೋಯಿತು. ಹಂಸಗಳ ನಡುವೆ ಬಕಪಕ್ಷಿ ಒಂದು ಕುಳಿತ ಹಾಗಾಗಿ ಹೋಯಿತು. ಅದಕ್ಕಾಗಿ ಸುಮ್ಮನೆ ಉಳಿಯಲಿಲ್ಲ. ಹೇಗಾದ್ರೂ ಕೊಂಡು ಹೋದವರನ್ನ ಹೋರಾಟ ಮಾಡಬೇಕು ಅಂತ ಹೊರಟ್ರೆ ಆ ಒಂದು ಬ್ರಾಹ್ಮಣ ಒಂದು ಪೆಟ್ಟು ಕೊಟ್ಟಿದ್ದಾನೆ. ಅವತ್ತೇ ಬಿಟ್ಟು ಬಂದೆ. ಅಷ್ಟು ಹೊತ್ತಿಗಾಗುವ ನಮ್ಮ ಅಳಿಯಂದಿರೆಲ್ಲ ಸೂಚಿಸಿದ್ರು. ಆದ ಅಪಮಾನಕ್ಕೆ ಸರಿಯಾದ ಸೇಡು ತೀರಿಸಿಕೊಳ್ಳಬೇಕು ಅಂತಾದ್ರೆ ಇಲ್ಲಿದ್ರೆ ಸಾಲದು, ಭೂಮಿ ಪಾಲನ ದರ್ಪವನ್ನೇ ಮುರಿಯಬೇಕು. ಅದಕ್ಕಾಗಿ ನೀವು ಚೈತ್ರ ಯಾತ್ರೆಗೆ ಹೊರಡಿ. ಒಳಿಯಂದಿರು ಹೇಳಿದಾಗ ಮತ್ತೆ ನಾವು ಸುಮ್ಮನೆ ಉಳಿಯೋದಕ್ಕಾಗುತ್ತದ? ಅದಕ್ಕಾಗಿಯೇ ರಾಯರು ವಿರಾಟ ರಾಯನಲ್ಲಿ ಹೇಳಿದ್ದೇನೆ, ಸಕಲ ಸೇನೆಯನ್ನು ಸಿದ್ಧಗೊಳಿಸಿದ್ದೇನೆ. ಕೀಚಕ ಏನು ಅಂತ ತೋರಿಸುವುದಕ್ಕಾಗಿ ಹೊರಡುತ್ತೇನೆ ಚೈತ್ರ ಯಾತ್ರೆ. ಎಂತೆಂಥವರೆಲ್ಲ ನಮ್ಮೊಡನೆ ಕಾಳಗ ಕೊಡುವುದಕ್ಕಾಗಿ ಮುಂದೆ ಬಂದರು. ಅಂತವರನ್ನೆಲ್ಲ ಸಾದಾ ಮಾಡಿದು. ಅವರ ಮುಂಭಾಗದಲ್ಲಿ ಕೀಚಕ ಯಾರು ಅಂತ ಕಾಣಿಸಿಕೊಟ್ಟೆ. ನಾವು ಹೊರಟದಕ್ಕೆ ಸಾರ್ಥಕ ಆಯ್ತು. ಹಾಗಾದ್ರೆ ಅಲ್ಲಿ ಸೋತಂತ ಕೀಚಕ ಇಲ್ಲಿಗೆ ಹತ್ತಿದ್ದಾನೆ. ಹೀಗೆ ಗೆದ್ದು 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 ಮುಂದೆ ಹೊರಟಾಗ ಅವ ಬಂದು ಆಡಿದ್ದೇನದು ಏನೋ ಒಂದು ಶುಭ ಸುದ್ದಿ. ಆಹಾ, ಒಳ್ಳೆಯದಾಯ್ತು ಒಳ್ಳೆಯದಾಯ್ತು. ಶುಭನಿತ್ತು ಹರಸಿ ಮುದ್ದಿ ಕುತ ಸುಭಗೆ ಸುದೇಶ್ನೆಯ ನುಡಿಸಿ, ಸುಭಗೆ ಸುದೇಶ್ನೆಯ ನುಡಿಸಿ, ಪ್ರಭುವಿನ ಪಣೆಗಳು ಜೈತಾಯಾತ್ರೆಯ, ಪ್ರಭುವಿನ ಪಣೆಗೊಂಡು ಜೈತಾಯಾತ್ರೆಯ ಕೊನೆ ಶುಭ ಒಪ್ಪುದೆನು ತನಿ ನಡೆದ ತಿರುಗಾಟದಲ್ಲಿರುವ ಕಾಲದಲ್ಲಿ ಒಬ್ಬ ಬಂದು ಆಡುತ್ತಾನೆ. ಅಬ್ಬಾ, ಎಂತ ಶುಭ ಸುದ್ದಿ ಇದು! ಈಗಲೇ ಬರಬೇಕು ನೀವು. ಯಾಕೆ ಕೇಳಿದ್ರೆ ನಿಮ್ಮ ಅಕ್ಕನಿಗೆ ಹೆರಿಗೆ ಆಗಿದೆ. ಎಂತ ಸುದ್ದಿ! ನಮ್ಮ ಅಕ್ಕ ಸುದೇಶ್ನೆ ವಿರಾಟ ರಾಜರ ದಾಂಪತ್ಯದ ಫಲವಾಗಿ ಪುತ್ರೋದಯವೇ ಆಗಿ ಹೋಯಿತು. ಓಡಾಡಿಕೊಂಡು ಬಂದಾಗ ದಾಸಿಯರವಳು ಹತ್ತಿರಕ್ಕೆ ಓಡಾಡಿಕೊಂಡು ಬಂದು ಆ ಮಗುವನ್ನು ಹಿಡಿದು ನಮಗೆ ತೋರಿಸಿದಾಗ ಎಷ್ಟು ಸಂತೋಷ ಆಯಿತು. ಒಳ್ಳೆ ಕಾಲದಲ್ಲಿ ಮಗುವಿನ ಜನನ ಆಗಿದೆ. ನಮ್ಮದಾದಂತಹ ದಿಗ್ವಿಜಯ ಸಂದರ್ಭ, ನಮ್ಮ ಪರಾಕ್ರಮ ಯಾರು ಅಂತ ಕಾಣಿಸಿಕೊಳ್ಳುವುದಕ್ಕಾಗಿ ಹೊರಟಾಗ ಇದೇ ಸಮಯಕ್ಕೆ ಸರಿಯಾಗಿ ಹುಟ್ಟಿದಂತ ಮಗುವಿದು. ಭೂಮಿ ಪಾಲರನ್ನು ಗೆದ್ದ ಕಾಲದಲ್ಲಿ ಹುಟ್ಟಿದ ಮಗುವಾದ ಕಾರಣ ಈ ಮಗುವಿಗೆ ಭೂಮಿಂಜಯ ಹೀಗೆ ಹೆಸರಿರಿಸಿದೆ. ಮತ್ತೆ ವಿರಾಟ ರಾಯನ ಉತ್ತರಾಧಿಕಾರಿಯೂ ಹೌದು. ಹಾಗಾಗಿ ಉತ್ತರ ಕುಮಾರ ಹೀಗೆ ಶುಭ ನಾಮವನ್ನು ಇರಿಸಿದ್ದೇನೆ. ನೋಡಿ, ನಾವು ತಿರುಗಾಟಕ್ಕೆ ಹೊರಟ್ರೆ ಇಷ್ಟೆಲ್ಲ ಒದಗಿ ಬರ್ತದೆ ಶುಭ. ಆಹಾ, ಸಂತೋಷ. ನೋಡೋಣ ಏನಾಗುತ್ತದೆ. ಭಾವಕಿಯೂ ಸೈರಾರಿ
ವೇಷದಲ್ಲಿ ಭಾವಕಿಯೋ ಭಾವಕಿಯು ಸೈರಾರಿ ವೇದನಲಿ ರಾಣಿಯರ ಸೇವೆ ಗೈವೆನು ಅದೇ ಸೂಕ್ತ. ಆನೆನೇ ರಾಣಿಯರ ಸೇವೆ ಗೈವೆನು ತಾನೆನೇ ಸೋವರಿಯದಂತೆಲ್ಲ ಬೇರೆ ಬೇರಾಗೈದಿ ಬೇರೆ ಬೇರೆ ಆಗ್ತದೆ. ಸೋವರಿಯದಂತೆಲ್ಲ ಬೇರೆ ಬೇರಾಗೈದಿ ಭಾವಕಿಯು ಸೈರಲಿ ವೇಷದಲ್ಲಿ ಹಾ, ಭಾವಗಳು ಹೇಗೆಲ್ಲ ಬದಲಾಗಿ ಹೋಗ್ತವೆ ಈ ಪ್ರಪಂಚದಲ್ಲಿ. ಇಂದಿದ್ದಂತೆ ನಾಳೆ ಇರುವುದಿಲ್ಲ. ಒಂದನ್ನು ಕಂಡಾಕ್ಷಣವೇ ಅದರ ಮೇಲೆ ಮೂಡುವಂತಹ ಭಾವವೇ ಮತ್ತೊಂದು ಕ್ಷಣದಲ್ಲಿ ಬದಲಾಗಿ ಹೋಗುವಂತಹ ಸಾಧ್ಯತೆಗಳುಂಟಲ್ಲ. ಇಂತಹ ಸ್ಥಿತಿಗಳೆಲ್ಲರಿಗೆ ಒದಗಿ ಬರ್ತದೋ? ಬರುತ್ತದೆ. ಜೀವನದಲ್ಲಿ ಅದೆಷ್ಟೋ ಮಜಲುಗಳನ್ನು ಕಂಡಂತಹ ವ್ಯಕ್ತಿಗೆ ಇಂತಹ ಭಾವನೆಗಳು ಮೂಡುವುದು ಸಹಜವಲ್ಲವೇ? ಹೇಗೆ ತಾನೇ ಮೂಡುವುದಕ್ಕೆ ಸಾಧ್ಯವಾಗುತ್ತದೆ ಕೇಳಿದರೆ, ಜೀವನಾನುಭವವೇ ಅದಕ್ಕೆ ಮಾದರಿ. ಯಥಾರ್ಥವಾಗಿ ನಾವು ಕಂಡಂತಹ ಜೀವನಾನುಭವವೆನ್ನುವುದು ಪ್ರತಿಯೊಂದು ಪರೀಕ್ಷೆಯಲ್ಲಿ ನಮಗೆ ಸಿಗುವಂತಹ ಉತ್ತರವಾಗಿ ಒದಗಿ ಬರುವುದು. ಇದನ್ನು ಕಲಿತು ಅಭ್ಯಸಿಸಿ ನಾವು ಅನುಭವಿಸುವುದೋ? ಅಲ್ಲ. ಜೀವನದ ಪಾಠವೇ ಹಾಗೆ. ಯಾವ ಕಾಲದಲ್ಲಿ ನಮಗೆ ಪರೀಕ್ಷೆಯಾಗಿ ಒದಗಿ ಬರ್ತದಲ್ವ, ಅದೇ ಪರೀಕ್ಷೆಗೆ ಉತ್ತರವಾಗಿ ನಾವು ಕಾಣುವಂತಹ ಅನುಭವವೇ ಅದಕ್ಕೆ ಉತ್ತರ. ಜ್ಞಾತರಾಗಿರುವಂತಹ ಸಂದರ್ಭದಲ್ಲಿ ಎಂತಹ ಕಾರ್ಯಗಳನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅಜ್ಞಾತರಾಗಿ ಜೀವನವನ್ನು ಸಾಗಿಸಬೇಕಲ್ಲ, ಇದು ಜೀವನದ ಪರೀಕ್ಷೆ. ಇದುವರೆಗೂ ಪಾಂಡವರ ಜೀವನದಲ್ಲಿ ಎಂತೆಂತಹ ಪರೀಕ್ಷೆಗಳು ಒದಗಿ ಬಂದವು. ಅವರ ಮಡದಿಯಾದಂತಹ ನಾನು ಮತ್ತೊಂದು ಜೀವನದಲ್ಲಿ ಉನ್ನತವಾದಂತಹ ಹೆಜ್ಜೆ ನಿರಿಸಿದೆ ಅಂತ ಭಾವಿಸಿಕೊಂಡೆ. ಪಂಚವಲ್ಲಭೆಯಾಗಿ ಲೋಕಮುಖದಲ್ಲಿ ನಾ ಕಾಣುವುದಕ್ಕೆ ಮುಂದಾದರೂ ವೇದವ್ಯಾಸರಂತಹ ಪ್ರಮಾಣದ ನುಡಿಗಳು ನನ್ನ ಜೀವನಕ್ಕೆ ಬುನಾದಿಯಾಗಿ ಹೋದವು. ಹದಿಪದೆಯ ಧರ್ಮವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಜೀವನದಲ್ಲಿ ಕಷ್ಟಗಳು ಒದಗಿ ಬರುತ್ತದೆ, ನಿಭಾಯಿಸಿಕೊಂಡು ಮುಂದೆ ಹೋಗಬೇಕು ಅಂತ ಆಡಿದರು. ಇದೆಲ್ಲವೂ ಜ್ಞಾತರಾಗಿರುವಾಗಲಲ್ವೇ? ಇಂಥದನ್ನು ಆಲೋಚಿಸುವಲ್ಲಿ ನಾನೆಷ್ಟು ಜಾಗರೂಕತೆಯಿಂದ ಮುಂದುವರಿಯಬೇಕು ಅಂತ ಆಲೋಚಿಸಿದ್ದೆ. ನಡೆದು ಹೋಯಿತು ಪ್ರಕರಣಗಳು. ನಮ್ಮನ್ನು ನಾವು ಸ್ಥಾಪಿಸಿಕೊಳ್ಳುವಲ್ಲಿ ಮತ್ತೊಮ್ಮೆ ಮುಂದಾಗಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದರೂ ಕೂಡ ವನವಾಸವೇ ನಮಗೆ ಮೂಲವಾಗಿ ಹೋಯಿತಲ್ಲ. ನನ್ನ ಪತಿಗಳ ಇವರು ಜನಿಸಿದ್ದು ಕಾಡಿನಲ್ಲೇ ಆದರೂ ಕಾಡಿನ ವಾಸವೇ ಅವರಿಗೆ ಮೂಲವಾಗಿ ಒದಗಿ ಬಂದಿತ್ತು. ಆ ಬಳಿಕ ಮತ್ತೆ ಅರಮನೆಯನ್ನು ಸೇರಿದ ಸಂದರ್ಭದಲ್ಲಿಯೂ ಕೂಡ ಇನ್ನಾದರೂ ಅಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ತಾರೆ ಅಂತ ಭಾವಿಸಿಕೊಂಡರಂತೆ. ಅದಾದ ಬಳಿಕವೂ ದ್ಯೂತ ಒಂದು ಕಾರಣವಾಗಿ ಮತ್ತೆ ವನವಾಸವನ್ನು ಗೈಯುವಂತಹ ಪರಿಸ್ಥಿತಿ ಒದಗಿ ಬರ್ತದೆ. ಈಗಾಗಲೇ 12 ವರ್ಷಗಳ ಕಾಲ ವನವಾಸವನ್ನು ಕಳೆದಿದ್ದೇವೆ. ದ್ಯೂತದ ನಿಯಮವಂತೆ ಇನ್ನೂ ಒಂದು ಅಜ್ಞಾತವಾಸ ಉಂಟಲ್ವೇ? ಇದನ್ನು ಆಚರಿಸುವುದಕ್ಕಾಗಿ ನಮ್ಮವರೇ ಆಡಿದಂತಹ ಮಾತು,
ಜೊತೆಯಾಗಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಜ್ಞಾತರಾಗಿ ಕಾಣಿಸಿಕೊಂಡೆವು ಎಂದಾದರೆ ಮತ್ತೆ ಪುನರಪಿ ಅದನ್ನೇ ಆಚರಿಸಬೇಡವೆ? ಜೀವನ ಪೂರ್ತಿ ಅದನ್ನೇ ನಾವು ಕಲಿಯಬೇಕು ಅಂತಾದರೆ ಜೀವನದಲ್ಲಿ ಇಷ್ಟನ್ನೇ ಪಡೆಯುವುದಕ್ಕಾಗಿ ಬಂದಿದ್ದೇವೆಯೋ? ಅಲ್ಲ, ಅದನ್ನು ಉತ್ತರಿಸಿ ನಾವು ಮುಂದೆ ಹೋಗಬೇಕು. ಇದೇ ನಮಗೆ ಉತ್ತರ. ಆದ ಕಾರಣದಿಂದಲೇ ಧರ್ಮಜ ಮಹಾಪ್ರಭುಗಳು ಸನ್ಯಾಸಿಯ ರೂಪವನ್ನೇ ಧರಿಸಿದರು. ಯತಿವೇಷ ಸೂಕ್ತವಾಗುತ್ತದೆ, ನಾನು ಅದೇ ರೂಪದಿಂದ ಇರ್ತೇನೆ, ಬೇರೆ ಬೇರೆ ಆಗಿರೋಣ ಅಂತ. ಭೀಮಸೇನ ಮಹಾಪ್ರಭುಗಳು ವಲಲನಾಗಿ ಕಾಣಿಸಿಕೊಳ್ತೇನೆ ಅಂತ ಆಡಿದರು. ಅರ್ಜುನ ದೇವ ಅಂದು ಸಿಕ್ಕಿದಂತಹ ಶಾಪವನ್ನೇ ಈಗ ನಾ ಬಳಸಿಕೊಳ್ತೇನೆ. ಊರ್ವಶಿಯ ಶಾಪವಾದರೇನಂತೆ ವರವಾಗಿ ಮಾರ್ಪಾಡುಗೊಳಿಸುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತದೆ ಎನ್ನುವುದನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿ ಬೃಹನ್ನಳೆಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಮತ್ತಿರುವರು ಯಮಳರು. ಓರ್ವ ಆತ ದಾಮಗ್ರಂಥಿಯಾಗಿ ಕಾಣಿಸಿಕೊಂಡ್ರೆ ಮತ್ತೊಬ್ಬ ತಂತ್ರೀಪಾಲನಾಗಿ ಕಾಣಿಸಿಕೊಳ್ತೇನೆ. ಇದು ಅವರುಗಳು ಮಾಡಿದಂತಹ ಸ್ಥಾಪಿತ ಚರಿತ್ರೆಗೆ ಇದು ಬುನಾದಿಯಾಗುತ್ತದೆ ಅಂತ. ಆ ರೀತಿಯಾಗಿ ಕಾಣಿಸಿಕೊಳ್ಳುವಾಗ ಅವರ ಮಡದಿಯಾದಂತಹ ನಾನೇಗೆ ಕಾಣಿಸಿಕೊಳ್ಳಲಿ? ಸರಿ, ಸೂಕ್ತವಾದದ್ದು ಸೈರಂಧ್ರಿ ವೃತ್ತಿ. ಇದನ್ನೇ ಮಾಡಬೇಕು ಅಂತಾದರೆ ನಾನೆಲ್ಲಿ ಗಮಿಸಲಿ ಮುಂದೆ? ಮತ್ಸ್ಯ ದೇಶ ಇದೇ ಸೂಕ್ತವಾದದ್ದು. ಇದ್ದಾಳಂತೆ ರಾಣಿ, ಅಲ್ಲಿ ಅದೇ ವೃತ್ತಿಯನ್ನು ಆಚರಿಸುವುದಕ್ಕೆ ಇದೇ ರಾಜಬೀದಿಯಾಗಿ ಮುಂದುವರಿತೇನೆ. ಕರೆಯುಟ ಸಖಿಯರನು ಬೇಳ್ದಳಿಂತೆನು ತಾಗಳ ತರುಣಿಯರ ಈಕ್ಷಿತಿ ನೋಡಿ ಮನ್ಮದ ನರದಿಯ ಮೀರಿದುವ ಸುಂದರಿಯಳ ಅಂದವನು ಈಕ್ಷಿಸೇ ನೋಡಿ ನನ್ನ ಸಖಿಯರೆಲ್ಲ ಗಮಿಸುವ ಸತಿಯ
ಬರದಂತೆ ಪರಿಶೋಭಿಸುತ್ತಾ ಇದೆ. ಇದಕ್ಕೆ ಕಾರಣ ಏನು? ಏನು? ನನ್ನ ಪತಿದೇವರ ಅಂತ ವಿರಾಟರಾಯನ ಆಳ್ವಿಕೆ ನಿಜ ಅಲ್ವೇನೆ? ನಮ್ಮವರ ಗುಣವೇ ಹಾಗೆ. ಯಾರಿಗೂ ಕೂಡ ನೋವಾಗದಂತೆ ವ್ಯವಹರಿಸುವವರು ನನ್ನ ಪತಿದೇವರಾಗಿದ್ದಾರೆ. ಅವರ ಗುಣವು ನನಗೂ ಕೂಡ ಇವತ್ತಿನ ಬಂದಿದೆ. ಹೌದು. ಒಬ್ಬ ವ್ಯಕ್ತಿಯಲ್ಲಿ ಅಷ್ಟೇ ಸಂಪತ್ತಿದ್ರು ಸಾಕಾಗುವುದಿಲ್ಲ. ಆದರೆ ಆ ಸಂಪತ್ತನ್ನು ಹೇಗೆ ವ್ಯಯ ಮಾಡಬೇಕೆನ್ನುವುದರಲ್ಲಿದೆ. ಸಂಪತ್ತನ್ನು ಕೇವಲ ಕೂಡಿಡುವುದಲ್ಲ, ಕೂಡಿಡಬೇಕು. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೂಡಿಡಬೇಕು. ಉಳಿದದ್ದನ್ನು ಏನು ಮಾಡಬೇಕು? ಬಡವರಿಗೂ ದುರ್ಬಲರಿಗೂ ದಾನವನ್ನು ಮಾಡಬೇಕು. ಅವಾಗ ಏನಾಗ್ತದೆ? ಅವರು ಅದರಲ್ಲಿ ಸಂತುಷ್ಟರಾಗ್ತಾರೆ. ಅವರ ಸಂತುಷ್ಟತನ ಎನ್ನುವುದು ಕೊಟ್ಟವರಿಗೆ ವರವಾಗಿ ಪರಿಣಮಿಸುತ್ತದೆ. ಇದನ್ನು ನಾವು ಲೋಕದಲ್ಲಿ ಕಂಡುಕೊಂಡವರಿದ್ದೇವೆ. ಹೌದು. ಯಾಕೆ ಹೇಳಿದೆ ಮಾತನ್ನು? ಪ್ರಪಂಚದಲ್ಲಿ ಯಾರೂ ಕೂಡ ಶ್ರೀಮಂತರಾಗಿರುವುದಿಲ್ಲ. ಶ್ರೀಮಂತ ಬಡವನಾಗ್ತಾನೆ, ಬಡವ ಶ್ರೀಮಂತನಾಗ್ತಾನೆ. ಅದಕ್ಕೆ ಹೇಳುವುದು ಜೀವನ ಚಕ್ರ ಎನ್ನುವುದಾಗಿ. ಗೆಳತಿ, ಇವತ್ತಿನ ಕರೆದು ಯಾಕೆ ಗೊತ್ತುಂಟಾ? ಯಾಕೆ? ಅಲ್ಲಿ ನೋಡಂತೆ. ಏನು? ನಾವು ದಿನನಿತ್ಯದಂತೆ ಉಪ್ಪರಿಗೆ ನೇರಿ ಬರುವವರು, ಅರಮನೆ ಉಪ್ಪರಿಗೆ ನೇರಿ ಬರುವವರು. ಯಾಕೆ? ವಾಯು ವಿಹಾರವನ್ನು ಮಾಡುವುದರೊಂದಿಗೆ ಅರಮನೆಯ ಮೇಲೆ ಉಪ್ಪರಿಗೆ ಮೇಲೆ ಕುಳಿತು ನಮ್ಮ ಅರಮನೆಯ ಸುತ್ತಲಿನ ಸೌಂದರ್ಯವನ್ನು ವೀಕ್ಷಿಸುವವರು. ಇವತ್ತು ನೋಡ್ತಾ ಇದ್ದೇನೆ, ಒಂದು ಆಶ್ಚರ್ಯವನ್ನು ನಾನು ಕಾಣ್ತಾ ಇದ್ದೇನೆ. ವಿಶೇಷ ಏನದು? ಅಲ್ಲಿ ನೋಡಂತೆ ಅರಮನೆಯ ಮುಂಭಾಗದ ರಾಜ ಬೀದಿಯಲ್ಲಿ ಹತ್ತಿಂದ ಇತ್ತ ಇತ್ತಿಂದ ಅತ್ತ ಸುಂದರ ತರುಣಿಯವಳು ತಿರುಗಾಡುತ್ತಾ ಇದ್ದಾಳೆ. ಹೌದು. ಅವಳನ್ನು ಕಂಡಾಕ್ಷಣ ನನ್ನ ಮನಸ್ಸಿಗೆ ಒಂದು ರೀತಿ ಅಂತ ಕುತೂಹಲ ಮೂಡ್ತಾ ಇದೆ. ಇವಳು ಯಾರಾಗಿರ್ಬಹುದು? ಯಾಕೆ ದೂರದಿಂದ ನೋಡಿದ್ರು ಕೂಡ ಅವಳ ಮುಖ ಏನು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಿಜ. ಅಪರಿಚಿತ ಮುಖ ಎನ್ನುವುದು ಸರಿಯಾಗಿ ಕಾಣ್ತಾ ಇದೆ. ಈ ಪುರದವಳು ಅವಳಲ್ಲ. ಅಲ್ಲ. ಯಾದ್ರಿಂದ ನಾನು ಕೇಳುವುದು ಅವಳು ಯಾರಾಗಿರ್ಬಹುದು ಅಂತ ಆಲೋಚನೆ ಮಾಡುವುದು. ಯಾರಿರಬಹುದು? ಹೀಗಿರಬಹುದೇ? ಹೇಗೆ? ಸುರಲೋಕದವಳು ಅಪ್ಸರೆ ಇವಳೇ ಇರಬಹುದು. ಇರಬಹುದು. ಏನಿರಬಹುದೇ? ಹಾಗಿರುವುದಕ್ಕೆ ಸಾಧ್ಯ ಉಂಟಾ? ಇಲ್ವಾ? ದೇವಲೋಕದಲ್ಲಿ ಇರುವುದು ಹೇಗೆ? ಹೀಗೆ. ಅವರು ಬಿಡುಗಣ್ಣರು. ಬಿಟ್ಟ ಕಣ್ಣು ಬಿಟ್ಟ ಹಾಗೆ, ರೆಪ್ಪೆ ಮುಚ್ಚುವುದಿಲ್ಲ, ತೆರೆದುಕೊಂಡೇ ಇರುವುದು. ಇವಳ ಹಾಗಲ್ಲ. ಅಷ್ಟು ಮಾತ್ರವಲ್ಲ, ಸರಿಯಾಗಿ ನೋಡಂತೆ ಗಮಿಸುತ್ತಾ ಇದ್ದಾಳೆ. ಅಂದ್ರೆ ಭೂಸ್ಪರ್ಶವನ್ನು ಮಾಡಿದ್ದಾಳೆ. ನೆಲಸ್ಪರ್ಶವನ್ನು ಮಾಡುತ್ತಾ ಇದ್ದಾಳೆ. ದೇವಲೋಕದ ನಾರಿಯರಿಗೆ ಭೂಸ್ಪರ್ಶವನ್ನು ಮಾಡೋದಕ್ಕೆ ಸಾಧ್ಯ ಉಂಟಾ? ಇಲ್ವೇ ಇಲ್ಲ. ಹಾಗಾದ್ರೆ ದೇವನಾರಿಯರಿ ಬರಲ್ಲ. ಹಾಗಾದ್ರೆ ಯಾರು? ಇವಳಾಗಿರ್ಬೋದಾ? ಯಾರು? ಪಾತಾಳದವರು. ಹಾಗೆ ಕಾಣ್ತಾಳ? ಪಾತಾಳದವರಾಗ ಸಾಧ್ಯ ಉಂಟಾ? ಮೇಲೆ ಸರಿ ಉಂಟು, ಕೆಳಗೆ ಕಾಣುದಿಲ್ವಾ? ಕಾಣ್ತದಲ್ವಾ? ಕಾಳುಗಳುಂಟಲ್ಲ. ಅಲ್ವಾ? ಆದ ಕಾರಣ ಇವು ನಾಗಕನ್ಯೆ ಖಂಡಿತವಾಗ್ಲೂ ಅಲ್ಲ. ಅಲ್ಲ, ನಾ ಮಾತನಾಡೋದು ತರ್ಕಿಸಿದ ಯಾಕೆ? ಏನು? ನಿನಗೇನು ಕೆಲಸ ಇಲ್ಲ ಇಲ್ಲಿ. ಆದ್ರಿಂದ ನೀನೊಂದು ಕೆಲಸ ಮಾಡ್ಬೇಕೀಗ. ಯಾವುದು? ನೇರವಾಗಿ ಅವಳ ಬಳಿಗೆ ಹೋಗಿ ಮಹಾರಾಣಿ ಅಂತ ಸುದರ್ಶನಾದೇವಿ ಬರುವುದಕ್ಕಾಗಿ ಹೇಳಿದ್ದಾರೆ ಅಂತ ಅವಳನ್ನೊಮ್ಮೆ ಕಳೆದುಕೊಂಡು ಬಾ. ಅವಳ ನಿರೀಕ್ಷೆ ನಾನಿರ್ತೇನೆ. ಹೋಗಿ. ಮಾನಿಧಿ ಕರೆತರಲವಳು ರಾಣಿ ಕರೆತರಲು ವಂದಿಸುತ್ತಾ ಇದ್ದೇನೆ. ನಮಸ್ಕಾರ. ದೂರದಿಂದಲೇ ನಿಮ್ಮನ್ನು ನೋಡುತ್ತಾ ಇದ್ದವರು ನಾವು. ಯಾರು ನೀವು? ಅರ್ಥವಾಗಲಿಲ್ಲ. ಈ ರಾಜ್ಯ ಯಾವುದಂತ ಗೊತ್ತುಂಟೆ? ಮತ್ಸ್ಯನಗರ. ಮತ್ಸ್ಯ ರಾಜ್ಯ. ಇಲ್ಲಿಯ ಮಹಾರಾಣಿ ಆದಂತಹ ಸುದೇಶ್ನ ದೇವಿಯ ದಾಸಿ ನಾನು. ಅಯ್ಯೋ, ನೀವು ನನ್ನನ್ನು ಅರಸುತ್ತಾ ಇಲ್ಲಿವರೆಗೆ ಬಂದದ್ದೇ ಅಲ್ಲವೋ? ನನ್ನಲ್ಲಿ ಮಾತನಾಡುವುದಕ್ಕಾಗಿ ಬಂದ ಮೇಲೆ ನಿಂತು ನಿಮ್ಮನ್ನು ಮಹಾರಾಣಿ ನೋಡಿದಾಕೆ. ನನ್ನನ್ನು ನೋಡಿದ್ರೆ? ಹೌದು. ಯಾಕಾಗಿ ನೋಡಿದ್ರು? ಹೊಸತರವಾದಂತಹ ಮುಖವನ್ನು ಕಂಡಾಗ ಯಾರು ನೀವು ಎಂಬುದಾಗಿ ತರ್ಕಿಸುತ್ತಾ ಇದ್ದಂತಹ ಸಮಯದಲ್ಲಿ ನನ್ನನ್ನು ಕರೆದು ಆಕೆ ಯಾರು ಏನು ಎಂಬುದಾಗಿ ಅರಿಯದಂತಹ ಸಂದರ್ಭದಲ್ಲಿ ಆಕೆಯನ್ನು ಕರೆದುಕೊಂಡು ಬರಬೇಕು ಎಂಬುದಾಗಿ ಆಡಿದ್ದಾರೆ. ನಿಮ್ಮನ್ನು ಮಹಾರಾಣಿ ನೋಡಬೇಕಂತೆ. ನನ್ನನ್ನು ಕಾಣಬೇಕಂತೆ? ಹೌದು. ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಬಂದಿದ್ದೇನೆ. ತಡ ಯಾಕೆ ಕರ್ಕೊಂಡು ಬನ್ನಿ ಬನ್ನಿ ಬನ್ನಿ. ರಾಣಿ ಸುರೇಶ್ಕೆಯಳು ಗೌರವದೊಳಿಲ್ತದಳು ಯಾರಮ್ಮ ಚೆಲುವಿನ ಗಣಿಯೇ ಕಲ್ಯಾಣಿಯೇ
ಅವರಿಗೆ. ಪ್ರತಿ ನಮಸ್ಕಾರ. ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಯಾಕೋ? ನಿನ್ನನ್ನು ಕಂಡಾಕ್ಷಣ ಹ್ಮ್. ಒಮ್ಮೆಲೆ ನನ್ನ ಆಸನದಿಂದ ಎದ್ದು ಬಂದು ನಿನಗೆ ನಮಸ್ಕರಿಸಿದೆ ನಾನು. ನಿಮ್ಮ ದೊಡ್ಡ ಗುಣ. ಆದ್ರೆ ಆ, ನಾನು ಆಲೋಚನೆ ಮಾಡುವುದೇ ಹಾಗಲ್ಲ. ಏನು? ನಿನ್ನನ್ನು ಕಂಡಾಕ್ಷಣ ಹ್ಮ್. ಅಂಥ ಒಂದು ಗೌರವದ ಭಾವನೆ ಹ್ಮ್. ನನ್ನ ಮನಸ್ಸಲ್ಲಿ ಮೂಡಬೇಕು ಅಂತ ಆದ್ರೆ ಏನು ಕಾರಣವಾಗಿರ್ಬೋದು? ನಿಮ್ಮಲ್ಲಿ ಅಡಕವಾದಂತಹ ಸಂಸ್ಕಾರ ಅಂತಲೇ ಆಡಿಕೊಳ್ಳಬಹುದಮ್ಮ. ಹೀಗಿರಬಹುದೇ ಏನು? ಆ, ನಿನ್ನ ಸೌಂದರ್ಯವೇ ಆ ರೀತಿ ಆಗಿ ನನ್ನನ್ನು ಮಾಡಿಸ್ತೋ ಏನು? ಯಾಕೆ? ಆ, ಸೌಂದರ್ಯದಲ್ಲಿ 3 ವಿಧ ಉಂಟಂತೆ. ಹೇಗದು? ಮೋಹಕ, ಮಾದಕ, ಆರಾಧಕ. ಕೆಲವನ್ನು ಕಂಡ ಕೂಡಲೇ ಮೋಹ ಎನ್ನುವುದು ಆವರಿಸಿಕೊಂಡು ಬಿಡ್ತದೆ. ಮತ್ತೆ ಕೆಲವು ಹೆಣ್ಣು ಮಕ್ಕಳು ಕಂಡಾಕ್ಷಣ ಮಾದಕತೆಯಿಂದ ತಲ್ಲೀನರಾಗಿ ಹೋಗ್ತಾರೆ. ಅದಕ್ಕಿಂತಲೂ ಶ್ರೇಷ್ಠವಾದಂತ ಇನ್ನೊಂದು ಸೌಂದರ್ಯ ಇದೆ. ಯಾವುದು? ಅದು ಆರಾಧಕ ಸೌಂದರ್ಯ. ನನ್ನಲ್ಲೇನು ಕಂಡಿರಿ ನೀವು? ಹಾಗೆ ನನಗೆ ಮನಸ್ಸನ್ನ ಕಣ್ಗಳಿಗೆ ಕಂಡಿರಬಹುದೋ ಏನೋ ಅಂತ ನನ್ನ ಭಾವನೆ. ಮತ್ತೆ ಹೀಗೂ ಆಗುವುದಕ್ಕೆ ಸಾಧ್ಯ ಉಂಟು. ಹೇಗೆ? ಕೆಲವೊಂದು ಹೆಣ್ಣು ಮಕ್ಕಳು ಯೋಗ್ಯ ಗುರುಗಳಲ್ಲಿ ತನ್ನ ವಿದ್ಯಾರ್ಥಿಯನ್ನು ಮಾಡಿದ ಕ್ಷಣ ಆ ಗುರುಗಳು ಹೇಳಿಕೊಟ್ಟಂತ ವಿದ್ಯೆಯನ್ನು ಸರಿಯಾಗಿ ಕಲಿತು ಶ್ರೇಷ್ಠ ಶಿಷ್ಯರಾಗಿ ಮೆರೆಯುವುದರೊಂದಿಗೆ ಆ ಗುರುವಿನ ತೇಜವು ಶಿಷ್ಯರಲ್ಲಿ ಕಾಣೋದಕ್ಕೆ ಸಾಧ್ಯ ಉಂಟಂತೆ. ಅಂತಹ ಗುರು ತೇಜವನ್ನು ನಿನ್ನಲ್ಲಿ ಕಂಡೆನೋ ಏನು? ಆಗಲಿ, ಏನೇ ಆಗಲಿ, ಬಂದಿದ್ದೀಯಲ್ಲ, ನಿನ್ನ ನೋಡಿ ಮನಸ್ಸಿಗಾಗುವಷ್ಟು ಸಂತೋಷ ಅಷ್ಟಲ್ಲ. ಅಂತೂ ನಿಮ್ಮ ಮುಖದಲ್ಲಿ ಒಂದು ಸುಖ ಕಾಣುವುದಕ್ಕೆ ತೊಡಗಿದ್ದೀರಿ. ಹೌದು, ನಿನ್ನನ್ನು ನೋಡಿ ಹಾಗಂತ ನಿನ್ನನ್ನು ಇಲ್ಲಿ ಬರಮಾಡಿಸಿಕೊಂಡಿದ್ದೇನೆ. ಯಾಕೆ ಅರ್ಥ ಆಗಲಿಲ್ಲ? ಅಪರಿಚಿತ ಹೆಣ್ಣು ನೀನು, ಆದ ಕಾರಣ ನಿನ್ನಲ್ಲಿ ಕೆಲವೊಂದು ವಿವರವನ್ನು ಕೇಳಬೇಕೆನ್ನುವಂತ ಆಸೆ ನನಗೆ. ಏನು ವಿವರ ತಾಯಿ? ನಿನ್ನ ಸಂಪೂರ್ಣ ವಿವರ ನನ್ನಲ್ಲಿ ಹೇಳ್ತೀಯಾ? ಓ, ನೀನು ಯಾರು, ಯಾವ ಊರಿನವಳು? ನಿನ್ನ ಕುತ್ತಿಗೆಯನ್ನು ನೋಡಿದ್ರೆ ಮಾಂಗಲ್ಯ ಸೂತ್ರ ರಾರಾಯಿಸ್ತಾ ಇದೆ. ಹಾಗಾದ್ರೆ ಮದುವೆಯಾದಂತ ಹೆಣ್ಣು ನೀನು. ಅಂತ ಹೆಣ್ಣು ನೀನು ಹೋದಾದಲ್ಲಿ ನಿನ್ನನ್ನು ವರಿಸಿದಂತಹ ಗಂಡ ಯಾರಾಗಿರಬಹುದು? ಈ ನಮ್ಮ ಮತ್ಸ್ಯ ನಗರದಲ್ಲಿ ಈ ರೀತಿಯಾಗಿ ಅತ್ತಿಂದ ಅತ್ತ ತಿರುಗಾಡುವುದಕ್ಕೆ ಕಾರಣವಾದ್ರೂ ಏನು? ಎಲ್ಲ ವಿಷಯವನ್ನು ನನ್ನಲ್ಲಿ ಹೇಳ್ತೀಯ ತಾಯಿ? ಮಹಾರಾಣಿ ಅವಧರಿಸಬೇಕು. ಏನು? ಕೇಳಮ್ಮ ಗಂಧರ್ವರೈವರ ಸತಿ ನಾನು ತೊರೆದವರನು ಕೆಲವತ್ತರ ಬಾಡುವೆ ತೊರೆದವರನು ಕೆಲವತ್ತರ ಕಾಲವೆನ್ನುವ ನಿರ್ಣಯವನೇ ಕಾಲವೆನ್ನುವ ನಿರ್ಣಯವನೇ ಕೇಳಮ್ಮ ನುಡಿಗಳು. ಹೌದೇ? ನಿಮ್ಮ ಲಭಿಸುವಿಕೆ ನನಗದು ಅಮೃತೋಪಮವಾದದ್ದು. ಹೀಗೆ ಆಲೋಚಿಸುತ್ತಾ ನಿಮ್ಮನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದಲೇ ಬಂದವಳು ನಾನು. ನನ್ನನ್ನು ಕಾಣಬೇಕೆನ್ನುವ ಉದ್ದೇಶದಿಂದ ಬಂದವಳೆ ನೀನು? ಹೌದು. ಪರಮ ಲಕ್ಷ್ಯ ಅದೇ ಆಗಿತ್ತು. ಓಹೋ, ಇಂಥದನ್ನೇ ಕಾಣಬೇಕು, ಇಂಥವರನ್ನೇ ಕಾಣಬೇಕು, ಇಂತಹ ಗುಣವುಳ್ಳವರೇ ಆಗಬೇಕು ಎನ್ನುವ ನೆಲೆಯಿಂದಲೇ ಮುಂದೊತ್ತಿ ಬಂದವಳು ನಾನು. ಓಹೋ,
ಅರಸುವಂತಹ ಬಳ್ಳಿ ಒಂದು ಕಾಲಿಗೆ ಬಿದ್ದಂತಾಯಿತಲ್ಲ. ಹೌದಾ? ಯಾವುದನ್ನು ಹುಡುಗುತ್ತಾ ಇದ್ದೇನೋ ಅದೇ ನನಗೆ ಲಭ್ಯವಾಯಿತು ಅಂತ ಮನದಲ್ಲಿ ಮತ್ತೊಂದು ನಿರಾಳವಾದಂತಹ ಭಾವ. ಆಗಲಿ ಅಮ್ಮ, ಏನು ನನ್ನ ಪರಿಚಯವನ್ನು ಕೇಳಿದ್ದೀರಿ, ಹೇಳ್ತೀಯಾ? ನನ್ನಲ್ಲೇನು ವಿಶೇಷತೆಯನ್ನು ನೀವು ಕಂಡಿದ್ದೀರಿ ಎನ್ನುವುದು ಸ್ಪಷ್ಟವಾಗುತ್ತದೆ ಅಂತ ಆದ್ರೆ ಖಂಡಿತ ನಾ ಈ ಲೋಕದವಳಲ್ಲ ಎನ್ನುವುದು ಸ್ಪಷ್ಟ. ನಾನು ಭಾವಿಸಿದೆ ಆಗ್ಲಿ, ಅಲ್ವೇ? ಸಖ್ಯರಲ್ಲಿ ಹೇಳಿದೆ ನಾನು, ಆ. ಇವಳು ನಮ್ಮೂರಿನವಳಲ್ಲ ಅಂತ. ನಾ ಗಂಧರ್ವ ಲೋಕದವಳು. ಗಂಧರ್ವ ಲೋಕದವಳು? ಹೌದು. ಹಾ 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 ಹಾ. ಪತಿಗಳ 5 ಏನಾಗಿ 5 ಮಂದಿ ಗಂಡಂದಿರು. 5ರ ಮಡದಿ ನಾನು, ಓರ್ವ ಆಕೆ. ಆಶ್ಚರ್ಯ. ಅಲ್ಲ, ಆಶ್ಚರ್ಯ ಪಡ್ಬೇಕಂತ ಏನೂ ಇಲ್ಲ. 10 ಮಂದಿಯನ್ನು ವಹಿಸುವಂತ ಹೆಣ್ಣು ನಮ್ಮ ಪ್ರಪಂಚದಲ್ಲಿ ಇದ್ದಾಳೆ. ಹೌದು. ಅದ್ರಲ್ಲಿ ವಿಶೇಷತೆ ಅಂತ ಕಾಣಲಿಕ್ಕಿಲ್ಲ ನಮಗೆ. ಅದರಲ್ಲಿ ವ್ಯಭಿಚಾರವಾದಂತಹ ಭಾವವಲ್ಲ, ಸ್ಥಾಯಿಯಾದಂತಹ ಭಾವ. ಹೌದು. ಅವರಿಗೆ ಮಡದಿಯಾಗಿರುವ ನಾನು ಪಾತಿವೃತ್ಯ ಧರ್ಮವನ್ನೇ ಆಚರಿಸುವವಳು. ಹಾ ಹಾ. ಆದ್ರೆ ಹಾ. ಯಾವುದೋ ಒಂದು ಕಾರಣದಿಂದಲಾಗಿ ನಮ್ಮೊಳಗೊಂದು ವೈಮನಸ್ಸು ಏರ್ಪಟ್ಟಿತ್ತು, ಗಂಡ ಹೆಂಡಿರೊಳಗೆ. ಹೌದು. ಹಾ ಹಾ. ಆದ್ದರಿಂದಲೇ ಅವರಿಂದ ಮುನಿಸುಗೊಂಡಂತಹ ನಾನು ಹಾ. ಅವರೊಳಗೆ ಮುನಿಸುಕೊಂಡು ಹಾ. ಅವರಿಂದ ವತ್ಸರಗಳ ಕಾಲ ದೂರವಿರ್ತೇನೆ ಹಾ. ಎನ್ನುವ ಹಾಗೆ ಮುನಿಸಿಟ್ಟೇ ಇಲ್ಲಿಯವರೆಗಾಗಿ ಬಂದವಳು. ಅವರಿಂದ ದೂರ ಇರ್ತೇನೆ. ದೂರ ಇರ್ತೇನೆ, ಅದಕ್ಕೆ ಕಾಲದ ನಿರ್ಣಯವೆನ್ನುವುದಿಲ್ಲ. ಹಾ ಹಾ. ಸ್ವಾಭಿಮಾನಿ ಹೆಣ್ಣು ಅಂತ ಗೊತ್ತಾಗ್ತದೆ ನನಗೆ. ಹೌದು. ಹಾಗಾದ್ರೆ ನಿನ್ನ ಗಂಡಂದಿರು ಇಲ್ಲಿಲ್ಲ? ನನ್ನ ಇಲ್ಲ, ಬಿಟ್ಟು ಬಂದವಳು ನೀನು. ನಾನೇ ಬಿಟ್ಟು ಬಂದಿದ್ದೇನೆ. ಹಾ ಹಾ. ಹಾಗಾದ್ರೆ ಇದುವರೆಗೆ ಎಲ್ಲಿದ್ದೆ ಎಲ್ಲಿದ್ದೆ ಎನ್ನುವ ಹಾಗೆ ನೀವು ಪ್ರಶ್ನಿಸಿದ್ರೆ ನಿಮ್ಮ ಮನದಲ್ಲಿ ಮೂಡುವುದು ಸಹಜವಾದದ್ದು ಅಲ್ವಾ? ಗಂಡನನ್ನು ತೊರೆದು ಹೆಂಡತಿಯಾದವಳು ಹೇಗೆ ತಾನೇ ಒಬ್ಬಂಟಿಯಾಗಿ ಜೀವನವನ್ನು ಮಾಡುವುದಕ್ಕೆ ಸಾಧ್ಯ ಉಂಟಾ? ನಾ ಬಂದು ಸೇರಿದ್ದು ಎಲ್ಲಿಗೆ ಅಂತ ಬಂದಿರ? ಎಲ್ಲಿಗೆ? ಪಾಂಡವರನ್ನು ಸೇರಿದವಳು ನಾನು. ನೀನಾ? ಪಾಂಡವರು ಹೇಳಿದ್ರೆ ಹಾ. ಪಾಂಡವರ ಮಡದಿಯಾದಂತಹ ಪಂಚವಲ್ಲಭೆಯೊಂದಿಗೆ ಇದ್ದವಳು ನಾನು. ಇದ್ದವಳ? ಹೌದು. ಹಾ 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 ಹಾ. ಅಲ್ಲಿಂದ ಅವರನ್ನು ಬಿಟ್ಟು ಮುಂದಕ್ಕಾಗಿ ಬರಬೇಕು ಅಂತಾದ್ರೆ ಏನು ಕಾರಣವಿರಬಹುದು? ಏನು ಕಾರಣ? ಇನ್ನು ಅವರೆಲ್ಲಿದ್ದಾರೆ ಎನ್ನುವಂತಹ ನೆಲೆ ನನಗಿನ್ನೂ ಅರ್ಥವಾಗಲಿಲ್ಲ. ಹಾ ಹಾ. ಅವರು ವನವಾಸಗೈಯುವಂತಹ ಪರಿಸ್ಥಿತಿ ಅವರಿಗೆ ಇದಿರಾಯಿತು. ಹಾ ಹಾ. ಆ ಸಮಯದಲ್ಲಿ ಅಲೆದಾಡುತ್ತಾ ಅತ್ತಿಂದ ಇತ್ತ ಒಂದು ಲಕ್ಷ್ಯಕ್ಕಾಗಿ ಇಲ್ಲಿಯವರೆಗಾಗಿ ಬಂದಿದ್ದೇನಮ್ಮ. ಹಾ ಹಾ. ಇದು ನನ್ನ ವಿವರ. ಹೌದಾ? ಹಾಗಾದ್ರೆ ಸರಿಯಾದ ಸ್ಥಳಕ್ಕೆ ಬಂದಿದ್ದೇನೆ. ಜನಗಳ ಪೊಗಳುವನೆ ಕೇಳುತ್ತ ರಸಿಯು ಸಂತೋಷ ಆಗ್ತದೆ. ರಸಿಯು ತೋಷದಿ ಸನಿಹದೊಳಿರು ನೀನು ಎನ್ನ ಸನಿಹದೊಳಿರು ನೀನು ಸೈರಾಗಿನ ಮನ ಮುದಗೊಳಿಸು ಅನುದಿನದೇ
ಮನಸ್ಸಿಗೆ ಆಗುವಷ್ಟು ಸಂತೋಷ ಅಷ್ಟಿಷ್ಟಲ್ಲ. ಯಾಕೆ? ನಾನು ಅಂತಲ್ಲ, ಯಾವ ಹೆಣ್ಣಿಗೆ ಆಗಲಿ ಅವಳನ್ನೊಮ್ಮೆ ಹೊಗಳಿ ನೋಡಿದ್ರೆ ಅವಳು ಎಷ್ಟು ಎತ್ತರಕ್ಕೆ ಹೇಳ್ತಾಳೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಎಷ್ಟು ಮಂದಿ ನಿಮ್ಮನ್ನು ಆಡುವುದು, ಬರುವಾಗ ನಿಮ್ಮ ಗುಣಗಾನಗಳೇ ಇರುವುದು. ಅದನ್ನೇ ಕೇಳಿ ಸಂತೋಷವಾಗಿದ್ದು ನನಗೆ. ಹಾಗಂತ ನೀನು ಹೊಗಳ್ತಾ ಇದ್ಯಂತ 6 ನಾನಲ್ಲ, 3 ನಾನಲ್ಲ, ಸಮತೋಲನವನ್ನು ಕಾಪಿಟ್ಟುಕೊಳ್ಳುವವಳು. ಹಾಗಾಗಿ ನೀವು ಗುರುತಿಸುವುದಕ್ಕೆ ಮುಂದಾದ ಅಲ್ವಾ ಮಾಲಿನಿ? ನಿನ್ನ ಮಾತಿನ ಸಂತೋಷವಾಯಿತು. ಸರಿಯಾದ ಸ್ಥಳಕ್ಕೆ ಬಂದು ಸೇರಿಕೊಂಡಿದ್ದೀಯಾ. ನನ್ನನ್ನೇ ಕಾಣೋದಕ್ಕಾಗಿ ಬಂದವಳು. ನನ್ನನ್ನೆಲ್ಲರೂ ಹೊಗಳ್ತಾ ಇದ್ದಾರೆ ಅಂತ ಆಗುವಾಗ ನಾನು ನಿನಗೆ ನಿನ್ನಲ್ಲಿ ಅದೇ ರೀತಿಯಾಗಿ ನಡೆದುಕೊಳ್ಬೇಕು ತಾನೇ? ಹೌದೇ? ಅಂದ್ರೆ ನನ್ನ ಬಳಿಯಲ್ಲೇ ಇರು ನೀನು ಅಂತ ಹೇಳುದು. ನಾನು ಬಂದಿದ್ದೀಯಲ್ಲ ಇಲ್ಲಿಗೆ. ಸೌಭಾಗ್ಯ, ನನ್ನ ಸೌಭಾಗ್ಯ. ಹೌದು. ಮಹಾರಾಣಿಯ ಬಳಿಯಲ್ಲಿರುವುದು ಅಂತ ಹೇಳಿದ್ರೆ ದೇವರ ಬಳಿಯಲ್ಲಿರುವುದು ಅಂತಲ್ವೇ ಅದರ ಅರ್ಥ? ಬಹಳಷ್ಟು ಮಂದಿ ಪರಿಚಾರಿಕರಿದ್ದಾರೆ, ಅವರಲ್ಲಿ ನೀನು ಒಂದಾಗಿರುವುದಲ್ಲ. ಮತ್ತೆ ನಿನಗೊಂದು ಉದ್ಯೋಗವನ್ನೇ ನಾನು ಕೊಡ್ತೇನೆ. ಅಯ್ಯೋ, ಉದ್ಯೋಗವನ್ನು ಕರುಣಿಸ್ತೀನಿ. ಏನು ಉದ್ಯೋಗವನ್ನು ಮಾಡಲಿ? ಅವರ ಹಾಗೆ ನಿನಗೆ ಅಂತ ಉದ್ಯೋಗ ಕೊಡುವುದಲ್ಲ, ಮತ್ತೆ ಕೇವಲ ಸೇವಕ ವೃತ್ತಿಯನ್ನು ಮಾಡುವಂತ ಉದ್ಯೋಗ ಕೊಡುವುದಲ್ಲ. ನನಗೆ ಒಂದು ಅಲಂಕಾರ ಪ್ರಿಯಳು ನಾನು. ಅದು ಕಾಣುವಾಗಲೇ ಅರ್ಥವಾಗುವುದಿಲ್ಲ ಅಲ್ವೇ? ಧರಿಸಿದಂತಹ ಶಿರೋಭೂಷಣ, ಆ ಮುಂದಲೆಗಳು, ಆ ಕಿವಿಯೋಲೆ, ಈ ಆಭರಣಗಳು, ಸೊಂಟದ ಡಾಬು, ಇವುಗಳನ್ನೆಲ್ಲ ಕಾಣುವಾಗಲೇ ಅರ್ಥವಾಗುವುದು. ಮಾಲಿನಿ, ಧರಿಸಿದ್ದೇನೆ. ನಮ್ಮಲ್ಲಿ ಕೆಲವಷ್ಟು ಬಂದಿದ್ದಾರೆ ಹೆಣ್ಣು ಮಕ್ಕಳು, ಅವರಿಗೆ ಹೇಗೆ ಎಲ್ಲಿ ಮುಡಿಸಬೇಕು, ಎಲ್ಲಿ ತೊಡಿಸಬೇಕು ಎನ್ನುವುದು ಗೊತ್ತಾಗುವುದಿಲ್ಲ. ಅದರಲ್ಲೂ ತಲೆಬಾರ್ಲಿಗಂತೂ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ? ಆ ಹೆಣ್ಣು ಮಕ್ಕಳು ಕೂದಲಿರುವುದೇ ಅಷ್ಟು, ಮತ್ತೆ ಅವ್ರಿಗೆ ಗೊತ್ತಾಗುವುದು ಹೇಗೆ? ಅಲ್ವಾ? ನಿನ್ನ ಮುಡಿಯನ್ನು ಕಂಡಾಕ್ಷಣ ನೀಳವಾದಂತ ಕೇಶರಾಶಿ ಆದ ಕಾರಣ ಕೇಶಾಲಂಕಾರವನ್ನು ಮಾಡುವಲ್ಲಿ ನೀನು ನಿಷ್ಣಾತಳು ಎನ್ನುವುದನ್ನು ಮನಸ್ಸಲ್ಲಿ ಅರ್ಥೈಸಿಕೊಂಡೆ. ಆ ಉದ್ಯೋಗವನ್ನೇ ನಿನಗೆ ಕೊಡ್ತಾ ಇದ್ದೇನೆ. ಅಂದ್ರೆ ಇನ್ನು ಮುಂದಕ್ಕೆ ನೀನು ಸೈರೇಂದ್ರ ವೃತ್ತಿಯನ್ನು ಮಾಡ್ತಾ ಇರಬೇಕು. ನನ್ನ ಮನಸ್ಸನ್ನು ಸಂತೋಷಗೊಳಿಸಬೇಕು. ನೀನು ಸೈರೇಂದ್ರ ವೃತ್ತಿಯನ್ನು ನಾನು ಆಚರಿಸಬೇಕು. ಹೌದು ಅಮ್ಮ. ಎಲ್ಲ ನುಡಿಗ ಕೃಷ್ಣೆಯೆಂದಳು ಒಂದು ಮಾತಾಡ್ಲಿ. ಏನಮ್ಮ? ಹಿಂದೆ ದ್ರೌಪದಿ ಸತ್ಯಭಾಮೆಯರಿಂದ ಆಸರೆ ಹೊಂದಿದವಳ ನಿಂದು ಗೌರವದಿ ಮುಂದೆ ನಡೆಸಿದರುಳಿವೆ. ಹಾಗಾದ್ರೆ ಉಳಿತೇನೆ. ಹಿಂದೆ ದ್ರೌಪದಿ ಸತ್ಯಭಾಮಿಯರಿಂದಲಾದರೆ ಹೊಂದಿದವಳ ನಿಂದು ಗೌರವದಿ ಮುಂದೆ ನಡೆಸಿದರುಳಿವೆಗೆ ನಾನಿಲ್ಲುಳಿವೆ. ಸ್ವರವೊಂದು ಕಳೆವು ಒತ್ತನೊಂದು ಕಳೆವ ಕಿಲ್ಲಿ ಮರುದಿನ ಚಂದದಲ್ಲಿ ಮಮ ಪತಿಗಳೆಣೆಗೈದುವೆನು ಹರುಷದಲ್ಲಿ. ನಾನು ಹೋಗ್ತೇನೆ. ತೊಳೆಸಬಾರದು ಪಾದವಿನ್ನು ಎನ್ನಿಂದ ತೊಳೆಸಬಾರದು ಪಾದವ ನೀವು ಹಳದಿದನ್ನವ ನೀಡಬಾರದು ಎನಗೆ ಹಳದಿದನ್ನವ ನೀಡಬಾರದು ನೀಡಬಾರದು. ಸಲಿಸಬೇಕಿ ನುಡಿಗಳೆಂದಳು ಸತಿಗೆ ಪಾಂಚಾಲೆ. ಆ ಆ ಆ ತಿಳಿದವರು ಮಾಡುವಂತಹ ಕಾರ್ಯಗಳು ಯಾವತ್ತಿದ್ದರೂ ಅದು ಪೂಜ್ಯನೀಯ ಭಾವವಾದದ್ದೇ ಅಂತ ಸ್ಪಷ್ಟವಾಯಿತು. ನನಗೊಂದು ಬದಲಾವಣೆ ಬೇಕಿತ್ತು ಅಂತ ನಾನು ಆಲೋಚಿಸಿದೆ. ಯಾವ ರೀತಿ? ಈಗ ಬದಲಾವಣೆಗೊಳ್ಳುತ್ತಾ ಉಂಟಲ್ವೇ? ಹೌದಾ? ಸಂತೋಷವಾಗುವುದು. ಹಾಗೆಂದು ಹಿಂದೆ ಕಳೆದದ್ದು ಸಂತೋಷವಾಗ್ಲಿಲ್ಲ ಅಂತಲ್ಲ, ಅದರಲ್ಲೂ ಸಂತೋಷವೇ ಸ್ಥಾಪಿತವಾಗಿತ್ತು. ಮುಂದೆ ಮಾಡುವಂತಹ ಕಾರ್ಯದಲ್ಲಿ ನನಗೊಂದು ಪುಷ್ಟಿ ಸಿಕ್ಕಿತಲ್ಲ. ಅಂದ್ರೆ ಇದುವರೆಗೂ ನಾ ಸೇವಿಸುತ್ತಾ ಇದ್ದದ್ದು ದ್ರೌಪದಿ ಹಾಗೂ ಸತ್ಯಭಾಮಾದೇವಿಯವರ ಜೊತೆಯಾಗಿ.
ಹಾ ಹಾ ಅವರ ಸೈರೇಂದ್ರಿ ವೃತ್ತಿಯನ್ನು ಮಾಡುತ್ತಾ ಇದ್ದವಳು ಹಾ 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 ಎನ್ನುವ ಹಾಗೆ ನಾ ಗೌರವದಿಂದಲೇ ಆಡಿಕೊಳ್ಳುತ್ತೇನೆ. ಹಾ ಅಂತಹ ಒಂದು ಸ್ವಾರ್ಥ ಮನೋಭಾವವು ನನ್ನಲ್ಲುಂಟು. ಅವರೊಂದಿಗೆ ಹೇಗೆ ನನ್ನ ವ್ಯವಹಾರಗಳು ನಡೆಯುತ್ತಾ ಇತ್ತು ಕೇಳಿದ್ರೆ ಕೇವಲ ಸಾಮಾನ್ಯರಂತಲ್ಲೂ ಅಲ್ಲ, ಹಾ ಹಾ ಅವರು ಅಸಾಮಾನ್ಯರೇ ಇದ್ದಾರೆ. ನಿಜ. ಅವರಂತೆಯೇ ನೀವು ಅದೇ ಗೌರವ ಭಾವದಿಂದಲೇ ನನ್ನನ್ನು ನಡೆಸಿಕೊಂಡು ಹೋಗುತ್ತೀರಿ ಅಂತಾದ್ರೆ ಹಾ ಇಲ್ಲಿಯೇ ನಾನಿರುತ್ತೇನೆ. ಅದೇ ಗೌರವ ಭಾವದಿಂದ, ಸಂತೋಷ ಭಾವದಿಂದ ನಿಮ್ಮನ್ನು ಸೇವಿಸುವುದಕ್ಕೆ ನಾನು ಮುಂದಾಗುತ್ತೇನೆ. ಸಂತೋಷ. ಆದ್ರೆ ಒಂದು ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿವೇದನೆ? ಹೌದು. ಏನದು? ವರುಷ ಒಂದು ಕಳೆದ ಬಳಿಕ ನಾ ಪ್ರೀತಿಯಿಂದಲೇ ಇಲ್ಲಿಂದ ಹೋಗಬೇಕು ಅಂತ ಆಲೋಚಿಸಿಕೊಂಡವಳಿದ್ದೇನೆ. ಏನೇ ನೀನು? ಓ, ನಾನು 10 ವರ್ಷ ನಿನ್ನನ್ನು ಇಲ್ಲೇ ನಿಲ್ಲಿಸುವಂತ ಆಲೋಚನೆ ಮಾಡಿದ್ದು. ಎಣಿಸಿದ ಎಣಿಸಿದ ಹಾಗೆ ಆಗುವುದಿಲ್ಲ. ಅಷ್ಟೇ ಬಿಡು. ಹೌದು. ಹಾಗಾಗಿ ವರುಷ ಒಂದರ ಕಾಲ ನಾನು ಇಲ್ಲೇ ಇರ್ತೇನೆ ಅನ್ನೋ ಹಾಗೆ ಸಂಕಲ್ಪಿಸಿದ್ದೇನೆ. ಆದ್ರೆ ಒಂದು ವಿಚಾರದಂತೆ ನಡೆದದ್ದೇ ಹೌದಾದ್ರೆ ಮಾತ್ರ ನಿಲ್ಲುತ್ತೇನೆ. ಓ, ಅದರಲ್ಲಿಯೂ ನಿಬಂಧನೆ ಉಂಟು. ನಿಬಂಧನೆ, ಅದು ನಿವೇದನೆ. ಹಾ 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 ಪರೋಚಿಷ್ಟ ಭೋಜನ, ಪರಶಯ್ಯಾಗಮನ ಹಾ ಮತ್ತು ನಿಮ್ಮ ಪಾದಗಳನ್ನು ನನ್ನಿಂದ ತೊಳೆಸಕೂಡದು. ಹಾ ಹಳಸಿದಂತಹ ಅನ್ನವನ್ನು ಎನಗೆ ಉಣ್ಣುವುದಕ್ಕೆ ಆಡಬಾರ್ದು. ಚೇಚೆ, ಇಂತಹ ನಿಬಂಧನೆಗಳಿಗೆ ನೀವು ಒಪ್ಪಿಕೊಳ್ಳುವುದಾದ್ರೆ ನಾನಿಲ್ಲಿರುವುದಕ್ಕೆ ಏನೂ ಅಭ್ಯಂತರಗಳಿಲ್ಲ. ಮಾಲಿನಿ, ನಿನ್ನನ್ನು ನೋಡಿದ ಕೂಡಲೇ ಗೌರವ ಭಾವನೆಯನ್ನು ನನ್ನ ಮನಸ್ಸಲ್ಲಿ ಮೂಡಿದೆ. ನಾನು ಕೂಡ ನಿನ್ನಂತೆ ಒಬ್ಬಳು ಹೆಣ್ಣು ಎನ್ನುವುದನ್ನು ಮರಿಬೇಡ. ಒಬ್ಬಳ ಮನಸ್ಸನ್ನು, ಒಂದು ಹೆಣ್ಣಿನ ಮನಸ್ಸನ್ನು ಹೆಣ್ಣಾದವಳು ಅರ್ಥ ಮಾಡಿಕೊಳ್ಳಬೇಕು ವಿನಃ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ನಿನ್ನ ಆಸೆಯಂತೆ ಅದೇ ರೀತಿಯಾಗಿ ನನ್ನ ಅರಮನೆಯಲ್ಲಿ ಇರುವುದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ. ಸಂತೋಷದಿಂದ ಇರುವ ಹೀಗೆ ಬಾ. ವ್ಯಕ್ತಿಯಾದವನ ಬದುಕು ಹೇಗೆಲ್ಲ ವಿಸ್ತಾರಗೊಳ್ಳುತ್ತದೆ ಅನ್ನುವುದನ್ನು ಯಾವನೂ ತರ್ಕಿಸುವುದಕ್ಕಾಗುವುದಿಲ್ಲ. ಹೌದೌದು. ನಾವು ಕನಸಲ್ಲಾದರೂ ಕಂಡದ್ದಿಲ್ಲ ಒಂದು ಕ್ಷಣದಲ್ಲಿ. ಹೌದೌದು. ಕೇವಲ ರಥಕಾರನೊಬ್ಬನ ಮಗನಾಗಿ ಈ ಪ್ರಪಂಚದ ಬೆಳಕು ಕಂಡುಕೊಂಡಂತಹ ಕೀಚಕಾನುಜರ ವರ್ತಮಾನ ಕಾಲದಲ್ಲಿ ಬೆಳೆದು ನಿಂತಹ ಎತ್ತರ ಎಷ್ಟು ಅಯ್ಯೋ ಅಲ್ವಾ? ಕೇವಲ ವ್ಯಕ್ತಿಯೊಬ್ಬನ ಸಾಮರ್ಥ್ಯ ಸರಿಯಾಗಿ ಪ್ರಕಟವಾಗಬೇಕಾದ್ರೆ, ವಿನಿಯೋಗವಾಗಬೇಕಾದ್ರೆ ಅದಕ್ಕೆ ಸರಿಯಾದಂತಹ ಅವಕಾಶವೂ ಒದಗಬೇಕಾಗ್ತದೆ. ಅಲ್ಲದೆ ಹೋದರೆ ಎಂತಹ ಪ್ರತಿಭಾ ಸಂಪನ್ನನಾದರೂ ಅವಕಾಶರಹಿತನಾಗಿ ಹೋದರೆ ಅವ ಪ್ರಕಾಶಕ ಬರುವುದಕ್ಕೆ ಸಂದರ್ಭವೇ ಒದಗುವುದಿಲ್ಲ. ದೈವಾಯತ್ತವಾಗಿ ಒದಗಿ ಬಂತು. ವ್ಯಕ್ತಿಯಾದವ ದೇವರು ಕೊಡ್ತಾನೆ ಅನ್ನುವ ಹಾಗೆ ಸುಮ್ಮನೆ ಕುಳಿತುಕೊಳ್ಳುವುದು ಸಲ್ಲ. ಹಾಗೆಂದು ಒದಗಿ ಬಂದಂತಹ ಅವಕಾಶವನ್ನು ವಿನಿಯೋಗಿಸುವಲ್ಲಿ ಇದು ನಮಗೆ ದೇವರೇ ಕೊಟ್ಟದ್ದು ಅನ್ನುವಂತಹ ನಿರ್ಣಯದಿಂದ ಸ್ವೀಕರಿಸುವುದರಲ್ಲಿಯೂ ಹಿಂದೆ ಬೀಳುವುದು ಸಲ್ಲ. ಇದೆರಡು ಸಮ್ಮಿಳಿತವಾಗಿ ಕೀಚಕನದ್ದಾದಂತಹ ಬದುಕು ತೆರೆದುಕೊಳ್ಳುವಂತಹ ಸಂದರ್ಭ ಸೃಷ್ಟಿಯಾಗಿ ಹೋಯಿತು. ವಿರಾಟರಾಯ ಈ ಮತ್ಸ್ಯ ದೇಶದ ಅಧಿಕಾರಿ ಆಗುವುದಕ್ಕೆ ನಮಗೆ ಭಾವನೆ ಉಂಟ. ನಿಮಗೆ
ಹೌದೌದು. ಭಾವ ನೆಂಟಾದದ್ದು ಹೇಗೆ? ಹೇಗೆ? ನಮ್ಮ ಅಕ್ಕನದ್ದಾದಂತಹ ಸೌಂದರ್ಯಾತಿಶಯಕ್ಕೆ ಮನಸ್ಸೋತು. ಆಕೆಯನ್ನು ಕಿರಿಯರಾಣಿಯನ್ನಾಗಿ ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಇಲ್ಲದೆ ಹೋದರೆ ಕ್ಷತ್ರಿಯರಲ್ಲಿ ನಮಗೆ ಸಹಪಂಕ್ತಿ ಇಲ್ಲ. ಸೂತ ಜಾತಿಗೆ ಸಂಬಂಧಿಸಿದವರು ನಾವು. ಆದ್ದರಿಂದ ನಮಗೆ ಸಹಪಂಕ್ತಿ ಇಲ್ಲ. ಆದರೂ ಅಕ್ಕನದ್ದಾದಂತಹ ಸೌಂದರ್ಯ ವಿರಾಟರಾಯನ ಕುರಿತಾಗಿ ಒಂದು ಆಕರ್ಷಣೆಗೆ ಕಾರಣವಾಯಿತು. ಇದನ್ನು ನಮ್ಮ ಪ್ರಯೋಜನಕ್ಕಾಗಿ ನಾವು ವಿನಿಯೋಗ ಮಾಡಿದ್ದರಿಂದ ಏನು ಲಾಭ ಆಯಿತು? ಏನು ಇಷ್ಟೆಲ್ಲ ಆದದ್ದು ಅದರಿಂದಲೇ. ಅಕ್ಕನಿಗೆ ಪಟ್ಟದ ರಾಣಿಯ ಗೌರವವೂ ಸಿಕ್ಕಿತು. ನಮಗೆ ನಮ್ಮದ್ದಾದ ಸಾಮರ್ಥ್ಯವನ್ನು ವಿನಿಯೋಗ ಮಾಡುವುದಕ್ಕೆ ಸರಿಯಾದಂತಹ ಒಂದು ವೇದಿಕೆಯೂ ಸಿಕ್ಕಿತು. ಇಲ್ಲದೆ ಹೋದರೆ ಸಿಂಹಬಲ ಅನ್ನುವಂತಹ ಹೆಸರನ್ನು ಹೊಂದಿದ ನನ್ನ ಬಲ ಯಾವ ಪ್ರಯೋಜನಕ್ಕಾದರೂ ಒದಗಿ ಬರುವುದಕ್ಕಿತ್ತ. ಅವರು ಅಲ್ಲಿಗೆ ಮದುವೆ ಆಗಿ ಹೋದದ್ರಿಂದ ನಿಮ್ಗೊಂದು ಅವಕಾಶ ಸಿಕ್ಕಲ್ವ? ಇಲ್ಲಿಯ ಸಮರ್ಥ ದಂಡನಾಯಕನಾಗಿ ಸರ್ವಸೇನಾ ನಾಯಕನಾಗಿ ಒಂದು ಪದವಿಯನ್ನೂ ನಾನು ಹಂಬಲಿಸಿದೆ. ಕೇವಲ ಪದವಿ ಮಾತ್ರ ಹಂಬಲಿಸಿದ್ದಲ್ಲ, ಅದಕ್ಕೆ ಬೇಕಾದಂತೆಯೇ ದುಡಿದು ಆಗಿದೆ. ದುಡಿದ್ರಿಂದ ಈ ಕಡೆ ಬರುವಾಗ ಎಲ್ಲರೂ ಕಲ್ಲಿ ಕಲ್ಲಿ ಅಂತ ಹೇಳ್ತಾರೆ, ಈ ಭಾಗಕ್ಕೆ ಬರುವಾಗ ಎಲ್ಲರೂ ಕಲ್ಲಿ ಕಲ್ಲಿ ಅಂತಲೇ ಹೇಳು. ಅದು ಬಹುಶಃ ನಿನ್ನನ್ನು ನೋಡಿ ಆಗಿರ್ಬೇಕು. ಇಲ್ಲ, ನಿಮ್ಮನ್ನು ನೋಡಿ. ಇನ್ನಾದ್ರೂ ಸ್ವಲ್ಪ ಕಲಿ ಅಂತ. ನಿಮ್ಮನ್ನು ನೋಡಿ ಕಲಿ. ನೋಡಿ ಕಲಿ ಎಂತ ನೋಡಿ ಕಲಿ? ಸಾಮಾನ್ಯರಲ್ಲ ಇವರು, ಕಲಿ. ಹೋ ವಿಕ್ರಮಿ. ಹೌದು, ಈ ಭಾವದಿಂದ ಎಲ್ಲರೂ ನನ್ನನ್ನು ಗುರುತಿಸ್ತಾರೆ. ಕೀಚಕರು ಅಲ್ವ? ದಿಗ್ವಿಜಯಕ್ಕಾಗಿ ವಿರಾಟರಾಯನಿಂದಲೂ ಅಕ್ಕನಾದ ಸುದೇಶ್ನೆಯಿಂದಲೂ ಒಂದು ಅವಕಾಶವನ್ನು ನಿರ್ಣಯಿಸಿಕೊಂಡು ನಾವು ಹೋದವರು. ಹೋದಡೆ ಅಲ್ಲಲ್ಲ, ನಮ್ಮದ್ದಾದಂತಹ ಸತ್ವಾತಿಶಯದಿಂದ ನೃಪಾಲಕರನ್ನು ಮಣಿಸಿ ಕಪ್ಪವನ್ನು ಸಂಗ್ರಹಿಸಿ ಏನು ನಮ್ಮ ಮನೆಗೆ ಕೊಂಡೋಗ್ಲಿಕ್ಕೆ ಎಲ್ಲ ಮತ್ಸ್ಯ ದೇಶಕ್ಕೆ ಇರುವುದು. ಎಷ್ಟು ಕಪ್ಪು ಉಂಟಲ್ಲಿ? ಕಪ್ಪ ಎಲ್ಲ ಅಲ್ಲಿಗೆ ಕಳುಹಿಸಿಕೊಟ್ಟಿದ್ದೇವೆ. ಹೋದಲ್ಲೆಲ್ಲ ದಿಗ್ವಿಜಯದಲ್ಲಿ ವಿಜಯವನ್ನು ಗಳಿಸಿ ನಾವು ಹಿಂದಿರುಗಿದ ಈ ವೈಭವ ಸಂತೋಷ ಈ ವಿರಾಟ ನಗರದಲ್ಲಿ ಹೇಗೆ ಕಾಣ್ತದೆ ನೋಡಿ. ಎಲ್ಲರೂ ಬಹಳ ವೈಭವದಿಂದ ನಮಗೊಂದು ಭವ್ಯವಾದಂತಹ ಸ್ವಾಗತವನ್ನು ಕೊಟ್ಟು ಕೀಚಕನ ಸತ್ವಾತಿಶಯಕ್ಕೆ ತಲೆದೂಗಿ ಸಂತೋಷವನ್ನು ಪ್ರಕಟಿಸುತ್ತಾ ಇದ್ದಾರೆ. ಬಂದ್ರು ಕೀಚಕರು ಬಂದ್ರು. ಹೂವಿನ ಹೆಸಳೆ ಎರಚುವುದೇನು, ಪನ್ನೀರು ಸೇಚನ ಮಾಡುವುದೇನು, ಮಹಡಿಯ ಮೇಲೆ ನಿಂತು ರಾಜಬೀದಿಯಲ್ಲಿ ನಾವು ಸಂಚರಿಸುವಾಗ ನೋಡುತ್ತಿರುವಂತಹ ಮಂದಿಗಳೇನು. ಅಲ್ಲಿ ಬರುವಾಗಲೇ ಪನ್ನೀರ್ ಚಿಲ್ಲಿ, ಬರುವಾಗಲೇ ಪನ್ನೀರ್ ಚಿಲ್ಲಿ. ಎಂತದ ನಿಮಗೆ ಪನ್ನೀರ್ ಪನ್ನೀರನ್ನು ಚೆಲ್ಲಿ ಚೆಲ್ಲಿ, ಅದು ಚಿಲ್ಲಿ ಅಲ್ಲ, ಪನ್ನೀರು ಸೇಚನವನ್ನು ಮಾಡಿ ಗೌರವವನ್ನು ಸೂಚಿಸಿದರು. ಹೌದೇನೋ? ಅವರ ಗೌರವವನ್ನೆಲ್ಲ ಕೈಗೊಂಡು ನಮ್ಮದ್ದಾದಂತಹ ಸತ್ವಾತಿಶಯಕ್ಕೆ ಸಿಕ್ಕಿದ ಪುರಸ್ಕಾರದಿಂದ ಸಂತೋಷವನ್ನು ಅನುಭವಿಸುತ್ತಾ ಹಾಗೆ ಸುಮ್ಮನೆ ಕಾಲ ಕಳೆಯುತ್ತಾ ಇರುವುದು ಪಕ್ಕನೆ ಒಂದು ಯೋಚನೆ ಬಂತು. ವಿಕ್ರಮಿ ಹೋದು ದಿನ ಹೋದಡೆ ಅಲ್ಲ, ವಿಜಯ ನಮಗೆ ಒದಗಿ ಬಂದಿದೆ. ಹೌದು, ಆ ವಿಜಯ ಬೇರೆ, ಈ ವಿಜಯ ಬೇರೆ. ಹೌದು, ನೀನು ನನ್ನೊಂದಿಗೆ ಅನವರತವೂ ಇರುವಮ್ಮ. ಹಾಗೆಂದು ನಮ್ಮದ್ದಾದ ತೋಳ ಸಾಮರ್ಥ್ಯಕ್ಕೆ
ತುಂಗ ವಿಕ್ರಮಕ್ಕೆ ಆ, ಒಲಿದು ಆ ವಿಜಯವು ನನ್ನೊಂದಿಗೆ ಸದಾಕಾಲ ಇರುವಂತಹದ್ದು. ಹೌದು ಸಾಲರಿಯದೇ ಇದ್ದ ವೀರ ಕೀಚ. ಹೀಗೆ ಪ್ರತಿಯೊಬ್ಬರು ಕೊಂಡಾಡುವ ಹಾಗೆ ಆ, ಹೋದಡೆಯಲ್ಲೆಲ್ಲ ನಾವು ಗೆದ್ದು ಬಂದಿದ್ದೇವೆ. ಹ್ಮ್ ಅದರೊಂದು ಆ, ನಾವು ಗೆದ್ದಂತಹ ಗೆಲುವಿನಲ್ಲಿ ಆ, ನಮಗೆ ಮಾತ್ರ ಸಂತೋಷವೇನು ಅಲ್ಲ ಅಲ್ಲ, ಮತ್ಸ್ಯ ದೇಶದ ನಮ್ಮ ನಾಗರಿಕರು ಪ್ರಜೆಗಳು ನಮಗೆ ಗೌರವ ಸೂಚಿಸಿದೆ. ಆ, ಆದ್ರೆ ಅಷ್ಟಕ್ಕೆ ಸಾಕಾಗುವುದಿಲ್ಲ. ಯಾಕೆ ಯಾಕೆ ನನಗೆ ಅತ್ಯಂತ ಗೌರವ ಆ, ಅಕ್ಕನಾದಂತಹ ಸುದೇಶ್ನೆ ಹೌದು ಅಲ್ಲ. ಏನಿದ್ರು ನನ್ನ ಒಳಿತನ್ನೇ ಸದಾಕಾಲ ಹಾರೈಸುತ್ತಾ ಹಂಬಲಿಸುತ್ತಾ ಅವಳಿರುವವಳು. ಆ, ನಾನಾದ್ರೂ ಅಷ್ಟೇ. ಹ್ಮ್ ಅಕ್ಕನಿಗೆ ಒಳ್ಳೆಯದಾಗ ಹೌದು ಹೌದು ಈ ಭಾವದಿಂದಲೇ ಇರುವ. ಹ್ಮ್ ಎಲ್ಲಿಯವರೆಗೆ ಕೇಳಿದ್ರೆ ಆ, ಈ ಮದುವೆಗೆ ಸಂಬಂಧ ಬಂದ ಕಾಲದಲ್ಲಾದ ಆ, ಅಕ್ಕನಲ್ಲಿ ಅಭಿಪ್ರಾಯ ಕೇಳಿದ ಕ್ಷಣದಲ್ಲಿ ಆ, ಆ ಅಕ್ಕ ಹೇಳಿದ್ದು ಒಂದೇ ಮಾತು, ಯಾವುದು ತಮ್ಮನಾದ ಕೀಚಕ ಒಪ್ಪಿದ್ರೆ ನನ್ನಿಂದ ಆಕ್ಷೇಪ ಇಲ್ಲ. ಓ ಅಷ್ಟು ಪ್ರೀತಿ. ವಿಶ್ವಾಸ ಎಷ್ಟು ದೊಡ್ಡದು ಆಲೋಚಿಸಿ. ಆ, ಹಾಗಿದ್ರೆ ನನ್ನ ಭವಿಷ್ಯತ್ತಿಗೆ ನನ್ನ ಒಳಿತಿಗೆ ಆ, ಸದಾಕಾಲ ಚಿಂತಿಸುವ ಕೀಚಕ ಅನ್ನುವಂತಹ ಒಂದು ನಿರ್ಣಯವನ್ನು ಅವಳು ನನ್ನ ಕುರಿತು ತಳೆದಿದ್ದಾಳೋ ಇಲ್ಲ. ಈಗ ಹೋದಲ್ಲಿ ಹೋರಾಟದಲ್ಲಿ ಗೆದ್ದದ್ದು ನಾವಾದರೂ ಆ, ಈ ಗೆಲುವಿನಲ್ಲಿ ಅಕ್ಕನ ಹಾರೈಕೆಯ ಪಾಲು ಇಲ್ವ? ಹೌದಪ್ಪ ಅವರು ಅಲ್ಲಿಂದ ಕೈ ಮುಗಿತಾ ಇರ್ಬೋದು. ಆದ್ದರಿಂದಲೇ ಆ, ಹೋದಲ್ಲೆಲ್ಲ ಏನಾಗಿದೆ ಆ, ಅನ್ನುವುದರ ಕುರಿತು ಆಗಾಗ ವರ್ತಮಾನ ಮುಟ್ಟಿಸಿದ್ರು. ಇಲ್ಲಿಗೆ ನಾವು ಬಂದ ಮೇಲೆ ಆ, ಪ್ರತ್ಯಕ್ಷವಾಗಿ ಅಕ್ಕನಲ್ಲಿ ಆ, ನಮ್ಮ ಗೆಲುವಿನ ವೃತ್ತಾಂತವನ್ನು ಅರುಹಬೇಕು ಅನ್ನುವಂತಹ ಅಪೇಕ್ಷೆ ನನ್ನಲ್ಲಿ ಅಧಿಕ ಆಯಿತು. ಆ. ಅದಕ್ಕಾಗಿಯೇ ಬೇಕಾದ ಹಾಗೆ ಸಿಂಗರಿಸಿಕೊಂಡಿದ್ದೇನೆ. ಓ ಇದು ಅದಕ್ಕ ನೀನು ನೋಡಿದ್ಯಾ ಕೀಚಕನನ್ನು ಮೊದಲು ಹೀಗೆ? ನೀವು ಕಿರೀಟ ಬಿಟ್ಟದ್ದ? ಎಂತದ್ದು ಕಿರೀಟ ಬಿಡುದು? ಅಲ್ವ ನಿಮ್ಮನ್ನು ಅಲ್ಲಿಗೆ ಹೋಗುವಾಗ ಹಾ. ತಲೆಗೆ ಯುದ್ಧಕ್ಕೆ ಹೋಗುವಾಗ ಯುದ್ಧಕ್ಕೆ ಹೋಗುವಾಗ ಭೂಷಣಗಳು ಬೇರೆ ಶಿರಸ್ತ್ರಾಣ ಬೇಕಾಗ್ತದೆ, ಹೌದೌದು ಬೀದಿಯಲ್ಲಿ ಸಾಗುವಾಗ ಬೇರೆ, ಹೌದೌದು ಅಕ್ಕನಲ್ಲಿಗೆ ಹೋಗುವಾಗ ಬೇರೆ, ಹೌದು. ಎಲ್ಲ ಕಡೆಗೆ ಹೋಗುವಾಗ ಒಂದೇ ಇಟ್ಟುಕೊಂಡು ಹೋಗುದು, ಬೇರೆ ಇಲ್ಲದೆ ಇದ್ದವು. ನಿಮ್ಮನ್ನು ಈ ರೂಪದಲ್ಲಿ ನೋಡದೆ ಎಷ್ಟು ಸಮಯ ಆಯ್ತು ಅಲ್ವಾ? ಹಾ. ಬೇಕಾದ ಹಾಗೆ ಶೃಂಗಾರವನ್ನು ಮಾಡಿಕೊಂಡಿದ್ದೇನೆ. ಆ, ಅಕ್ಕನಲ್ಲಿ ಹೋಗಿ ಈ ವಿಜಯ ವಾರ್ತೆಯನ್ನೆಲ್ಲ ಹೇಳಿ ಅವಳ ಸಂತೋಷವನ್ನು ಕಾಣಬೇಕು, ಈ ಅಪೇಕ್ಷೆ ನನಗುಂಟು. ಅದಕ್ಕೆ ನಿನ್ನ ಹತ್ರ ಒಂದು ಹೇಳಿ ಹೋಗುವ ಅಂತ. ನಾನು ಬರುವಲ್ಲಿವರೆಗೆ ನನ್ನನ್ನು ಬಿಟ್ಟ ಎಂತ ಬಿಟ್ಟ? ನೀವು ನೀವು ಹೋಗಿ ಬರುದಾ? ನನ್ನ ಅಕ್ಕನಲ್ಲಿಗಲ್ವಾ? ಹೌದು ಅಕ್ಕ ನಿಮ್ಮದು, ನಾನು ಇಲ್ಲಿ ಒಬ್ಬ ಎಂತ ಮಾಡುದು? ಇದು ನಿನಗೇನು ಮಾಡ್ಲಿಕ್ಕಿಲ್ಲ ಅನ್ನೋದಕ್ಕೆ ನನ್ನೊಟ್ಟಿಗೆ ಬರುದ? ಯುದ್ಧಕ್ಕೆ ಹೋಗುವಾಗ ಅಲ್ಲ, ನನ್ನೊಟ್ಟಿಗೆ ಏನಾದ್ರೂ ಮಾಡ್ಲಿಕ್ಕೆ ಉಂಟು ಅನ್ನೋದಕ್ಕೆ ನನ್ನೊಟ್ಟಿಗೆ ಬರುದ? ಅಲ್ಲ ನಿಮ್ಮೊಟ್ಟಿಗೆ ಬಂದ ಮೇಲೆ ಏನಾದ್ರೂ ಮಾಡ್ಲೇಬೇಕು. ಅದು ನಿನಗೆ ಕೆಲವು ಸಲ ಏನಾದ್ರೂ ಮಾಡ್ತೀಯ ಅನ್ನೋದಕ್ಕೆ ನಾನು ಬೇಡ ಅಂತ ಹೇಳುದು. ಹೌದು, ನೀವು ಸುಮ್ಮನೆ ಕರ್ಕೊಂಡು ಹೋಗುದಿಲ್ಲ ಅಂತ ಗೊತ್ತುಂಟು ನನಗೆ. ಸುಮ್ಮನೆ ಕರ್ಕೊಂಡು ಹೋಗುದಿಲ್ಲ ಅಂದ್ರೆ ಅಂತ ಹೇಳಿದ್ರೆ ಹೋದ್ಮೇಲೆ ಕೆಲಸ ಇಲ್ಲದೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ಈಗ ಅಲ್ಲಿ ಎಂತ ಕೆಲಸ ನಿನಗೆ? ಅಲ್ಲ ನಿಮ್ಮ ಜೊತೆಗೆ ಕೆಲವೊಂದ್ಸಲ ಈಗ ನನಗಾದ್ರೆ ಅಕ್ಕನ ಮನೆ, ನಿನಗೆ ಎಂತದ್ದು? ಅಲ್ಲ ನೀವು ಒಂದು ಪದಾರ್ಥ ಮಾಡುವಾಗ ನಾನೊಂದು ಒಗ್ಗರಣೆ ಆದ್ರೆ ಹಾಕುದಿಲ್ವಾ? ನಾನು ಅಡುಗೆ ಕೆಲಸ ಮಾಡ್ತೇನೆ. ಅಲ್ಲ ಅಡುಗೆ ಅಲ್ಲ, ಕೆಲಸ ಮಾಡುವಾಗ ಒಂದು ಒಗ್ಗರಣೆ ಎಷ್ಟಾದ್ರೂ ನಾನು ಬೇಕಲ್ಲ? ಓ, ಉದಾಹರಣೆ ಕೊಟ್ಟದ್ದು. ಹೌದೌದು. ಈಗ ನೀನು ಆ ಉದಾಹರಣೆ ಎಲ್ಲ ಕೊಡ್ಲಿಕ್ಕೆ ಪ್ರಾರಂಭ ಅದು ಮಾಡಿದೆ. ನಿಮ್ಮ ನೋಡಿ ನೋಡಿ ಸ್ವಲ್ಪ ಕಲ್ತೆ. ಅದಾದ್ರೂ ನೀನು ಅಪ್ಪ ಏನು ಕೇಳಿದ್ರೆ ನೀನು ಉದಾಹರಣೆ ಕೊಡುವುದ ಯಥಾರ್ಥ ಹೇಳುದು ಅಂತ ಗೊತ್ತಾಗುದಿಲ್ಲ. ಅದು ನನಗೆ ನೀನು ಹೇಳಬೇಕು. ಆಯ್ತು. ಇದು ಉದಾಹರಣೆ, ಇದು ಯಥಾರ್ಥ, ಅದು ಗೊತ್ತಾಗುದಿಲ್ಲ. ನಾನು ಬರ್ತೇನೆ. ನನಗೆ ಯುದ್ಧಕ್ಕೆಲ್ಲ ಹೋಗುವಾಗ ನಾನು ಒಟ್ಟಿಗೆ ಇದ್ದೆ. ನಾನು ಯುದ್ಧಕ್ಕೆ ಹೋಗು, ನೀನು ಬರ್ತೀಯಂದಿ, ಮತ್ತೆ ನಿನ್ನನ್ನು ಬಿಟ್ಟು ಹೋಗುದು ಯಾಕೆಂದ್ರೆ ನನಗೂ ಖಂಡಿತು ಇದ್ರೆ ಒಳ್ಳೇದಾಗುತ್ತದೆ ಅಂತ. ಈಗ ನೀವು ಏನಿಲ್ಲ, ಯುದ್ಧ ಅಲ್ಲ, ಹಗಲಿಡಿ ಯುದ್ಧ ಮಾಡಿದ ಮೇಲೆ ಸಂಜೆ ಹೊತ್ತಿಗೆ ಸ್ವಲ್ಪ ಎಣ್ಣೆ ಹಾಕುವಾಗಾದ್ರೂ ನೀನಿದ್ರೆ ಅನುಕೂಲ ಆಗ್ತದೆ. ಒಂದು ಅದಕ್ಕೆ ಹಾಕಿ ಕೊಡ್ಲಿಕ್ಕಾದ್ರೂ ನಾನು ಬೇಕಾಗ್ತದೆ. ಎಂತದ್ದು ಹಾಕಿ ಕೊಡುದು? ಎಣ್ಣೆ ಎಲ್ಲಿಗೆ? ಎಂತದ್ದು ಎಲ್ಲಿಗೆ? ಎಣ್ಣೆ ದೊಡ್ಡದ್ರಲ್ಲಿ ಇದ್ರೆ ನಿಮ್ಗೆ ಒಮ್ಮೆಲೆ ಹಾಕ್ಲಿಕ್ಕೆ ಆಗ್ತದ? ಒಮ್ಮೆಗೆ ಎಷ್ಟು ಬೇಕು ಅಷ್ಟೇ ಹಾಕುದಲ್ವಾ? ಎಲ್ಲಿಗೆ ಹಾಕುವ ಎಣ್ಣೆ ಹೇಳು ನೀನು? ಎಲ್ಲಿಗಾದ್ರೂ ಹಾಕುವ ಅಷ್ಟೇ ಹಾಕ್ಬೇಕಲ್ಲ? ಕೈ ಕಾಲುಗಳಿಗೆ. ನಾ ಮತ್ತೆ ಎಲ್ಲಿಗೆ ಹೇಳಿದ? ನೀನು ಬೇರೆ ಎಂತದ್ದು ಹೇಳ್ತಿ? ಇಲ್ಲ ಬೇರೆ ಸುಮ್ಮನೆ ಅಲ್ಲದಿದ್ದ ಅಪಪ್ರಚಾರ ಎಲ್ಲ ಮಾಡಿಡಬೇಡ. ಮತ್ತೇನು ಸುಮ್ಮನೆ ಸ್ವಲ್ಪ ಸ್ವಲ್ಪ ಆಗಬೇಕು. ಎಂತದ್ದು? ಎಣ್ಣೆ ಹಚ್ಚುವುದಕ್ಕೆ ನೀನು ಬೇಕಾಗ್ತದೆ. ಹೌದೌದು. ಮತ್ತೆ ಅಲ್ಲಿ ಈಗ ನಿಮ್ಮ ಸಾಧನೆ ಹೇಳಲಿಕ್ಕೆ ಹೋಗುದ? ಈಗ ನಿಮ್ಮ ಸಾಧನೆಯನ್ನು ನೀವೇ ಹೇಳಿದ್ರೆ ಅದು ಹೇಗೆ ಆಗ್ತದೆ? ಅಲ್ಲ, ಅದೊಂದು ಹೌದು. ಹಾಗೆಂತೇಳಿ ನಿನ್ನ ಹತ್ರ ಹೇಳಿಸಿ ವಿಪರೀತ ಅರ್ಥ ಆಗುವುದಕ್ಕಿಂತ ನಾನೇ ಹೇಳೋದು ಒಳ್ಳೇದು ಅಂತ ನನಗೆ ಕಾಣುವುದು ಅಲ್ವಾ? ನಾನು ನಿಮ್ಮನ್ನು ಕೆಳಗೊಂದು ಹಾಕುದಿಲ್ಲ. ಅಲ್ಲ, ಅದು ಸರಿಯಪ್ಪ. ಹೀಗಾಗಿದ್ರೆ ಹೋಗುದಾ? ನೀನು ಬರ್ತೀಯ? ನಾನು- ಹಾಗಿದ್ರೆ ಹೋಗುವ. ಹೋಗುವ. ಇದು ಹೊಸ ಕ್ರಮ.
ಬಂದದ್ದು ಇಲ್ಲಿಗೆ. ಹಾಗೆ ಹೋಗ್ಲಿಕ್ಕೆ ಆಗ್ತದೆ? ಬಂದಾಯ್ತಲ್ಲ ಹೋಗು. ಅಕ್ಕ ಅಕ್ಕನೇ. ಆದರೂ ಅಕ್ಕ ಅನ್ನೋವಳು ಯಾವ ಸ್ಥಿತಿಯಲ್ಲಿ ಇರ್ತಾಳೆ ಅನ್ನುವುದನ್ನು ನೋಡಿದ್ರೆ ನಮಗೆ ಪಕ್ಕನೆ ಹೋಗ್ಲಿಕ್ಕೆ ಆಗ್ತದೆ. ಆಗುದಿಲ್ಲ. ಈಗ ನಾವೇನಾದ್ರೂ ಮೊದಲು ಹೇಳಿ ಕಳಿಸಿದ್ದೇವ ಇಲ್ಲ ಇಲ್ಲ ಇವತ್ತು ಬರ್ತೇವೆ ಅಂತ? ಇಲ್ಲ. ಇನ್ನು ಅಕ್ಕ ಯಾವ ಯೋಚನೆಯಲ್ಲಿ ಇದ್ದಾಳೋ, ಹೇಗಿದ್ದಾಳೋ? ಯಾವ ಪರಿಸ್ಥಿತಿಯಲ್ಲಿದ್ದರು ಒಳಗೆ ಇಂಥ ಪರಿಸ್ಥಿತಿ ಹೇಳಲಿಕ್ಕಾಗುದಿಲ್ಲ. ಯಾವ ಹೇಗಿದ್ದೆ ಒಳಗಿರುವುದಲ್ಲ. ಹಾ ಹಾ ಹೇಗಿರ್ತಾರೆ ಅನ್ನುವುದು ನಮಗೆ ಗೊತ್ತಿಲ್ಲ. ಹೌದು. ಅಲ್ವಾ? ಈಗ ಅಕ್ಕನೇ ಆದರೂ ಹಾ. ನಾವು ಪಕ್ಕನೆ ಹೋಗೋದು ಸರಿ ಆಗ್ತದ? ಇಲ್ಲ ಇಲ್ಲ ಸರಿಯಾಗುದಿಲ್ಲ. ಹಾಗಾಗಿ ಹೇಗೆ ಅಕ್ಕನ ಸಮಯ ಹೇಗುಂಟು ನೋಡಿ ಬರುವುದು. ಸಮಯ ಹ್ಮ್ ಹೋಗಿ ನೋಡಿ. ಹೌದು, ನೋಡಿ ಹೇಗೆ ಬರುವ ಹಾಗೆ ಸ್ಥಿತಿಯಲ್ಲಿ ಇದ್ದಾರೆ ಅಂತಾದ್ರೆ ಹೋಗುವ. ಏನಾಯ್ತು? ಗೊತ್ತಾಯ್ತು ನನಗೆ. ನೀನು ಬಹುಶಃ ಏನು ಸದ್ದು ಮಾಡದೆ ಬಾಗಿಲ ಸಂದಿಯಲ್ಲಿ ಮುಖ ಒಳಗೆ ಹಾಕಿದ ಮುಸುಡಿಗೆ ಒಂದು ಕೊಟ್ಟು ಒಳಗೆ ನೋಡಿದ ಸಮಯ ಹೇಗುಂಟು ಅಂತ ಹೇಳಿ ಹೇಳಿಸುಕ ಇಲ್ಲ. ಹೇಳಿಸುಕ ಇಲ್ಲ. ಏನು ಹೇಳಿಸುತ್ತೆ? ಸುತ್ತಲೆಲ್ಲ ಹೆಂಗಸರೆಲ್ಲ ಸುತ್ತುವರಿದಿದ್ದಾರೆ. ಸುತ್ತುವರಿದು ಬಾಯಿಗೆ ನೀರು ಬಿಡ್ತಾ ಇದ್ದಾರೆ. ಏನಾಗಿದೆ ಗೊತ್ತಿಲ್ಲ. ಬಾಯಿಗೆ ಬಾಯಿಗೆ ನೀರು ಬಿಡ್ತಾ ಇದ್ದಾರೆ. ಏ ಪಾಪ, ಬಾಯಿಗೆ ನೀರು ಬಿಡುವುದಲ್ಲ, ಬಾಯಿಗೆ ನೀರು ಕೊಡುವುದು. ಹೌದು, ಸುತ್ತ ಇದ್ದಾರೆ ಹೆಂಗಸರೆಲ್ಲ. ಸುತ್ತ ಅಲ್ಲದ ಅಷ್ಟು ಮಂದಿ ಚಾಕರಿಯವರು ಇಲ್ವೇನೋ ನಮ್ಮ ಅಕ್ಕನಿಗೆ? ಅಲ್ಲ ಏನೋ ಮಹಾರಾಣಿ ಅಲ್ವ ಅವಳು? ಏನೋ ಹೆಚ್ಚು ಕಡಿಮೆ ಆಗಿದೆ. ಏನಿಲ್ಲ ಏನಿಲ್ಲ, ಹಾಗಿರುವುದಕ್ಕಿಲ್ಲ. ಮತ್ತೆ ಅವ್ರು ಎಂತ ಮಾಡುದು? ಸುತ್ತ ಕೂತ್ಕೊಂಡು ಸೇವೆ ಮಾಡುದು. ಅವ್ರು ಹೆಂಗಸರಲ್ಲ, ಸೇವ್ ಮಾಡುದು ಹೇಗೆ? ಏನು ಹೆಂಗಸರು ಸೇವೆ ಮಾಡಬಾರ್ದ? ಹೆಂಗಸರು ಸೇವ್ ಮಾಡ್ತಾರ? ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡ್ತಾರಲ್ಲ. ಏನ್ ಮಾಡುದು? ಆಯ್ತಾಯ್ತು. ಗಂಡಸರನ್ನು ಗಂಡಸರು ಸೇವಿಸುವುದು, ಹೆಂಗಸರನ್ನು ಹೆಂಗಸರು ಸೇವೆ ಮಾಡುವುದು. ಗಂಡಸರು ಮಾತ್ರ ಸೇವ್ ಮಾಡುದು ಅಲ್ಲ, ಯಾಕಿದ್ರೆ ನೀನು ಗಂಡಸಲ್ವ, ಹಾಗಾಗಿ ನಿನಗೆ ಯಾರು ಸೇವೆಗೆ ಹೆಂಗಸರು ಬರಲಿಲ್ಲ ಇಷ್ಟವರೆಗೆ. ಹಾಗಾಗಿ ನೀನು ಹಾಗೆ ಭಾವಿಸಿದ್ದಿ ಎಲ್ಲ ಕಡೆಯೂ ಸೇವೆ ಮಾಡ್ಲಿಕ್ಕಿರುವರು ಗಂಡಸರು ಅಂತ. ಹಾಗೇನಿಲ್ಲ, ಹೆಂಗಸರು ಮಾಡ್ತಾರೆ. ಅಕ್ಕನಿಗೆಲ್ಲ ಮತ್ತೆ ಹೆಂಗಸರೇ ಸೇವೆ ಮಾಡು, ಗಂಡಸರಲ್ಲ. ಹೋಗಿ ನಾನು ಬಂದಿದ್ದೇನೆ. ಹಾಗಿದ್ರೆ ಅಲ್ಲಿ ಸಮಸ್ಯೆ ಇಲ್ಲ, ಏನಿಲ್ಲ, ಹೇಳ್ಬೋದು. ನಾನು ಬಂದಿದ್ದೇನೆ ಅಂತ ಏನು ಹೇಳಿ ಆಗ್ಬೇಕು ನೀನು? ಅಷ್ಟೇ. ಏನು ಹೇಳಿ ಆಗ್ಬೇಕಾ ನೀನು? ಹೌದಾ, ಏನು ಹೇಳಿ ಆಗ್ಬೇಕಾ ನೀನು? ಎಂತದಾಗಿದೆ ನಿನಗೇನಾದ್ರು ಸೊಪ್ಪುದಾಗಿತ್ತ? ಸೊಪ್ಪು ಇಲ್ಲಿ ಕೋಣೆಯಲ್ಲಿ ಎಂತ ಸೊಪ್ಪುದಾಗುತ್ತೆ? ಅಲ್ಲ, ಏನಾಯ್ತು ನಿನಗೆ ಒಮ್ಮೆಲೆ? ಅದು ಕಾಡಿನಲ್ಲಿ ಆದ್ರೂ ಒಂದು ಸೊಪ್ಪು ಇರ್ತದೆ. ಒಮ್ಮೆಲೆ ಏನಾಯ್ತು ನಿನಗೆ? ನೀವು ಹೇಳಿದ್ದಲ್ಲ ಹೋಗಿ ಹೇಳಲಿಕ್ಕೆ. ಏನು ಅಂತ? ನಾನು ಹೇಳಿದ್ದೆ ನಾನು ಬಂದಿದ್ದೇನೆ ಅಂತ. ಅದನ್ನು ನೀನು ಹೇಳಿ ಆಗ್ಬೇಕಾ? ಕೇಳು. ಏನು ಹೇಳಿದ್ದು ನೀನು ಹೋಗಿ? ನಾನು ಬಂದಿದ್ದೇನೆ. ನಾನು ಬಂದಿದ್ದೇನೆ, ನೀನಲ್ಲ. ಅದಕ್ಕೆ ಕೋಪವನ್ನದ್ದು. ನೀನಲ್ಲ, ನಾನು. ನೀನಲ್ಲ, ನಾನು ಬಂದಿದ್ದೇನೆ. ನೀನಲ್ಲ, ನಾನು ಬಂದಿದ್ದೇನೆ. ನಿನ್ನನ್ನು ಒಳಗೆ ಬಿಟ್ಟವ್ರು ಯಾರು ಹೇಳು ಮೊದಲು? ಹೋಗ್ತೇ ಇಲ್ಲಿಂದ. ನಿನ್ನನ್ನು ಒಳಗೆ ಬಿಟ್ಟದ್ದು ಯಾರು ಹೇಳು ಮೊದಲು? ಹೋಗ್ತಾ ಇಲ್ವ ಇಲ್ಲಿಂದ? ನಿಮ್ಮದಲ್ಲ, ನೀನು ಹೇಳಿದ ಅಲ್ಲಿ ಹೇಳಿದ ಅದಕ್ಕೆ ಉತ್ತರ ಅದು ಬಂದದ್ದು. ನಿನ್ನನ್ನು ಒಳಗೆ ಬಿಟ್ಟದ್ದು ಯಾರು? ಹೋಗ್ತಾ ಇಲ್ವ ಇಲ್ಲಿಂದ? ಏನೋ ಅಕ್ಕ ಹಾಗೆ ಹೇಳಬೇಕು ಅಂತ ಆದ್ರೆ ಅಕ್ಕನಿಗೆ ಅರ್ಥ ಆಗುವಾಗ ನೀನು ಹೇಳಲಿಲ್ಲ ಅಂತ ಆಯ್ತು. ಏನು ಹೇಳಿದಿ? ನೀನು ಹೇಳಿದಲ್ವಾ? ಏನು ಅಂತ? ನೀನಲ್ಲ, ನಾನು ಬಂದೆ. ಅದು ನಿನ್ನಲ್ಲಿ ಹೇಳಿದ್ದಲ್ವೇನೋ, ಅದೇ ವಾಕ್ಯ ಹೇಳಲಿಕ್ಕೆ ಹೇಳಿದ್ದಲ್ಲ. ಆ ವಿಷಯವನ್ನು ಗ್ರಹಿಸಿ ನೀನು ಹೋಗಿ ಹೇಳಬೇಡುವ. ಈಗ ನಾನು ಹೇಳಿದ್ದೇನು? ವಿಜಯ ಬಂದದ್ದಲ್ಲ, ಕೀಚಕ ಬಂದದ್ದು ಅಂತ ಹೇಳು ಅಂತ. ಚಿಕ್ಕ ಅಲ್ಲ, ಹೇಳು. ಅದು ಚಿಕ್ಕ ಬಂದದ್ದಲ್ಲ, ಕೀಚಕ್ಕರ್ ಬಂದದ್ದು. ಯಾರು? ಕೀಚಕ್ಕರ್ ಬಂದದ್ದು. ಅದು ನಿಂಗೆ ಮೊದಲೇ ಹೇಳಲಿಕ್ಕೆ ಆಗುದಿಲ್ವಾ? ಬರ್ಲಿಕ್ಕೆ ತೆಮ್ಮ ಒಳಗೆ ಬರ್ಲಿಕ್ಕೆ ಹೇಳು. ನಿಮ್ಮ ತೆಮ್ಮ ಅದು ನಿನಗೆ. ಕೀಚಕರು ಬಂದ ನನ್ನ ತಮ್ಮ ಕೀಚಕ. ಹೌದೌದು. ಒಳಗೆ ಬರ್ಲಿಕ್ಕೆ ಹೇಳು. ಒಳಗೆ ಬರ್ಲಿಕ್ಕೆ ಹೇಳ್ಬೇಕು. ಹೇಳಿದ ಒಳಗೆ ಬರ್ಬೇಕು ಅಂತ. ಹೌದಾ? ಹೌದೌದು. ನಾನು ಹೇಳಲಿಲ್ಲ. ನಾನು ಅಂತ ಗೊತ್ತಾದ್ರೆ ಅಕ್ಕ ಮತ್ತೆ ತಡೆಯುವುದೇ ಇಲ್ಲ. ಹೌದೌದು. ಸರಿ.
ನಡುವೆ ಜೊತೆಗೆ ಸಗಬಗೆ ಮಣಿಯಲು ಮಣಿಯಲು ಕಂಡುಗರು ಜೊತೆಗೆ ಮಣಿಯಲು ಕಂಡು ಜೊತೆಗೆ ಅವನ ಮೊದಲಿ ಮಂದಿದವಳು ಮೊದಲಿಯೇ ಅವನ ಮೊದಲೇ ಎದ್ದೇಳು ಎದ್ದೇಳು ಎಷ್ಟು ನಮೋ 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 ಎಂತದ ನಮೋ 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 ನಮಃ. ನಮೋ 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 ತಮ್ಮ ಅಕ್ಕ ಏನು ಅಮಿಜಪ ಪೀಠದಲ್ಲಿ ಕುಳ್ಳಿರೋ ಅನುಜಪ ಪೀಠದಲ್ಲಿ ಕುಳ್ಳಿರೋ ಆಯ ಆಯ ತಮಾಯ ಅನುಜಪ ಪೀಠದಳು ಕುಳ್ಳಿರೋ ದಣಿವ ಈಗ ತರಿಗೆ ದಣಿವನೀಗ ತರಿಗೆ ಕುಡಿಯೇ ಎನೆಯಪ್ಪ ದಣಿವನ್ನುಗಳ ಎನೆಯಪ್ಪ ದಣಿವನ್ನುಗಳ ಕದವನು ಮೊದಲಿಯೇ ಅನುಜವ ಪೀಠದಲ್ಲಿ ಕೊಳ್ಳಿರೋ ತಮ್ಮ 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 ನಿನ್ನನ್ನು ನೋಡುವಾಗ ಮನಸ್ಸಿಗೆ ಆಗುವಷ್ಟು ಆನಂದ ಅಷ್ಟಿಷ್ಟ ಅಲ್ಲ. ಹಬ್ಬ ನನಗೂ ಪರಮ ಸಂತೋಷ ಆಯ್ತು. ನೋಡಂತೆ ನಾನು ಕಾಯುತ್ತಾ ಇದ್ದೆ ಯಾವ ದಾರಿಯಲ್ಲಿ ನನ್ನ ತಮ್ಮ ಕೀಚೆಗೆ ಬರ್ತಾನೆ ಅಂತ ಕಾದು ಕಾದು ನನ್ನ ಕುತ್ತಿಗೆ ನಮಗೆ ನೋಡಂತೆ ಕುತ್ತಿಗೆ ಮೊದಲನಾಗೆ ಉಂಟು. ನಿನಗದಾಗ ಅನ್ನಿಸುವುದು, ಓ ತಮ್ಮನ ದಾರಿ ನೋಡಿ ನೋಡಿ ಕುತ್ತಿಗೆ ಉದ್ದ ಮಾಡಿ ಉದ್ದ ಮಾಡಿ ಉದ್ದ ಮಾಡಿ ಕುತ್ತಿಗೆ ಉದ್ದಾಗಿ ಹೋಯ್ತು ಅಂತ. ಮತ್ತೆ ಈ ಸಲ ಸ್ವಲ್ಪ ಸಣ್ಣ ಆದ್ರ ಅಂತ ಯಾರು? ಅಕ್ಕ ಅದೇಗೆ ಯಾವುದ್ರಲ್ಲಿ ಸಣ್ಣದಾದ್ದು? ಅಲ್ಲ ದೇಹದಲ್ಲಿಯಾ ಅಲ್ಲ ವಯಸ್ಸಿನಲ್ಲಿಯಾ? ವಯಸ್ಸಿನಲ್ಲಿ ಸಣ್ಣದೇ. ಹೌದು, ಸ್ವಲ್ಪ ಹಾಗೆ ಕಾಣುವಾಗ. ತಮ್ಮ ಏನೋ ನೀನು ನಿನ್ನನ್ನು ಕಾಣಬೇಕು ನೋಡ್ಬೇಕು ಮಾತಾಡ್ಬೇಕೇನುವಂತ ಎಷ್ಟು ತವಕ ನಾನು ನಿಂತು ಗೊತ್ತು. ಅಯ್ಯೋ ನನಗಿಲ್ವಾ ಅಕ್ಕನ ಜೊತೆಯಲ್ಲೇ ಇರಬೇಕು ಅಂತ? ಹೌದಾ? ಆದ್ರೆ ಹಾಗೆ ಇರ್ಲಿಕ್ಕೆ ಆಗ್ತದ? ಆಗುದಿಲ್ಲ ಬಿಡು. ಗಂಡು ಕೂತು ಕೆಟ್ಟಿತು ಅಂತ ಒಂದು ಮಾತುಂಟು. ಹೌದು. ಹಾಗಾಗಿ ಹಾ. ಗಂಡು ಸಾಧವನು ಏನು ಮಾಡಬೇಕು? ಹಾ. ತನ್ನದ್ದಾದಂತಹ ಪಂಥಾನುಸಾರವಾಗಿ ತನ್ನನ್ನು ಸದಾ ಕಾಲ ಪ್ರಪಂಚಕ್ಕೆ ಪರಿಚಯ ಮಾಡ್ತಾ ಇರಬೇಕು. ಹೌದೌದು. ಅದಕ್ಕಾಗಿ ಏನು ದಿಗ್ವಿಜಯಕ್ಕೆ ಅಂತ ಹೋದದ್ದು. ಹಾ ಹಾ ಅದಲ್ಲ, ನಾನು ನಿನ್ನ ನೋಡಿದ ಕ್ಷಣ ನನ್ನನ್ನೇ ನಾನು ಮರ್ತು ಬಿಟ್ಟೆ ಈಗ. ಅಲ್ಲ ನಿನಗೆ ಕುಡಿಲಿಕ್ಕೆ ಅಯ್ಯೋ ಅಯ್ಯೋ ನಾವು ಹಾಗೆಲ್ಲ ಹೋದಲ್ಲಿ ಎಲ್ಲ ಕುಡಿಯೋರ ಬಿಸಿ, ಅವರು ಮಲಗುವಾಗ ಮಾತ್ರ ಸ್ವಲ್ಪ ತಗೊಳ್ಳೋದು ಬಿಟ್ರೆ ಅಲ್ಲ ಬಿಸಿ ಉಂಟು. ನಾನೀಗ ಮನೆಯಿಂದಲೇ ಅಲ್ಲೂ ಅಕ್ಕ ಹೊರಟು ಬಂದದ್ದು. ಆದ್ರೂ ನೀನು ಅಪರೂಪಕ್ಕೆ ಬರುವಾಗ ನಾನು ಕೇಳ್ಬೇಕ ಬೇಡ? ಕೇಳಬೇಕಾದದ್ದು ನಿನ್ನ ಕ್ರಮ ಹೌದು, ಕೇಳಬೇಕಾದದ್ದು ಹೌದು. ಹಾಗೆ ಬಿಸಿ ತಯಾರು ಮಾಡಿ ಇಟ್ಟಿದ್ರೆ ಕೊಡಿ, ನಾನು ಹೋಗುವಾಗ ನಾನು ಹೋಗ್ತೇನೆ. ತಕೊಂಡು ಹೋಗ್ಲಿಕ್ಕಲ್ಲ, ಕುಡಿಲಿಕ್ಕೆ ಹೇಳಿದ್ದು ನಾನು. ಹಾ. ಬೇಕಾದ್ರೆ ನಾನು ಕೇಳ್ತೇನೆ. ಬಿಸಿ ಬೇಡವಾ? ತಣ್ಣಗಿರುದುಂಟು. ತಣ್ಣಗಿದೆ ಎಂತದವ್ರು ಮೊನ್ನೆಯಿಂದ ಸ್ವರ ಎಲ್ಲ ಹೇಳ್ತಾ ಇದ್ದಾರೆ, ನೀವೀಗ ತಂಪು ಕೊಟ್ಟಿರಿ. ನಾವೇನಿದ್ ಸ್ವಲ್ಪ ಮಧ್ಯ ಅಲ್ವಾ? ಮಧ್ಯಾಹ್ನ ಅತ್ಲಾಗಿ ಪೂರ್ತಿ ಬಿಸಿಯೂ ಅಲ್ಲ, ಪೂರ್ತಿ ಬಿಸಿ ಅತ್ಲಾಗಿ ತಣ್ಣಗೂ ಅಲ್ಲ, ತಣ್ಣಗಲ್ಲ. ಅದರ ಮಧ್ಯದಲ್ಲಿ ಸಮಶೀರ್ಷೋಷ್ಣ ಹದಾ ಬಿಸಿ. ಸದಾ ಬಿಸಿ. ಹಾಗಾದ್ರೆ ಕುಡ್ಲಿಕ್ಕೆ ಬೇಡ. ಹೆಚ್ಚು ಬಿಸಿ ತಕೊಂಡ್ರೆ ಸೆಕೆ ಆಗ್ತದೆ, ಹೌದೌದು. ತುಂಬಾ ತಂಪು ತಕೊಂಡ್ರೆ ಶೀತ ಆಗ್ತದೆ. ಸ್ವರ ಹೋಗ್ತದೆ. ಹಾಗಾಗಿ ಹದಾದು ಸಾಕು, ಮಧ್ಯದ ಸಾಕು. ಆಯ್ತು, ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ. ಮತ್ತೆ ಹಸುವಿಗೆ ತಿನ್ನಲಿಕ್ಕೆ ಅಯ್ಯೋ ಹಣ್ಣುಗಳುಂಟು. ಅಯ್ಯೋ ನಾನು ಬರುವಾಗ ಯೋಚನೆ ಮಾಡಿದ್ದು ಹೇಗೆ ಗೊತ್ತಾ? ಹೇಗೆ? ಹೋಗಿ ಅಕ್ಕನ ಮನೆಯಲ್ಲಿ ಕುಳಿತು ಎಡ ಕೈ ಊರಿ ಬಲದ ಕೈಯಲ್ಲಿ ಸಾರಿ. ಆ, ನನಗೂ ಅದೇ ಆಸೆ, ನೀನು ಅದೇ ರೀತಿ ಇರ್ಬೇಕು ಅಂತ. ಆದ್ರೆ ಏನಾಯ್ತು ಹೇಳು? ಏನು? ನಿನ್ನನ್ನು ನೋಡಿದನ ಹೊಟ್ಟೆ ತುಂಬಿ ಹೋಯ್ತು. ಅದಲ್ಲ, ನಾನು ಕೇಳುವುದಕ್ಕೆ ಮರ್ತು ಹೋಯ್ತು. ಅಲ್ಲ, ನಾನು ಕೇಳುವುದಕ್ಕೆ ಮರ್ತು ಹೋಯ್ತು. ನೀನ್ ದಿಗ್ವಿಜಯಕ್ಕೆ ಹೋದವನಲ್ವಾ? ಹೌದು. ಹೇಗಾಯ್ತು ದಿಗ್ವಿಜಯ? ಅಯ್ಯೋ ಅಕ್ಕ, ನಿನ್ನ ಆಶೀರ್ವಾದ ನನ್ನ ಸಾಮರ್ಥ್ಯ ಇದೆರಡೂ ಜೊತೆಯಾಗಿರುವಾಗ ಏನಾಯ್ತು ಅಂತ ಮತ್ತೆ ಕೇಳಲಿಕ್ಕುಂಟ? ಕೇಳಲಿಕ್ಕಿಲ್ಲ. ಇದಕ್ಕಿಂತ ಮೊದಲು ನಿನ್ನ ತಮ್ಮ ಎಲ್ಲಿಯಾದ್ರೂ ಹೋದಲ್ಲಿ ಸೋತು ಬಂದದ್ದನ್ನು ಕೇಳಿದ್ದೇನೆ ಎಂತ?
ಕೀಚಕನ ಹೆಸರು ಕೇಳಿದ್ರೆ ಸಾಕು ಅದಕ್ಕೆ ಅಲ್ವಾ ಅಲ್ವೇನು? ಹೌದೌದು ಊರೆಲ್ಲ ಗಡಗಡ ಗಡಗಡ ನಡುಗುತ್ತದೆ ಈಗ. ನಡಗ್ಲಿಕ್ಕೆ ಆರಂಭ ಆಗ್ತದೆ ಅದಕ್ಕೆ ಅಲ್ವಾ ನಿನಗೆ ಹಾಗೆ ಹಾಗೆ ಕರೆಯುದು ಕಲಿಕೀಚಕ ಅಂತ ಧೈರ್ಯವಂತ ನೀನು ಅಂತ ಹಾ. ಅಲ್ಲ ನೀನು ಮಾತ್ರ ಯುದ್ಧ ಮಾಡಿದ್ದ ಅವನೇನಾದ್ರು ಅಯ್ಯೋ ಯುದ್ಧ ಇವರು ಯುದ್ಧ ಮಾಡುವಾಗ ನಾನು ಬಿಡ್ತೇನ ಇವರೊಟ್ಟಿಗೆ ಹೋಗುವಾಗ ಯುದ್ಧ ಮಾಡಿದ್ದು ಅಂತ ಅವನ ಹತ್ರ ಕೇಳುವುದು. ನನಗೆ ಅವರ ಎದುರಲ್ಲಿ ಹೋಗ್ತಾ ಇರೋ ಹಿಂದಿನಿಂದ ನಾನು ಸಿಕ್ಕಿದ್ದೆಲ್ಲ ಕೈ ಕಾಲು ಎಲ್ಲ ನೀನು ನಾನು ಕೈ ಕಾಲು ಕಾಲೆಲ್ಲ ಯಾರ ಕೈ ಕಾಲು ಯುದ್ಧದಲ್ಲಿ ಯಾರೊಂದಿಗೂ ನೀನು ಹೋರಾಡಿದ್ದು ನಾನು ನೋಡ್ಲಿಲ್ಲ. ನೀನು ಯಾರು ಕೈ? ನೀವು ಮುಂದಿನಿಂದ ಮುಂದೆ ಹೋದದ್ದು ಹಿಂದಿನಿಂದ ನೀವು ನೋಡ್ಲೇ ಇಲ್ಲ. ನಾನು ಹಿಂದಿನಿಂದ ಎಷ್ಟು ಕಡ್ದಿದ್ದೇನೆ. ಹೌದೇನು ಚಿಕ್ಕ, ನಿನಗೆ ಹಾಗೆ ಚಿತ್ರಹಿಂಸೆ ಮಾಡಿ ಕೊಲ್ಲುವುದಕ್ಕಿಂತ ಕೈಯನ್ನು ಕಾಲನ್ನು ಕೊಯ್ದು ಕೊಲ್ಲುವುದಕ್ಕಿಂತ ತಲೆಯನ್ನು ತೆಗಿಬಹುದಿತ್ತಲ್ಲ. ತಲೆ ತೆಗಿಲಿಕ್ಕೆ ಮನಸ್ಸಿತ್ತು, ಆದ್ರೆ ಇವರು ಮೊದಲೇ ತೆಗ್ದಿದ್ರಲ್ಲ. ಓ, ಇವರು ಮೊದಲು ತೆಗೆದಿದ್ದಾರೆ, ಮತ್ತೆ ನಿನ್ನ ಕಾಲು ಕೈ ಕಡ್ದದ್ದ? ನಾನು ಉಳಿದದ್ದೇ ಅಲ್ಲ ತುಂಬಿಸ್ಲಿಕ್ಕೆ ಸರಿಯಾಗ್ಲಿ. ಹಾಗಾದ್ರೆ ಬಲವಂತನ ನೀನು. ನಾನು ಮೊದಲು ತಲೆ ಕಡಿದವರದ್ದು ಕೆಳಗೆ ಬಿದ್ದವರದ್ದು ಕೈ ಕಾಲ ಹೆಣ್ಣದ ಕೈ ಕೈ ತೆಗೆದವ ಬಲವಂತ. ಅವರಿಗೆ ಇದು ಸುಲಭ ಆಗ್ತದೆ. ಹಾ ಹಾ ಹಾ. ಅಯ್ಯೋ ನೀನಂತದ್ದು ಹೊಸತು ನೆಂಟರು ಬಂದಾಗೆ ಮಾಡು. ನನಗೆ ನೀನು ಅಂತೆ ಅಲ್ವಾ? ನಾನು ನಿನಗೇನು ಹೊಸಬನ? ನೋಡಿದ ಎಷ್ಟು ಸಮಯ ಆಯ್ತು. ಈಗ ನಿನ್ನ ಅರಮನೆಯಲ್ಲಿ ಇರುವುದು ಏನನ್ನಾದ್ರೂ ನಾನು ನಿನಗೆ ಕೊಟ್ಟಾಗಬೇಕಾ ತಕೊಳ್ಳಿಕ್ಕೆ? ಆಗ್ಬೇಕು ಅಂತ ಇಲ್ಲ. ಅಲ್ಲಿ ಅಕ್ಕ ತಮ್ಮನಿರುವಂತ ಆತ್ಮೀಯತೆ ಅಲ್ಲ, ಅದು ಹೌದಪ್ಪ. ಉಪಚರಿಸಬೇಕಾದದ್ದು ನಿನಗೆ ಸರಿ. ಯಾಕೆಂದ್ರೆ ತಮ್ಮನಿಗೆ ಎಷ್ಟು ಕೊಟ್ಟರು ನಿನಗೆ ಕಡಿಮೆ ಅಂತ ಹಾಗೆಂದು ಅಕ್ಕ ತಮ್ಮಂದಿರ ಮಧ್ಯೆ ಇರುವ ಸಲುಗೆ ಎಷ್ಟು ಕೇಳಿದ್ರೆ ನೀನೇ ಕೊಟ್ಟಾಗಬೇಕಾದ ಮತ್ತೆ ಇವ ಎಂತದಕ್ಕಿರುವುದು ಒಟ್ಟಿಗೆ. ಅದೆಲ್ಲ ವ್ಯವಸ್ಥೆ ಆಯ್ತಾಯ್ತು. ನೀನು ಕುಳಿತುಕೋ. ನೀನು ಕುಳಿತು ಏನಿದ್ರು ಇಲ್ಲಿದ್ದದೆಲ್ಲ ಇವರದ್ದು ಬಂದ ಮೇಲೆಲ್ಲ ನಮ್ಮದು. ಯದು ಬರಿ ಬರಿ ಉಪಚರಿದೆಯ ಮದದಿಂದ ಈ ಜಗನದು ನೋಡಿದ ಅಲ್ಲಿರುವ ಚೆಲುವೆಯದ ಸೊಬಗುಗಳ ಮುಂದೆ ಜಯೊಳ ಅರಸಿಯ ಕೆಲವು ಹುಡು ವೃಂದ ಮಧ್ಯದಿ ಎಸೆವ ಸಖಿಯೋ ಚಂದನೇಗಾವಲಿಯ ಪದಗದ ಮಣಿಯ ಜುಟಿಯಂತೆ ನೋಡಿದ ಅದು ನೋಡಿದ ಅದು ಇಲ್ಲಿ ಅದು ಕೂತ್ಕೊಳ್ಳೋದು ಮೇಲೆ ಕೆಳಗೆ ಹೋಗ್ತದೆ. ನೀವು ಮೇಲೆ ಇದ್ರಲ್ಲ ಅದೇನು ಕೆಳಗೆ ಜಾರಿ. ಚಿಕ್ಕ, ನೀನು ಕೊಟ್ಟಂತಹ ಆಸನದಲ್ಲಿ ಕುಳಿತು ಹಾಗೆ ಒಮ್ಮೆ ನಮ್ಮ ಪೂರ್ವಾಭ್ಯಾಸದ ಹಾಗೆ ದೃಷ್ಟಿಯನ್ನೆಲ್ಲ ಹರಿಯಗೊಟ್ಟೆ. ಅಕ್ಕನ ಎಡಬಲದಲ್ಲಿರುವ ಅನೇಕ ತರುಣಿಯರು ನನಗೆ ಅಪರಿಚಿತರೇನೂ ಅಲ್ಲ. ಅವರನ್ನೆಲ್ಲ ನೋಡುತ್ತಾ ನೋಡುತ್ತಾ ಕಣ್ಣೋಟವನ್ನು ಮುಂದಕ್ಕೆ ಹರಿಯಗೊಟ್ಟರೆ ಏನೋ ಇದು ಕೊರಳಲ್ಲಿ ರಾರಾಜಿಸುತ್ತಿರುವಂತಹ ಮೌಕ್ತಿಕದ ಮಾಲೆಯಲ್ಲಿ ಶಿಖಾಮಣಿಯ ಹಾಗೆ ಕಾಣಿಸುವಂತಹ ಪದಕದೋಪಾದಿಯಲ್ಲಿ ಅಬಲಾವ್ರಾತದ ಮಧ್ಯದಲ್ಲಿ ಒಬ್ಬಳಾಕೆ ಸ್ಫುರದ್ರೂಪಿ ಅನ್ನಿಸಿಕೊಂಡಂತಹ ತರುಣಿ. ನೋಡಿದ್ರೆ ಯಾರಿದು? ಯಾವ ಭುವನದಂಗನಿಗೆ ಯಾವ ಭುವನದಂಗನಿಗೆ ಇವಳ ಪಡೆಯಲ ತಾಯಿ ಹೊತ್ತಳು ಹರಗೆ ಆಯ್ಯ ಯಾವ ಭುವನದಂಗನಿಗೆ ಇವಳ ಪಡೆಯಲಾವ ತಾಯಿ ಹೊತ್ತಳು ಹರಕೆ ಇವಳ ಪಡೆಯಲಾವ
ತಾಯಿ ಮಕ್ಕಳೊಗಲಕ್ಕೆ ಇವಳು ಭೂವಲಯದ ಕನ್ನೆ ಅಲ್ಲವು ಕಾಮನದ ವಿಧ ಸೌಂದರ್ಯ ಎಲ್ಲವೂ ಕಾಮನದ ಈ ವಿಧದ ಸೌಂದರ್ಯ ಇಲ್ಲವೂ ಇವಳ ಮನೆಯ ಅವತಾಯಿ ಹೊತ್ತಳು ಅದಕ್ಕೆ ಯಾರು ಹೀಗೆ ಚಿಕ್ಕ ಬೆಕ್ಕಸ ಬೆರಗಾಗಿ ಹೋದೆ ಇಟ್ಟಂತಹ ದೃಷ್ಟಿಯನ್ನು ಹಿಂದಕ್ಕೆ ತೆಗೆಯುವುದಕ್ಕೆ ಸಾಮರ್ಥ್ಯ ಸಾಲದೇ ಹೋಯಿತು. ಹೆಣ್ಣು ಮಕ್ಕಳ ಸೌಂದರ್ಯ ನಾವು ಕಾಣದೇ ಇದ್ದವರೇನು ಅಲ್ಲ. ಹೌದು, ಎಷ್ಟು ಕಡೆ ನೋಡಿದ್ದೆ ಅಲ್ಲ, ನಿಮ್ಮೊಟ್ಟಿಗೆ ಒಂದು ಮೇಲೆ ನೋಡ್ಬೇಕು. ಏನು ಅದೇ ಕೆಲಸ ನಮಗೆ? ಅಲ್ಲ, ಅದೇ ಕೆಲಸ ಅಲ್ಲ, ಹೋದಲ್ಲಿ ಒಂದು. ಅಯ್ಯೋ, ಎಷ್ಟೋ ಮಂದಿಗಳನ್ನು ನಾವು ಕಂಡವರು. ಎಲ್ಲಿ ಸೌಂದರ್ಯ ಇದೆ, ಇಲ್ಲಿ ಗುಣ ಇದೆ. ಅದನ್ನು ಗ್ರಹಿಸುವಲ್ಲಿ ನಮಗೆ ವಿಶಾಲವಾದಂತಹ ಹೃದಯವೂ ಇದೆ. ಹೌದು, ನಮ್ಮ ಮನಸ್ಸು ಬಹಳ ವಿಸ್ತಾರವಾದ. ಒಳ್ಳೆಯದಿದ್ದದನ್ನು ಪಕ್ಕನೆ ನಾವು ಗ್ರಹಿಸ್ತೇವೆ. ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನು ನೋಡಿ ನಾವು ಅದನ್ನು ಅನುಭವಿಸಿದವರು, ಹೆಣ್ಣನ್ನಲ್ಲ ಸೌಂದರ್ಯವನ್ನು ಅನುಭವಿಸಿದವರು. ಆದರೆ ಇಷ್ಟರ ತನಕ ಇಂತಹ ಒಬ್ಬಳಾಕೆ ಸುಂದರಿಯನ್ನು ನನ್ನ ಜೀವನದಲ್ಲೇ ನಾನು ನೋಡಿದ ನೆನಪು ನನಗೆ ಬರುವುದಿಲ್ಲ. ಅಬ್ಬಾ, ನನಗನ್ನಿಸ್ತದೆ ನಿಜವಾಗಿ ಈ ಭೂಲೋಕದ ಹೆಣ್ಣೇ ಅಲ್ಲ ಇವಳು. ಇವಳು ಹೆಣ್ಣಲ್ಲ, ಮತ್ತೆಂತ ಸ್ತ್ರೀವೇಷವ? ಅಲ್ಲ, ನೀವು ಹೇಳಿ ಭೂಲೋಕದ ಹೆಣ್ಣಲ್ಲ. ಭೂಲೋಕದ ಹೆಣ್ಣಲ್ಲ. ನನ್ನ ಯೋಚನೆ ಬೇರೆ ಹರಿಯುತ್ತದೆ. ಹೇಳುವುದು ಕೇಳಿದ್ದೇನೆ, ನಾನು ನೋಡ್ಲಿಲ್ಲ. ಆದ್ರೂ ಒಂದ್ಸಲ ಹೋಗಬೇಕು ಅಂತ ಉಂಟು ಪಾತಾಳಕ್ಕೆ. ಪಾತಾಳಕ್ಕೆ? ಪಾತಾಳದಲ್ಲಿ ಯಾರಿದ್ದಾರೆ? ಪಾತಾಳದಲ್ಲೆಲ್ಲ ನಾಗಕನ್ನಿಕೆಯರು ಬಹಳ ರೂಪಸ್ಯರಂತೆ. ಹೌದಾ? ಚಂದ ಚಂದದವರು. ಇನ್ನು ನೀನೊಬ್ಬನೇ ಹೋಗಬೇಡ. ಇನ್ನು ಅಲ್ಲ, ಕಚ್ಚಿತ್ರ ವಿಷಯ ಇರುವುದಿಲ್ಲ. ವಿಷಯ ಇರುವುದೇ ಮತ್ತೆಂಥದ್ದು, ಅದಕ್ಕೆ ಹೇಳಿದ್ದು ಹೋಗಬೇಡ ಅಂತ. ಇಲ್ಲ, ಆದ್ರೆ ಒಂದು ಪಾತಾಳ ಲೋಕದ ನಾಗಕನ್ನಿಕೆ ಇರಬಹುದೇ? ಯಾಕೋ ನನಗೆ ನೋಡಿದ್ರೆ ಹಾಗೆ ಅನ್ನಿಸೋದಿಲ್ಲ. ನಾಗಿಣಿ ಹಾಗೆ ಕಾಣುವುದಿಲ್ಲ. ನಾಗಿಣಿ ಈಗಲ್ಲ. ಈಗ ನೋಡಿದ್ಯಾ ನೀನು? ನಾಗಿಣಿ ದೂರದಿಂದ ನೋಡಿದ್ದೆ. ಹೀಗೆಲ್ಲ ನಾಗಿಣಿ ಎಷ್ಟು ಸಲ ನೋಡಿದ್ದೇನೆ. ನಾಗಿಣಿ ಈಗಲ್ಲ. ಅದೇ ನೆರೆ ಮನೆ ಅವಳು, ಅದು ಬೇರೆ ನಾಗಿಣಿ. ನೀವು ಅದು ನಾಗಿಣಿ ಹೇಳಿದ್ದಲ್ವಾ? ನೀವು ಬೇರೆ ನಾಗಿಣಿ. ಅದಲ್ಲ. ಹಾಗಿದ್ರೆ ಹೀಗಿರಬಹುದು. ದೇವಲೋಕದಲ್ಲಿದ್ದಾರಂತೆ ಅಪ್ಸರೆಯರು, ರಂಭಾದಿ ನಾರಿಯರು. ಎಲ್ಲಾದರೂ ಅವರಲ್ಲೇ ಒಬ್ಬಳು? ಸಾಧ್ಯ ಇಲ್ಲ. ಏನು ದೇವಲೋಕದ ನಾರಿಯರಾದರೆ ಕಣ್ಣೆವೆಗಳನ್ನು ಮುಚ್ಚುವುದಿಲ್ಲ ಅಂತ ಹೇಳುವುದು ಕೇಳಿದ್ದೇವೆ. ಇದು ಹಾಗಲ್ಲ, ಮುಚ್ಚಿ ತೆರೆದು ಮುಚ್ಚಿ ತೆರೆದು ಮುಚ್ಚಿ ತೆರೆದು ಮಾಡ್ತಾ ಇದ್ದಾರೆ. ಹಾಗಿದ್ರೆ ದೇವತಾ ಸ್ತ್ರೀ ಅಲ್ಲ. ಮನ್ಮಥನ ರಸಿ ಸುಮ್ಮನೆ ಅದೆಲ್ಲ ಹೇಳುವುದು ಮಾತ್ರ. ಅದು ಕಾಣದೇ ಇದ್ದವರು ಹೇಳುವುದು ಅವಳು ಚಂದ ಇವಳು ಚಂದ ಅಂತ. ಈಕೆಯನ್ನು ನೋಡಿದ್ರೆ ಅಬ್ಬಬ್ಬ ನನ್ನ ಮನಸ್ಸೇ ಸೂರೆಯಾಗಿ ಹೋಗಿದೆ. ಏನು ಅನುಪಮವಾದಂತಹ ಸೌಂದರ್ಯ. ಕೂದಲಿನ ತುದಿಯಿಂದ ಪ್ರಾರಂಭಿಸಿ ಉಗುರಿನ ತುದಿಯ ತನಕ ನೋಡಿದರೆ ಲವಲೇಶವಾದರೂ ಕೊರತೆ ಅನ್ನುವುದನ್ನು ಎಂಥ ವಿಮರ್ಶಕನಿಗೂ ಹುಡುಕಿ ಹೇಳಲಿಕ್ಕೆ ಸಾಧ್ಯ ಆಗಿದೆ. ನೀವು ಇಷ್ಟು ಸ್ವಲ್ಪ ಸಮಯದಲ್ಲಿ ಅಷ್ಟು ನೋಡಿದ್ದಾಗಬಹುದು. ಅಲ್ಲ, ಈಗ ಪೂರ್ತಿ ನೋಡಿದ್ದೇನೆ ಅಂತ ಅಲ್ಲ, ಮೇಲಿಂದ ಮೇಲೆ ಎಷ್ಟು ಕಾಣ್ತದ ಅಷ್ಟು ಅದನ್ನು ನೋಡಿ ಹೇಳುದು ನಾನು. ಯಾಕಂದ್ರೆ
ಈಗ ಅನ್ನ ಬೆಂದಿದೆ ಅನ್ನುವುದನ್ನು ನೋಡುವುದಕ್ಕೆ ಎಲ್ಲ ಅನ್ನವನ್ನು ಹಿಚಿಕಿ ನೋಡಬೇಕಾ? ಇಲ್ಲ ಇಲ್ಲ ಇಲ್ಲ, ಒಂದಗಳನ್ನು ಹಿಚಿಕಿದ್ರೆ ಗೊತ್ತಾಗುದಿಲ್ಲ. ಬಾವಿ ಎಷ್ಟು ಗುಂಡೆ ಉಂಟಂತ ಹಾರಿಯೇ ನೋಡಬೇಕು ಅಂತಿಲ್ಲ. ಇನ್ನೊಬ್ಬರನ್ನು ನಿಲ್ಲಿಸಿದ್ರೆ ಗೊತ್ತಾಗ್ತದೆ. ಇಲ್ಲದಿದ್ರೆ ಒಂದು ದೊಡ್ಡ ಕೋಲಿದ್ರೆ ಹಾಕಿದ್ರೆ, ಹಾಗೆ ಕೋಲು ಹಾಕಿದ್ರೆ ಸಾಕಾಗ. ಇಲ್ಲದಿದ್ರೆ ಒಬ್ಬರನ್ನ ದೂಡಿ ಹಾಕಿದ್ರೆ ಅಡ್ಡಿಲ್ಲ ಅಲ್ವಾ? ಆಗ್ತದೆ. ಹಾಗೆ ಅವಳೇನು ಚಂದ ಅನ್ನುವುದನ್ನು ತಿಳಿಯುವುದಕ್ಕೆ ಅವಳು ಪ್ರತಿಯೊಂದು ಅಂಗವನ್ನು ನೋಡಬೇಕು ಅಂತಿಲ್ಲ. ಇಲ್ಲ ಇಲ್ಲ, ಇಷ್ಟೆಲ್ಲ ಇದ್ರೆ ಹೀಗಿರಬಹುದು ಹೌದೌದು. ಅನ್ನುವಂತಹ ಒಂದು ಕಲ್ಪನೆಯಿಂದ ಗ್ರಹಿಸುವುದಕ್ಕೆ ಸಾಧ್ಯ. ಇದೇ ಕಲ್ಪನೆಯಲ್ಲಿ ಇತ್ತು ನೋಡಿ. ನೀವು ಕಲ್ಪನೆಯಲ್ಲಿ ನಿಂತು ಅಷ್ಟು ಬೇಗ ಕಲ್ಪನೆಗೆ ಹೋದ್ರ? ಹೌದಾ? ಕಲ್ಪಿಸಿದ್ದು ಭಾವನ ಕವಿ ಮನಸ್ಸು. ಯಾರಾಗಿರ್ಬೋದು? ಯಾರಾಗಿರ್ಬಹುದು? ಯಾರಿಗಳು ಅಲ್ಲ, ಯಾರೇ ಆಗಲಿ, ಯಾರಾದ್ರೂ ನಮಗೇನು ನಮಗೆ ನಾವು ಹೋಗುವ ಎಲ್ಲಿಗೆ ಹೋಗುದಲ್ಲ, ಯಾರು ಅಂತ ತಿಳಿದೇ ಹೋಗುದು ಅಲ್ವಾ? ತಿಳಿಲಿಕ್ಕೆ ದಾರಿ ಇಲ್ವ ನಮಗೆ? ಸರಿ, ನಾವೇ ತಲೆ ಬಿಸಿ ಮಾಡುದು ಯಾಕೆ? ಯಾಕೆ? ಅಕ್ಕ ಇಲ್ವಾ? ಅಕ್ಕ ಅಕ್ಕನ ಹತ್ರ ಕೇಳಿದ್ರೆ ವಿಷಯ ಗೊತ್ತಾಗ್ತದೆ. ಅಕ್ಕ ಈಗ ಬಾರಕ್ಕ. ಮಣಿದಂಡ ಬೇಡಕ್ಕ ವನಿತಾ ಸಂರೋಗದಿ ಮಣಿದಂಡ ಬೇಡಕ್ಕ ವನಿತಾ ಸಂರೋಗದಿ ಮನವನ್ನು ತಿಳಿದಿಗೆಯರು ಮನವನ್ನು ತಿಳಿದಿಗೆ ಯಾರು ಎಮಗರಿ ಬೀಜೆಯ ಚೆಲುವ ಬಂದಿದವು ಈಗೆಯ ಚೆಲುವ ಬಂದಿದ ಒಡಿದೋಗಿರೋ ಮನೆ ಅಗುದೀಗೆಯೋ ಒಡಿದೋಗಿರೋ ಮನೆ ಅಗುದೀಗೆಯೋ ಮಣಿಯಿಂದ ಬೇಡಕ್ಕ ವನಿತಾ ಸಂಯೋಗದಿ ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ನಮಸ್ಕಾರಗಳನ್ನು ಮಾಡಿದ್ದೇನೆ. ಸಾಕು ಸಾಕು, ಎಷ್ಟು ನಮಸ್ಕಾರ ಮಾಡುವುದು? ಅಲ್ಲಿ ಎಷ್ಟು ಮಾಡಿದ್ರು ಅಕ್ಕಮ್ಮ. ಎಂತ ಅಕ್ಕಮ್ಮ? ನಿಮಗೆ ಅಕ್ಕ, ನನಗೆ ಅಮ್ಮ ಅಲ್ವಾ? ಹಾಗೆ ಅಮ್ಮ ಅಕ್ಕ. ಯಾಕೆ ಹೇಳು, ನೀನು ಹೇಳು. ಅದು ಮೊದಲನೇದ್ದೇ ಅದು. ಅಕ್ಕ ಮತ್ತೇನದು ಬೇಡ. ಅಮ್ಮ ಅಕ್ಕ ಅನ್ನುವುದಕ್ಕಿಂತ ಅಕ್ಕಮ್ಮ ಅದು. ಏನ್ ಅಲ್ಲ ಅಕ್ಕ, ಏನು ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಅಂತಲೇ ಕಾಣ್ತದೆ ನನಗೆ. ಅದು ಹೇಗಾಗುವುದು? ಯಾಕೆ ನಿನ್ನ ಕುರಿತಾಗಿ ನನಗಿರುವಂತಹ ಭಕ್ತಿ, ಹಾ, ಹಾ. ನೀನು ನನ್ನ ಮೇಲೆ ಹೊಂದಿರುವ ಪ್ರೀತಿ, ಹಾ. ನನ್ನ ಒಂದು ಸಂತೋಷ ಬಿಟ್ಟರೆ ನಿನಗೆ ಏನಾದ್ರೂ ಮತ್ತೆ ಮನಸ್ಸಿನಲ್ಲಿ ಯೋಚನೆ ಉಂಟು? ಖಂಡಿತ ಇಲ್ಲ. ಅಕ್ಕನ ಏಳ್ಗೆಯನ್ನೇ ಸದಾಕಾಲ ಹಂಬಲಿಸುವಂತಹ ತಮ್ಮ ಕೀಚಕ ಅನ್ನುವುದನ್ನು ನೀನು ಯಾವತ್ತೂ ತಿಳಿದವಳಲ್ಲ. ಖಂಡಿತ. ಆದ್ದರಿಂದಲೇ ಹಾ. ಏನಿದ್ರು ಹಾ. ನೀನು ಸದಾಕಾಲ ಪ್ರಸನ್ನ ಮಾನಸಳಾಗಿ ಇರಬೇಕು, ಇದು ನನ್ನ ಅಪೇಕ್ಷೆ. ನೋಡಂತೆ, ನನ್ನ ತಮ್ಮ ಅಂದ್ರೆ ಹೀಗಿರ್ಬೇಕು. ಇದು ಅಲ್ಲ. ಏನಾದ್ರೂ ಈಗ ಅಕ್ಕದ ತಮ್ಮಂದಿರೊಳಗೆ ನಮ್ಮಲ್ಲಿ ಮುಚ್ಚು ಮರೆ ಉಂಟು. ಅಲ್ಲ, ಮಾತನಾಡ್ತಾ ಇದ್ದಿ, ಏನು ಚಡಪಡಿಕೆ ಕಾಣ್ತಾ ಉಂಟು? ಅಲ್ಲ, ಚಡಪಡಿಕೆ ಅಂದ್ರೆ ಏನಿಲ್ಲ, ಹಾ. ನನಗೆ ಕೆಲವು ಉತ್ತರವೇ ಗೊತ್ತಾಗುವುದಿಲ್ಲ ಅಂತ ಈಗೀಗ. ನಿನಗೆ? ಹೌದೌದು. ನಿನಗೂ ಉತ್ತರ ಗೊತ್ತಾಗದಿಲ್ಲ ಪ್ರಶ್ನೆ ಉಂಟು. ಕೆಲವು ದೊಡ್ಡ ದೊಡ್ಡದು ಕೇಳಿದೆ ಹೇಳ್ತಾರೆ, ಸಣ್ಣ ಸಣ್ಣದು ಉತ್ತರ. ಸಣ್ಣ ಸಣ್ಣದಂದ್ರೆ ಎಲ್ಲ ಬರೆ ಸಣ್ಣದಲ್ಲ ಇದು. ಇದು ಆದ್ರೂ ಕೆಲವು ಉತ್ತರ ಗೊತ್ತಾಗುವುದಿಲ್ಲ. ಎಷ್ಟು ನಾನು ಯೋಚನೆ ಮಾಡಿದ್ರು ನಾನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದೆ. ಹೌದಾ? ಸ್ವಲ್ಪ ಅವರು ಕೂತು ವಿಮರ್ಶೆ ಮಾಡಿಕೊಂಡಿದ್ದು ಆಗಿರ್ಬೋದು, ಹೀಗಿರ್ಬೋದು. ಅದು ಇದು ಅಲ್ಲಿಯವರೋ ಇಲ್ಲಿಯವರೋ ಎಂತದ್ದು ಪಕ್ಕ ನನಗೆ ಯೋಚನೆ ಬರಲಿಲ್ಲ. ಅವರು ಇವರು ಅಲ್ಲಿಯವರು. ಹೌದು, ನನಗೆ ಅರ್ಥ ಆಗ ಮೆಲ್ಲಗೆ ಚಿಕ್ಕ ಹಿಂದಿನಿಂದ ಹೀಗೊಂದು ಸೂಚನೆ ಕೊಟ್ಟನ. ಹೀಗೊಂದು ನನಗೆ ಮೈ ಮುಟ್ಟಿದ. ಹಾ ಹಾ. ಎಂತದಾಗ ಹೇಳಿದೆ, ನೀವು ಎಂತದಕ್ಕೆ ತಲೆ ಬಿಸಿ ಮಾಡ್ತೀರಿ? ಎಲ್ಲಿಯಾದ್ರೂ ಕೈಯಲ್ಲಿ ಬೆಣ್ಣೆ ಮುದ್ದೆ ಹಿಡ್ಕೊಂಡು ತುಪ್ಪಕ್ಕಾಗಿ ಉರಿಡಿ ಅಲ್ಲಿ ಇಲ್ಲಿ ಕುಂತ ಕೇಳುದ. ಸರಿಯಾಗಿ ಹೇಳಿದ್ದ. ತಲೆಬಿಸಿ ಅಂತ ಹೇಳಿ ತಲೆಬಿಸಿ ಮಾಡಿದ್ರೆ ತಲೆಬಿಸಿ ಹೆಚ್ಚಾಗುದಲ್ಲ, ತಲೆಬಿಸಿ ಕಡಿಮೆ ಆಗ್ತದೆ. ಈಗ ನನಗೆ ಮತ್ತೆ ತಲೆ ಬಿಸಿ ಮಾಡಿ ಆಗ್ತಿದೆ. ನೀನೆಲ್ಲೂ ಹೇಳಿದ್ದದು ಬೆಣ್ಣೆ. ಹೌದು, ಬೆಣ್ಣೆ ಕೈಯಲ್ಲಿ ಇಟ್ಕೊಂಡು ತುಪ್ಪಕ್ಕಾಗಿ ಉರಿಡಿ ಅಂತ ಮೂರ್ಖನಾಗಿ ಮಾಡುದೆಂತದ್ದಕ್ಕೆ. ನಿಮ್ಮ ಯಾವ ಪ್ರಶ್ನೆಗೆ ಬೇಕಾದ್ರೂ ಉತ್ತರ ಹೇಳಲಿಕ್ಕೆ ನಿಮ್ಮ ಅಕ್ಕ ಇಲ್ಲೋ ಅಂತ ಚಿಕ್ಕ ನೆನಪು ಮಾಡಿದ್ ನನಗೆ. ಅಕ್ಕನಿಗೆ ಗೊತ್ತಿಲ್ಲ ಅದು ಎಂತ ಉಂಟು. ತಮ್ಮ ಗೊತ್ತಿದ್ದದನ್ನು ಹೇಳ್ತೇನೆ. ಅಯ್ಯೋ, ನನಗ ವಿಶ್ವಾಸ ಉಂಟು, ಅದಕ್ಕೆ
ನಾನು ಆ ಚಿಕ್ಕನ ಹತ್ರ ಇಲ್ಲ, ಇದೆಲ್ಲ ಒಳ್ಳೇದಾಗುದಿಲ್ಲ ಅಕ್ಕನ ಹತ್ರ ಕೇಳುವುದು. ನಮ್ಮ ಪ್ರಯತ್ನದಿಂದಲೇ ನಾವು ಕಂಡುಕೊಳ್ಬೇಕಾದದ್ದು, ಅಕ್ಕನ ಹತ್ರ ಕೇಳುದು ಯಾಕೆ ಅಂತ ನಾನು ಹೇಳುದು. ಹಾಗೆ ಆದ ಕಾರಣ ಹೀಗಾಗಿರ್ಬೋದು, ಅಕ್ಕನಲ್ಲಿ ಕೇಳಬಾರದಂತ ಪ್ರಶ್ನೆ ಆಗಿರ್ಬೋದು. ಅಲ್ಲ, ಕೇಳಬಾರದು ಅಂತಲ್ಲ, ಅದು ಅದಕ್ಕೆ ಅವ ಚಿಕ್ಕ ಹೇಳೋದು ಅಲ್ವಾ? ಚಿಕ್ಕ ಅದು ಹೇಳಿದ್ದು ನಾನೇ, ಅಲ್ಲ ಆ ಚಿಕ್ಕ ಅನಾನ್ಯ ನಾನು. ಹೌದೌದು, ಅವ ಚಿಕ್ಕ ಹೇಳುದು. ನಿಮ್ಗೆ ಅಕ್ಕನಲ್ಲಿ ಎಂತದ್ದು ದಾಕ್ಷಿಣ್ಯ? ನಿಮ್ಮ ಅಕ್ಕ ಅಲ್ವಾ ಹೇಳುದು? ಅದಷ್ಟೇ ಬಿಡು. ಈಗ ನಿಮ್ಮಲ್ಲಿ ಯಾವತ್ತಾದ್ರೂ ಅಕ್ಕ ವಂಚನೆ ಮಾಡಿದ್ದು ಅಂತ ಹೇಳುದು ಉಂಟ ಮತ್ತೆ? ಸರಿಯಾಗಿ ಹೇಳಿದ್ದಾರೆ. ಸರಿ ಸರಿ. ಹಾ. ಇದು ಅಕ್ಕ ಏನು ಇದು ಇದಾ? ಎಲ್ಲ ನಿನ್ನ ಸಖಿ ವೃಂದದವರೆಲ್ಲ ಹೇಗಿದ್ದಾರೆ ಈಗ? ಏನು ತೊಂದರೆ ಇಲ್ಲ. ಎಲ್ಲ ಮೊದಲನವರೇ ಅಲ್ಲ? ಸಖೀವಂತ ಅಂತ ಹೇಳಿದ್ಮೇಲೆ ಬರ್ತಾರೆ ಹೋಗ್ತಾರೆ, ಹೌದಲ್ಲ? ಇದ್ದವ್ರು ಇದ್ದಾಗ ಇರುವುದಿಲ್ಲ. ಚಿಕ್ಕ ಹೇಳಿದ ನನ್ನ ಹತ್ರ, ಚಿಕ್ಕ ಹೇಳಿದ ನನ್ನ ಹತ್ರ. ಏನು ಅಂತ? ಅದು ಕಲಿಸಲ ನಾವು ಬರುವಾಗ ಇದ್ದವರೆಲ್ಲ ಬೇರೆ ಅಂತ. ಹಾ ಹಾ ಹಾ. ನಾನು ಹೇಳುದಲ್ಲ, ಅದು ಮೊದಲನವರೇ ಅಂತ. ಹೌದಾ? ಈಗ ನಮಗೊಳಗೊಂದು ವಾದ ಆಗಿದೆ. ಹಾ. ನಾನು ಹೇಳುದು ಮೊದಲನವರೇ. ನಾನು ನಿಮ್ಮಲ್ಲಿ ಓದ. ಹೌದು ಹೌದೌದು. ಅವ ಹೇಳುದು ಇಲ್ಲ, ಈ ಸಲ ಅದು ಬೇರೆ, ಇದು ನಾವು ನೋಡದೇ ಇದ್ದದ್ದು ಅಂತ ಅವ ಹೇಳುದು. ಅಲ್ಲ, ಇದು ಹೊಸ ಹೇಗೆ ಅಂತ ನಂಗೆ ಅರ್ಥ ಆಗಿಲ್ಲ. ಅದು ಹಾ. ಇದು ನಿನ್ನ ಹಾ. ಎಡಬದಿಗೆ. ನನ್ನ ಎಡಬದಿಗೆ. ಹಾ ಹಾ. ಹೌದು ಹೌದು ಹೌದು. ಅವಳು ಹೊಸಬಳ. ಹೊಸಬಳೆ. ಹಾ. ನೀನಿರುವಾಗ ಇದ್ದವಳು ಅಲ್ಲ ಅವಳು. ಅದೇ ಅವ ಚಿಕ್ಕ ಹೇಳಿದ್ದು ಸರಿಯಾಯ್ತು. ಅವಲ್ಲ, ಅಯ್ಯೋ ಸರಿ ಆಯ್ತು, ಸರಿ. ಅವನಿಗೆ ಹೇಳಿದ ಅವನಿಗೆ ನೆನಪಿಲ್ಲ. ನನಗೆ ಅದು ಮರೆತು ಹೋಗ್ತು. ಅವನಿಗೆ ಆಶ್ಚರ್ಯ ಆಯ್ತು. ಹಾ, ಹಾ. ಅವ ಅಂದ್ರೆ ಇಷ್ಟು ಬೇಗ ಅವ ಹೇಳಿದ್ದೊಂದು ಸತ್ಯ ಆಗಲಿಲ್ಲ. ನಾನು ಹೇಳ್ದ ಆಯ್ತಲ್ಲ ಅಂತ ಅವನಿಗೆ. ಈ ಪ್ರಸಂಗದಲ್ಲಿ ಅದೊಂದು ಆಯ್ತಲ್ಲ ಅಂತ ಅವನಿಗೆ ಹಾಗಾದ. ಸರಿ. ಇದು ಅಕ್ಕ ಏನು? ಇತ್ತೀಚೆಗೆ ಬಂದವಳ? ಹಾ. ಹೌದಾ? ಹಾ. ಇತ್ತೀಚೆಗೆ ಅಂದ್ರೆ ಎಷ್ಟು ಸಮಯ ಸಾಧಾರಣ? ಒಂದು 10 ತಿಂಗಳು ಕಳೆದಿರುವ. ಏನ್ ನಿನಗೆ ಇಲ್ಲಿ ಕೆಲಸದವರಿಗೆ ಕೊರತೆ ಇತ್ತಾ? ಯಾಕೆ? ಹಾಗೆ ಸಿಕ್ಕಿದವರನ್ನೆಲ್ಲ ಒಟ್ಟು ತಕೊಳ್ಳುತ್ತಾ? ಅದ್ಯಾಕೆ? ಅವರ ಪೂರ್ವಪರೆಲ್ಲ ವಿಮರ್ಶೆ ಮಾಡಬೇಡ್ವಾ? ಈಗ ನಂಬುವುದು ಕಷ್ಟ. ಅದು ನಿನ್ನ ಹತ್ತಿರ ಇದ್ದಾಳೆ, ನಿನ್ನ ಮೈ ಮುಟ್ಟಿಕೊಂಡಿದ್ದಾಳೆ. ನನಗೆ ನಿನ್ನ ಮೈ ಮುಟ್ಟುದು ನೋಡುವಾಗ ಉಂಟಲ್ಲ, ನೋಡಿ ನನಗೊಂದು ತರ ಆಯ್ತು. 10 ತಿಂಗಳಾಯ್ತಾ? ತಮ್ಮ ಯಾರಿಗೆ? ಅವಳಿಗೆ ಅವಳಿಗಲ್ಲ, ಅವಳು ಬಂದು 10 ತಿಂಗಳಾಯ್ತು ಅಂತ. ಬಂದಾಯ್ತು. ಅಲ್ಲ, ಅವಳು ಹಿಂದೆ ಮುಂದೆ ಎಲ್ಲ ಆಲೋಚನೆ ಮಾಡಿದ್ದೀನಿ, ಯಾವ ದೇಶದವಳೋ ಏನು ಕಥೆಯೋ, ಹಿಂದೆ ಮುಂದೆ ಯಾರಿದ್ದಾರೋ, ಮತ್ತೀಗ ಎಲ್ಲೆಯಿಂದಲೋ ದೇಶಾಂತರದಿಂದೆಲ್ಲ ಬರ್ತಾರೆ ಕೆಲಸ ಕೇಳಿಕೊಂಡು ಮೋಸ ಮಾಡ್ಲಿಕ್ಕೆ. ಮೊದಲು ಸೇರಿಕೊಳ್ಳುವುದು, ವಿನಯವಂತರಾಗ ಮಾಡಿ, ಮತ್ತಿನ್ನೆಲ್ಲಿ ಯಾವ್ದು ಹತ್ತಿರ ನಿಂತ ಮೋಸ. ನನಗೆ ಅಕ್ಕನಿಗೆ ಏನಾದ್ರು ಹಿಂದಿನಿಂದ ಕಾಳಜಿ ನೋಡು ನಿನಗೆ. ಇಷ್ಟು ಹಿಂದಿನಿಂದ ಇಷ್ಟೇ ಸಣ್ಣದಲ್ಲಿ ಪಶಕ್ ಅಂತ ಆಗ್ತದೆ. ಹೌದಾ? ಹೌದು. ಹಾಗಂತ ನಿನ್ನ ಅಕ್ಕ ನಾನು. ಯಾಕಂದ್ರೆ ಹಾ. ಇದು ಹೇಳಿದ್ರೆ ನಿನಗೆ ಬೇಸರ ಆಗುದಿಲ್ಲಲ್ಲ? ನನಗೆ ಹೇಗೆ ಬೇಸರ? ಅಲ್ಲ ಹಾಗಲ್ಲ, ನೀನ್ ಚಂದವೇ, ತುಂಬಾ ಚಂದ. ನನ್ನ ಅಕ್ಕ ಅಲ್ವಾ? ನಾನು ಹೋಗ್ಲಿ ನನಗೆ ಬೇಸರ ಆಗ್ತದೆ. ನಿಮ್ಮಷ್ಟೇ ಚಂದ ಅವರು. ಅಲ್ಲ ಅಕ್ಕ, ನನ್ನ ಅಕ್ಕ ಚಂದವೇ. ಈ ಚಂದದ ಒಂದು ಕ್ರಮವೇ ಬೇರೆ. ಹಾ. ಇದು ಹಾ. ಅವಳು ನಿನಗಿಂತಲೂ ಚಂದ ಇದ್ದಾಳ ಅಕ್ಕ. ಏನು ಮಾತಿನ ದಾಟಿ ಬದಲಾಗ್ತಾ ಉಂಟು. ಅಲ್ಲ ಹಾಗಲ್ಲ, ಚಂದದಲ್ಲಿ ನಿನಗಿಂತ ನಿನ್ನಷ್ಟೇ ಇದ್ದ, ಹಾ. ನಿನಗಿಂತ ಚಂದವೇ ಹಾ. ಅಲ್ಲ ಹೇಳಿದ್ನ. ಒಳ್ಳೆ ಈಗ ನಿಜವಾಗಿ ಹೇಳ್ತೇನೆ, ನಾನು ಇಷ್ಟರವರೆಗೆ ಅಷ್ಟು ಚಂದದ ನೋಡ್ಲೇ ಇಲ್ಲ. ಹಾ. ನನಗೆ ಅದು ಆಶ್ಚರ್ಯ ಕಂಡದ್ದು. ಏನು? ಇಷ್ಟು ಚಂದದವರು ನಿಜವಾಗಿ ಒಂದು ಕೆಲಸಕ್ಕೆ ಬಂದು ನಿಲ್ತಾರೆ ಅಂತ ಆದ್ರೆ. ಹಾಗಾದ್ರೆ ಚಂದದವ್ರು ಕೆಲಸಕ್ಕೆ ಬರಬಾರ್ದು ಅಂತ ಹೇಳುದಿಲ್ಲ. ಹಾಗಲ್ಲ, ಸಾಮಾನ್ಯವಾಗಿ ಕೆಲಸದವರು ಅಂತ ಹೇಳಿದ್ರೆ ಅವರ ಮೈಯೆಲ್ಲ ಒರಟಾಗಿರ್ತದೆ. ಯಾಕೆಂದ್ರೆ ದುಡಿಮೆ ಪರಿಶ್ರಮದ ಕೆಲಸ ಬಿಸಿಲಿಗೆ ಹೋದ್ರೆ ಕಪ್ಪೆ ಆಗುವುದು. ಹಾಗಾಗಿ ಎಲ್ಲ ಇರುವಾಗ ಇದು ಇಷ್ಟು ಚಂದದವರು, ಅದು 10 ತಿಂಗಳಿನಿಂದ ಇದ್ದಾಳೆ ಅಂತ ಆಗುವಾಗ ಅದು ಹೇಗಪ್ಪ ಸಾಧ್ಯ? ಅಂದ್ರೆ ಈ ಲೋಕದವಳು ಅಲ್ವ ಕಡೆಗೆ ಸಣ್ಣ ಪ್ರಾಯ ಕಾಣ್ತದೆ ಪಾಪ. ಇನ್ನು ಈಗ ಇಷ್ಟು ಚಂದದ ಹೆಣ್ಣಿಗೆ ನೋಡಿ ಮದುವೆ ಮಾಡಿಸಿ ಉಂಟಲ್ಲ, ನಮ್ಮ ಕೆಲಸದವರು ಅಂತ ಬಂದ ಮೇಲೆ ಇನ್ನಿಗೊಂದು ಮದುವೆ ಮತ್ತು ನಮ್ಮ ಮದುವೆ ಶೋಭನ ಎಲ್ಲ ಆಗ್ಬೇಕಲ್ಲ. ಶುಭ ಶೋಭನ, ಮದುವೆ ಶೋಭನ ಅಂದ್ರೆ ಶುಭ ಶೋಭನ ಎಲ್ಲ ಆಗ್ಬೇಕಲ್ಲ. ಅದರದ್ದು ಬಗ್ಗೆ ನಾವು ತಲೆಗೆಡಿಸಬೇಕು. ಈಗ ಇಷ್ಟು ಚಂದದ ಹುಡುಗಿ ಗಂಡು ಹುಡುಕುದೇ ಕಷ್ಟ ಆದೀತು. ಅದು ಯಾರ ಅಕ್ಕ? ಅದು ಅವಳು ಯಾರು ಅಂತ ಕೇಳುದ? ಯಾರಾದ ನಿನಗೇನು? ಯಾರಾದರೇನಿಗೆ ಗಂಧರ್ವರದಿಯೋ, ಯಾರಾದರೇನಿಗೆ ಗಂಧರ್ವರದಿಯೋ, ಸೇರಿ ಎಲ್ಲಾದರೆಯನು ದೂರದಿಂದಲೇ ನೋಡಿದರು, ದೂರದಿಂದಲೇ ನೋಡಿದರು ನೀನಿದ್ದು ಸಾಲು ತಟ್ಟಿದರು ತಂಬದವು. ಯಾರಾದರೆ ಯಾರಾದರೇನು ನಿನಗೆ? ಹೌದಾ? ನಾನು
ಹೇಳಿದ ಹೌದಾ? ಸುಮ್ಮನೆ ಅಧಿಕ ಪ್ರಸಂಗ ಬೇಡ, ನಮಗೆಂತದ್ದಕ್ಕೆ, ನಾವು ಹೋಗು ಅಂತ ಹೇಳಿದ ಕೇಳ್ತೀಯ ನೀನು? ನಾನು ಹೇಳಿ ಸುಮ್ಮನೆ ಎಂತದಕ್ಕೆ ನಮಗೆ ಯಾರ್ಯಾರ ಸುದ್ದಿ ಅಂತ ಇವನ ಒತ್ತಾಯ ಅದು. ಸುಮ್ಮನೆ ಇವನೇ ನನ್ನನ್ನು ಹಾಳು ಮಾಡುದಲ್ಲ. ನಾನು ನೋಡು, ನಿನ್ನ ನರ ನಾಡಿ ಮಿಡಿತಗಳನ್ನು ಸರಿಯಾಗಿ ಬಲ್ಲವಳು ನಿನ್ನ ಅಕ್ಕ ಸುದೇಶಾದೇವಿ. ಅಕ್ಕನಿಗೆ ನಿನ್ನ ಮನಸ್ಸು ಹೇಗೆ ಏನು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ಆದ್ರಿಂದ ಹೇಳ್ತಾ ಇದ್ದೇನೆ, ಅವಳ ಸುದ್ದಿ ನಿನಗೆ ಬೇಡ. ಅಲ್ಲ ನನಗೆಂತದ, ನಾನು ವಿಷಯ ಮಾತ್ರ ಸಂಗ್ರಹ ಮಾಡುವ. ಯಾರಾದರೇನೀಕೆ ಪತಿಗಳ 5 ಬಲಾತ್ಮಿತರಿದ್ದಾರೆ. 5 ಮಂದಿ ಗಂಡಂದಿರಿದ್ದಾರೆ ಅವಳಿಗೆ. ಯಾರಿಗೆ? ಅವಳಿಗೆ. ಇಷ್ಟು ಸಣ್ಣ ಪ್ರಾಯದಲ್ಲಿ? ಹಾ, ಅವಳು ಇಲ್ಲಿಯವಳೇ ಅಲ್ಲ. ಇಲ್ಲಿಯವಳೇ ಅಲ್ಲ. ಇಲ್ಲಿಯವಳಲ್ಲ ಅಂದ್ರೆ ವಿರಾಟ ನಗರ ಅಲ್ಲ ಅಂತಲ್ಲ, ಈ ಲೋಕದವಳೇ ಅಲ್ಲ ಅಂತ ಹೇಳುದು ನಾನು. ಅಂದ್ರೆ ಭೂಲೋಕ ಅಲ್ಲ. ಮತ್ತೆ ಗಂಧರ್ವ ಲೋಕದವಳು. ಅಕ್ಕ ನಾನು ಹೇಳಿಲ್ವ? ಇಲ್ಲಿ ಅವಳಲ್ಲ. 5 ಆಗಿದೆ. 5 ಮಂದಿ ಗಂಧರ್ವರಿಗೆ ಅರಸಿ ಆಗಿದ್ದಾಳೆ ಆಕೆ. ಇವಳು? ಹಾ. ಹೌದಾ? ಹಾ. ಅಲ್ಲ ಈಗ ಮದುವೆಯಾಗಿ ಈಗ ಸಣ್ಣ ಪ್ರಾಯ, ಈಗ ಸಂಸಾರ ಹೂಡಿದ ಮೇಲೆ ಗಂಡ ಹೆಂಡತಿ ಒಟ್ಟಿಗಿರ್ಬೇಕಾದದ್ದು ಸರಿ. ಇದರಲ್ಲಿ 5 ಮದುವೆ ಆಗಿದೆ. ಹೌದು. ಈಗ 5 ಅಂದ್ರೆ ಒಂದು ಆದ ಮೇಲೆ ಬಿಟ್ಟು ಮತ್ತೊಂದ ಅಲ್ಲ, ದೊಡ್ಡ ಅದು ಏನೇ ಇರ್ಲಿ ಅದು ಅವಳಿಗೆ ಬಿಟ್ಟ ನಮಗೆ ಯಾಕೆ? 5 ಹಾ, 5 ಮದುವೆ ಆಗಿದ್ದಾಳೆ ಅವಳು. ಈಗಲೂ ಹಾ, 5 ಮಂದಿ ಇದ್ದಾರೆ. ಅವರ ಅಕ್ಕ ಜೊತೆಗಿಲ್ಲ ಮಾತ್ರ. ಅವರ ಅಕ್ಕ ಆಗ ಜೊತೆಗಿಲ್ಲ. ಅಕ್ಕ ಆಗ ಹೇಳಿದ್ದು ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ದೆಂತದ್ದು, 5 ಆಗಿದೆ 6 ಆದರೆ ಏನು ಅಂತ. ನೀನು ಕೆಟ್ಟವನೇ. 6 ಆದ್ಮೇಲೆ 7 ಆದರೆ ಏನು ಅಲ್ಲ, 12 ಆದ್ರೆ ಮಾತ್ರ ಸಮಸ್ಯೆ. ಆಮೇಲೆ 1 ಆಗಬಾರ್ದು. ಎಂತದ 6 ಆದ್ರೆ ಏನು ಅಂತ ಹೇಳಿದ್ದಲ್ಲ. ಯಾರಾದರೇನು? ಯಾರಾದರೆ ಅವಳು ಯಾರಾದ್ರೆ ನಿನಗೇನು? ಹಾಗೆಯಾ? ನಾನು 5 ಇದ್ದದ್ದು 6 ಆದ್ರೆ ಏನು? ಅವಳು ಯಾರಾದ್ರೆ ನಿನಗೇನು? ನನಗೆ ನಾನು ಸಾಮಾನ್ಯ ನನ್ನ ಹತ್ರ ಕೇಳಿ. ನಿಮ್ಮ ಹತ್ರ. ಆದ್ರಿಂದ ಹೇಳ್ತಾ ಇದ್ದೇನೆ, ಸರಿಯಾಗಿ ಕೇಳು. ಸೇರುವವಳಲ್ಲ ಅವಳು. ಯಾವತ್ತೂ ಕೂಡ ಅವಳ ಮೇಲೆ ಕಣ್ಣಿಡಬೇಡ. ಹೇಗೆ ಬಂದಿದ್ಯೋ ಹಾಗೆಯೇ ಹೋಗು. ಇಲ್ಲಪ್ಪ, ನಾನೇ ಕಣ್ಣಿಡ್ಲಿಕ್ಕೆ ಅಂತ ಹಾಗೆ ಸುಮ್ಮನೆ ಕೇಳಿದ್ದೆ ಅಷ್ಟೊಂದು ಪರಿಚಯಕ್ಕೆ. ಹೋಗು. ಅಲ್ಲದು ಅವಳ ಮೇಲೆ ಯಾವ ರೀತಿಯ ಭಾವನೆ ನೀನು ಇಟ್ಕೊಳ್ಬೇಡ. ಬಲಾನ್ವಿತರ ಅಂತ 5 ಮಂದಿ ಗಂಡಂದಿರಿದ್ದಾರೆ, ಎಚ್ಚರಿಸ್ತಾ ಇದ್ದೇನೆ. ತೆರಳು ನೀನು. ಅಲ್ಲ ಇದು ಅದು ಅಲ್ಲ ಅಕ್ಕ, ಈಗ ನಾನು ಹೀಗೆ ವಿಷಯಕ್ಕೆ ಕೇಳುದು ನನಗೆ ಬೇಕು ಅಂತಲ್ಲ. ಇದು ಅದು 5 ಜನ ಇರುವಾಗ ಮತ್ತೆ ಬಿಟ್ಟು ಬಂದದ್ದು ಯಾಕೆ? ಅದು ಅವರ ಬರುವ ಸಮಸ್ಯೆ. ಅವರು ಗಂಡ ಹೆಂಡಿ ಸಮಸ್ಯೆ ನಮಗೆ ಯಾಕೆ? ಅದು ಅವರದ್ದು ಸಮಸ್ಯೆ. ನಿಮಗೆ ಯಾಕೆ? ಅವ್ರ ಗಂಡ ಹೆಂಡತಿ ಎಂತಾದ್ರೂ ಮಾಡಿಕೊಳ್ಳಿ. ಹೌದು. ಹೋದ್ರೆ ಈಗ ನಿನಗೆಂತದ್ದು ಸಮಸ್ಯೆ ಅದರಲ್ಲಿ? ನಮಗೆ 5 ಆಗಿದೆ ಅಂತ ಹೇಳಿದ್ದಲ್ಲ. ಅಲ್ಲ, ಅವ್ರಿಗೆ ಏನೇ ಆಗಲಿ ನಿನಗೆ ಯಾಕೆ ಸಮಸ್ಯೆ ಅಂತ ನಾನು ಕೇಳುದು. ಅದು ನನಗೇನು ಸಮಸ್ಯೆ? ಮತ್ತೆ ಅದನ್ನ ಕೆದಕಿ ಕೇಳುದು ಯಾಕೆ ನೀನು? ಮತ್ತೆ ಕುತೂಹಲ ಕುತೂಹಲಕ್ಕೆ ಸಹಜ ಅಲ್ವಾ? ನಿನ್ನ ಕುತೂಹಲಕ್ಕೆ ಉತ್ತರ ಕೊಟ್ಟಿದ್ದೇನೆ. ಅಲ್ಲ, ಇನ್ನು ಒಂದು ಮಾತುಗಳು ನೀನು ಕೇಳ. ಸಣ್ಣ ಪ್ರಾಯದಲ್ಲಿ 5 ಆಗಿದೆ ಅಂದದ್ದೇ ನನಗೆ ಕುತೂಹಲ ಆಯ್ತು. ಅದರಲ್ಲಿ 5 ಆಗಿಯೂ ಜೊತೆಯಲ್ಲಿ ಇಲ್ಲ ಅನ್ನೋಗ ಮತ್ತು ಅವರ ಸಮಸ್ಯೆ. ಈಗ ಅಲ್ಲ ಅದು ಇವರ ರಕ್ಷಣೆಗೆ ಎಲ್ಲ ಬರ್ತಾರ ಅವರು. ಎಲ್ಲಿಯಾದ್ರೂ ತೊಂದರೆ ಆದ್ರೆ ಖಂಡಿತ ಬರ್ತಾರೆ. ಆದ್ರಿಂದ ನೀನು ಜಾಗ್ರತೆ ವಹಿಸು ಅಂತ ಹೇಳಿದ್ರು. ಇದು ನಮ್ಮಲ್ಲಿ ಮತ್ತೆ ನೀನು ಈಗ ಇಟ್ಟುಕೊಂಡದ್ದು ಯಾವ ಕಾರಣಕ್ಕೆ? ಅದು 1 ವರ್ಷದ ಮಟ್ಟಿಗೆ ಇಲ್ಲಿ ಇಟ್ಟೆ ಅಂತ ಹೇಳಿದ್ದಾಳೆ, ಹಾಗೆ ನಾನು ಆಶ್ರಯ ಕೊಟ್ಟಿದ್ದೇನೆ. ಅಷ್ಟೇ, ಬೇರೇನಿಲ್ಲ. ಹಾಗೆ ಒಳ್ಳೆ ಕೆಲಸ ಮಾಡಿದೆ. ಆಯ್ತಲ್ಲ, ಗೊತ್ತಾಯ್ತಲ್ಲ ವಿಷಯ? ಒಳ್ಳೆ ಕೆಲಸ ಮಾಡಿದೆ. ಅಂದ್ರೆ ನೀನು ಇಲ್ಲಿ ಆಗುವುದಿಲ್ಲ, ಇಲ್ಲಿ ಬೇಡ ಅಂತ ಹೇಳಿ ಹಿಂದೆ ಕಳಿಸ್ತಿದ್ರೆ ಪಾಪ ಅಂದ್ರೆ ಅಲ್ಲ ಅವಳಿಗೆ ಗತಿ ಇಲ್ಲದ. ಆದ್ರೆ ಮುಖ ನೋಡುವಾಗ 5 ಆದಾಗೆ ಕಾಣುದಿಲ್ಲ. ಮತ್ತೆ ಅದು ನಿನಗೆ ಎಂತದಕ್ಕೀಗ ವಿಷಯ? ಸಣ್ಣ ಪ್ರಾಯದಲ್ಲಿ ಆಗಿರ್ಬೇಕು. ಸಣ್ಣ ಹೌದು, ಕೆಲವರಿಗೆ ತೊಟ್ಟಿಲಲ್ಲಿ ಇರುವಾಗಲೇ ಆಗ್ತದೆ. ಎಂತದ್ದು ಮದುವೆ. ನಾನು ನಾಮಕರಣ ಅಂತ ವಯಸ್ಸು. ತಮ್ಮ, ನಿನ್ನ ಆಂತರ್ಯವನ್ನು ಸರಿಯಾಗಿ ಅರ್ಥವಿಸಿಕೊಂಡವಳು ನಿನ್ನ ಅಕ್ಕ. ನಿನ್ನ ಚಡಪಡಿಕೆಲ್ಲ ಗಮನಿಸಿದ್ದೇನೆ. ಇನ್ನು ಒಂದು ಮಾತು ಅವಳ ಬಗ್ಗೆ ಕೇಳಬಾರ್ದು. ಇದು ಇವಳಿಗೆ ಎಂತ ಕೆಲಸ ಅಂತ ಹೇಳಿದ್ ನಾನು ಸುಮ್ಮನೆ ಹೀಗೆ ಕೆಲಸ ಎಂತ? ಕೇಶಾಲಂಕಾರ ಮಾಡುವುದು. ಓಹೋ, ಇದು ನಿಮ್ಮದು. ಇವತ್ತು ಚಂದ ಮಾಡಿ ಕಟ್ಟಿದ ಅವಳೇ, ಗೊತ್ತುಂಟ ನಿನಗೆ? ಅದೇ ಅಕ್ಕನಿಗೆ ಪ್ರಾಯ ಸಣ್ಣ ಕಂಡದ್ದು ಹಾಗೆ. ನಿಮ್ಮ ಕೂದಲನ್ನು ಸರಿ ಹಾಕಿದ್ರು. ನನಗೆ ಪ್ರಾಯ ಅಂತ ಹೇಳುದು ನೀನೀಗ? ಅಲ್ಲ ಆದ ಪ್ರಾಯವೂ ಕಾಣುವುದಿಲ್ಲ ಅಂತ. ಒಂದು ಅಕ್ಕನ ಕೇಶಾಲಂಕಾರ. ಈಗ ಇವರದ್ದೊಂದು ಇದು ಅಕ್ಕನ ಕೇಶಾಲಂಕಾರ ಇಷ್ಟು ಚಂದ ಆಗುವಾಗ ಇವರದ್ದೊಂದು ಅದು ಹೆಣ್ಮಕ್ಕಳ ಕೇಶಾಲಂಕಾರ. ಹೆಣ್ಣು ಮಕ್ಕಳಿಗಿಲ್ಲ, ಗಂಡು ಮಕ್ಕಳಿಗೆ. ಗಂಡು ಮಕ್ಕಳು ನೀನೇ ಮಾಡು. ನಾನು ಮಾಡ್ತೇನೆ, ಆದ್ರೆ ಎಂತ ನೋಡಿದ್ರೆ ಸಾಕಲ್ಲ. ನನ್ನದೇ ಸರಿ ಆಗುದಿಲ್ಲ. ಸರಿ ಆಯ್ತು ಆಯ್ತು, ಹೋಗು. ಇದು ಇನ್ನು ಕೇಳಬೇಡ ಅಂತ ಹೇಳಿದಲ್ಲ ನಾನು. ಕೇಳುವುದಿಲ್ಲ ಹೇಳಿದ. ಇದು ನಾನು ಬರ್ತೇನೆ. ನನಗೆ ಕಿವಿ ಕೇಳ್ತದೆ, ಅಷ್ಟು ಜೋರಾಗಿ ಹೇಳ್ಬೇಕಂತಿಲ್ಲ. ಆಯ್ತಾಯ್ತು, ನೀವು ಹೋಗಿ ಬೇಡ. ನೀನು ಬರುದಿಲ್ಲ? ನಾನು ಇಲ್ಲಿ ಅಕ್ಕನಿಗೆ ಶಾವಿಗೆ. ಅಕ್ಕನಿಗೆ ಶಾವಿಗೆ ಅಲ್ಲ ಮತ್ತೊಂದು
ಸೇವೆಗೆ ಜನ ಇದ್ದಾರೆ. ಹೋಗಮ್ಮೆ. ಇದು ನಾಳೆ ಬರ್ತೇನೇನು? ನಾಳೆ ನಾಳೆ ಬಿಡುವ. ಯಾರು ಬರ್ಲಿಕ್ಕೆ ಹೇಳಿದ್ದೇನೆ ನಾನು ನಿನ್ಗೆ? ಅಲ್ಲ ಅಕ್ಕನನ್ನು ಕಾಣ್ಲಿಕ್ಕೆ ಮತ್ತೆ ಬರ್ಬಿಡು. ಬರ್ಬೇಕಾದ್ರೆ ನೀನು ಆಗ ಹೇಳಿದೆ ನಿನ್ನನ್ನು ಕಾಣದೆ ತಿಂಗಳಾಯಿತು. ನೀನು ಬರ್ಬೇಕು. ನೀವು ಬರುವಾಗ್ಲೂ ಹೇಳಿದ್ರಿ ಒಂದ್ ದಿವಸ ಅಲ್ಲ 2 ದಿವಸ ಉಂಟು ಅಂತ ಹೇಳಿ. ಅಲ್ಲ ಇದು ಅಕ್ಕ ಹೇಳಿದ್ದಲ್ಲ ಆಗ ನಿನ್ನನ್ನು ನೋಡಿ ತಿಂಗಳಾಯಿತು. ಹೌದೌದು. ಅಲ್ವಾ? ಅಲ್ಲ ನಾನು ನೀನು ಮೊದಲು ಕಾಣುವಾಗ ಹಾಗೆ ಭಾವಿಸಿದ್ದು ಸರಿ. ತಮ್ಮ ಬಂದ್ರೆ ಒಂದು 2-3 ತಿಂಗಳು ಇಲ್ಲೇ ಇರ್ಲಿ ಅಂತ ಭಾವಿಸಿದ್ದು. ಆಯ್ತು ಹೋಗೋಣ. ಇಲ್ಲ ಹಾಗಲ್ಲ. 2 ತಿಂಗಳಲ್ಲ 2 ಗಳಿಗೆ ನೀನು ಇಲ್ಲಿ ಇರಬಾರ್ದು. 2 ಗಳಿಗೆ ನೀನು ಇಲ್ಲಿ ಬಾರ್ದು. ಹೋಗು. ಏನು ನಿನ್ನಿಂದ ಮಾಡ್ಕೊಂಡೆ ಬೇಡ ಹೇಳಿದೆ ಹೌದಾ? ಮಾಡ್ಕೊಂಡೆ ನಾಳೆ ಬರ್ತೇನೆ. ನಾಳೆ ಬರುದು ಬೇಡ. ಅಲ್ಲ ಯಾಕೆ ಹೀಗೆ ಮಾತಾಡ್ಕೊಂಡು ಅರ್ಥ ಆಗುದಿಲ್ಲ. ನೋಡ್ತೇನೆ. ಸುಧದಿ ಬೀಳ್ಕೊಡಲವನು ಮನದಲ್ಲಿ ವಿಧ ವಿಧದಿ ಹಲುಕುತ್ತ ತನ್ನಯ ಸದನ ಸೇರುತ್ತ ನೆನೆದು ಹಂಬಲಿಸಿದನು ಸದಿಯ ಮದನ ಜರ ದುರಿದಳಲರದೆ ಮದನ ಜರ ದುರಿ ಮಗುವು ಕಡು ಕಲಿಯ ನಿಜ ಸ್ವಲ್ಪದ ಮೆದುವು ಹೋಗಿರಿಯೇ ಬೆದೆಗಳು ಉದಯ ಪರ್ಯಂತ ಉದಯ ಪರ್ಯಂತ ವಿಧ ವಿಧದೆ ಹಲುಬುದ್ದೆ ಇದಕ್ಕೆ ಹೇಳು ಸುಮ್ಮನಿಲ್ಲದೆ ಚಿಕ್ಕ ಇದ್ದ ಮರ್ಯಾದೆ ಕೂಡ ಹೋಗ್ತದೆ ಈಗ. ಎಂತದಾಯ್ತು? ಎಂತ ಆಗ್ತದೆ ಅಂತ ಗೊತ್ತು ನನಗೆ ಕೂಡ ಏನಿಲ್ಲ. ಅಯ್ಯೋ ನಾನು ಮನೆಗೆ ಬಂದದ್ದು ಹೌದು, ಆದ್ರೆ ಮನಸ್ಸಲ್ಲೇ ಉಳಿದು ಹೋಗಿದೆ. ಒಮ್ಮೆ ಆಚೆ ಹೋಗ್ತಿರು, ಒಮ್ಮೆ ಈಚೆ. ಕಣ್ಣು ಮುಚ್ಚಿದ್ರು ಕಣ್ಣು ತೆರೆದ್ರು, ಎದ್ದು ನಿತ್ರು ನಡೆದಾಡಿದ್ರು, ಎಲ್ಲವೂ ಒಂದೇ ಧ್ಯಾನ. ಒಂದೇ ಎಲ್ಲ ಅಲ್ವಾ? ಅದೇ ಬಾಯಲ್ಲಿ ಬರುದು. ಎಲ್ಲಿಯವರೆಗೆ ಕೇಳಿದ್ರೆ ಆಗದಿಂದ ಕೇಳ್ತಾ ಉಂಟು ನಿಮ್ಮ ಸೈರನ್. ನಿಮ್ಮ ಸೈರಂದ್ರಿ ಅದೇ ಸೈರನ್. ಸೈರಂದ್ರಿ ಸೈರಂದ್ರಿ ಅಲ್ವಾ? ನನಗೆ ಅದೇ ಕೇಳಿಸುದು. ಹೌದೇನು? ಅಯ್ಯೋ ತಿನ್ನುವುದಕ್ಕೆ ಅಂತ ನೀನು ಹಣ್ಣು ಕೊಟ್ರೆ ನನಗದು ಬೇಡ ಕಾಣುತ್ತದೆ. ಅಯ್ಯೋ ದೇವರೇ. ಕುಡಿಯುವುದಕ್ಕೆ ಅಂತ ಕೊಟ್ರೆ ಅದು ಕೂಡ ಅದು ಬೇಡ ಹೇಳಿದ್ರೆ ನಾನಿದ್ದೆ. ಅದು ಬೇಡ ಅಂತಲೇ ಕಾಣ್ತದೆ. ಹೌದು. ಯಾವುದು ಬೇಡ ಕಾಣ್ತದೆ. ಈಗ ಒಂದೇ ನೆನಪು. ಇಷ್ಟು ಸಣ್ಣ ಪ್ರಾಯದಲ್ಲಿ ಸೈರಂದ್ರಿ ಸೈರಂದ್ರಿ. ಅಪ್ಪೋ ಏನು ಚಂದ, ಏನೊಂದು ಗಡಸುಗಾತಿ. ಆಕೆಯನ್ನು ನೋಡಿದರೆ ಎಂಥವನ ಚಿತ್ತವಾದರೂ ಆಕರ್ಷವಾಗಲೇಬೇಕು. ಆದರೆ ಅಕ್ಕನಲ್ಲಿ ಸೇರಿಕೊಂಡಿದ್ದಾಳೆ. ಅಕ್ಕ ಆಕ್ಷೇಪ ಮಾಡಿ ನೋಡು, ಈಗ ರಾತ್ರಿ ಆಯಿತು ಅಲ್ವಾ? ನಾನು ಸ್ವಲ್ಪ ನಿದ್ದೆ ಮಾಡುವ. ಸೈರಂದ್ರಿ ಸೈರಂದ್ರಿ ಸೈರಂದ್ರಿ. ಏನಾಯ್ತಾ? ನೀವು ಎಷ್ಟು ಸಮಯದಿಂದ ಉಳಿಸಿಕೊಂಡ ಬಂದ ನನ್ನ ಚೀಲ ಹೋಯಿತು. ನನಗೆ ಯಾರು ಹೆಣ್ಣು ಕೊಡ್ತಾರೆ? ಎಲ್ಲಿಟ್ಟಿದ್ಯಾ? ಚೀಲೆಯಲ್ಲಿಟ್ಟಿದ್ದಿ? ಅದು ಇಲ್ಲಿಗೆ ತರಿಸಿದ್ದೀರಿ? ನೀವು ಎಂತದಾಯ್ತಾ? ನಾನು ಎಲ್ಲಿಯಾದಲ್ಲಿ ದೂರ ಹತ್ರ ಮಲಗ್ತಿದ್ದೆಲ್ಲ. ನೀವೊಂದು ಮಲಗಲಿಕ್ಕೆ ಆಗಲೇ ಬಿಡ್ಲಿಲ್ಲ. ಈಗಲೂ ಒಂದು ನನಗೆ ಮಲಗಿ ಸಾಯ್ಲಿಕ್ಕೆ ಬಿಡ್ತಿಲ್ಲ. ಎಂತದಾಯ್ತು? ನೀವೊಂದು ನಿಮ್ಮ ಕೈ ಉಂಟು ಆನೆ ಸೊಂಡಿಲ ಹಾಗೆ. ಅದನ್ನು ಒಂದು ಸಲ ನನ್ನ ಎದ್ದ ಮೇಲೆ ಹಾಕಿದ್ರೆ ನಾನು ಸತ್ತ ಹೋಗ್ತೇನೆ. ಈಗ ನಿನ್ನೆದ ಮೇಲೆ ಮತ್ತೆ ನನ್ನ ಎದ್ದ ಮೇಲೆ ಅಲ್ಲ ನೀವು ಕೈ ಹಾಕಿದ್ದು. ಮತ್ತೆ ನನ್ನ ಕೈ ಹೋಗಲು ನೀನು ಬಂದದ್ದೆ? ನಾನು ಬಂದದ್ದಲ್ಲ, ನೀವು ಹೊರಲಾಡಿದ್ದ ಆಚೆಯಿಂದ ಈಚೆಗೆ.
ನನಗೆ ಕನಸು ಕಂಡದ್ದು. ನಿಮ್ಗೆ ಕನಸು, ನನ್ನ ಪ್ರಾಣ ಹೋಗ್ತಿದೆ. ನಾನು ಮಲಗಿದನ, ಮಲಗಿ ಹಾಗೆ ಒಂದು ಜಡ ಜಡ ಆಯ್ತು, ಕಣ್ಣಿಗೆ ನಿದ್ದೆ ಬಂದಾಗ ಆಯ್ತು. ಕಣ್ಣಿಗೆ ನಿದ್ದೆ ಬಂದದ್ದೇ ಗೊತ್ತು. ಚಿಕ್ಕ ಒಂದು ವಿಶೇಷ ಗೊತ್ತುಂಟು. ಆ ಸೈರಂಧ್ರಿ ಅಯ್ಯೋ, ನಿಮ್ಮದದ್ದು ಸೈರಂಧ್ರಿ ಮಾಡಿ ನೇರವಾಗಿ ನನ್ನ ಬಳಿಗೆ ಬಂದು ನನ್ನ ಹತ್ತಿರ ಮಲಗಿಕೊಂಡದ್ದಲ್ವೇನೋ? ಹೌದು. ಆಗ ಪಕ್ಕನೆ ಅವಳ ಮೇಲೆ ಹೀಗೆ ಕೈ ಹಾಕಿ, ನೀನು ಬೊಬ್ಬೆ ಹಾಕಿ ಎಲ್ಲ ಹಾಳು ಮಾಡಿ. ನಾನು ಬೊಬ್ಬೆ ಹಾಕಿದ್ರಿಂದ ಬದುಕಿದೆ, ಇಲ್ಲಿದ್ರೆ ಸಾಯ್ತಿದ್ದೆ. ನಾನು ಯುದ್ಧದಲ್ಲಿ ನೋಡ್ಲಿಲ್ವಾ, ನೀವು ಒಬ್ಬ ಅಷ್ಟು ಗಟ್ಟಿ ಗಟ್ಟಿ ಅವರನ್ನು ಹೀಗೆ ಮಾಡಿಕೊಳ್ತಾ ಇದ್ರಿ. ನಾನು ನೋಡ್ಲಿಲ್ವ, ಅಪ್ಪಿಡಿದ್ರೆ ನಾವು ಸಾಯಿದೆ. ಇದು ನಿನ್ನನ್ನು ಅಪ್ಪಿದ ಮತ್ತೆಂತದ್ದು, ನನ್ನನ್ನು ಅಪ್ಪಿದ್ದಲ್ವ ನೀವು? ಹಾಗಾದ್ರೆ ಸೈರಂಧ್ರಿ ಬರಲಿಲ್ವಾ? ಇಲ್ಲ, ಸ್ವಲ್ಪ ಹೊತ್ತಾಗಿದ್ರೆ ನಾನೇ ಸಾಯ್ದೆ. ಹಾಗಿದ್ರೆ ನೀವು ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ಎಲ್ಲ ಅದೇ ಕಾಣ್ತದೆ. ಅವಳನ್ನು ನೋಡದೆ ಎಂತಾಯ್ತು? ಹಬ್ಬ ಆ ಕಡೆಯಿಂದ ಬಂದ? ಇಲ್ಲ, ರಾತ್ರಿ ಪೂರ್ತಿ ನಿದ್ದೆ ಇಲ್ಲ, ಹೌದೌದು. ಎಚ್ಚರದಲ್ಲೇ ಕಳೆದ ಹಾಗಾಯಿತು. ಅದು ಮೂಡಣ ದಿಗಂತ ಎಂತದ್ದು? ಇಷ್ಟು ಬೇಗ ಬಂದ್ರ? ಸಣ್ಣಗೆ ಸ್ವಲ್ಪ ಬೆಳಕು ಬಂದಾಗೆ ಕಾಣ್ತದ ಇಲ್ವೋ? ರವಿಯನ್ನು ಯಾಕೆ ಇಷ್ಟು ಬೇಗ ಬರ್ಲಿ? ಯಾರು? ರವಿ. ಯಾವ ರವಿ? ರವಿರಾಜ. ಸೂರ್ಯ. ಹೌದೌದು, ಸೂರ್ಯೋದಯದ ಕಾಲ ಒದಗಿ ಬಂತು. ಹಾಗಿದ್ರೆ ಆದಷ್ಟು ಬೇಗನೆ ಅಲಂಕಾರ ಮಾಡಿ ಹೋಗುವ. ಎಲಗೆ ಧೈರ್ಯ ಕೇಳು ನಿಲ್ಲದೆ ಜನ ತಲೆದೊಮ್ಮೆ ಕೃಪೆಯನ್ನು ಧೈರ್ಯಂದ್ರೆ ನಿಲ್ಲದೆ ಜನ ತಲೆದೊಮ್ಮೆ ಇಳೆಯಲಾಯದನ್ನೆಲ್ಲ ಗೆಲಿದೆ, ಇಳೆಯಲಾಯದನ್ನೆಲ್ಲ ಗೆಲಿದ ಹೊಮ್ಮೀನ ಲಲನಾ ಮನೆಯೇ ನಿನಗನು ಬಿದ್ದೆತ್ತು. ನಿನಗೆ ಧೈರ್ಯ ಇಲ್ಲದೆ ಜನ ತಲೆದೊಮ್ಮೆ ಸಾಕಾಗಿದೆ, ಇನ್ನು ಹೋಗ್ಲಿಲ್ಲ. ಚಿಕ್ಕ, ನಮ್ಮ ಸೌಭಾಗ್ಯವನ್ನೇ ನನ್ನೋಣ. ಎಂತದ್ದು ಸೌಭಾಗ್ಯ? ನಿದ್ದೆಗೆಡುವುದು ಸೌಭಾಗ್ಯ ಅಲ್ಲ, ಅಕ್ಕನಂತಪುರವನ್ನು ಸೇರಿ ಅಕ್ಕನೊತ್ತಿನಲ್ಲಿ ಸೇವಾನಿರತಳಾದ ಆ ಸೈರಂಧ್ರಿಯನ್ನು ಕಂಡು ತುಂಬಿಸಿಕೊಳ್ಳಬೇಕು. ಈ ಭಾವದಿಂದ ನಾನು ಅಂತಃಪುರದತ್ತ ಸಾಗುತ್ತಾ ಇದ್ದರೆ ದಾರಿಯ ಮಧ್ಯದಲ್ಲಿ ಹುಡುಕುವ ಬಳ್ಳಿ ಕಾಲಿಗೆ ಸಿಕ್ಕಿದ ಹಾಗೆ. ರೋಗಿ ವಹಿಸಿದ್ದಾನು, ವೈದ್ಯ ಕೊಟ್ಟದ್ದಾನು. ಅವಳೇ ಒಬ್ಬಳಾಗಿ ಇಲ್ಲಿ ಸಿಕ್ಕಿದ್ದ ಇದ್ದಾಳೆ ಅಲ್ವಾ? ಅವಳಲ್ವಾ? ಹೌದೌದು. ಇದು ಅನುಕೂಲವೇ ಆಯ್ತು. ಅಕ್ಕನ ಬಳಿಯಲ್ಲಿದ್ದರೆ ನಮಗೆ ಮಾತಾಡಿಸಲಿಕ್ಕೂ ಕಷ್ಟ ಆಗುತ್ತೆ. ಯಾಕೆ? ಅಕ್ಕನ ಮನಸ್ಸಿಗಷ್ಟು ಸಮಾಧಾನ ಆಗುವುದಿಲ್ಲ. ತಮ್ಮನಿಗೆ ಇಲ್ಲಿ ಕಷ್ಟ ಬರ್ತದ, ಅಪಾಯ ಬರ್ತದ ಅನ್ನುವ ಆತಂಕದಿಂದ ಬೇಡ ಕೂಡದು ಹೀಗೆ ನಿರ್ಬಂಧವನ್ನು ಹೇರ್ತಾಳೆ. ಅಕ್ಕ ಬೇಡ ಹೇಳಿದ ಮೇಲೆ ನಮಗೂ ಮುಂದುವರಿಯಲಿಕ್ಕೆ ಕಷ್ಟ ಆಗುತ್ತೆ. ಸರಿಯಾಗುತ್ತೆ. ಇಲ್ಲಿ ಆದ್ರೆ ಹಾಗಲ್ಲ, ಒಂಟಿಯಾಗಿ ಸಿಕ್ಕಿದ್ದಾಳೆ. ಆದ್ದರಿಂದ ನಮ್ಮ ಮನಸ್ಸಿನ ಅಪೇಕ್ಷೆಯನ್ನು ಅವಳಲ್ಲಿ ಹೇಳಿದ್ರೆ ಅಯ್ಯೋ ಹೀಗೆ ಮಾಡಿದ್ರೆ ಸೊಂಟು ನೋವು ಬರ್ತದೆ. ಆದ್ದರಿಂದ ನಮ್ಮ ಮನಸ್ಸಿನ ಅಭಿಪ್ರಾಯ ಆಕೆಗೆ ತಿಳಿಸಬೇಕು ಅಂದ್ರೆ ನಾನು ಹೇಳೋದು ಒಳ್ಳೇದಾಗ್ತದೆ. ನೀವು ಮತ್ತೆ ನಿಮ್ಮ ಮನಸ್ಸಿದ್ದು ನೀವು ಹೇಳದೆ ಮತ್ತೆ ಅದೇ. ಇಷ್ಟಂದ್ರೆ ಹೆಣ್ಣಲ್ವೇನೋ? ನೀವು ಗಂಡಲ್ವಾ? ಅಲ್ಲ, ಹೆಣ್ಣಿನ ಮುಂಭಾಗದಲ್ಲಿ ನಾವು ಹಾಗೆ ನೇರ ಹೇಳಲಿಕ್ಕಾಗ್ತದ? ನೀವು ಹೇಳ್ತೀರಿ ನೇರ ದಿಟ್ಟ ನಿರಂತರ. ಅಲ್ಲ, ಅದು ಹೌದು. ಆದರೆ ಒಂದು ಸೂಚನೆಯ ಮೂಲಕವಾಗಿ ಗೊತ್ತು ಮಾಡಿದ್ರೆ ಅವರ ಮನಸ್ಸೇನು ಅನ್ನೋದು ನಮಗೆ ಅರ್ಥ ಆಗ್ತದೆ. ಹೌದು, ಒಮ್ಮೆಲೆ ಹತ್ತಿರ ಹೋಗ್ಬಾರ್ದು, ಬೆಟ್ಟು ಬಿಡುವುದಕ್ಕಿಂತ ಎಲ್ಲ ಅನುಭವದ ಮಾತ್ರ. ಚಿಕ್ಕ, ನೀನು ನನ್ನೊಟ್ಟಿಗೆ ಇರುವವಲ್ವಾ? ಹೌದು, ನಿನ್ನ ನಿತ್ಯ ಮಾಡಲಿಲ್ಲ.
ಅದು ಬಿಡ, ಇವತ್ತು ನಿದ್ದೆ ಮಾಡುವ. ಆಯ್ತು. ನಿನಗಿನ್ನು ಶಾಶ್ವತ ನಿದ್ದೆ ಸಾಯ್ಬೇಕ ನಾನು? ಅಲ್ಲ, ಹಾಗಲ್ಲ. ದಿನ ಪ್ರತಿ ದಿವಸ ರಾತ್ರಿ ನಿದ್ದೆ ಅಂತ ಶಾಶ್ವತ ಅಂದ್ರೆ ಹಾಗೆ, ಬೇರೆ ಅರ್ಥದಿಂದಲ್ಲ, ಹಗಲಲ್ಲ ರಾತ್ರಿ. ಇದು ನೀನು ನನ್ನ ಪರವಾಗಿ ಒಂದು ಅವಳಂತ ಹೇಳು. ನಾನು ನಿಮ್ಮ ಪರವಾಗಿ ಅಲ್ಲಿ ಹೋಗಿ ವಿಷಯ ನಾನೀಗ ಒಂದು ಕ್ಷಣಕ್ಕೆ ಕೀಚಕನೇ ಆಗಬೇಕು. ನನ್ನದ್ದು ಕೀಚಕ ಯಾರು ನೋಡ್ಲಿಕ್ಕೆ? ನೋಡ್ಲಿಕ್ಕಲ್ಲ, ನಮ್ಮ ಪ್ರಯೋಜನಕ್ಕೆ. ಕೀಚಕ ಸಪರಾಧ ಅಂತ ಹೇಳಲಿಕ್ಕೆ ಅದೇನು ತೊಂದರೆ ಇಲ್ಲ. ಕಲೆ ಕೀಚಕ, ಅದ್ರ ಕೊಲೆ ಕೀಚಕ ಆಗದಿದ್ದರೆ ಸಾಕು. ಕಲಿ ಭವಿಷ್ಯಕ್ಕೆ ಎಲ್ಲಿಯಾದ್ರೂ ಬೇಕಿದ್ರೆ ಕಲಿ. ಹಾ ಸರಿ, ನೋಡು ನೋಡು ನೋಡು. ಈಗ ನೀನು ಕೀಚಕನ ಸ್ಥಾನದಲ್ಲಿದ್ದರೆ, ಅಂದ್ರೆ ನೀನು ನನ್ನ ಸ್ಥಾನದಲ್ಲಿದ್ದರೆ, ನೀನು ಏನು ಮಾಡಬಲ್ಲೆ? ಈಗ ನಿಮ್ಮ ವೇಷ ನಾನು ಮಾಡಿದ್ರೆ ನನಗೆ ಸತ್ಯ ಹೇಳ್ತೇನೆ, ನಾನು ಅನುಕರಣೆಯಲ್ಲಿ ತುಂಬಾ ಹಿಂದೆ. ಆದ್ರೂ ಒಂದು ಪ್ರಯತ್ನ ಮಾಡು ಮಾಡು. ಈಗ ನಿಮ್ಮ ಹಾಗೆ ಮಾಡ್ಬೇಕಾ? ಹಾ, ಈಗ ಇಲ್ಲಿಂದ ತೊಡಗಬೇಕಾ? ಅದಂತದ್ದು ನೀವು ಹೌದೌದು, ಇಲ್ಲಿ ಬೇಕು. ಈಗ ನಿಮ್ಮ ಹಾಗೆ ನಾನು ಒಂದು ಆಶೀರ್ವಾದ ಮಾಡಿ, ಮತ್ತೆ ತಪ್ಪಾದ್ರೆ ಮತ್ತೆ ಅಲ್ಲಿ ಹೋಗಿ ಹೇಳ್ಬೇಡ, ಅವತ್ತು ಮಾಡಿದ ಪ್ರಯೋಜನಕ್ಕೆ. ಅದು ನೋಡಿದವರು ಹೇಳ್ತಾರೆ. ಒಂದು ಸೊಟ್ಟನು ಆಯ್ತಾ? ಅದು ನೀವು ಹೀಗೆ ಮಾಡುದಿಲ್ವ? ನಾನು ಮಾಡ್ತೇನೆ. ಸೈರಂದ್ರಿ ಸೈರಂದ್ರಿ ಹೆಚ್ಚಾಯ್ತ? ಹೆಚ್ಚಾಯ್ತು. ಅರಕ್ಷಣ ನಿಲ್ಲು. ಯಾರು ಬಂದಿದ್ದಾರೆ ನೋಡು. ನನ್ನಲ್ಲಿ ತಾಳ್ಮೆಯಿಂದ ಮಾತನಾಡುವಷ್ಟು ವ್ಯವಧಾನವನ್ನಾದರೂ ತೋರು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಂತ ಆಚೆ, ಎಂತಹ ಸೌಂದರ್ಯ! ಆ ದರ್ಪಣ ತಪ್ಪಲೇ. ನಾನು ಹಾಗೆಲ್ಲ ಹೇಳ್ತೇನೆ. ನೀವು ಅದೊಂದು ದೊಡ್ಡ ಶಬ್ದ ಹೇಳ್ತಾ ಇದ್ರಿ ಯಾವಾಗಲೂ. ದರ್ಪಣ ತರ್ಪಣ ಕಪೋಲ. ದರ್ಪಣ ಕಪಾಲೆ. ಓ ಕುಂದಾಪುರ ಬದನೆ. ಎಂತದ? ಕುಂದಾಪುರ ಬದನೆ ಅದು ಪದಾರ್ಥ ಕಾದಿತ್ತು. ಕುಂದರದನೆ. ಕುಂದರದನೆ. ಕುಂಬು ಕುಂಬು ಪುಗೆರೆ. ಕುಂಬು ಕುಂಬು ಪುಗೆರೆ. ಎಂತದ್ದೆಲ್ಲ ಹಿಡ್ಕೊಂಡು ಬಂದಿದ್ದೀವಿ. ನಿಮ್ಮದ್ದೆ, ನೀವು ಹೇಳಿದ್ದು ಕೇಳಿದ್ದೇನೆ ನಾನು. ಶಾತ ಕುಂಭ ಕುಂಭ ಪಯೋಧರೆ. ಅದು ಬರುದಿಲ್ಲ ಸಾಯಿ. ಓ ಸಿಂಹ ಕಾಟಿ. ಸಿಂಹ ಕಟಿ. ಸಿಂಹ ಕಾಟಿ. ನೋಡು, ನಿನಗಾಗಿ ನಾನು ಸೋತು ಬಂದಿದ್ದೇನೆ. ದಾರಿಯಲ್ಲಿ ಹೋಗುವಾಗ ಸಿಕ್ಕ ಸಿಕ್ಕ ಹೆಂಗಳೆಯರನ್ನು ಕಂಡು ಮಾತಾಡಿಸುವಂತಹ ಕಾಮುಕನ ನಾನು. ನನ್ನನ್ನು ನೋಡುವಾಗ ಹುಚ್ಚನಾಗಿ ಕಾಣಿಸ್ತದ? ನೀನೀಗ ನನ್ನಾಗೆ ಮಾತಾಡುವುದಲ್ಲಿ ಅದು ನನಗೆ ಅರ್ಧದ ಮೇಲೆ ನಾನೇ ಬಂತು. ಹಾಗಾಗಿ ಹೇಳುವುದು, ನೀನು ನನ್ನನ್ನು ಸೇರು, ನಿನ್ನ ಕಾಲಿಡಿದ್ದೇನೆ. ಅಲ್ಲ, ನಿಮ್ಮ ಮೊದಲಿನದನ್ನು ಏನು ಬೇಕಾದ್ರೂ ಮಾಡು, ಕೊನೆಯದು ಸರಿಯಾ? ನಾನು ನಿಮ್ಮದ್ರಲ್ಲಿ ಪ್ರಯತ್ನ ಮಾಡಿದ್ದೆ ಬರ್ತದ ಅಂತೇಳಿ, ಬರುವುದು ಕಾಣುದಿಲ್ಲ. ಮತ್ತೆ ನಾನು ಕೀಚಕನನ್ನು ಬಿಟ್ಟು ಚಿಕ್ಕನಾದೆ. ಹಾಳು ಹೋದ್ರೆ ಹಾಳು ಅಂತ ಸುಮ್ಮನೆ ಹೇಳಿದ್ದಲ್ಲ, ನೀನು ದಿಗ್ವಿಜಯಕ್ಕೆ ಹೋಗುವಾಗ ಸರಿ. ಇನ್ನೊಂದು ಸಲ ಸಿಗುವಾಗ ಒಳ್ಳೆ ಪ್ರಯತ್ನ ಮಾಡು. ಸೈರಂದ್ರಿ ಸರಿದಗೆ ಬಂದು ಕೊಡು ಸರಸಲ್ಲ ಮಾಡು. ಸರಿದಗೆ ಬಂದು ಕೊಡು ಸರಿಸಲ್ಲ ಹಾಡು. ಸುಲಲಿತಾಂಗಿಯ ಕೆಲವು ಯೌವನ ಕಾಡಬೇಡ ತಿಂಗಳದರೆ ಫಲವೇನು ಒಲಿದು ಬಾರೆ. ಸುಲಲಿತಾಂಗಿ ಒಲಿದು ಬಾರಲೆ ನನಗೆ ಧೈರ್ಯ. ಯಾಕೆ ಮುಖ ತಿರುಗಿಸುವೆ? ಸ್ವಲ್ಪ ದಯೆ ದಾಕ್ಷಿಣ್ಯ ಎರಡಾದ್ರೂ ನನ್ನ ಕುರಿತು ಬೇಡುವ ಹೇಳು. ನಿನ್ನೆಯ ದಿನ ಅಕ್ಕನ ಅಂತಃಪುರದಲ್ಲಿ ನಿನ್ನ ಸೌಂದರ್ಯವನ್ನು ನೋಡಿದ ಮೇಲೆ ನನ್ನ ಮನಸ್ಸೇ ಹುಚ್ಚೆದ್ದು ಹೋಗಿದೆ. ಅಬ್ಬಬ್ಬಬ್ಬಬ್ಬಬ್ಬ ಸುಲಲಿತಾಂಗಿ,
ವೃತ್ತಿಯಲ್ಲೆಲ್ಲ ಸಂಚರಿಸಿ ಅನೇಕ ಕ್ಷತ್ರಿಯರಲ್ಲೆಲ್ಲ ಹೋರಾಡಿ ಗೆಲುವನ್ನು ಸಾಧಿಸಿ ಬಂದ ಬಲಾಢ್ಯ ವಿರಾಟನಗರದ ಹಮ್ಮೀರ ಕೀಚಕ ಸಿಂಹಬಲ ನಾಮಕ ನಿನ್ನ ಮುಂಭಾಗದಲ್ಲಿ ನಿಂತಿದ್ದೇನೆ. ನಾನು ಅನ್ನುವ ಭಾವದಿಂದ ಎದೆಯುಬ್ಬಿಸಿ ಬಂದಂತ ಯಾವ ಯೋಧನನ್ನಾದರೂ ಸಮರದಲ್ಲಿ ಮಣಿಸಿ ನನ್ನ ವಿಜಯವನ್ನಲ್ಲಿ ನಾನು ಸ್ಥಾಪಿಸುವ ಸಾಮರ್ಥ್ಯವನ್ನು ಹೊಂದಿದವು. ಆದರೆ ಸೈರಂದ್ರಿ, ನಿನ್ನನ್ನು ನೋಡಿದ್ದು ನಿನ್ನ ಮುಂಭಾಗದಲ್ಲಿ ಸೋತು ಹೋದೆ. ಇದೋ ಮುಖ ತಿರುಗಿಸು, ಒಂದು ಕರುಣೆಯಿಂದ ಒಮ್ಮೆ ನನ್ನನ್ನು ಪ್ರೀತಿಯಲ್ಲಿ ಕೀಚಕ ಅಂತ ಏನಿದು? ವೀರನಾದ ನಿನಗೆ ಬರಲ ನಾರಿಯನ ಹುಂಬಲ ಏಕೆ ಯಾಕೆ ಸೇರಬೇಡ ನರಕವನ್ನು ನೀನು ನೀ ಸೇರಬೇಡ ನರಕವನ್ನು ಸಾರಿ ಬೇಡಿದೆ ವೀರನಾದ ನಿನಗೆ ಸಿಂಹಬಲ ನೀನು. ನಿನ್ನ ಹೆಸರಿನಲ್ಲೇ ಆ ಸಿಂಹದ ಬಲ ಎನ್ನುವುದು ಕೂಡಿಕೊಂಡಿದೆ. ನೀ ಮಾಡಿದಂತಹ ಕಾರ್ಯಗಳದೆಲ್ಲವೂ ವೀರತನವಾಗಿ ಕಾಣುವುದಕ್ಕೆ ಮುಂದಾದ ಸಂದರ್ಭದಲ್ಲಿ ಎಷ್ಟು ಮಂದಿ ನಿನ್ನನ್ನು ಅನುಕರಣೆ ಮಾಡುವುದಕ್ಕೆ ತೊಡಗಿದರು, ಅನುಸರಣೆ ಮಾಡುವುದಕ್ಕೆ ತೊಡಗಿದರು. ಅಂತಹ ಸ್ಥಾಪಿತ ಚರಿತ್ರನಾದಂತಹ ನೀನು ಪರನಾರಿಯನ್ನು ಬಯಸುವುದಕ್ಕೆ ಮುಂದಾದೆ ಎಂದಾದರೆ ಮುಂದಿನ ಪರಿಣಾಮ ಏನಾಗುತ್ತದೆ ಎನ್ನುವುದನ್ನು ಆಲೋಚಿಸಿ ನೋಡಬೇಕಲ್ವೇ? ಆರ್ಜಿಸಿದಂತಹ ಪುಣ್ಯವೆಲ್ಲವೂ ನಶಿಸಿ ಹೋಗುತ್ತದೆ. ನಾವು ಪಡೆಯಬೇಕಾದಂತಹ ಸದ್ಗತಿಗಳಿಗೆ ಮತ್ತೆ ನಮಗೆ ದಾರಿ ಸುಕ್ಕುವುದಕ್ಕೆ ಸಾಧ್ಯವಿಲ್ಲ. ಹೆಚ್ಚೇಕೆ ಮತ್ತೆ ನಾವು ಆ ಲೋಕವನ್ನು ಸೇರುವ ಸಂದರ್ಭದಲ್ಲಿ ನಮಗೆ ನರಕ ಯಾತನೆ ಆದೀತು. ದಂಡಧರ ನಿನಗೆ ಶಿಕ್ಷೆ ಕೊಟ್ಟಾನು. ಕೋಮಲ ನಿನಗೆ ಎನ್ನೋಡು ವಿಪರೀತದಿದೆ ಭೂಮಿಯೊಳು ಹುಳಿಯ ಗೆಡುವ ಹುಳಿಯನ ಕೇಳು ಕಾಮಿನಿ ಒಲಿದರೆ ಪ್ರೇಮದಿ ಬದುಕುವೆ ನೀ ಮುನಿದರೆ ನಗಿ ನರಕವು ಕೋಮಲೆ ನಿನಗೆ ವಿಪರೀತದಿದೆ ಆಕ್ಷೇಪಿಸುವುದಕ್ಕೆ ಮುಂದಾಗಿದ್ದು. ಏನು ಮಾಡೋಣ ಹೇಳು? ನಿನ್ನ ಮನಸ್ಸನ್ನು ನೋಯಿಸಬೇಕು ಅನ್ನುವಂತಹ ದುರುದ್ದೇಶದಿಂದ ಏನು ನಾನು ಮುಂದೆ ಬಂದದ್ದಲ್ಲ. ನನ್ನ ಮನಸ್ಸಿಗಾದಂತಹ ಒಂದು ಆಕರ್ಷಣೆ ಏನಿದೆ, ಒಂದು ಅಪೇಕ್ಷೆ ಏನಿದೆ, ಅದನ್ನು ಹೇಳದೇ ಉಳಿಯುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವುದರಿಂದ ಹೇಳ್ತಾ ಇದ್ದೇನೆ. ಏನು? ನೀನಾರೋ ಯಾವಳು ನಿನ್ನೆ ತನಕ ನನಗೆ ಅಪರಿಚಿತಳೆ. ಆದರೆ ಯಾವಾಗ ನಿನ್ನನ್ನು ನೋಡಿದನು, ಅಬ್ಬಾ, ನಿನ್ನ ಪ್ರೇಮದ ಪಾಶದಲ್ಲಿ ನಾನು ಬಂಧಿಯಾಗಿ ಹೋದೆ. ನಿನ್ನದಾದಂತಹ ಸೌಂದರ್ಯ ನನ್ನನ್ನು ಅತ್ತಿತ್ತ ಚಲಿಸದ ಹಾಗೆ ಬಲವಾಗಿ ಹಿಡಿದಿಟ್ಟಿದೆ. ಈಗ ಹೋಗು ಅಂತ ನೀನು ಹೇಳಿದ್ರು, ಅದರಿಂದ ಬಿಡಿಸಿಕೊಂಡು ಹೋಗುವುದಕ್ಕೆ ನನಗೆ ಸಾಮರ್ಥ್ಯವೇ ಇಲ್ಲದಾಗಿ ಹೋಗಿದೆ. ಎಲ್ಲಿಯವರೆಗೆ ಈ ಭೂಮಿಯಲ್ಲಿ ಕೀಚಕ ಬದುಕಬೇಕು ಅಂತಾದ್ರೆ ನೀನು ಬೇಕು. ಅಲ್ಲ, ನನ್ನ ಮನಸ್ಸಾಗಿ ಹೇಳ್ತಾ ಉಂಟು. ನೀನು ಒಪ್ಪಿ ಒಲಿದು ಬಂದರೆ ಆಹಾ, ನಮ್ಮ ಬದುಕು ಅದು ಬಹಳ ಬಹಳ ರಮ್ಯವಾಗಿ ನಮ್ಮ ಅನುಭವಕ್ಕೆ ಸಿಗುತ್ತದೆ. ಅಲ್ಲದೆ ಹೋದರೆ ನಾನು ಬದುಕಿ ಉಳಿಯುವುದೇ ಕಷ್ಟ ಅಂತ ಕಾಣುತ್ತದೆ ನನಗೆ. ಅಷ್ಟು ತೀವ್ರವಾಗಿ ನಿನ್ನ ಕುರಿತು ಹಂಬಲ ಅಧಿಕಾಗಿದೆ. ಆದ್ದರಿಂದ ಒಲಿದು ತಾರೆ ಆಡಬೇಡ ಹೀಗೆಲ್ಲ. ಇದೆಲ್ಲ ಆಡಬೇಡ. ಪುರುಷರಿದನ್ನು ತಿಳಿದರೆ ನಿನ್ನ ಧರೆಯೋರು ಉಳಿದವು ಪರರ ಸತಿಯ ಬಯಸಿ ಕೀಚಕ ಪರರ ಸತಿಯನ್ನು ಬಯಸ್ತೇನೆ ಎನ್ನುವ ಹಾಗೆ ಮುಂದೊತ್ತಿ ಹೋದವರು ಹಿಂದೆ ಅದೆಷ್ಟು ಮಂದಿ ಇದ್ದರು ಹೇಳು? 10 ತಲೆಯವನೇ ಅದಕ್ಕೆ ಸಾಕ್ಷಿಯಾಗಿ ಒದಗಿ ಬರ್ತಾನೆ. ಕಾಮುಕ ತನದಿಂದ ವರ್ತಿಸಿದಂತಹ ಕಾರಣಕ್ಕಾಗಿ ತನ್ನ ನೆಲೆಯನ್ನೇ ಕಳೆಯುತ್ತಾ ಹಸುವನ್ನು ಕಳೆಯುವುದಕ್ಕೆ ಮುಂದಾಗಿದ್ದಾನೆ. ನಾನು ಸಾಮಾನ್ಯದವಳಲ್ಲ ಎನ್ನುವುದು ನಿನಗೆ ತಿಳಿದಿದೆ. 5 ಪತಿಗಳು ನನಗಿದ್ದಾರೆ ಎನ್ನುವುದು ಗೊತ್ತುಂಟು ನಿನಗೆ. ಒಂದು ವೇಳೆ ಈ ವಿಚಾರ ಅವರಿಗೆ ತಿಳಿಯಿತು ಅಂತಾದ್ರೆ ಧರೆಯಲ್ಲಿ ನಿನ್ನನ್ನೇ ಬದುಕುವುದಕ್ಕೆ ಬಿಡುವುದಿಲ್ಲ. ನಿನ್ನ ಶಿರಚ್ಛೇದನವಾಯಿತು.
ಬಿಡುಗನ್ನ ಬದಿಗಳನ್ನು ನಿನ್ನ ಸೌಂದರ್ಯಕ್ಕೆ ಸೋತೆ, ನಿನ್ನಲ್ಲಿರುವ ಯೌವನಕ್ಕೆ ಸೋತೆ. ಇಷ್ಟು ಹೇಳಿದ್ದೇನೆ ಹೊರತು ಪರಾಕ್ರಮದಿಂದ ಸೋತಿದ್ದೇನೆ ಅಂತದರ ಧ್ವನಿಯಲ್ಲ. ಆಗುವುದಿಲ್ಲ, ನಿನ್ನನ್ನು ನಾನು ಸೇರುವುದಿಲ್ಲ. ಇಷ್ಟನ್ನು ನೀನು ದೈನ್ಯದಿಂದ ಕೇಳಿಕೊಳ್ಳುತ್ತಿದ್ದಲಾದರೂ ಬಿಟ್ಟು ಹೋಗುತ್ತಿದ್ದನೋ ಏನು. ಆದರೆ ಏನು ಹೇಳಿದಿ? 5 ಮಂದಿ ರಮಣಂದಿರಿದ್ದಾರೆ. ಎಲ್ಲಿಯಾದ್ರೂ ಈ ವರ್ತಮಾನ ತಿಳಿದರೆ ನಿನ್ನನ್ನು ದಂಡಿಸದೆ ಅವರು ಉಳಿಯಲಾರರು. ಬಿಡೆ, ನಿನ್ನ ರಮಣರು ದಂಡಿಸ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ ಕ್ಷಣದಲ್ಲಿ ಹೆದಾರಿ ನಾನು ಅಡಗಿಕೊಳ್ಳಿಕ್ಕಿಂತ ಎಲ್ಲಿ ಸಾಸಿವೆಗೆ ತೂತು ತೆಗೆಯುವುದು ಅಂತ ನೋಡ್ತೇನೆ ಅಂತ ಭಾವಿಸಿದೆಯಾ? ಅಂದ್ರೆ ಅಂತವಲ್ಲ, ಮತ್ತೆ ಪಂಥಾಹ್ವಾನಕ್ಕೆ ಎದೆಯೊಡ್ಡುವ ಛಾತಿ ಉಳ್ಳವನಿಗೆ ಕೀಚಕ ಅಂತ ಹೆಸರು. ಈಗ ನಿನ್ನನ್ನು ಕಣಕಿದ್ರೆ ಅವರು ಬಂದೇ ಬರ್ತಾರ? ನಿನ್ನ ಶಿರ ಹೋದೀತು. ಬಂದೀತ? ಅವರು ಬಂದರು. ಬಂದಾರ? ಬಂದರು. ನೋಡ್ತಾರೆ. ನೋಡಿ ಯಾರು ಬಂದರು? ಯಾರು ಬಂದರು? ಯಾರು ಬರಲಿಲ್ಲ, ಸುಮ್ಮನೆ ಯಾರು? ಓ, ನನ್ನ ಕಣ್ಣು ವಂಚನೆ ಮಾಡಿ ಅಂತಃಪುರದತ್ತ ಹೋಗುತ್ತಾಳೆ, ಸಾಗುತ್ತಾಳೆ. ಏನು ಬಂದೆಗನುಜ, ಏನು ಬಂದೆಗೆ ಮನುಜ, ಮಾಡಿದುದೇ ಮುಖವನಜ, ನಾನೆಲ್ಲರೂ ಮಾಡಿದೆಯ ಅವಮಾನಿಸಿದೆಯ ಮತಿಹೀನತೆಯಿಂದ, ಏನು ಬಂದೆ ಮನುಜ. ಯಾವಾಗಲೂ ನೀನು ಉತ್ಸಾಹದ ಬುಗ್ಗೆಯಾಗಿ ಚೈತನ್ಯ ತಿರುಮೆಯಾಗಿ ಕಾಣಿಸಿಕೊಳ್ಳುತ್ತಾ ಇರುವವ, ತಲೆ ಎತ್ತಿ ತಿರುಗಾಡುವವ. ಇವತ್ತು ಹಾಗಲ್ಲ, ತಲೆ ತಗ್ಗಿಸಿ ನನ್ನ ಬಳಿಗೆ ಬರ್ತಾ ಇದ್ದೀಯ. ನಿನ್ನ ಮುಖವನ್ನು ನೋಡಿದ್ರೆ ಬಾಡಿ ಬಸವಳಿದು ಹೋಗಿದೆ. ಗೊತ್ತಾಯ್ತು ಬಿಡು. ಏನಾದ್ರೂ ನೀನು ಹೋಗಿ ಆ ಮಾನಿನ ಕೆಣಕಿದೀಯಾ? ಏನಾಯ್ತು? ಯಾಕೆ ಹೀಗೆ ಬಂದಿದ್ದೀಯ ಹೇಳು ನನ್ನಲ್ಲಿ. ಅಕ್ಕ, ನೀನು ಹೇಳಿದ ಅರ್ಧ ಸತ್ಯ ಅರ್ಧ ಸುಳ್ಳು. ಅದ್ಯಾಕೆ? ಅಲ್ಲ, ಮಾನಿನನ್ನು ಕೆಣಕಿದ್ದಂದ್ರೆ ದಾರಿಯಲ್ಲಿ ಸಿಕ್ಕಿದ್ದ ಹೌದು, ಆದ್ರೆ ಮಾತಾಡಿಸುವಾಗ ಅವಳಲ್ಲಿಂದ ಕಣ್ ತಪ್ಪಿಸಿಕೊಂಡು ಹೊರಟು ಬಂದಳು. ಹೌದಾ? ಇದು ಅಕ್ಕ, ಏನು ಏನು ಹೇಳಲಿ, ನಿನ್ನೇನು ನನ್ನ ಮನಸ್ಸಿನಲ್ಲಿ ಆ ಸೈರಂದ್ರಿಯದ್ದೇ ನೆನಪು. ಅದಕ್ಕೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ಹಸಿವಾಗ್ತದೆ ಅಂತ ಉಣ್ಣುವುದಕ್ಕೆ ಹೊರಟ್ರೆ ತುತ್ತು ಬಾಯಿಗೆ ಸೇರುವುದಿಲ್ಲ, ಅಂತಹ ಸ್ಥಿತಿಯಾಗಿ ಹೋಗಿದೆ ನಿನ್ನ ತಮ್ಮನದ್ದು. ಇದು ನನಗೆ ಅವಳು ಬೇಕಕ್ಕ. ಏನು ತಮ್ಮ, ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀಯ? ಅಯ್ಯೋ, ಯಾಕೆಂದ್ರೆ ಮನಸ್ಸಿಗೆ ಆದದ್ದನ್ನು ಹೇಳ್ತಾ ಇದ್ದೆ. ನೋಡು, ಅವಳು ಸಾಮಾನ್ಯದವಳಲ್ಲ. ಪತಿಗಳೈವರಿದ್ದಾರೆ, ಬಲಾನ್ವಿತರು ಕೂಡ ಇದ್ದಾರೆ. ಅವಳ ಕಂಟಿಗೆ ನೀನು ಅಲ್ವಾ ಎಲ್ಲಿಯಾದ್ರೂ ಹೋದ್ರೆ ನಿನಗೆ ತೊಂದರೆ ಆದೀತು. ಏನು ತೊಂದರೆ ಬೇಕಾದ್ರೂ ಬರಲಿ, ನಾನು ಅದನ್ನು ಅನುಭವಿಸುವುದಕ್ಕೆ ಇಲ್ಲ ತಮ್ಮ. ನಿನ್ನನ್ನು ಕಳೆದುಕೊಳ್ಳೋದಕ್ಕೆ ನನಗಿಷ್ಟವಿಲ್ಲ. ನಮ್ಮ ಈ ಮತ್ತು ನಗರದ ಆಧಾರ ಸ್ತಂಭ ನೀನು, ಆದ್ರಿಂದ ಹೇಳ್ತಾ ಇದ್ದೇನೆ. ಅಕ್ಕನ ಮಾತನ್ನು ಕೇಳು ತಮ್ಮ. ಅಲ್ಲೆಲ್ಲ ಕೇಳ್ತೇನೆ, ಆಧಾರ ಸ್ತಂಭ ಎಲ್ಲ ಹೌದು, ಅದು ಹೌದು. ಈಗ ನಾನು ಇರುವುದರಿಂದಲೇ ವಿರಾಟ ನಗರಕ್ಕೊಂದು ಭರವಸೆ ಹೌದಾ ಅಲ್ವಾ, ಒಂದು ಭದ್ರತೆ ಹೌದಾ? ಅಷ್ಟಿದ್ದು ನನಗೆ ಒಂದು ಅಪೇಕ್ಷೆಯನ್ನು ನೀನು ಕೈಗೂಡಿಸಿಕೊಡ್ಬೇಡುವ? ಏನು ಮಾಡುವುದು? ಏನು ಮಾಡಿದ್ರು ಸರಿ, ನೀನು ಇಲ್ಲಿ ಬೇಡ, ನನ್ನ ಮನೆಗೆ ಕಳಿಸಿಕೊಡು ತಮ್ಮ. ಎಷ್ಟು ಹೇಳಿದ್ರು ಕೂಡ ನನ್ನ ಮಾತು ನಿಂಗೆ ಪಥ್ಯವಾಗುತ್ತಾ ಇಲ್ಲ. ಅವಳ ಧ್ಯಾನದಲ್ಲಿ ನೀನಿದ್ದೀಯಾ? ಏನು ಮಾಡೋಣ? ನಿನ್ನ ತಮ್ಮ ಬದುಕಿ ಉಳಿಬೇಕು ಅಂತಾದ್ರೆ ನೀನು ಕಳುಹಿಸಿಕೊಡ್ಬೇಕು. ಹೇಳ್ಬೇಡ, ಇಲ್ಲದಿದ್ರೆ ಆ ಕೊರಗಿನಲ್ಲೇ ನನ್ನ ಪ್ರಾಣ ಹೋಗ್ತದೆ. ಬೇಡ, ತಪ್ಪು ನಿನ್ನದ್ದಲ್ವ.
ಇದಕ್ಕೆ ಕಾರಣ ನಾನೇ ಆಗಿದ್ದೇನೆ. ಈ ಹಿಂದೆಯೇ ನಿನಗೊಂದು ಮದುವೆ ಮಾಡಿಸಬೇಕಿತ್ತು, ಅದರಲ್ಲಿ ನಾನು ತಪ್ಪಿದ್ದೇನೆ. ಹೋಗ್ಲಿ ಬಿಡು. ಆದ ಕಾರಣವು ಏನು, ಇನ್ನು ತಡ ಮಾಡುವುದಿಲ್ಲ. ಒಳ್ಳೆ ಹುಡುಗಿಯನ್ನು ನೋಡಿ ನಿನಗೆ ನಾನು ಮದುವೆ ಮಾಡಿಸ್ತೇನೆ. ನೀನು ನನಗೆ ಮದುವೆ ಮಾಡಿಸೋ, ನನ್ನ ಹೆಣಕ್ಕ ಮಾಡಿಸು. ಅದ್ಯಾಕೆ? ಅವಳು ಸಿಗದೇ ಇದ್ರೆ ನಾನು ಬದುಕುವುದಿಲ್ಲ ಹೇಳ್ತೇನೆ. ಇವಳು ಮದುವೆ ಸುದ್ದಿ ತೆಗಿತಾಳೆ. ಹೇಳ್ಬೇಡ್ವಾ ಹಾಗೆ? ಮದುವೆ ಎಲ್ಲ ಮತ್ತೆ ಆಲೋಚನೆ ಮಾಡುವ. ಇದು ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ, ನಾನು ಬೇಕು ಅಂತ ಇದ್ರೆ ನೀನು ಅವಳನ್ನು ಕಳಿಸಲೇಬೇಕು. ತಮ್ಮನೇ ನಡೆಯುವ ಪದ ಧರ್ಮ ಸಮ್ಮತಗಲ್ಲ, ಸುಮ್ಮನೆ ಅದಕ್ಕೆ ಇಡುವೆಯುಂಟು. ಕುಂಬಳಿದದಿಲ್ಲು ನೀವೊಮ್ಮೆ ತಮಗಗೆ ಕೈದು, ನಾಳೆ ಕಳುದು ಬೇಗ ಬಲ ನಿನ್ನೆಡೆಗೆ ಮುಂದೆ, ನಾಳೆ ಕಳುವೆ. ತಮ್ಮ, ಯಾಕೆ ನಮ್ಮ ಕುಲಕ್ಕೆ ಮಾರಿಯಾಗಿ ಕೊಡುತ್ತಾ ಇದ್ದೀಯ ಹೊತ್ತಿನಲ್ಲಿ? ಈ ಕುಲವೆನ್ನುವುದು ನಿನ್ನಿಂದಲೇ ಉದ್ಧಾರವಾಗಬೇಕಿತ್ತು. ಆದರೆ ನೀನು ನಡೆಯುವಂಥ ದಾರಿ ಸರಿಯಲ್ಲ ಇವತ್ತಿನ ಹೇಳ್ತಾ ಇದ್ದೇನೆ. ಆದರೆ ನನ್ನ ಮಾತು ಯಾವುದೂ ನಿನಗೆ ಪಥ್ಯವಾಗುತ್ತಾ ಇಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಬೇಡು ಬೇಡು, ನಿನಗೆ ಬೇಕು. ನನಗೆ ನೀನು ಬೇಕು, ನನಗೆ ಅವಳು ಬೇಕು. ಬೇಕೇ ಬೇಕಾ? ಬೇಕೇ ಬೇಕು. ಹೇಗೆ ಕಳಿಸ್ತಿ ಗೊತ್ತಿಲ್ಲ. ನಾಳೆ ನೀನು ಕಳಿಸಿಕೊಟ್ರಾಯ್ತು. ಆಡು, ಕಳಿಸಿಕೊಡ್ತೇನೆ. ಹೋಗು. ತಪ್ಪು ಬೇಡ, ಹೋಗು. ಮರೆತು ಬಿಡಬಾರ್ದು. ನನ್ನ ಅಕ್ಕ ತುಂಬ ಒಳ್ಳೆಯ. ಹೌದಪ್ಪ, ಹೋಗು. ಕಳಿಸಿಕೊಡ್ಬೇಕು. ಮತ್ತೆ ಬಾರದಿದ್ರೆ ಮತ್ತೆ ನಾನಿಲ್ಲ, ನಾನು ಕುತ್ತಿಗೆಗೆ ಹಗ್ಗ ತಗೊಳ್ತೇನೆ. ಏನು ಮಾಡೋಣ? ಸಂದಿಗ್ಧ ಪರಿಸ್ಥಿತಿಯನ್ನು ನನ್ನ ಪಾಲಿಗೆ ಬಂದು ಒದಗಿದೆ. ನನ್ನ ತಮ್ಮನನ್ನು ಉಳಿಸಿಕೊಳ್ಬೇಕು. ನನಗೆ ಮತ್ತೆ ನಗರ ಬೇಕು. ಅದನ್ನು ಉಳಿಸಿಕೊಳ್ಳುವಲ್ಲಿ ನಾನು ಸತ್ತ ಹೆಣವಾದ ತೊಂದರೆ ಇಲ್ಲ, ಜೀವಂತ ಹೆಣವಾದ ತೊಂದರೆ ಇಲ್ಲ. ಸರಿ, ಆ ಕಡೆ ಹೋಗ್ತೇನೆ. ಸೈರಂದ್ರಿಯನು ಬಳಿಕದೆ ಗಂದಳಾಗೆಯಳು ಕರುಣಿನಿ ಅನುಜನ ಮನೆಗೈದಿ ಬೇಗ ತರಬೇಕು ಮತ್ತು ಎನ್ನುತ್ತ ಮರುದಿನ ಉದಯದಿ ಹೇಗೆ ಬೆಳಗಾಯಿತೋ ಏನು? ಕೊಟ್ಟ ಮಾತಿನಂತೆ ನಡೆಬೇಕಾದ್ದು ನನ್ನ ಧರ್ಮ. ಆದ್ರೆ ಅವಳನ್ನು ಕರೆಯೋದಕ್ಕಾಗಿ ಬಂದಿದ್ದೇನೆ. ಇಲ್ಲಿಂದಲೇ ಕರೆಯುತ್ತೇನಂತೆ. ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಗಂಟಲಿಂದ ಸ್ವರ ಹೊರಡುತ್ತಾ ಇಲ್ಲ. ಯಾಕೆ ನೋಡೋಣ, ಇನ್ನೊಮ್ಮೆ ಪ್ರಯತ್ನ ಮಾಡ್ತೇನೆ. ಸೈರೇಂದ್ರಿ, ಏನಮ್ಮ, ಏನಾಯ್ತು ನಿಮಗೆ? ಯಾಕೆ ವ್ಯತಿರಿಕ್ತ ಭಾವ? ಬಂದೇನೆ. ಮುಖದಲ್ಲಿ ಏನೋ ವ್ಯತ್ಯಾಸ ಕಾಣ್ತಾ ಇದೆಯಲ್ಲ? ಸೈರೇಂದ್ರಿ, ಏನು? ಯಾಕೋ ಏನು ತುಂಬಾ ತಲೆನೋಯುತ್ತಾ ಇದೆ. ಅಯ್ಯೋ, ಮಧು ಸೇವನೆ ಮಾಡುವಂತ ಹೇಳಿದ್ರೆ ಇಲ್ಲೆಲ್ಲಿಯೂ ಕಾಣುತ್ತಾ ಇಲ್ಲ. ಮತ್ತೆ ಎಲ್ಲಿದೆ? ಎಲ್ಲ ಬರಿದಾಗಿ ಹೋಗಿದೆ. ಅಯ್ಯೋ, ಏನು ಮಾಡೋಣ ಈಗ? ಹಾಗಂತ ಒಂದು ಕಡೆ ಇದೆ. ಏನಾಯ್ತು? ಎಲ್ಲುಂಟು? ಹೀಗೆ ಬಾ. ನನ್ನ ತಮ್ಮ ಕೀಚಕರ ಮನೆಯಲ್ಲಿ ಮಧು ಇದೆ. ಅದನ್ನು ನೀನೇ ತಿಳಿದುಕೊಂಡು ಬರಬೇಕು. ಹೇಳುತ್ತೆ ನುಡಿಗೆ ಬೆಚ್ಚಿ ಪಾಂಚಾಲೆಯಂದಳು ಹೂಳಲಿ ಮಧುಜನೆ ನಾ ಹೋಗಲಮ್ಮೆನು ಕಳುಗಿನೋರ್ವ ಬಾಲೆಯನಾದ ನನಗೆ ನಾ ಹೋಗಲರಿಯೇ. ಕ್ಷಮಿಸಬೇಕು, ನಿಮಗಾದ ವೇದನೆಯನ್ನು ಪರಿಹರಿಸುವುದಕ್ಕೆ ಮಧು ಸೂಕ್ತವಾದರೂ ಕೂಡ ನಿಮ್ಮ ತಮ್ಮನ ಬಳಿಗೆ ನಾವು ಹೋಗುವುದಿಲ್ಲ, ಮಗ ಹೋಗುವುದಿಲ್ಲ. ದುಷ್ಟತನದಲ್ಲಿ ವರ್ತಿಸುವಂತಹ ಅವರು ನನ್ನಲ್ಲಿ ಕಾಮ ದೃಷ್ಟಿಯನ್ನಿರಿಸಿದ್ದಾರೆ. ಒಂದು ವೇಳೆ ಅತ್ತ ಕಡೆ ತೆರಳಿದೆ ಎಂದಾದರೆ ನನ್ನ ಪಾತಿವೃತ್ಯ ಧರ್ಮವದು ಕೆಟ್ಟು ಹೋಗ್ತದೆ. ಬೇರೆ ಯಾರನ್ನಾದ್ರೂ ಕಳುಹಿಸಮ್ಮ. ಬೇರೆ ತಿಳಿದು ನಿನ್ನವರಿಂದ ಅಪ್ಪುದಾಗ ಬೇಗೆ ಅಲಸದೆ ನಡೆ ನೀ ನಡೆಯುವುದಳು. ಬೇರೆ ಯಾರನ್ನಾದ್ರೂ ಕಳುಹಿಸಿಕೊಡಿ. ಮುಚ್ಚುವ ಅಂತ ಹೇಳ್ತಾ ಇದ್ದೇನೆ. ಮುಂದೆ ಬಾ. ಏನು ಸಲುಗೆ ನಿನಗೆ? ಯಾವುದೇ ಕಾರ್ಯವನ್ನು ನಾನು ಹೇಳುವುದರೇ ಮಾಡುವವಳು ನೀನು. ಇವತ್ತು ಹಾಗಲ್ಲ, ನಾನು ಹೇಳಿದರೂ ಕೂಡ
ಅವಗಣನೆ ಮಾಡ್ತಾ ಇದ್ದೀಯ. ಇಲ್ಲವಮ್ಮ. ಹೇಳುತ್ತಾ ಇರುವುದು ಸುಧಿಷ್ಣಾದೇವಿ ಹೋಗು. ಇಲ್ಲ, ಯಾಕೆ ನಾನು ಹೋಗುವುದಿಲ್ಲ? ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ? ನನ್ನ ಧರ್ಮವನ್ನು ನಾನು ಉಳಿಸಿಕೊಳ್ಳಬೇಕು ಅಂತಾದ್ರೆ ನಾನು ಹೋಗುವುದಿಲ್ಲ. ನಿಮಗೆ ಮಧು ಅಲ್ವೇ ಬೇಕಾಗುದು, ಬೇರೆ ಯಾರನ್ನಾದ್ರೂ ಕಳುಹಿಸಿ. ಬೇರೆ ಯಾರು ಹೇಳ್ಬೇಕು? ನೀನ್ ಹೇಳ್ಬೇಕೇನೆ? ಯಾರು ಹೇಳ್ಬೇಕು? ನಾನೆಲ್ಲ ಹೇಳ್ಬೇಕು. ನಿರ್ಧಾರ ತೆಗೆದುಕೊಳ್ಬೇಕಾದ್ದು. ನಾನು ಹೋಗುವುದಿಲ್ಲ. ಹೋಗುದಿಲ್ಲ? ಇಲ್ಲ, ಹೋಗುದಿಲ್ಲ? ಇಲ್ಲ. ಯಾಕೆ ಹೋಗುದಿಲ್ಲ? ನನ್ನ ತನವನ್ನು ಉಳಿಸಿಕೊಳ್ಳಬೇಕಮ್ಮ, ಅದಕ್ಕಾಗಿ ಹೋಗುವುದಿಲ್ಲ. ನನ್ನ ಕರ್ತವ್ಯ ನೀನು ಮಾಡತಕ್ಕದ್ದು. ನನ್ನ ಊಳಿಗದ ಆಳು ನೀನು. ನಾನು ಹೇಳಿದಂತೆ ನಡಬೇಕಾದ್ದು ನಿನ್ನ ಕರ್ತವ್ಯ. ಆರಂಭದಲ್ಲಿ ಆಡಿದ್ದೇನೆ, ಪರೋಚಿಷ್ಟ ಭೋಜನ ಮಾಡುವುದಿಲ್ಲ, ಪರಶಯ್ಯಾಗಮನ ಮಾಡುವುದಿಲ್ಲ ಅಂತ. ಆ ನಿಬಂಧನೆಗೆ ಯಾಕೆ ನಿಮಗೆ ಮರೆತು ಹೋಯಿತೆ? ಯಾರು ಹೇಳಿದ್ದು? ಸುಧಿಷ್ಣಾದೇವಿ ಹೇಳಿದ್ದು. ಹೌದು ತಾನೇ? ನಾವು ಹೋಗುವುದಿಲ್ಲ. ಈಗ ಹೇಳುತ್ತಾ ಇರು ಸುದೇಶ್ನಾದೇವಿ. ಹೋಗು. ಈಗೆಲ್ಲ ಮತ್ತೆ ಆಡಿದ್ರು ನಾನು ಇದೇ ಹೋಗು. ಇಲ್ಲಮ್ಮ, ಹೋಗುವುದಿಲ್ಲ? ಇಲ್ಲ. ಒತ್ತಾಯಿಸಬೇಡಿ, ನಾವು ಹೋಗುವುದಿಲ್ಲಮ್ಮ. ಹೋಗತಕ್ಕದ್ದು. ಇಲ್ಲ, ಬೇಡಮ್ಮ. ಹೋಗು. ಇಲ್ಲಮ್ಮ, ನೋಡು, ಬೇಡಮ್ಮ. ನನ್ನ ಊಳಿಗದ ಆಳು ನೀನು. ಇಲ್ಲ, ನಾನು ಹೇಳಿದಂತೆ ನಡೆಯತಕ್ಕದ್ದು. ಇಲ್ಲವಮ್ಮ, ಬೇಡ. ನೀನು ಬೇಡ. ಬೇಡ. ಹೋಗು. ಬೇಡವಮ್ಮ. ಹೋಗೆ. ಇಲ್ಲವಮ್ಮ, ಹೋಗು. ಹೋಗುವುದಿಲ್ಲ. ಹೋಗು. ಹೋಗುವುದಿಲ್ಲ. ಹೋಗು. ಬೇಡ. ಹೋಗು. ಬೇಡ. ನಡೆ. ಬೇಡ. ಹೋಗು. ಬೇಡ. ಹೋಗಿ. ಅಯ್ಯೋ, ಅಯ್ಯೋ, ಅಯ್ಯೋ. ಲಲನೆ ಯೋಜಿಸುತ್ತ ಬಳಿಕ ಲಲನೆ ಯೋಜಿಸಿದ ಈ ಕಳನ ಕೈಯಿಂದ ನುಳಿದಳು ನಳಿನ ವಿದ್ರನೆ ಶಬ್ದನಲ್ಲದೆಯ ಕಾವವರಿನ್ನೆಲ್ಲ ಲಲನೆ ಯೋಜಿಸಿ. ಅಯ್ಯೋ, ಅಯ್ಯೋ, ಅಯ್ಯೋ. ಕೈ ಹಿಡಿದು ಹೊರತಳ್ಳುವಂತಹ ಪರಿಸ್ಥಿತಿ. ನಾ ತರುವುದಿಲ್ಲ, ನನಗಿದು ಸಹ್ಯವಾಗುವುದಿಲ್ಲ. ನನ್ನ ತನವನ್ನು ನಾ ಉಳಿಸಿಕೊಳ್ಳಬೇಕು ಅಂತ ಆಡಿದರೆ ಹಿಡಿದು ತಳ್ತಾರೆ ಅಂತಾದ್ರೆ ಎಂತಹ ಪರಿಸ್ಥಿತಿ. ಯಾರಿದಕ್ಕೆ ಹೊಣೆಗಾರರು? ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ಹೇಳಿಕೊಳ್ಳಲಿ? ಸೂರ್ಯ ನಾರಾಯಣ, ನೋಡು, ಜಗಚ್ಚಕ್ಷು ನೀನು. ಇಲ್ಲಿ ನಡೆಯುವಂತಹ ಪರಿಸ್ಥಿತಿಯನ್ನು ಕಂಡು ಸುಮ್ಮನಿದ್ದರೆ ನಿನಗದು ಭೂಷಣವಾಗದು. ನಿನ್ನನ್ನೇ ನಂಬಿದ್ದೇನೆ, ನೀನೇ ನನಗೆ ದಾರಿ ತೋರಬೇಕು. ಸೂರ್ಯನಾರಾಯಣ, ಸೂರ್ಯನಾರಾಯಣ. ಬೆಳಗ ಸೈರಂದ್ರಿ ತಂದೆಯ ದೈವೆ ವಂದೆಯ ಸೈರೇಂದ್ರಿ ಜಯಗಲಿಯ ಇಂದು ಎಲ್ಲರೂ ಬೇರೆ ಪ್ರಣಯದ ಬಂದ ವೈವೇದ್ಯದಲ್ಲಿ ಸುಖ ನೀಡಿದ್ದು ವಂದೆಯ ಸೈರೇಂದ್ರಿಯ. ಸೈರಂದ್ರಿ, ಅಪರಿಚಿತಳಂತೆ ಅಳುಕುತ್ತಾ ಅಳುಕುತ್ತಾ ಯಾಕೆ ಅಲ್ಲೇ ಉಳಿದಿರುವೆ? ನಿನ್ನ ಆಗಮನದ ಪ್ರತೀಕ್ಷೆಯಲ್ಲೇ ನಾನು ಪ್ರತಿ ಕ್ಷಣವನ್ನು ಉತ್ತರಿಸುತ್ತಾ ಇದ್ದೆ. ಬಂದೆಯಲ್ಲ, ಇದು ನಿನ್ನ ನಿಡಿದಾದ ತೋಳಿಂದ ನನ್ನನ್ನೊಮ್ಮೆ ಬಿಗಿಯಾಗಿ ಅಪ್ಪಿ ಈ ಹರವಾದ ಎದೆಯಲ್ಲಿ ನಿನ್ನ ಮೋರೆಯನ್ನು ಹುದುಗಿಸಿ ಬೇಕಾದ ಸುಖವನ್ನು ಅನುಭವಿಸು. ಅಯ್ಯೋ, ಅಯ್ಯೋ, ಅಯ್ಯೋ. ಕಾಮುಗನ ಗೆಲುಗುಡಿಯಾಗ ಪಾಲಿಸುದ ಭಾಮೆ ಕೆರಳು ಏನನ್ನಾಡಿಬಿಟ್ಟೆ? ಭೂಮಿ ಬಾದಾಗ ಭೂಮಿ ಕೆಡುವೆ ಸಾರಿದ ಕೆಡುವೆ, ಕೆಡುವೆ. ಕಾಮದಿಂದ ನೀನೊಬ್ಬ ಭೂಮಿ ಭಾರತ ಇರುವುದು ಸ್ಪಷ್ಟವಾಗುತ್ತಾ ಇದೆ. ಮಾಡಬೇಕಾದಂತಹ ಕಾರ್ಯವನ್ನು ಮಾಡುವಲ್ಲಿ ಹಿಂದುಳಿದು ವೀರತನವನ್ನು ಪ್ರದರ್ಶಿಸಬೇಕಾದಂತಹ ನೀನು ಅಬಲೆಯಾದಂತಹ ನನ್ನ ಮೇಲೆ ನಿನ್ನ ಶಕ್ತಿ ಪ್ರದರ್ಶನವನ್ನು ಮಾಡುವುದಕ್ಕೆ ಮುಂದಾದರೆ ನಾನು ಈ ಕಾರ್ಯಕ್ಕಾಗಿ ಬಂದವಳಲ್ಲ, ನಿನಗೆ ಸುಖ ಕೊಡುವುದಕ್ಕಾಗಿ ಬಂದವಳಲ್ಲ. ನಿನ್ನ ಅಕ್ಕನಿಗೆ ಮಧು ಬೇಕಂತ ಕೊಡು, ಅದನ್ನೇ ಕೊಡು, ಸಾಕು, ಬೇರೆ ಮಾತಾಡಬೇಡ. ನಾನು ಕೊಡುವ ಮದ್ದು ಕೊಂಡೋಗ್ಲಿಕ್ಕೆ ಆ ಕಲಶ ಬೇಡ. ಅಯ್ಯೋ, ನಿನ್ನ ತುಟಿಯೇ ಸಾಕು. ಅಯ್ಯೋ, ಅದನ್ನೇ ಕೊಡು. ಮಾತಾಡಬೇಡ. ಕೊಡು. ಬೇಡ, ಬೇಡ, ಬೇಡ. ಅಯ್ಯೋ, ಒಳ್ಳೆಯದಲ್ಲ.
ಯಾರನ್ನ ಕಾಯುವವರು ದುಷ್ಟನ ಕೃತ್ಯ ತಡೆಯುವವರು ದಾರಿಣಿಯೊಳು ಕೊರಳಿ ನಾಸಿಗದೆ ನೀರಿಳಿದಿಗೆ ಭೂಪತಿ ನೀನಲ್ಲದೆ ಪ್ರಜರೊಳು ಅನುದಾಪ ನಿನಗಿಲ್ಲವೇ ಈ ಬರೀ ಅಬಲೆಯ ಭುವನ ಆಟೋಗ ಕಾಣದೇನು ಯಾರೆಲ್ಲ ಕಾವವರು ಆರನ್ನ ಕಾವರು ಇಂತಹ ದುಷ್ಟ ಕೃತ್ಯಗಳು ಈ ಸಭಾಸದರ ಮುಂದೆ ನಡೀತಾ ಇದೆ ಅಂತಾದ್ರೆ ಈ ಸಭೆಯಲ್ಲಿ ಕೂತವರು ಪ್ರಾಜ್ಞರಲ್ಲವೇ? ಇಂತಹ ಕೃತ್ಯವೊಂದು ಎಸಗಿ ಬರುವಂತಹ ನನ್ನ ಪರಿಸ್ಥಿತಿಯನ್ನೊಮ್ಮೆ ನೋಡಿ ಧೂಳಿನಲ್ಲಿ ಹೊರಳಾಡುತ್ತಾ ಹೊಡೆದ ನಾಸಿಕದಿಂದ ಹರಿಯುವಂತಹ ಕೆನ್ನೀರಿನ ಮಡು ಈ ಸ್ಥಿತಿಯಲ್ಲೂ ನಿಮ್ಮೆಲ್ಲರಲ್ಲಿ ಅರ್ಥ ಧ್ವನಿಯಿಂದಲೇ ಬೇಡಿಕೊಳ್ತಾ ಇದ್ದೇನೆ. ಸಭೆಯಲ್ಲಿ ಮಂಡಿಸಿದಂತಹ ಓ ಮಹಾರಾಜನೇ, ನೋಡಿದೆಯ ಈ ಸ್ಥಿತಿಯನ್ನು? ನಿನ್ನ ಪ್ರಜೆಗಳಿಗೆ ತಾಪವೊಂದು ಉಂಟಾಗುವಾಗ ನಿನ್ನ ಮನಸ್ಸಿನಲ್ಲಂತಹ ತಾಪ ಅಂತಹ ವೇದನೆಗಳು ಉಂಟಾಗುವುದಿಲ್ವೇ? ನೀನಾದ್ರೂ ರಕ್ಷಿಸಯ್ಯ, ನೋಡಯ್ಯ, ನೋಡು ನೋಡು. ಮತ್ತೆ ಬದಿಯ ಸಭೆಯನ್ನು ಮುಂದಿಗೆ ಬರುವ ನಿರೀಕ್ಷಿಸುವುದ ಪತಿಯನ್ನು ಉಳಿದನು ತಲೆಯವರಲ್ಲಿ ಇದನ್ನು ತಾನೆನುದ ಅವನಿಗೆ ಬಲಂ ಕಡಹಿದ ಧಮನಂ ಮುರಿವೆ 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 ಅನುಜಾತನಿಂದ ಬರುವ ನೋಡ್ತಾ ಇರಲು ಅನುಜಾತನ ತಡೆದು ಧರ್ಮದ ಬಳಿಗೆ ಅದು ಧರ್ಮ ವೃಕ್ಷ, ಅದನ್ನು ಮುಟ್ಟಬೇಡಿ. ನಿಮಗೆ ಬೇಕಾದ ಸೌದೆಗೆ ಬೇಕಾದ ವೃಕ್ಷವು ಹತ್ತಿರದಲ್ಲಿದೆ, ಅಲ್ಲಿಗೆ ಹೋಗಿ, ಅಲ್ಲಿಗೆ ಹೋಗಿ. ಧರ್ಮ ಧರ್ಮ ಸಕಲ ಧರ್ಮವ ಹರಿತ ಕಲಂಕ ನೀನು ಯುಗುದವೇ ಮೌನವು ದೊರೆಗೆ ಧರ್ಮ ಯುಗುತಿ ಒರೆಯದಿರುವುದು ಸಕಲ ಶಾಸ್ತ್ರ ನೀನು ಸಕಲ ಶಾಸ್ತ್ರಜ್ಞ ನೀನು, ತತ್ವವನ್ನು ಅರಿತುಕೊಂಡಂತಹ ನೀನು ಈ ಹೊತ್ತಿಗೆ ಧರ್ಮ ಬೋಧೆಯನ್ನು ಮಾಡುವುದಕ್ಕೆ ಮುಂದಾದೆಯ? ಹೆಣ್ಣಾದಂತಹ ನಾನು ಈ ಸ್ಥಿತಿಯೆಲ್ಲ ಅನುಭವಿಸುವಂತಹ ಸಂದರ್ಭದಲ್ಲಿಯೂ ಕೂಡ ನಿನಗೆ ಧರ್ಮವೇ ಮೇಲಾಯಿತೆ. ನನಗಿನ್ನಾರಿದ್ದಾರೆ ಯಾಕಿಂತಹ ತತ್ವದ ಮಾತುಗಳು? ವನಿತೆಗೆಲ್ಲ ನ್ಯಾಯವನ್ನು ನೀಡಲಬಲ್ಲ ಗಣಿತದ ಅಪರಾಧ ವಿಮರ್ಶಿಸುವುದಲ್ಲಿ ದಿನಬೇಕು ಗೆಲವೆಂದ ವಿರಾಟನು ಎಂದನು ವಿರಾಟನು. ನ್ಯಾಯ ವಿಮರ್ಶೆ ಮಾಡಲಿಕ್ಕೆ ಇದು ವೇಳೆಯಲ್ಲ. ಅಷ್ಟ ಮಂತ್ರಿಗಳು ಬೇಕು, ಪ್ರಧಾನರು ಬೇಕು. ಅದಕ್ಕಾಗಿ ಸಮಯವನ್ನು ನಿಗದಿ ಮಾಡಬೇಕು. ಮತ್ತೆ ಪರಾಮರ್ಶೆ ಮಾಡುವ. ರಮಣಿ ನಿನ್ನಯ ಗುಡ ಎಲ್ಲವ ರಮಣರಿವು ಗೊರೆದವರ ಕೈಯೋಳು ಕುಮದಿ ಅಳಿವಂದೆದಗು ಹೋಗು ಎನೆ ಸತಿಯು ದಮ್ಮದಿದೆ ರಮಣಿ ನಿನ್ನದು ಗುಡ ಎಲ್ಲವ. ಸೈರಂದ್ರಿ, ಧರ್ಮದ ವಿಚಾರದ ಕುರಿತಾಗಿ ಆಡುತ್ತಾ ಇತ್ತು. ಯಾವುದು ಧರ್ಮ? ಈ ಕ್ಷೇತ್ರದಲ್ಲಿ ಧರ್ಮ ಇದ್ದ ಕಡೆಯಲ್ಲಿ ಅಧರ್ಮ ಅನ್ನುವುದು ಇದ್ದೇ ಇರುತ್ತದೆ. ಧರ್ಮಸ್ಯ ಮುಖಾನಿ ಭಿನ್ನಾನಿ. ಧರ್ಮಗಳಿಗೆ ಹಲವಾರು ಮುಖಗಳಿದೆ. ಅಂತೆಯೇ ಹಸುವೊಂದು ಹುಲ್ಲನ್ನು ತಿನ್ನುತ್ತದೆ,
ಹುಲ್ಲನ್ನು ತಿನ್ನುವುದಕ್ಕಾಗುತ್ತದೆ ಹೇಳು? ಹುಲಿ ತಿನ್ನಬೇಕಾದದ್ದು ಹಸುವನ್ನೇ. ಅದು ಅದರ ಆಹಾರ, ಅದು ಅದರ ಧರ್ಮ. ಈ ಸಂದರ್ಭದಲ್ಲಿ ನೀನು ಹೇಳ್ತಾ ಇದ್ದಿ ಧರ್ಮ ಎಲ್ಲಿದೆ, ಧರ್ಮ ಎಲ್ಲಿದೆ ಎನ್ನುವ ಹಾಗೆ. ನಿನಗೆ ಬೇಕಾದದ್ದು ಉತ್ತರ ಅಲ್ವಾ? ಉತ್ತರ ಬೇಕು ಅಂತಾದ್ರೆ ನಿನ್ನ 4 ಗಂಡಂದಿರಿದ್ದಾರಲ್ಲ, ಅಲ್ಲಿಗೆ ಹೋಗು, ನಿನಗೆ ಸಿಗುತ್ತದೆ ಉತ್ತರ. ಮುಂದಾಗ ಏನು ಸೂಚ್ಯವಾದಂತಹ ಮಾತುಗಳು, ಇದನ್ನೇ ಅನುಸರಿಸಬೇಕಲ್ಲ. ಇರುವವನೋರ್ವನ ಅಲ್ಲಿಗೆ ಹೋಗುತ್ತೇನೆ. ಹಗಲನೇ ದುಡಿದು ರಾತ್ರಿ ಸುಖವಾಗಿ ಮಲಗಿ ನಿದ್ದೆ ಮಾಡುತ್ತಿದ್ದೆ. ಈ ಮತ್ಸ್ಯ ದೇಶಕ್ಕೆ ಬಂದ ಮೇಲೆ ಊಟಕ್ಕೊಂದು ತೊಂದರೆ ಇಲ್ಲ. ಅಲ್ಲದಿದ್ರೆ ಈ ಭೀಮನ ಹೊಟ್ಟೆ ಯಾವಾಗಲೂ ಅರೆ ಹೊಟ್ಟೆಯೇ ಆಗುತ್ತಿತ್ತು. ಒಂದು ನಿದ್ದೆ ಆದ್ರೂ ಬರ್ತದೆ. ಇವತ್ತಿನ ನಿದ್ದೆ ಹೋದದ್ದು ಹೇಗೆ ಬರ್ತದೆ? ಕರೆದಾಗ ಬಂದು ನಮ್ಮ ಇದಿರು ನಿಲ್ಲುವುದಕ್ಕದೇ ನಾವು ಸಾಕಿದ ನಾಯಿ. ನಿದ್ದೆ ಬರುವ ವಾತಾವರಣ ಉಂಟ, ನಿದ್ದೆ ಬರುವ ಮನಸ್ಥಿತಿ ಉಂಟು. ಹೊಗೆ ತುಂಬಿದ ಅಡುಗೆ ಕೋಣೆ, ಸುತ್ತಲೂ ಹೆಚ್ಚಿಟ್ಟ ತರಕಾರಿ, ಒಂದೆಡೆ ಒಟ್ಟಿದ ಮಾಂಸ. ಮಲಗುವುದಕ್ಕೆ ಮಂಚವೇ, ಹಂಸ ತುಲಿಕ ತಲುಪವೇ. ಚಂದ್ರವಂಶದ ರಾಜಕುಮಾರ, ತಲೆ ಅಡಿಗೆ ಒಂದು ಒಣ ಸೌದೆ, ಇಲ್ಲಿ ಮಲಗಿ ನಿದ್ದೆ ಮಾಡ್ತೇವೆ. ನನ್ನವರು ಯಾವ ಕಡೆಗಾಗಿದ್ದಾರೆ? ಏನಿದು? ಬಾಲೆಗಳು ಬಾಲಿನುಗದೆ ಗೋಳ ಮರೆತು ಶುಭೋದಯಮ ಸತ್ಕಾಲ ಹಂಬಲದಿಲೆ ಮಲಗಿಗ ಶೀಲದಿಲ ಬಾಲೆ ಕಂಡರು ಸನ್ಯಾಸಿ ಆಡಿದಂತಹ ಮಾತುಗಳನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ, ಪರೋಕ್ಷವಾದಂತಹ ನುಡಿಗಳನ್ನು ಅರ್ಥವಿಸಿಕೊಳ್ಳುತ್ತಾ ಮುಂದೆ 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 ಇಲ್ಲೇ ಎಲ್ಲೋ ನನ್ನವರಿದ್ದಾರೆ ಅಂತ ಆಲೋಚಿಸಿ ಮುಂದೆ ಮುಂದೆ ಬಂದೆ. ಅಯ್ಯೋ, ಸ್ಥಳ ಎಲ್ಲುಂಟು ಅಂತ ಆಲೋಚಿಸುವುದು. ಈ ಸ್ಥಳದಲ್ಲಿ ಆದರೂ ಅವರ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಸ್ಥಳವನ್ನಿರಿಸಿಕೊಳ್ಳುತ್ತಾ ಕಟ್ಟಿಗೆಯ ತುಂಡನ್ನು ತಲೆದಿಂಬಾಗಿರಿಸಿಕೊಂಡಿದ್ದಾರಲ್ಲ. ನೀಳವಾದಂತಹ ಕಾಯ, ಅದು ಬರೇ ನೆಲದಲ್ಲಿ ಬಿದ್ದುಕೊಂಡಿದ್ದಾರೆ. ನಿದ್ರೆ ಬಂದಿದ್ದು ಕೇಳಿದ್ರೆ ಮಗುವಿನಂತೆ ನಿದ್ರಿಸುತ್ತಾ ಇದ್ದಾರೆ, ಮಗುವಿನಂತೆ ನಿದ್ರೆ. ಈ ತೆರನಾಗಿದ್ದವರೇ ನಮ್ಮವರು. ಇಂತಹ ಸೌಕರ್ಯವನ್ನು ಅನುಭವಿಸಬೇಕಾದವರು, ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಬೇಕಾದಂತಹ ಇವರಿಂದು ಈ ತೆರನಾಗಿ ಬಿದ್ದಿದ್ದಾರೆ ಅಂತಾದ್ರೆ ಏನರ್ಥ? ಇದು ಅನರ್ಥ ಅಲ್ಲದೆ ಮತ್ತಿನ್ನೇನು ಇಲ್ಲ. ಇವರನ್ನು ಎಬ್ಬಿಸಬೇಕಲ್ಲ. ಯಾವ ಭಾವನೆಯನ್ನು ಹೊತ್ತು ಬಂದೆನೋ ಇವರಲ್ಲಿ ಆಡುವುದಕ್ಕೆ ಮುಂದಾದ್ರೆ ಇವರು ಎಚ್ಚರ ಸ್ಥಿತಿಯಲ್ಲಿಲ್ಲ. ಎಬ್ಬಿಸ್ತೇನೆ ಅಂತ ಮುಂದಾದ್ರೆ ನಿದ್ರಾಭಂಗ ಮಹಾಪಾಪ ಅಂತ ಆಡಿದ್ರು. ಎಲ್ಲಾ ಧರ್ಮಕ್ಕೆ ಮುಖ ಉಂಟು ಅಂತಲ್ವೋ ಕಂಕ ಸನ್ಯಾಸಿ ಆಡಿದ್ದು. ಧರ್ಮದ ಮುಖ ಬೇರುಂಟು ಅಂತಾದ್ರೆ ನನಗೂ ಇದೇ ಧರ್ಮ. ಎಬ್ಬಿಸ್ತೇನೆ ಪ್ರಭು. ತಾಳಿಮನ ಮರುಕವನು ಪ್ರತಿ ನಿದ್ರಾದ ತಂಗಿಯ ತೆಕ್ಕೆಯಲಿಗೆ ಬೀಳು ಬಂದದಿ ತಪ್ಪಿ ಮುದ್ದಿದೆ ಬಾಲೆ ಅವನ. ಪ್ರಭು, ನನ್ನನ್ನು ಕ್ಷಮಿಸಿ. ನಿದ್ದೆಯಿಂದ ನಿಮ್ಮನ್ನು ಏಳಿಸದೆ ನನಗೆ ವಿಧಿ ಇಲ್ಲ ಪ್ರಭು. ಪ್ರಭು ಪ್ರಭು ಒಡನೆ ಮೈ ಮುರಿದದ್ದು ಮಡದಿಲನೆಯ ಕಾಣು ಕಡುಗಲಿ ಮರುತದಂಜಾದ ನುಡಿದನಿ ಏನಿದು ಅಪರ ರಾತ್ರಿಯೊಳ್ಳೆದು
ನಡೆ ತಲೆ ಕೂಡಲೇ ಮಡದಿ ಬಡಿ ಸೈರಂಧ್ರಿ, 2 ಹನಿ ಬಿಸಿ ನೀರು ಕೆನ್ನೆಯ ಮೇಲೆ ಬಿದ್ದಾಗ ಥಟ್ಟನೆ ಎಚ್ಚರಾಯಿ. ನೋಡಿದ್ರೆ ಅದು ನಿನ್ನ ಕಣ್ಣ ಕೊಳಗಳಿಂದ ತುಳುಕಿದ ಹನಿ. ದ್ರೌಪದಿ ಭೀಮನ ಅಂತಃಪುರಕ್ಕೆ ಬರುವುದಲ್ಲ, ಸೈರಂಧ್ರಿ ವಲವನ ಅಡುಗೆ ಕೋಣೆಗೆ ಬಂದದ್ದು. ಯಾಕೆ ಅಂತ ಕೇಳಬೇಕೋ ಬೇಡ? ಈ ಪ್ರಪಂಚದಲ್ಲಿ ಯಾವ ಕಣ್ಣನಿಗೂ ಆ ದುಸ್ಥಿತಿ ಬರಕೂಡದು. ಹೆಂಡತಿಯಾಗುವುದೋ ಸಹಾಯ ಯಾಚನೆಗೂ ಮತ್ತೊಂದಕ್ಕೂ ಹತ್ತಿರ ಬರುವ ಯಾಕೆ ಬಂದೆ? ಕೇಳಕೂಡದು, ಕೇಳುವ ಸ್ಥಿತಿ ಬರಕೂಡದು. ಆದರೆ ಈಗ ಭೀಮ ಅಲ್ಲ, ಈಗ ವರಲ್ಲ. ಯಾಕೆ ಬಂದೆ? ಮಾನಿನಿ ಹೌದಲ್ಲ? ಹೆಣ್ಣಿಗೆ ಮಾನಿನಿ ಅನ್ನೋದು ಪರ್ಯಾಯ ಪದ. ಆದರೆ ಮಾನಿನಿ ಒಂದು ಚೌಕಟ್ಟಿನ ಒಳಗೆ ಇರುವವಳು, ಆದ್ದರಿಂದ ಅವಳು ಮಾನಿನಿ ಹೌದು. ನಾವೀಗ ಅಜ್ಞಾತವಾಸದಲ್ಲಿದ್ದೇವೆ. ಎಲ್ಲಿಯಾದರೂ ಪ್ರಕಟರಾದೆವೆಂದಾದರೆ ಪಾಂಡವರ ಜೀವನವೇ ಅರ್ಥಶೂನ್ಯವಾಗುತ್ತದೆ. ಇಲ್ಲಿರುವವರು, ಇಲ್ಲಿಯ ಕಟ್ಟಡಗಳ ಗೋಡೆಗಳಿಗೆ ಕೂಡ ಕಿವಿ ಉಂಟು. ಒಬ್ಬರ ಬಾಯಿ ಮತ್ತೊಬ್ಬರ ಕಿವಿಗೆ ಸೇರಿ ಸೈರಂಧ್ರಿ ವಲ್ಲನಲ್ಲಿಗೆ ರಾತ್ರಿ ಸಾಗುತ್ತಾ ಇದ್ದಾಳೆ. ಯಾಕೆ? ಪ್ರಶ್ನೆಗೆ ಉತ್ತರ ನಾಳೆ ಯಾರು ಕೊಡುವವಳು? ಆದ್ದರಿಂದ ಬಂದದ್ದು ಯಾಕೆ? ಏನಾಗಬೇಕು ಹೇಳಿ, ಬೇಗ ಹೋಗು. ಎದಗೆ ಕಂಡರಿಯದ ಮಾತಾಡುವೆ ಮನದನ ಪಾದಗಿ ಈ ಜಗ ಎಸಗಿದೆ ಗದವರ ಮಗದಿರುತ್ತು ಬೇಡು ನೀರೇ ಜಗದಲ್ಲಿ ಮಲ್ಲದಿ ಗೆರೆಯರು ವಿಗದ ವಿಕ್ರಮಿ ವಲ್ಲಭಗ ಸತಿಯಳ ಮಾನವು ಗುರುನಗವಾಯಿತೆ ನಿನಗೆನು ಏದಗೆ ಕಂಡರಿಯದ ಜನ ಮಾತಾಡುವೆ. ಪ್ರಭೋ, ನಿಮ್ಮನ್ನು ಕಂಡು ನಿಮ್ಮಲ್ಲಿ ಮಾತನಾಡಿಸಬೇಕು ಎನ್ನುವ ಹಾಗೆ ಬಂದವಳು. ಅಜ್ಞಾತದಲ್ಲಿದ್ದೇವೆ ಎನ್ನುವಂತಹ ಕಲ್ಪನೆ ನನಗೂ ಉಂಟು ಪ್ರಭೋ. ಮಾತಾಡುವುದಿದ್ರೆ ಹಗಲು ಮಾತಾಡಿದ್ರೆ ಆಗುದಿಲ್ವಾ? ಹಗಲು ಮಾತನಾಡುವುದಕ್ಕೆ ಅವಕಾಶ ಉಂಟೆ ಹೇಳಿ? ಅದಾಗಬಾರದು ಎನ್ನುವ ಕಾರಣಕ್ಕಾಗಲ್ವೇ ಈ ನಡು ರಾತ್ರಿಯ ಹೊತ್ತಿನಲ್ಲಿ ಯಾರು ಕಾಣದಂದದೆ ನಿಮ್ಮ ಹತ್ತಿರಕ್ಕೆ ಬಂದು ಈ ರೀತಿಯಾಗಿ ಅಳಲುವುದು? ಏನು ಮಾತು? ಹೊಸ ವಿಷಯ ಉಂಟಾ? ಹೊಸ ವಿಷಯ? ಹೌದು, ಹೊಸ ವಿಷಯವೇ. ನನಗದು ಹೊಸ ವಿಷಯ. ಅದನ್ನು ಆಡುವುದಕ್ಕಾಗಿ ಬಂದಿದ್ದೇನೆ. ಗಂಡ ಹೆಂಡತಿಯಲ್ಲಿ ಮಾತನಾಡುವುದು, ಹೆಂಡತಿ ಗಂಡನಲ್ಲಿ ಮಾತನಾಡುವಾಗ ಇನ್ನೊಬ್ಬರು ಕಿವಿ ಕೊಡ್ತಾರೆ. ಅವರೇನಾದ್ರೂ ಆಡಿಯಾರು ಸಂಬಂಧ ಕಲ್ಪಿಸಿ ಯಾರು ಅಂತ ಆಡುವುದಕ್ಕೆ ತೊಡಗುತ್ತೀರಿ. ಯಾರು ಗಂಡ ಯಾರು ಹೆಂಡತಿ? ಸೈರಂಧ್ರಿ ವಲ್ಲನ ಹೆಂಡತಿಯ? ಪಾಂಚಾಲಿಗೆ ಭೀಮನೇ ಅಲ್ವ ಹೆಂಡತಿ? ಭೀಮ ಸತ್ತು ಸಮಯ ಸುಮಾರ. ಅದ್ಯಾಕೆ ಹಾಗಾಡುವುದು? ಏತಕ್ಕೆ ಬಂದೆ ಅಂತ ಕೇಳ್ತೀರಿ ನೀವು? ನೀವು ಯಾಕೆ ಹೀಗೆ ಮಾಡುವುದು ಅಂತ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳಬೇಡುವ? ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲ, ಮರು ಪ್ರಶ್ನೆಯನ್ನೇ ಆಡುವುದು. ಎಲ್ಲವೂ ಗೊತ್ತಿದ್ದು ಏನು ಗೊತ್ತಿಲ್ಲದವರಂತೆ ನಟನೆಯನ್ನು ಮಾಡುವುದಕ್ಕೆ ತೊಡಗಿದ್ದೀರಲ್ಲ. ತುಂಗ ವಿಕ್ರಮಿ ನೀವು ವಿಕಟ ಪರಾಕ್ರಮಿ ನೀವು. ಎಲ್ಲಿ ಹೋಯ್ತಾ ಗಂಡಸುತನ? ಇದುವರೆಗೂ ಇದ್ದಂತಹ ಪರಿಸ್ಥಿತಿ ಹೆಣ್ಣಿನ ಮರ್ಯಾದೆ, ಒಂದು ಮಾನ ಮರ್ಯಾದೆಗಳನ್ನು ಕಳಚುವುದಕ್ಕೆ ದುಷ್ಟನಾದಂತಹ ಕಾಮುಕನಾದಂತಹ ಕೀಚಕನೋರ್ವ ಮುಂದಾಗುತ್ತಾ ಇದ್ದಾನೆ. ಹಲವು ದಿನಗಳಿಂದ ಇಂತಹ ಪ್ರಕರಣ ನಡೆಯುತ್ತಾ ಇದೆ ಅಂತಾಗುವಾಗ ಒಂದು ಬಾರಿ ನಿಮ್ಮ ಗಂಡಸುತನ ಯಾಕೆ ಎದ್ದೇಳುವುದಿಲ್ಲ? ಎಲ್ಲಿಗೆ ಹೋಯ್ತಾ ಗಂಡಸುತನ? ಒಮ್ಮೆ ತೋರ್ಪಡಿಸಿ. ಮುಟ್ಟಬೇಡ ನನ್ನ ಗಂಡಸುತನವನ್ನು. ನುಡಿದುದಿರುಳ ಪವನ ಬೊಂಬವ ನುಡಿದ ನಿರ್ಣಯ ಬಂದು ತನವನ್ನು ಕೊಟ್ಟುತ್ತಿರುವೆ ಈ ಬಾಣದದಿನಿ ನಡೆದು ಬೇಗ ನೀ ನಡೆದು ಬೇಗ. ಭೀಮ ಗಂಡಸಲ್ಲ. ಹೌದು, ಅದನ್ನು ನೀನು ನಿರ್ಣಯ ಮಾಡಬೇಕಾದವಳು, ನಾನು. ಒಂದು ವೇಳೆ ಗಂಡಸೆ ಹೌದಾಗಿದ್ದರೆ ಮಾರುವೇಷದಿಂದ ಇಲ್ಲಿ ಇನ್ನೊಬ್ಬರಿಗೆ ಪಾಚಕವನ್ನು ಮಾಡಬೇಕಾದ ಸ್ಥಿತಿ ಒದಗುತ್ತಿರಲಿಲ್ಲ. ಕಪಟದ ದ್ಯೂತವನ್ನು ನೋಡಿ ನಮ್ಮ ಸರ್ವಸ್ವವನ್ನು ತೆಳೆದ ಕೌರವ ಇಂದಿಗೆ ನಮ್ಮ ದುಸ್ಥಿತಿಯನ್ನು ನೋಡಿ ಆನಂದವನ್ನು ಪಡಬೇಕಾಗಿರಲಿಲ್ಲ. ನೋಡಲಿಲ್ಲವೇ ನೀನು? ದರದರನ ಎಳೆದನ್ನು ನಿನ್ನನ್ನು ಸಭಾ ಮಧ್ಯದಲ್ಲಿ ಕೆಡಹಾಕಿ
ನಿನ್ನ ಸೀರೆಯ ಸೆರಗಿಗೆ ಬೆಲೆ ಕಟ್ಟಿದ ಕಾಲಕ್ಕೆ ಎದ್ದು ನಿಂತಿದ್ದೆ. ಹೊಡೆದು ಹಾಕುತ್ತೇನೆ ಆ ದುಶ್ಯಾಸನವನ್ನು. ಸಾಧ್ಯ ಆಯ್ತೆ? ಸಾಧ್ಯ ಆಯ್ತೆ? ಯಾಕೆ ಯಾಕಾಗಲಿಲ್ಲ? ಧರ್ಮ ಪಾಶದಿಂದ ಕಟ್ಟಲ್ಪಟ್ಟವನು ನಾನು. ಅದಕ್ಕಿಂತ ಮಿಗಿಲಾಗಿ ಅಣ್ಣನ ಆಜ್ಞೆಗೆ ಹೆದರುವವನು ನಾನು. ಆದ್ದರಿಂದ ಕೇವಲ ಹುಟ್ಟಿನಿಂದ ಗಂಡಸಾದರೆ ಸಾಲದು. ತಮ್ಮವರಿಗೆ ಒದಗಿದ ಅನ್ಯಾಯಕ್ಕೆ ಪ್ರತೀಕಾರವನ್ನು ಮಾಡಬಹುದಾದಂತಹ ಸ್ವಾತಂತ್ರ್ಯವನ್ನು ಹೊಂದಿರಬೇಕು. ಆ ಸ್ವಾತಂತ್ರ್ಯವನ್ನು ನಾನು ಹೊಂದಿಲ್ಲ. ಇಲ್ಲಿಗೆ ಬರುವಾಗ ನಮ್ಮ ಆಯುಧಗಳನ್ನೆಲ್ಲ ಕಟ್ಟಿ ಬನ್ನಿ ಮರದಲ್ಲಿ ನೇತಾಡಿಸಿದ್ರು, ನೋಡಿದೀಯ ನೀನು? ಏನು ಹೇಳಿದಾಗ ಅಣ್ಣ, ಅರ್ಜುನನ ಹೊರತಾಗಿ ಬೇರೆ ಯಾರು ಬಂದರು ಕೈವಶವಾಗದಂತೆ ಅನುಗ್ರಹಿಸಬೇಕು. ಏನದರ ಅರ್ಥ? ಭೀಮನಿಗೆ ಆಯುಧವನ್ನು ವಿವೇಚನಾ ಪೂರ್ವಕವಾಗಿ ಉಪಯೋಗಿಸುವುದಕ್ಕೆ ಗೊತ್ತಿಲ್ಲ. ಭೀಮನಿಗಾಗಲಿ ಭೀಮನ ಪಕ್ಷದವರಿಗಾಗಲಿ ಅನ್ಯಾಯವಾದರೂ ಕೂಡ ಆಯುಧವನ್ನೆತ್ತಬಹುದಾದ ಸ್ವಾತಂತ್ರ್ಯವನ್ನು ಭೀಮ ಕಳೆದುಕೊಂಡಿದ್ದ. ನನಗೆ ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ಆಯುಧ ಬೇಡ, ನನಗೆ ಇನ್ನೊಬ್ಬರನ್ನು ಬಡಿಯುವುದಕ್ಕೆ ಬಡಿಗೆ ಬೇಡ, ಕೈ ಆದರೆ ಆಯುಧಗಳನ್ನು ಬನ್ನಿ ಮರದಲ್ಲಿ ನೇತಾಡಿಸಿದ್ದಾರೆಂದಾದರೆ ಭೀಮನ ಕೈಗಳನ್ನು ಹಗ್ಗದಿಂದ ಕಟ್ಟಿದ್ದಾರೆ ಅಂತ ಅರ್ಥ. ಆದ್ದರಿಂದ ಜಲಜಗಂಧಿ, ಭೀತರಣ್ಣಗೆ ನಾವು ನಿನಗೆ ಯಾವ ಸ್ಥಿತಿ ಬಂದರು, ಯಾವ ಕಣ್ಣೀರಿನ ಪರಿಸ್ಥಿತಿ ಒದಗಿದ್ರು ನನ್ನಲ್ಲಿ ಬಂದು ಹೇಳುವುದು ಬೇಡ, ನನ್ನಲ್ಲಿ ಹೇಳುವುದು ಬೇಡ. ನಾನು ಗಂಡ ಅಲ್ಲ, ನಾನು ಗಂಡಲ್ಲ, ನಾನು ಷಂಡ. ಮತ್ತೆ ನಾನು ಯಾರಲ್ಲಿ ಹೇಳಲಿ? ಹೋಗು. ಎಲ್ಲಿಗೆ? ಇಲ್ಲವೇ ಯಾರು? ನಾಲ್ವರಿದ್ದಾರಲ್ಲ, ನಾಲ್ವರು ಪತಿಗಳನ್ನು ಕಡುಗಲಿ ಪ್ರಮಾಣಿಸಲಿದೆ ಅದದಿದ ಪದ ಕಳೆ ಯಮಜಗೆ ಆನಂದಿಯ ದಾಸ ಆ ಯಮಜಗೆ ಆನಂದಿಯ ದಾಸ ನುಡಿದು ನಾಲ್ವರು ಪತಿಗಳಿಗೆ ನಿನ್ನಷ್ಟು ಭಾಗ್ಯವಂತರು ಯಾರಿದ್ದಾರೆ ಪ್ರಪಂಚದಲ್ಲಿ? 5 ಗಂಡಿನ ಹೆಂಡತಿ ನೀನು. ಒಬ್ಬ ಧರ್ಮರಾಯ, ಧೌಮ್ಯಾದಿ ಋಷಿಮುನಿಗಳೇ ಅವನ ಸಮ್ಮುಖದಲ್ಲಿ ಬಂದು ಧರ್ಮ ವಾಕ್ಯವನ್ನು ಕೇಳುವುದಕ್ಕೆ ಕೈ ಕಟ್ಟಿದಿಲ್ಲ ತಾನೆ. ಮತ್ತೊಬ್ಬ ಮತ್ಸ್ಯ ಯಂತ್ರವನ್ನು ಛೇದಿಸಿ ಭೇದಿಸಿ ನಿನ್ನನ್ನು ಕೈವಶ ಮಾಡಿಕೊಂಡ ಬಿಲ್ಗಾರ, 3 ಲೋಕದ ಗಂಡ ಪಾರ್ಥ. ದೊಡ್ಡಣ್ಣನೂ ಆದೀತು, ಅರ್ಜುನನೂ ಆದೀತು. ಹೋಗಿ ಹೇಳು. ಅದು ಬೇಡ ಅಂತ ಆದರೆ ಗೋಪಾಲಕನಾಗಿ ಅಶ್ವಪಾಲಕನಾಗಿ ಈಗ ಅಲ್ಲಿ ಗಂಜಿ ಕುಡಿಯುತ್ತಾ ಇದ್ದಾರಲ್ಲ, ಹೋಗ್. ನಕುಲ ಸಹದೇವರು ಏಕರಥಾರೂಢರಾಗಿ ಯುದ್ಧಕ್ಕೆ ನಿಂದರೆ ಯಾವನೂ ಅವನನ್ನು ಗೆಲ್ಲುವುದಕ್ಕಿಲ್ಲ. ಹೇಳವರ ಥರ ನಾನಾಗಬೇಕಾ? ನಾನಲ್ಲ. ಅಂತಹ 4 ಗಂಡರೊಡನೆ ಹೋಗಿ ಹೇಳು, ನಿನಗೊದಗಿದ ಅವಸ್ಥೆ ಪರಿಹರಿಸ್ತಾರ. ಹೇಳು, ಹೋಗು ಹೋಗು ಹೋಗು, ಇಲ್ಲಿ ನಿಲ್ಲಬೇಡ. ಭೀಮನ ವಚನವನಾಲಿದೆ ಕೋಮಲೆ ಮರುದೆ ಕಣ್ಣ ನೀರಿನೊಳ ಭೂಮಿಯೊಳೆನ್ನದೆ ದುರ್ಭಾಗ್ಯದ ಬಾಬೆಯಿರನು ಕೂಡುದೆ ಈ ಮಗೆಯೊಳದೆ ಖ್ಯಾತರಗ ಸಂಗ್ರಾಮ ಸಿಂಹರು ಪತಿಗಳ ಇವರು ಕಾಮ ಮಾತ್ರಕ್ಕೆ ಸತಿಯಳ ಪ್ರೇಮದಲ್ಲಿ ಕಾಂಡುಡಲಿವ ಈ ಮಗ ಭಾಗ್ಯವನ್ನು ಒಡೆಯಲಾವ ದೇವನು ಗೈದೆನು ಭೂಮಿಯೊಳ್ ಎಲ್ಲವುದೇ ದೌರ್ಭಾಗ್ಯನು. ಹೌದು, ನನ್ನ ಭಾಗ್ಯವಂತರು ಅಂತ ಹಾಡಿದ್ರಲ್ಲ, ಅಲ್ಲ, ನಾ ಭಾಗ್ಯವಂತೆ ಅಲ್ಲ, ದೌರ್ಭಾಗ್ಯವಂತೆ. ನಾನು ದೌರ್ಭಾಗ್ಯವಂತೆ. ಧರ್ಮಮೂರ್ತಿ ಎನಿಸಿಕೊಂಡಂತಹ ಕಂಕ ಸನ್ಯಾಸಿಗೋ ಅಥವಾ ಧರ್ಮರಾಜನಿಗೋ ಈ ಹೊತ್ತು ಸನ್ಯಾಸ ದೀಕ್ಷೆ. ಅವರಿಗೆ ಎಲ್ಲಿಂದ ಬರಬೇಕು ಹೆಂಡತಿಯ ಮೇಲೆ ಮಮಕಾರ? ಕಲಿಪಾರ್ಥ
ಭಾರತನ ಪೌರುಷವನ್ನು ಪ್ರಕಟಿಸುವುದಕ್ಕೆ ಈ ಹೊತ್ತಿಗೆ ನಪುಂಸಕತ್ವ. ಯಮಳರಿಗೆ ಮತ್ತೊಂದು ಕಾಯಕ. ಕುದುರೆ ಸಾಕುವವನಿಗೆ ಚತುರ ಯಮನ ಅರ್ಥವಾಗುವುದಿಲ್ಲ. ಪಶುವನ್ನು ಪಾಲನೆ ಮಾಡುವವನಿಗೆ ಪಶುವಿನಂತಹ ಮನಸ್ಸಿನ್ನೂ ಅರ್ಥವಾಗುವುದಕ್ಕೆ ತೊಡಗಲಿಲ್ಲ. ನಾನು ದೌರ್ಭಾಗ್ಯವಂತೆ, ಬೇರೆ ಯಾರೂ ಅಲ್ಲ. ಏನು ತಪ್ಪನ್ನೆಸಗಿದ್ದೇನೋ ನಾನರಿಯೇ. ಹಾಗಾದ್ರೆ ತಪ್ಪಿದ್ದಲ್ಲಿ ಇವರುಗಳನ್ನು ಮದುವೆಯಾದದ್ದು ನನ್ನ ತಪ್ಪೆ? ಹೌದು, ಇವರಿಗೆ ನಾ ಬೇಕಾದದ್ದು ಕೇವಲ ದೇಹ ಸುಖಕ್ಕಾಗಿ ಮಾತ್ರ. ಕಾಮದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಪಾಂಚಾಲ ಬೇಕು. ವರುಷಕ್ಕೊಬ್ಬರಂತೆ ಓರ್ವರಲ್ಲಿ ಇರುವುದು. ಇಂತಹ ಸಂಬಂಧಗಳನ್ನು ಬೆಳೆಸಿಕೊಂಡಂತಹ ನನಗೆ ಇನ್ಯಾಕೆ ಜೀವನ? ಬೇಡ, ನನಗೆ ಈ ದೇಹವೇ ಬೇಡ ಬೇಡ. ಇಲ್ಲಿ ಅಳಬೇಡ ಹೇಳಿದಲ್ವಾ? ಅಳಬೇಡ, ಮೇಲೆ ಹೇಳು. ಈಗ ಮೇಲೆ ಅಂತ ಹೇಳಿದ್ರೆ ಹೇಗೆ? ನಿನ್ನ ಕಷ್ಟ ನನಗೆ ಅರ್ಥ ಆಗುವುದಿಲ್ಲ ಅಂತ ಭಾವಿಸಬೇಡ. ನೀನು ಅಪರೂಪದ ಯಜ್ಞ ಸಂಭವೆ. ನಿನ್ನ ಬತ್ತಲು ಮೈಯನ್ನು ಕಂಡವರಿಲ್ಲ. ಅಂತಹ ನಿನಗೆ, ಯಜ್ಞದಿಂದಲೇ ಹುಟ್ಟಿದ ನಿನಗೆ ನನ್ನ ಸ್ಥಿತಿ ಅರ್ಥ ಆಗುವುದಿಲ್ವ? ಒಂದು ಘಳಿಗೆಯಾದರೂ ಈ ಭೀಮ ಸುಖವನ್ನು ಅನುಭವಿಸಿದ್ದಾನೋ? ಹುಟ್ಟಿದಾರಭ್ಯ ಈ ಭೀಮನ ಹೊಟ್ಟೆಯನ್ನು ತುಂಬಿಸಿದವರಿಲ್ಲ. ಹೊಟ್ಟೆ ತುಂಬಿಸುವುದಕ್ಕಾಗಿ ನಮ್ಮಮ್ಮ ಮೊಲೆಯೂಡುತ್ತಿರುವ ಕಾಲಕ್ಕೆ ಎತ್ತರವಾದ ಪ್ರದೇಶದಿಂದ ಕೆಳಗಿನ ಬಂಡೆಗೆ ಕೆಡೆದೆನಂತೆ. ಮಂಡೆ ಹುಡಿಯಾಗಲಿಲ್ಲ, ಬಂಡೆ ಹುಡಿಯಾಯಿತು. ಸಾಮರ್ಥ್ಯ ಅಲ್ಲ, ತಾಯಿಯೊಬ್ಬಳ ಕೈಯಿಂದ ಮಗು ಜಾರುವುದಕ್ಕುಂಟೆ. ತಾನು ಜಾರಿ ಬೀಳುವ ಕಾಲಕ್ಕೂ ಮಗುವನ್ನು ಭದ್ರವಾಗಿ ಹಿಡಿಯುವುದು ತಾಯಿಯ ಸ್ವಭಾವ. ಹಾಗಾದರೆ ಈ ಭೀಮನ ಬಾಲ್ಯದಲ್ಲಿ ತಾಯಿಯೇ ಕೈ ಬಿಟ್ಟಿದ್ದಾಳೆ ಅಂತಲೂ ಅದಕ್ಕರ್ಥ. ಕುಂತಿದೇವಿಯನ್ನು ದೂರುವುದಿಲ್ಲ ನಾನು. ನನ್ನ ವಿಧಿ ಹೀಗೆ ಅರಗಿನರ ಮನೆಯಲ್ಲಿ ಬೇಯಿಸಬೇಕನ್ನುವ ಉದ್ದೇಶದಿಂದ ಕೌರವ ಅದರ ನಿರ್ಮಾಣವನ್ನು ಮಾಡಿದ ಲಕ್ಷಾಗ್ರ. ವಿದುರ ಚಿಕ್ಕಪ್ಪನ ಉಪದೇಶದಂತೆ ನಾವು ಅಲ್ಲಿಂದ ತಪ್ಪಿಸಿಕೊಂಡೆವು. ಆ ಕಾಲಕ್ಕೆ ಕುಂತಿದೇವಿಯನ್ನು, ತಮ್ಮಂದಿರನ್ನು, ಅಣ್ಣನನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಸುದೀರ್ಘವಾದ ಪಥವನ್ನು ಗೌರವನ ದೃಷ್ಟಿಯಿಂದ ಬಹುದೂರ ಹೋಗಬೇಕನ್ನುವುದಕ್ಕಾಗಿ ತುಳಿದೆವು. ಕೊಟ್ಟ ಕೊನೆಗೆ ಸುರಕ್ಷಿತವಾದ ಜಾಗ ಸಿಕ್ಕಿತು ಅನ್ನುವುದಕ್ಕಾಗಿ ಹಸಿರ ತಲ್ಪವನ್ನು ಹಾಸಿ ಅವರನ್ನು ಮಲಗಿಸಿದ ಕಾಲಕ್ಕೆ ಅಮ್ಮನ, ಅಣ್ಣನ, ತಮ್ಮಂದಿರ ಹೇಳಿದ್ದೇನು ಗೊತ್ತುಂಟ? ನಾವು ಅಲ್ಲೇ ಬಿದ್ದು ಸಾಯುತ್ತಿದ್ದೇವಲ್ಲ, ನಿರಾಹಾರವಾಗಿ ಬಾಯಾರಿಕೆಯಲ್ಲಿ ಸಾಯುವಂತೆ. ಇಲ್ಲಿಗೆ ಯಾಕೆ ಹೊತ್ತುಕೊಂಡು ಬಂದೆ ತಮ್ಮ ಅಂತ ಕೇಳಿದರು. ಹಾಗಾಗಿ ಅವರ ಮೇಲಿನ ಪ್ರೀತಿಯಿಂದ, ಅವರ ಮೇಲಿನ ಗೌರವದಿಂದ, ಅವರ ಮೇಲಿನ ವಾತ್ಸಲ್ಯದಿಂದ ನನ್ನ ಕಷ್ಟವನ್ನು ಮರೆತು ಸಂರಕ್ಷಿಸುವುದಕ್ಕಾಗಿ ನಾನು ಹೊರಟುವೆ. ನನಗೆ ಕೇಳಬೇಕಾಗಿ ಬಂದದ್ದು ರೂಕ್ಷವಾದ ಪರುಷ ವಾಕ್ಯ. ಯಾಕೆ? ಅದು ನನ್ನ ವಿಧಿ. ಸುಖ ಉಣ್ಣುವುದು, ಸಂತೋಷವನ್ನು ಅನುಭವಿಸುವುದು, ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡುವುದು ಈ ಭೀಮನ ಹಣೆಯಲ್ಲಿ ಬರೆಯಲೇ. ಕೀಚಕ ನಿನ್ನನ್ನು ಸಭಾ ಮಧ್ಯದಲ್ಲಿ ಹಾಕಿ ಒದೆಯುತ್ತಿರುವುದನ್ನು ನಾನು ಕಣ್ಣಾರೆ ಕಂಡೆ. ಬಂದನಲ್ಲ, ಬರಲಿಲ್ವ? ಸಭಾಸ್ಥಾನದ ಮುಂದಿರುವ ಮರವನ್ನೇ ಕಿತ್ತು ಕೀಚಕ ಚೂರ್ಣವಾಗಿ ಹೋಗಿ ಎಷ್ಟು ಸಮಯ ಆಗುತ್ತಿತ್ತೀಗ? ಬಿಟ್ಟನ ನಿನ್ನ ಹಿರಿಯ ಪತಿ. ಹಾಗಾದರೆ ಅನ್ಯಾಯವನ್ನು ಅನುಭವಿಸುತ್ತಿರುವ ಕಾಲಕ್ಕೆ ಪ್ರತಿಭಟಿಸುವ ಯೋಗ್ಯತೆ ಇಲ್ಲ. ಅನ್ಯಾಯವನ್ನು ಮಾಡುತ್ತಿರುವ ಕಾಲಕ್ಕೆ ನಮ್ಮವರನ್ನು ಸಂರಕ್ಷಿಸುವ ಹಣೆ ಬರಹ ಇಲ್ಲ. ಭೀಮನಿಗೆ ಯಾವಾಗ ಸುಖ, ಭೀಮನಿಗೆ ಯಾವಾಗ ಸಂತೋಷ? ಹೇಳಿದ್ದೆ ನಾನು, ಪ್ರಾಣಮೇವ ಪರಿತ್ಯಜ್ಯ ಮಾನಮೇವಾಭಿರಕ್ಷತು. ಭೀಮನಿಗೆ ಬೇಕಾದದ್ದು ಮಾನ ಸೈರಂದ್ರಿ, ಮಾನ, ಪ್ರಾಣ ಅಲ್ಲ. ಆದರೆ ಆ ಮಾನ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆಯನ್ನು ನಾನು ಕಳ್ಕೊಂಡೆ ಅಂತ ಆದರೆ
ನನ್ನ ಸಮ್ಮುಖದಲ್ಲಿ ನೀನು ಬಂದು ಕಣ್ಣೀರಿಟ್ಟು ಏನು ಪ್ರಯೋಜನ ಹೇಳು? ನೀನು ಬಾಯಿ ಬಿಟ್ಟು ಹೇಳಬೇಕಾದ ಅಗತ್ಯ ಇಲ್ಲ ನನಗೆ. ಕಾಡಿನಲ್ಲಿರುವ ಕಾಲಕ್ಕೆ ಮನಮೋಹಕವಾದಂತಹ ಪರಿಮಳವನ್ನು ನಿನ್ನನ್ನು ತಾಕಿತು. ಯಾವ ಹೂವೋ ಏನು, ಎಲ್ಲಿ ಇರುತ್ತದೋ ಏನು, ನೋಡಬಹುದಿತ್ತು, ಮುಡಿಯಬಹುದಿತ್ತು ಅನ್ನುವ ಹಾಗೆ ಹೇಳಿ ನಿನಗೆ ಬೇಕೆನ್ನುವ ಹಾಗೆ ನೀನು ಆಡಲಿಲ್ಲ. ಆದರೆ ಇವ ಭೀಮ ಹೊರಟ ಸುಗಂಧವನ್ನೇ ಬೆಂಬತ್ತಿ ಆ ಹೂವಿರುವ ಜಾಗವನ್ನು ಹುಡುಕಿ ಅದನ್ನು ಕಿತ್ತು ಅಲ್ಲಿದ್ದವರನ್ನು ಕಾದಾಡಿ ತಲೆಬಾಚಿ ಹೂ ಮುಡಿಯುವ ಯೋಗ್ಯತೆಯನ್ನು ಕಳಕೊಂಡಿದ್ದರೂ ನಿನ್ನ ಕೈಗೊಪ್ಪಿಸಿ ನಿನ್ನ ಮುಖ ಹೂವಿನಂತೆ ಅರಳುವುದನ್ನು ನಾನು ಕಂಡೆ. ಅರಳಿದ ನಿನ್ನ ಮುಖದಲ್ಲಿ ನನ್ನ ಸಂತೋಷ ನಿಕ್ಷಿಪ್ತವಾಗಿತ್ತು. ಅಂತಹ ಭೀಮನಿಗೆ ನಿನಗೊದಗಿದ ಕಷ್ಟದ ಪರಿಸ್ಥಿತಿ ಅರ್ಥ ಆಗುವುದಿಲ್ವೇ? ಆಗುತ್ತದೆ. ನೋಡಿದೆಯಾ ಮೀಸೆ? ಎಂಥದಕ್ಕೆ ಮೀಸೆ? ಎಂಥದಕ್ಕೆ ಗದೆ? ಎದೆ ಬೇಕು, ಎದೆ. ಈ ಎದೆ ಧೈರ್ಯವನ್ನೇ ಉಪಯೋಗಿಸಿ ಪೌರುಷತ್ವಕ್ಕೆ ಪ್ರತೀಕವಾದಂತಹ ಮೀಸೆಯ ಸ್ವಭಾವವನ್ನೇ ಮುಂದಿರಿಸಿ ನಿನ್ನ ಅವಮಾನಕ್ಕೆ ಕಾರಣನಾದಂತಹ ಕೀಚಕನನ್ನು ಮರ್ದಿಸುತ್ತಿದ್ದೆ. ಆದರೆ ನಾನು ಹುಟ್ಟಿದ್ದು ಷಂಡರೊಡನೆ ಹುಟ್ಟಿ ಷಂಡರೊಡನೆ ಬೆಳೆದು ನನ್ನೊಳಗೆ ಬೆಳೆಯುತ್ತಿದ್ದಂತಹ ಬೆಳೆದಿದ್ದ ಗಂಡಸುತನವೇ ಮಾರ್ಪಟ್ಟು ಹೋಗಿದೆ. ನಾನು ಹೆಣ್ಣಿಗನಾಗಿದ್ದೇನೆ. ಇಲ್ಲ, ಕೀಚಕ ನಿನ್ನನ್ನು ಏನು ಮಾಡಿದರೂ ನಾನು ಪ್ರತಿಭಟಿಸುವುದಿಲ್ಲ. ನನ್ನಿಂದ ಸಾಧ್ಯ ಆಗುವುದಿಲ್ಲವೇ? ಇಲ್ಲ. ಆಯ್ತು ಪ್ರಭು. ಯಾರೊಡನೆ ಹೇಳಲಿ ಅಂತ ಕೇಳಿದ್ಯಲ್ಲ, ಅದಕ್ಕೊಂದು ಉತ್ತರ ಈಗ ಕೊಟ್ಟು ಬಿಡ್ತೇನೆ. ಮೊಡದಿ ಒದಗೆ ನಿನಗೆ ನಾಲ್ವರು ಮಾತ್ರ ದೃಢಪತಿಗಳು ನನಗೆ ಕಡಿಯುವುದು ನಿನ್ನ ಅನುಬಂಧ ಬೇರೊಂದ ನುಡಿಯದೆ ನಡೆ ಮನೆಗೆ ನೀ ನುಡಿಯದೆ ನಡೆ ಮನೆಗೆ ನಾಲ್ವರು ನನ್ನ ಮಾನ ಸಂರಕ್ಷಣೆಯನ್ನು ಮಾಡಬಹುದಾದ ಸ್ಥಿತಿಯನ್ನು ಮತಿಯನ್ನು ಹೊಂದಿದವರಲ್ಲ. ನೀವಲ್ಲ ನನಗೆ ಬೇರೆ ಯಾರು ಗತಿಯನ್ನು ಹಾಗೆ ನೀನು ಪ್ರಶ್ನೆಯನ್ನು ಕೇಳಿದೆ. ಈ ಮೊದಲಾದರೂ ಬಕನನ್ನೋ ಹಿಡಿಮನನ್ನೋ ಕಿರ್ಮೀರನನ್ನು ಕೊಂದು ನಮ್ಮವರನ್ನು ಸಂರಕ್ಷಿಸಿದ ಚರಿತ್ರೆ ಈ ಭೀಮನ ಬದುಕಿನ ಅಧ್ಯಾಯಗಳಲ್ಲಿ ಉಂಟು. ಆದರೆ ನಾನಿಂದೀಗ ನಿರ್ವೀರ್ಯನಾಗಿ ಹೋಗಿದ್ದೇನೆ. ಎಲ್ಲಿಗೆ ಹೋಗಲಿ ಗೊತ್ತಿಲ್ಲ. ನನ್ನ ಮುಂದೆ ನೀನು ಕಣ್ಣೀರಿಡ ಕೂಡದು. ಆದರೆ ನೀವು ಗಂಡಸಲ್ವೇ? ನೀವು ನನ್ನ ಗಂಡನಲ್ವೇ? ನಿಮಗಿದ್ದು ಕರ್ತವ್ಯ ಅಲ್ವೇ ಅನ್ನುವಾಗ ನೀನು ಕೇಳ್ತ. ಆ ಪ್ರಶ್ನೆ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೀನು ಕೇಳುತ್ತಿರುವ ಕಾಲಕ್ಕೆ ನನಗೆ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಯಾಕೆ? ಅದು ಕರ್ತವ್ಯ ಅನ್ನುವ ಪ್ರಜ್ಞೆ ನನಗೆ ಇದ್ದುದರಿಂದ. ಅದು ಕರ್ತವ್ಯ ಯಾಕೆ? ನಾನು ನಿನ್ನ ಗಂಡನಾದ್ದರಿಂದ. 1 ವರ್ಷ ಸಂಸಾರ ಮಾಡಿದ್ದೆ ಕಾಡಿನಲ್ಲಿ. ಹಿಡಿಂಬನ ತಂಗಿ ಹಿಡಿಂಬೆ ಮಾಂಸವನ್ನು ತಂದು ಬೇಯಿಸಿ ದೊಡ್ಡದಾದ ತಳಿಗೆಯಲ್ಲಿ ಬಡಿಸಿ, ತಿನ್ನು ಭೀಮ, ತಿನ್ನು ತಿನ್ನು, ತೋಳನ ಹೊಟ್ಟೆ ತುಂಬಲಿ ಅನ್ನುವ ಹಾಗೆ ಅಕ್ಕರೆಯಿಂದ ಪ್ರೀತಿಯಿಂದ ನನಗೆ ಉಣ್ಣಿಸುತ್ತಿದ್ದಳು. ಅದೊಂದು ವಿಧವಾದ ಪ್ರೀತಿ. ಆ ಪ್ರೀತಿಯನ್ನು ನಾನು ಬಹುವಾಗಿ ಆಪ್ಯಾಯತೆಯಿಂದ ಉಂಡಿದ್ದೆ. ಆಮೇಲೆ ಸಿಕ್ಕವಳು ನೀನು ಕೃಷ್ಣೆಯೇ. ಗಾಢವಾದ ಕಾಡಿನಲ್ಲಿ ಯಾವುದೋ ಬೆಟ್ಟದ ನೆತ್ತಿಯಿಂದ ಇಳಿದು ಹರಿದು ಬರುತ್ತಿರುವ ನೀರಿನ ಝರಿ ಎಷ್ಟು ತಿಳಿಯಾಗಿ ಸ್ಫಟಿಕದಂತೆ ಶುಭ್ರವಾಗಿ ತೋರ್ತದೆ. ತನ್ನೊಳಗಿನ ಹೊಳೆಯುವ ಹರಳನ್ನು, ನುಣುಪಾದ ಕಲ್ಲನ್ನು ಅದು ಸುಸ್ಪಷ್ಟವಾಗಿ ಕಾಣಿಸಿಕೊಡುತ್ತದೆ. ಅಂತಹ ಮನಸ್ಸು ನಿನ್ನ. ಅರಸನ ಅರಮನೆಯಲ್ಲಿ ಹುಟ್ಟಿದವಳಾದರೂ, ಸುಖ ಸಮೃದ್ಧಿಯಿಂದ ಬೆಳೆದವಳಾದರೂ, ಬಂಡುಣಿಯಂತೆ ಅವರಿವರ ಮನೆಯಲ್ಲಿ
ಬೇಡಿ ಹೊಟ್ಟೆ ಹೊರದ ಪಾಂಡವರ ಬದುಕಿನೊಳಗೆ ನೀನು ಪ್ರವೇಶ ಮಾಡಿದವಳಾದ. ಇಲ್ಲಿ ಅದಿಲ್ಲ, ಇಲ್ಲಿ ಇದಿಲ್ಲ, ನನಗದು ಸಾಕಾಗಲಿಲ್ಲ, ನನಗಿದು ಬೇಕು. ಯಾವ ಕೊರತೆಯನ್ನು ಬಿಟ್ಟು ಮಾಡಿ ತೋರಿಸಿದವಳಲ್ಲ. ಮನೆ ಒಂದು ಉದ್ಧಾರವಾಗಬೇಕಾದರೆ ಇವತ್ತು ಅದಿಲ್ಲ, ಇವತ್ತು ಇದಿಲ್ಲ, ದಾರಿದ್ರ್ಯದ ಪ್ರದರ್ಶನ ಮಾಡುವ ಹೆಣ್ಣು ಗೃಹಲಕ್ಷ್ಮಿಯಾಗಿರಕೂಡದು. ಇದ್ದದ್ದು ಸ್ವಲ್ಪವಾದರೂ ಬಹುವಾಗಿ ಬಡಿಸುವ ಅರ್ಹತೆಯನ್ನು ಹೊಂದಿದ ಹೆಣ್ಣಾಗಿರಬೇಕು. ವನವಾಸ ಕಾಲದಲ್ಲಿ ನಮಗೆಂದೇನು ಬಂದ 10,000 ಮಂದಿ ಶಿಷ್ಯರೊಡನೆ ಋಷಿ ಪುಂಗವನಿಗೆ ಊಟ ಹಾಕುವ ಯೋಗ್ಯತೆಯನ್ನು ನೀನು ಹೊಂದಿದವು, ನಿನ್ನ ಅಂತರಂಗಿಕವಾದ ಯೋಗ್ಯತೆಯನ್ನು. ಅಂಥವಳೀಗ ಬಂದು ಕೇಳ್ತಾಳೆ, ನನ್ನ ಮಾನಕ್ಕೆ ಬೆಲೆ ಇಲ್ವೇ? ನನ್ನ ಮರ್ಯಾದೆಯನ್ನು ನೀನು ಉಳಿಸುವುದಿಲ್ವೇ? ಇಲ್ಲ. ಹೇಳುವ ನನಗೆ ಗೊತ್ತಿದೆ, ಇದು ಗಂಡಸಿನ ಕರ್ತವ್ಯ. ದೇಹಕ್ಕೆ ಸುಖ ಕೊಡಬೇಕಾದದ್ದು ಗಂಡನ ಕರ್ತವ್ಯ. ಉಣ್ಣುವುದಕ್ಕೆ ಬೇಕಾದಷ್ಟು ಕೊಡಬೇಕಾದದ್ದು ಗಂಡಸನ ಕರ್ತವ್ಯ. ಹೆಣ್ಣಿನಿಂದ ಸುಖವನ್ನು ಅನುಭವಿಸಬೇಕಾದದ್ದು ಗಂಡಸಿಗೆ ಅನಿವಾರ್ಯ. ಈ ಕರ್ತವ್ಯ ಅನಿವಾರ್ಯತೆಯಿಂದ ಮೀರಿದ ಮತ್ತೊಂದು ಹೊಣೆ ಗಂಡಸಿಗೆ ಉಂಟು. ನೋವಾದ ಹೆಂಡತಿ ಬಳಿ ಬಂದಾಗ, ಅವಮಾನಕ್ಕೀಡಾದಂತಹ ಮಡದಿ ಬಳಿ ಬಂದಾಗ, ಏನಾಯಿತೆ ನಿನಗೆ ಹೀಗೆ ಕೇಳಿ ಕದಪುಗಳಲ್ಲಿ ಹರಿಯುವ ಕಣ್ಣೀರನ್ನು ಒರೆಸಬೇಕಾದಂತಹ ಕೈಯನ್ನು ಗಂಡಸು ಹೊಂದಿರಬೇಕು. ಅದಿಲ್ಲದ ಗಂಡ, ಅದಿಲ್ಲದ ಗಂಡು, ಅದಿಲ್ಲದ ಭೀಮ ಯಾಕೆ ಬದುಕಬೇಕ ಹೇಳು? ನಿನ್ನನ್ನು ನಾನು ಹೆಂಡತಿ ಎಂದು ಒಪ್ಪಿ, ನಿನಗೆ ನಾನು ಗಂಡನೆಂದು ಒಪ್ಪಿ ಈ ಜಗತ್ತಿನಲ್ಲಿ ಬದುಕಬಹುದಾದ ಅರ್ಹತೆಯನ್ನು ನಾನು ಹೊಂದಿದ್ದೇನೆ. ಹಾಗೆಂದು ವಿಮುಖನಾಗಲೇ ಅದಾಗುವುದಿಲ್ಲ. ಅದು ಕ್ಷತ್ರಿಯನಿಗೆ ಹೇಳಿದ್ದಲ್ಲ. ಗಂಡಸಿನ ಪ್ರಥಮ ಕರ್ತವ್ಯವಾದ ಹೆಂಡತಿಯ ಪ್ರಾಣ ಮಾನ ರಕ್ಷಣೆ ಮಾಡುವುದಕ್ಕಾಗದ ಗಂಡನಿಗೆ ಮತ್ತೊಂದು ದಾರಿ ಇದೆ. ಹೇಳಬಾರದು, ನಿನ್ನಲ್ಲಿಯೇ ಹೇಳಬೇಕು, ಮತ್ತಿನ್ಯಾರಲ್ಲಿ ಹೇಳುದು? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮ. ಶುದ್ಧ ಸಂಕಲ್ಪನಾಗಿ ನಿನ್ನ ಕರಗ್ರಹಣವನ್ನು ಮಾಡಿದ್ದೇನೆ. ಕಾಯೇನ ವಾಚಾರಕ್ಕೆ ನಿಷ್ಠನಾಗಿ ನಡೆದಿದ್ದೇನೆ. ಆದರೆ ಇಂದೀಗ ಏನು? ಇಂದೀಗ ಎಲ್ಲಿ ಹೋಯಿತು? ನಿನ್ನ ಕಷ್ಟವನ್ನು, ನಿನ್ನ ದುಃಖವನ್ನು ಪರಿಹಾರ ಮಾಡಬಹುದಾದಂತಹ ಅರ್ಹತೆಯನ್ನು, ಅವಕಾಶವನ್ನು ಹೊಂದಿರದ ಭೀಮ ಒಂದು ಕಠಿಣವಾದ ನಿರ್ಧಾರವನ್ನು ಮಾಡಿದ್ದೇನೆ. ಏನು ಪ್ರಭು? ಕೀಚಕರನ್ನು ಕೊಡುತ್ತೀರಿ? ಇಲ್ಲ, ಮತ್ತೆ ಇನ್ನು ಮುಂದೆ ನಿನಗೆ 4 ಗಂಡಂದಿರೆಂದೇ ಭಾವಿಸಿ ನಿನ್ನ ಅಂದುಗವನ್ನು ನಾನಿಂದಿಗೆ ಬಿಟ್ಟೆ. ನೀನು ನನ್ನ ಹೆಂಡತಿ ಅಲ್ಲ, ನಾನು ನಿನಗೆ ಗಂಡ. ಹೋಗಿಲ್ಲಿದ್ದ ಹೋಗುತ್ತೇನೆ. ಮರುದ ಜನಗರು ನುಡಿಯಗಲಿ ತರುಣಿ ಕಣ್ಣೀರಿಡುತ್ತಲೇ ಮರಿದು ಜನನು ತಂದ ಸಮಯದೋ ಅತ್ತೆ ಕರೆದೆಲ್ಲ ತರುಣಿ ನೀನೈವರನು ಪ್ರೇಮದ ಗುರಿಯಳು ಮಗೂಡಿದುದ ಬಾಳೆಂದೊರೆದು ಹಲದಿಯೇ ಈ ದೇಶೇನಾಯ್ತೆ ಅಗದ ಹೋಗಬೇಕಲ್ವೋ? ಹೋಗುವುದಕ್ಕೆ ಆಜ್ಞೆ ಮಾಡ್ತೀರಲ್ವೋ? ಕುಂತಿದೇವಿ ಇದನ್ನೆಲ್ಲ ನನಗೆ ಹೇಳಿಕೊಟ್ಟದ್ದು. ಅದು ಹೇಗೆ ಬಂದ ಸಂದರ್ಭದಲ್ಲಿ ಭರಿಸಿಕೊಂಡವನು ಭರ್ತಾರನಾಗುತ್ತಾನೆ. ಓರ್ವನನ್ನು ವಿವಾಹವಾಗುತ್ತೇನೆ ಅಂತ ಭಾವಿಸಿಕೊಂಡಿದ್ದೆ. ಇದ್ದ ಅವಕಾಶಗಳನ್ನೆಲ್ಲವನ್ನು ಕಳೆಯುತ್ತಾ ಒಂದೊಂದರಲ್ಲಿಯೂ ಕೊರತೆಯನ್ನು ಹುಡುಕಿಕೊಳ್ಳುತ್ತಾ ಬಂದವ ಬ್ರಾಹ್ಮಣ ರೂಪಧಾರಿಯಾಗಿದ್ದರೂ
ಒಳಗೆ ಹುದುಗಿದ್ದಂತಹ ಅಂತಸತ್ವ ಏನು ಅಂತ ನನಗೆ ಗೊತ್ತಿತ್ತು ಪ್ರಭು, ನನಗೆ ಗೊತ್ತಿತ್ತು. ಪ್ರಾಕಟ್ಯಗೊಂಡಂತಹ ಪ್ರದರ್ಶನ ಕೇವಲ ಪ್ರದರ್ಶನವಲ್ಲ, ನನ್ನ ಜೀವನಕ್ಕದೊಂದು ದಾರಿ, ನನ್ನ ಭವಿಷ್ಯಕ್ಕದೊಂದು ಏಳಿಗೆ. ಮತ್ತೆ ಬಂದಂತಹ ಸಂದರ್ಭದಲ್ಲಿ ಆದರೂ ಕುಂತಿದ್ದೇವೆ ಆಡಿದ್ದೇನು ಬಲ್ಲಿರ, ಐವರನ್ನು ಒಂದೇ ತಕ್ಕಡಿಯಲ್ಲಿಡು, ಅಂದರೆ ಸಮಾನವಾಗಿ ನೋಡು, ಮತ್ತೊಂದರಲ್ಲಿ ಮಗದೊಂದರಲ್ಲಿ ಇರಿಸಿಕೊಳ್ಳುತ್ತಾ ಭೇದವನ್ನು ತೋರಿಸುತ್ತಾ ಕಲ್ಪಿಸಬೇಡ ಯಾವುದೇ ಬುದ್ಧಿಯನ್ನು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಹಾಲೆರಚಬೇಡ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳು ನಿಕ್ಷೇಪವಾಗಿರ್ತದೆ, ಅದನ್ನು ಅನುಸರಿಸುತ್ತಾ ಅನುಕೂಲೆಯಾಗಿ ಹೋಗು ಅಂತ ಆಡಿದ್ರು. ಸರಿ, ನನ್ನ ಗುಣಗಳಲ್ಲಿ ನಿಮಗೆ ದೋಷ ಕಾಣುವುದಿಲ್ಲ, ಆದರೂ ನಿಮಗಾಗುವುದಿಲ್ಲ. ನಿನಗೆ ಗಂಡನಾಗಿ ನಾವು ಒದಗಿ ಬರುವುದಿಲ್ಲ ಎನ್ನುವ ಹಾಗೆ ನಿಷ್ಠುರವಾಗಿ ಆಡ್ತೀರಲ್ಲ, ನಿಮಗೆ ನೀವೇ ಹುಡುಕೊಳ್ತೀರಿ ಅಂತಾದ್ರೆ ಪ್ರಭು ಉಳಿಯುವುದಿಲ್ಲ, ಹೋಗುತ್ತೇನೆ. ಒಡಕು ನಿಮ್ಮಲಿ ಮೂಡಲೆಡೆಯನ್ನು ಕೊಡೆನು, ಒಡಕು ನಿಮ್ಮಲಿ ಮೂಡಲೆಡೆಯನ್ನು ಕೊಡೆನು, ಕೊಡೆನು ಕೊಡೆನು ನೀವೊಂದಾಗಿ ಬಾಳನು ತೊಡಗದೆ ನಿಂದೆಗೆ, ಬದುಕಿಗೆ ಬಂದನು ಜಯಗೆ, ಕೊಡು ಎನಗೆ ಮರಣಕ್ಕೆ ಗನುಜಯ, ಕೊಡಿ ಕೊಡು ಎನಗೆ ಮರಣಕ್ಕೆ ಗನುಜಯ, ದೃಢದಿ ಸತಿಯದಿಯನು ಹೊಂದಿರೆ ಪಡೆದ ಮಕ್ಕಳ ಅಯ್ಯ ಕೈ ಬಿಡಲಿಲ್ಲ, ಹಲು ಬಿದಳು ಹಲು ಬಿದಳು. ಜೀವನದಲ್ಲಿ ಒಡಕು ಬರುವುದು ಯಾವಾಗ? ಅಣ್ಣ ತಮ್ಮಂದಿರು ಸ್ವಾಸ್ಥ್ಯದಿಂದಲೇ ಜೀವನವನ್ನು ಎಸಗುತ್ತಾ ಇರ್ತಾರೆ, ಅದುವರೆಗೂ ಯಾವ ಬಿರುಗಾಳಿರುವುದಿಲ್ಲ. ಇದು ಪ್ರಪಂಚದ ಮಾತು ಹಾಗೆ. ಯಾವ ಕಾಲಕ್ಕೆ ಅನ್ಯ ಮನೆಯಿಂದ ಒಂದು ಹೆಣ್ಣಾದವಳು ಬಂದಳೋ ಆಗ ಸಂಸಾರದಲ್ಲಿ ಬಿರುಕು ಮೂಡ್ತದೆ ಅಂತ ಲೋಕಾಪವಾದವಿರುವುದು. ಅದಕ್ಕೆ ನಾ ಎಡೆ ಮಾಡಿ ಕೊಡುವುದಿಲ್ಲ, ಅಂತಹ ಚಾರಿತ್ರ್ಯವೂ ನನಗೆ ಬೇಡ. ಮಖ ಸಂಭವೆಯಾಗಿ ಜನಿಸಿದೆ, ಅದರಂತೆಯೇ ಬೆಳೆಯಬೇಕಲ್ಲ, ಅದರಂತೆಯೇ ಸ್ವಭಾವವನ್ನು ಉಳಿಸಿಕೊಳ್ಳಬೇಕಲ್ಲ. ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದದ್ದು, ತಾಯ್ತನದ ಸುಖವನ್ನು ಪಡೆದದ್ದು ನಿಮ್ಮಿಂದಲಾಗಿ ನಾನು ಪಡೆದಂತಹ ಪುತ್ರ ರತ್ನಗಳು. ಅವುಗಳನ್ನು ಸಾಕುವುದಕ್ಕೆ ಬೇಕಾಗಿ ಇದುವರೆಗೂ ನನ್ನ ಜೀವನವನ್ನು ಸವೆಸಿದೆ ಪ್ರಭು, ಜೀವನವನ್ನು ಸವೆಸಿದೆ. ನನ್ನಿಂದಲಾಗಿ ನೀವು ಜಗಳವಾಡುವುದು ಬೇಡ. ನಡೆದಂತಹ ದ್ಯೂತದಲ್ಲಿ ಇದೇ ಪ್ರಕರಣವಾಗಿದೆ ಅಂತಾದರೆ ನಾನೇ ಅಲ್ವೇ ನೇರ ಹೊಣೆಗಾರಳು? ಹೋಗು ಅಂತ ಆಡಿದ್ರಿ, ಹೋಗುತ್ತೇನೆ. ಹುಟ್ಟಿದಂತಹ ಮಕ್ಕಳಿಗೆ ಯಾವ ಕಾರಣಕ್ಕೂ ಅಯ್ಯನ ಸ್ಥಾನ ಎನ್ನುವುದು ಬರಿದಾಗುವುದಿಲ್ಲಲ್ವೇ? ನೀವಾದರೂ ಶಾಶ್ವತವಾಗಿ ಉಳಿತೀರಿ ಅಂತಾದರೆ ಪ್ರಭು, ಪಾತಿವೃತ್ಯ ಧರ್ಮವನ್ನು ಆಚರಿಸುವಂತಹ ನನಗೆ ಆತ್ಮಹತ್ಯೆ ಮಾಡುವುದಕ್ಕೂ ಅಧಿಕಾರವಿಲ್ಲ, ಅರ್ಹತೆಗಳಿಲ್ಲ. ಕೊಡಿ, ನನಗೆ ಮರಣಕ್ಕೆ ಅನುಜ್ಞೆಯನ್ನು ಕೊಡಿ, ನಾನು ಸಾಯ್ತೇನೆ ಪ್ರಭು, ನಾನು ಮೊಳಗಿಯಲ್ಲ ಕಣ್ಣೀರ ಬರೆದುದ ನುಡಿದ ಅಲ್ಲದಿರು ರಮಣಿ ಅಣ್ಣನ ನುಡಿಯ ಬೀರನು ಧರ್ಮಸುಧವ ಪಡಿದೊಗೆಬೇಕು, ಕಣ್ಣೀರ ಒರೆದಿ ನಿನ್ನ ಕಣ್ಣುಗಳಿಂದ ಇಂದು ಒಂದು ಹನಿ ನೀರು ಹೊರ ಜಿನುಗಿದರೆ ನನ್ನ ನಾಣವನು. ಇಂದಿಗೆ ನನ್ನ ಅಣ್ಣನ ಆಜ್ಞೆಯನ್ನು ಮೀರಿದ್ದೆ. ನನಗೆ ಧರ್ಮವ ಗಿರ್ಮವ ಯಾವುದೂ ಲೆಕ್ಕ ಇಲ್ಲ, ನನಗೊಂದೇ ಧರ್ಮ. ನನ್ನನ್ನು ನಂಬಿದವರಿಗೆ ಕಷ್ಟ ಕೊಡುವವರನ್ನು ನಾನು ಬಿಡಲಾರೆ. ಆದ್ದರಿಂದ ಬಡಿವೆ ಕೀಚಕ ಕುಲವ, ಉಪಕೀಚಕರನ್ನು ಕೊಲ್ಲುತ್ತೇನೆ. ಅವರನ್ನು ವಿರೋಧಿಸಿದ್ದಕ್ಕಾಗಿ ನನ್ನನ್ನು ನಿಗ್ರಹಿಸುವುದಕ್ಕೆ ಕೌರವಾದಿಗಳು ಬಂದರು, ಅವರನ್ನು ಬಗ್ಗು ಬಡಿಯುತ್ತೇನೆ.
ನನ್ನ ಈ ಕೃತಿಯನ್ನು ವಿರೋಧಿಸಿ ದೇವತೆಗಳೊಂದು ವೇಳೆ ರಂಗ ಪ್ರವೇಶವನ್ನು ಮಾಡಿದರೆಂದಾದರೆ ಆ ದೇವತೆಗಳ ಮಸುಡನ್ನು ಅಮರಾತ್ರಿಯಲ್ಲಿ ಹೊರವೇನು. ಚಿಂತೆ ಬಿಡು. ಇದು ಭೀಮನ ಮಾತು. ಸಂತೋಷ ಆಯ್ತು. ಇದು ಭೀಮನ ಮಾತು. ಜಗಲದಿಗರು ಜದಿ ಬನ್ನಿದ್ದೆಯೋ ಬನ್ನಿಗ ಜಗೆ ಬನ್ನಿಯುತ್ತಲೇ ಕಣ್ಣುಗಳ ನೀರೊರೆದು ಮನೆಯನ್ನು ದೇರುತ್ತ ಬರುವುದನೇ ಎಲ್ಲದಿಗರು ಜನಿ ಒಡೆಯೋ ಇನಿಯದ ಬಾಧಕ್ಕೆ ಮಣಿಯುತ್ತಲೇ. ಪ್ರಭೋ ಇದಕ್ಕಿಂತ ದೊಡ್ಡ ಸೌಖ್ಯ ಬೇಡ. ಸಮಾಧಾನ ಆಯ್ತು, ಸಂತೋಷ ಆಯ್ತು. ನನ್ನ ಪಾದವೇ ನನಗೆ ಸಾಕು. ಇದು ಭೀಮನ ಮಾತು. ಇಂತಹ ಮಾತುಗಳನ್ನು ಕೇಳದ ಎಷ್ಟು ದಿವಸಗಳು ಸಂದು ಹೋಯಿತು. ಗಳಿಗೆ ಒಂದು ಮಾತಾಡುದು ಭೀಮನ ಮಾತು ಅಂತಲ್ಲ. ಹಾಗಲ್ಲ. ಆಗ ನಾನು ಕೀಟಕನ ಸುದ್ದಿಗೆ ಇಲ್ಲ ಅಂತ ಹೇಳಿದೆ. ಈಗ ಕೀಟಕನನ್ನು ಬಡಿಯುತ್ತೇನೆ ಅಂತ ಹೇಳಿದೆ. ಹೌದು, ಇದು ನಿನ್ನ ಭೀಮನ ಮಾತು. ಕಣ್ಣೀರದಕ್ಕೆ ಕಾರಣ ಆಗಲಿ ಪ್ರಭು. ಮತ್ತೊಂದು ಧರ್ಮ ಸೂಕ್ಷ್ಮವನ್ನು ಕಂಕ ಸನ್ಯಾಸಿಗಳು ಹೇಳಿದ್ರಲ್ಲಿ ಏನು ಪ್ರಭು? ಸೌದೆಗೆ ಬೇಕಾದ ವ್ಯವಸ್ಥೆಯನ್ನು ಸೂಚಿಸಿದರು. ಹೌದು, ನಿನಗೂ ಪರೋಕ್ಷವಾಗಿ ನಿನ್ನ ಕಷ್ಟ ದೂರ ಮಾಡುವುದಕ್ಕೆ ಆಮೇಲೆ ಇದ್ದಾರಲ್ಲ ಇವರು. ಹೌದು, ನಾಲ್ವರಿದ್ದಾರೆ ಅಂತ ಆಡಿದ್ರು. ಅದರ ಮರ್ಮವು ಈಗ ನನಗೆ ಅರ್ಥ ಆಯ್ತು. ಆದ್ದರಿಂದ ನಿನ್ನ ಕಣ್ಣೀರನ್ನು ಒರೆಸುವ ಸಂಕಲ್ಪವನ್ನು ಮಾಡಿದ್ದೇನೆ. ಹೊಡೆಯುತ್ತೆ. ಒಳ್ಳೆದಾಯ್ತು. ಹಾಗಾದ್ರೆ ಹೋಗಿ ಹೊಡಿ, ಹೋಗಿ ಕಲ್ಲೊಡೆಯುವುದ? ಹೋಗಿ. ಇನ್ನು ನನಗೆ ಹೆದರಿಕೆ ಇಲ್ಲ. ನೀವು ಹೋದ್ರೆ ಸಾಕು. ನೀವೇ ಆಡಿದ್ದಲ್ವ, ನನಗೆ ಯಾವ ಆಯುಧವೂ ಬೇಡ, ಮುಷ್ಟಿಯೇ ಸಾಕು ಅಂತ. ಈ ವಲಲು ಹೋಗಿ ಮುಷ್ಟಿಯಿಂದ ಕೀಚಕನನ್ನು ಕೊಂದರೆ ಊರಿಗಿಡಿ ಗೊತ್ತಾಗುವುದಿಲ್ಲ ಕೊಂದದ್ದು ಯಾರು ಅಂತ. ಯಾರಿಗೂ ತಿಳಿಯದಂತೆ ರಹಸ್ಯವಾದ ಪ್ರದೇಶದಲ್ಲಿ ಕೀಚಕನ ಕಗ್ಗೊಲೆ ಆಗಬೇಕು. ಪ್ರದೇಶ ಯಾವುದುಂಟು? ಸ್ಮಶಾನದ ಹತ್ತಿರ ಇರುವ ನಾಟ್ಯ ಮಂದಿರ ಒಳ್ಳೆ ಪ್ರದೇಶ. ಈಗ ಅಲ್ಲಿಗೆ ನೀನು ಅವನನ್ನು ಬರುವುದಕ್ಕೆ ಹೇಳು. ಈಗ ನಾನು ಹೋಗಬೇಕು ಮತ್ತೆ ಹೋಗಿ ಒಂದೊಂದು ರಹಸ್ಯವಾಗಿ ಬರುವುದಕ್ಕೆ ರಾತ್ರಿ ಹೇಳು. ರಾತ್ರಿ ಬರುವುದಕ್ಕೆ ನಾಳೆ ಬರುವುದಕ್ಕೆ ಹೇಳ್ತೇನೆ. ಎಲ್ಲ ಒಪ್ಪಿಗೆ ಆದ ಮತ್ತೆ ಏನು ಹೇಳ್ತಾನೆ ನೋಡ್ರಿ ಈಗ. ಹೋದೆ, ಹೋಗುವಾಗನೆಲ್ಲ ಬಿಟ್ಟಿದ್ದಾನೆ. ಬರುವುದಕ್ಕೆ ಹೇಳಿದ್ದೇನೆ. 3 ಕಾಲದಲ್ಲಿ ನಿಂತಿದ್ದಾನ. ಹೌದು, ಆದ್ರೂ ಸ್ವಲ್ಪ ಹಸಿದ ನಾಯಿ ಹಳಸಿದ ಅನ್ನ ನೋಡಿದಾಗ ಅವನಿಗೆ ಮೊನ್ನೆ ಬಿದ್ದ ಪೆಟ್ಟೆ ಎಂತದೋ ಒಂದು ಸ್ವಲ್ಪ ಚೇತರಿಕೆಯಲ್ಲಿದ್ದಾನೆ. ಆದ್ರೂ ನಾನೇ ಹೋಗಿ ಕರೆಯುವ ಸಂದರ್ಭ ಏನೋ ಮರೆತು ಬಿಟ್ಟಿದ್ದೇನೆ. ಬರ್ತೇನೆ, ರಾತ್ರಿ ಬರ್ತೇನೆ ಹೇಳಿದ್ಯಲ್ಲ. ಹೌದು. ಹಾಗಾದ್ರೆ ಹೋಗು. ಎಂತದ್ದು ಪ್ರಭು, ಈಗ ಗಳಿಗೆಗೊಂದು ಮಾತಾಡುವುದು? ಹೋಗು ಅಂತ ನನ್ನನ್ನು ಕಳಿಸಿದ್ರೆ ನೀವು ಕೊಲ್ತೇನೆ ಹೇಳಿದ್ರು, ನಾನು ಅಲ್ಲಿಗೆ ಹೋದ್ರೆ ನನ್ನನ್ನು ಬಿಟ್ಟಾನ ಅವನು. ನಾನೇ ಹೋಗು. ಹೀಗೆ 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 ಹೋದ್ರೆ ಎಂತದ್ದು? ಹೀಗೆ ಹೋದ್ರೆ ಆಗುದು. ನಾನು ಬರ್ತೇನೆ ಅಂತ ಹೇಳಿದ್ದು, ನೀವು ಭೀಮ ಹೋಗುತ್ತೇನೆ ಅಂತ ಹೇಳಿದ್ದಲ್ಲ. ಹೀಗೆ ಹೋಗುವುದಲ್ಲ, ನೀವೊಂದು ವೇಷ ಮಾಡ್ಬೇಕೀಗ. ಈಗ ಇದುವೇ ಒಂದು ವೇಷ. ಅದಲ್ಲ, ಇದು ಅಜ್ಞಾತ ವೇಷ. ಅದಲ್ಲ, ಸ್ತ್ರೀ ವೇಷ ಮಾಡಬೇಕು. ಇದೆ ಇದು ಶಲ್ಯ ಬದಿ. ಅದಕ್ಕೆ ಇಬ್ಬಿ ಅಂತದ್ದು ಹೇಳುವಾಗಲೇ ಹೇಸಿಗೆ ಆಗ್ತದೆ. ಎಂತದಕ್ಕೆ ಹೇಸಿಗೆ? ಸ್ತ್ರೀ ವೇಷ ಹೇಸಿಗೆಯಾ? ಎಂತದ್ದು ಹೇಸಿಗೆ? ಸ್ತ್ರೀ ವೇಷ ಮಾಡಿದರ ಅವಸ್ಥೆ ನೋಡಿದ್ದೀನಿ. ಏನಾಗಿದೆ ಮರು ದಿವಸ ಈಗ ಏನಾಗಿದೆ? ಅದು ಯಾರು? ಬರುವಾಗಲೇ ಗೊತ್ತಾಗ ಯಾರು ಅದಕ್ಕೆ ಒಗ್ಗಿಕೊಂಡವರು. ಪೂರ್ಣ ಪ್ರಮಾಣದಲ್ಲಿ ಒಗ್ಗಿಕೊಳ್ಳಬಾರದು. ಪೂರ್ಣ ಪ್ರಮಾಣದಲ್ಲಿ ಒಗ್ಗಿಕೊಳ್ಳಬಾರದು. ಅದು ವೇಷ ಅಂತ ಗೊತ್ತಿರಬೇಕು. ಮಾಡ್ತಿರಲ್ವ? ನಾನು ಮಾಡಲಿಕ್ಕೆ ನನಗೆ ಗೊತ್ತು. ಮತ್ತೆ ಸ್ತ್ರೀ ವೇಷ ಆಗ್ಬೇಕಾದ್ರೆ ಸೀರೆ ಉಡಬೇಕು, ಕುಪ್ಪಸ ತೊಡಬೇಕು. ನಿಮಗದು ಬರುವುದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ನಾನಿರುವುದು ಯಾಕೆ? ನಾನು ಉಡಿಸ್ತೇನೆ ನಿಮಗೆ. ಬೇಗ ಬೇಗ ಉಡಿಸುವ. ಸೀರೆಗೆಲ್ಲಿ ಹೋಗುವಂತ ಅದೇ ಸಮಸ್ಯೆ ಆಗಿದೆ. ಆದ್ರೂ ಒಂದು ನನ್ನ ಸೀರೆಯನ್ನು 3ರಷ್ಟು ಮಾಡಿದ್ರೆ ನಿಮಗಾದಿತ್ತು. 18 ಮೊಳದ್ದಲ್ಲ, 36 ಮೊಳದ್ದು. 36 ಎಂತದ್ದು? ಕುಳಿತುಕೊಳ್ಳಿ 54. ಇದು ಎಣ್ಣೆ.
ಅಲ್ಲಗ ಸ್ವಲ್ಪ ತಂಪಾಯ್ತು ಈಗ. ಎಂತದಿದು? ಅಯ್ಯೋ, ಅಕ್ಕಿ ಗೂಡು ಕಟ್ಟುವ ಹಾಗುಂಟು. ಏನು ಮಾಡುವ, ಕಾಲ ಕಾಲಕ್ಕೆ ಎಣ್ಣೆ ಉಂಟಾ ನೀರು ಉಂಟಾ ಅಥವಾ ಎಣ್ಣೆ ಮತ್ತು ನೀರು ಒಟ್ಟಿಗೆ ಉಂಟಾ? ಅಂದ್ರೆ ಎರಡನ್ನು ಒಟ್ಟಿಗೆ ಸೇರಿಸಿ ಇದು ಮಾಡ್ತೀವಿ. ಬನ್ನಿ 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 ಸರ್. ಇದೇ ಆಗಬೇಕು ಅಷ್ಟೇ ಪ್ರಭು ನಿಮಗೆ. ಇದನ್ನು ನನಗೆ ಹಿಡ್ಕೊಳ್ಳಿ. ಎಲ್ಲಿ ಇಲ್ಲಿ 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 ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ನಿನಗೆ ಅಗಲ ಕಡಿಮೆ ಆದಿದ್ದು ನನಗೆ ಉದ್ದ ಇರ್ತದೆ. ಅದೇ ಅಲ್ಲ ಸಮಸ್ಯೆ ಅಲ್ಲ. ಏ ಬೇಡ, ಇದೆಂತದ್ದು ಬೊಂಬೆ ತಿರುಗಿದ ಹಾಗೆ ನೋಡಿ, ಎಲ್ಲ ತಪ್ಪಿ ಹೋಗುತ್ತದೆ. ನಿನಗೆ ಸೀರೆ ಉಟ್ಟು ಮಾತ್ರ ಗೊತ್ತಂತಲ್ಲ, ಕೈ ಮೇಲೆ ಮಾಡಿ. ಕೈ ಮೇಲೆ ಬರಬೇಕು. ಮೇಲೆ ಮಾಡಿ. ಸೊಪ್ಪಿನ ಕಟಾವ ಅಲ್ಲ, ನಿಲ್ಲುವುದಿಲ್ಲ. ಸೊಂಟಕ್ಕೇನು ಸ್ವಲ್ಪ ಹೊಟ್ಟೆ ಭೀಮನದ್ದು, ಹಾಗಾಗಿ ನಿಲ್ಲುವುದಿಲ್ಲ. ಸ್ವಲ್ಪ ಹೇಳಬೇಕು. ಇಷ್ಟು ಹೊಟ್ಟೆ ಬೆಳೆದದ್ದು ಯಾಕೆ ಅಂತ ಗೊತ್ತಾಯ್ತು. ಎಂತದಕ್ಕೆ? ಅಡುಗೆ ಮಾಡಿದ್ದು ಹೆಚ್ಚಾಗಿ ಉಳಿದ್ರೆ ಯಜಮಾನರು ನೀವು ಆಗ್ರಹಿಸುವುದು ಗದರಿಸ್ತಾರೆ. ಆಗ್ರಹಿಸುವುದು. ಹಾಗಾಗಿ ಉಳಿದದ್ದು ಯಜಮಾನರಿಗೆ ಗೊತ್ತಾಗಬಾರ್ದು ಅಂತ ಉಳಿದದ್ದನ್ನೆಲ್ಲ ನಾನೇ ತಿನ್ನೋದು. ಎಲ್ಲ ಮಾಡಿದ್ದು ಸರಿಯೇ ಆಗಿದೆ, ಉಳಿಲಿಲ್ಲ. ಎಲ್ಲಿಗೆ ಹೋಗುದು ಅಂತ? ಅದೌದಲ್ಲ, ಎಂತದ್ದು ಹೌದಲ್ಲ? ಏನೋ ಒಂದು ಕೊರತೆ ಕಾಣ್ತದೆ. ಮಕ್ಕಳಿಗೆ ಗೊತ್ತುಂಟು ನಿಮಗೆ? ಸೆರಗ ಹಾಕುವಾಗ ಅಲ್ವಾ? ಹಾ, ಗೊತ್ತುಂಟು. ಅದಕ್ಕೆ ಅಲ್ಲಿ ಕುಂಬಳಕಾಯಿ ಏನಾದ್ರೂ ಇದ್ರೆ ತನ್ನಿ. ಕುಂಬಳಕಾಯಿ ಯಾವ್ದು? ಈ ಸ್ತ್ರೀ ವೇಷದವರು ಎಂತ ಇಟ್ಟುಕೊಂಡು ಕುತ್ತಿ ಕುತ್ತಿ ವೇಷದವರ ಹತ್ರವೇ ಕೇಳಬೇಕಷ್ಟೇ, ನನ್ನ ಹತ್ರ ಕೇಳಿ ಅಲ್ಲ. ನಿನ್ನ ಹತ್ರ ಕುತ್ತಿ 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 ಕುತ್ತುವುದಕ್ಕೆ ಬಿಡಿ ಪ್ರಭು. ಹೇಳ್ಕೊಳ್ಳಿ ಹೇಳ್ಕೊಳ್ಳಿ. ಇದೇವೇ ಅದು ಈಗಲೂ ಮೊದಲ ರಾತ್ರಿಯಲ್ಲಿ ಗೊತ್ತಾಗಲಿ. ಮೇಲೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ. ಎಂತದ್ದು ಮೇಲೆ ಹೋದದ್ದು ಬರ್ಬೋದಲ್ಲ ಕೆಳಗೆ? ಬಂದಿತ್ತು ಬಂದಿತ್ತು. ಅಯ್ಯೋ, ಛೀ. ಇದು ಎಂತದು? ಸ್ತ್ರೀ ವೇಷಕ್ಕೆ ಹೊಟ್ಟೆ ಮಾತ್ರ. ಅದಲ್ಲ, ಮೀಸೆ ಮೀಸೆ ತೆಗಿಬೇಕು. ಅದು ಈಗ ಬಂದದ್ದಲ್ಲ, ಮೊದಲೇ ಉಂಟು. ಹೌದು, ಈಗ ತೆಗೀರಿ. ಮೀಸೆ ಅಂತ ಅಂಟಿಸಿದ ಮೀಸೆ ಅದು ತೆಗಿಲಿ. ಅಲ್ಲ ತೆಗೀರಿ, ವೇಷಕ್ಕಲ್ವೋ? ಈಗ ಹೆಣ್ಣು ನನಗೆ ಮೀಸೆ ಉಂಟು, ದ್ರೌಪದಿಗೆ ಮೀಸೆ ಉಂಟಾ? ಬದಿಗಿಲ್ಲ, ನನಗೆ ಮೀಸೆ ತೆಗೆದು ವೇಷವೇ ಬೇಡ. ಹಾಗಾದ್ರೆ ಈಚೆಗೆ ಏನು ಬೇಕಾದ್ರೂ ಮಾಡಿ. ಹಾಗಾದ್ರೆ ಒಂದು ಉಪಾಯ ಮಾಡು. ಇದನ್ನು ಹೀಗೆ ಹಾಕುವ, ಹೀಗೆ ಮುಚ್ಚೋಣ. ಈಗ ಕಾಣೋದೇ ಇಲ್ಲ. ಸ್ವರವು ಬರ್ಬೇಕೇನು? ಅಂತದು ಬರ್ತದೆ. ಹೇಗೆ ಮಾತಾಡಿ ನೋಡಿ. ಹೀಗೆ ಮಾತಾಡಿದ್ರೆ ಹೋದನು, ಅವನಿಗೆ ಗೊತ್ತಾಗಿತ್ತು. ಅನುನಯದಿಂದ ಸುಲಲಿತವಾಗಿ ಮೃದು ಕಂಠದಿಂದ ಕೀಚಕ ಕೀಚಕ, ಅದು ನನ್ನ ಸ್ವರ ಕೇಳಿ ನನಗೆ ಮೋಹ ಆಯ್ತು. ಹೇಗೆ ಮತ್ತೆ ಮಾತು ಹೇಗೆ ಆಡ್ತೀರಿ? ಈಗ ನಿಮ್ಮ ಮಾತು ನನಗೆ ಗೊತ್ತಿಲ್ಲ. ನಾನು ಬಂದಿದ್ದೇನೆ. ಹಾ, ಮುಂದೆ ನಿನಗೆ ಬೇಕಾದನ್ನು ಕೊಡುತ್ತೇನೆ. ಬೇಕಾದಲ್ಲ ತೆಕ್ಕೋ. ತಕ್ಕ ಅಂತ ಹೇಳಿದ್ರೆ ಮತ್ತೆ ಕೊಡ್ಬೇಕು. ಎಲ್ಲ ಬಡಿಸಿಟ್ಟಿದ್ದೀನಿ. ಹೌದು, ಬಡಿಸಿಟ್ಟದ್ದು ಹೌದು. ಈಗ ನೀವು ಹೋಗುದು ಹಾಗೆ ಹೋಗಬಾರ್ದು. ಹೆಣ್ಣು ಮಕ್ಕಳು ಹೋಗುದು ಗೊತ್ತಿಲ್ವಾ? ನಾನು ಹೇಗೆ ನಡ್ಕೊಂಡು ಹೋಗುದು? ಮದಗಜಾನೆ ಅಂತಲ್ವಾ? ಹೀಗೆ ಗೊತ್ತಾಯ್ತು. ಈಗ ಸೊಂಟಕ್ಕೆ ಕೇರೆ ಮಾಡಿದವರಾಗೆ ಸೊಂಟಕ್ಕೆ ಕೇರೆ ಹೊಡೆದ್ರೆ ಹೀಗೆ ಆಗ್ತದೆ, ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹೇಗೆ ಹೇಗೆ ನನಗೆ ಗೊತ್ತಾಯ್ತು. ಹೇಗೆ? ಒಂದು ಹೆಜ್ಜೆ ತೆಗೆದ ಮೇಲೆ ಅದೇ ಜಾಗದಲ್ಲಿ ಮತ್ತೊಂದು ಹೆಜ್ಜೆ ಇಡಬೇಕು. ಬೆಕ್ಕು ನಡೀತದೆ ನೋಡಿ. ಹಾ, ಹೌದು, ಬೆಕ್ಕಿನ ನಡಿಗೆ. ಹೌದೌದು. ನೋಡ, ಅದಿದ್ದದ್ದು ಹಾಗೆ ಬೇಡ, ಅದರಲ್ಲಿ ಲಾಲಿತ್ಯ ಬರುವುದಿಲ್ಲ. ಒಂದು ಸೆರಗನ್ನು ಹೀಗೆ ಇಟ್ಟುಕೊಳ್ಳಿ, ಮತ್ತೆ ಹೀಗೆ ಇಳಿಸಿ. ಇದು ಮರ್ಯಾದೆ ಹೋದಿತ್ತು. ಹಾಗಲ್ಲ, ಒಂದು ಎಳೆ ಸೆರಗಿನ ಒಂದು ಎಳೆ ಎತ್ತುಕೊಳ್ಳಿ ಹಾಗೆ. ಇನ್ನು ನಡೀತಾ ಅದಿದ್ದದ್ದು. ಇದೆಂತದ್ದು ಸ್ವಾಮಿ? ಏನು ನಡೀತಿದ್ದ? ಅದು ಈ ರಾತ್ರಿಯ ದೊಂದಿ ಬೆಳಕಿಗೆ ಹೆಜ್ಜೆಯನ್ನು ಬಂದಿತ್ತು. ನಿನ್ನೆ ನೀವು ಅದಕ್ಕೆ ಕೈ ಕೊಡುವುದಕ್ಕೆ ಅದು ಬಂದು ನನಗೆ ಮುತ್ತು ಕೊಟ್ಟಿತ್ತು. ನೋಡಿ, ಮೊದಲೇ ಆಡ್ತಿದ್ರೆ ಅರಶಿನಾದ್ರೂ ಹಚ್ಚುತ್ತಿದ್ದೆ. ನಿಮಗಲ್ಲಿ ಸಿಗ್ಲಿಲ್ವಾ? ಈಗ ಕಣ್ಣೀರು ಹಾಕುದು ಬಿಟ್ಟು ಬೇರೆ ಏನಾದ್ರೂ ಪುರುಸೊತ್ತು. ಆಯ್ತು, ಇನ್ನಿಲ್ಲ, ಇನ್ನು ಆಯ್ತದೆ. ನಡ್ಕೊಂಡು ಹೋಗಿ ಹೋಗಿ ಚಂದ ಮಾಡಬೇಕು. ಹೇಗೆ? ಹೋಗಿ ಎಷ್ಟೆಲ್ಲ ಏಕಕಾಲದಲ್ಲಿ ಮಾಡಬೇಕು. ಕಾಲ ಮಿತಿ ಹೋಗಿ ಅವ ಹೋಗ್ತಾನೆ ಮತ್ತೆ. ಮೀಸೆ ಮುಚ್ಚಬೇಕು, ಸ್ವರ ಸರಿಯಾಗಬೇಕು, ನಡಿಗೆ ಸರಿಯಾಗಬೇಕು. ಅಷ್ಟುಂಟು ಏನು? ಶ್ರೀವಾಸ ಸುಲಭಲ್ಲ, ಇಡೀ ಎಲ್ಲ ಹೋಗಿ ಗೊತ್ತದ್ದು ಹೋಗಿಂತ
ಕಾಯ್ತಾ ಇದ್ದೆ. ನಾಟ್ಯ ಮಂದಿರಕ್ಕೆ ಬಾ ಕೀಚಕ, ನಿನಗಾಗಿ ಕಾಯ್ತಾ ಇರ್ತೇನೆ ಅನ್ನುವ ಹಾಗೆ ಸೈರಂದ್ರಿಯ ಇಂದಿನ ದಿನ ಹೇಳಿದ್ದು. ಬೇಕಾದ ಹಾಗೆ ಶೃಂಗಾರಗಳನ್ನೆಲ್ಲ ಮಾಡಿಕೊಂಡು ನೇರವಾಗಿ ಸ್ಮಶಾನದ ಹತ್ತಿರ ಇರುವ ನಾಟ್ಯ ನಾನು ಸ್ವಲ್ಪ ಬೇಗವೇ ಬರ್ತಿದ್ದೆ. ಇವಳು ಬಹುಶಃ ಆಗಲೇ ಬಂದು ನನ್ನನ್ನು ಕಾದು 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 ಇನ್ನೂ ಕೀಚಕ ಬರುವುದಿಲ್ಲ ಅಂತ ಮಲಗಿ ನಿದ್ದೆ ಮಾಡಿದ್ಳು ಹೇಗೆ? ಸೈರಂದ್ರಿ, ಓ ಸೈರಂದ್ರಿ, ಎರದ ವಿಮಲದನು ತಲದಲು ಕನಸಿಗೆ ಎದುರಿದ ಆಗಲು ನನಗೆ ನನಗೆ ಕನಸು ಸೈರಂದ್ರಿ, ಇದೆಂತ ನಿನ್ನ ಶರೀರವ ಕಲ್ಲ? ಕಲ್ಲಿನಾಗಾಗಿ ಹೋಗಿದೆ. ಅಲ್ಲಿ ಇನ್ನೇ ಇದಕ್ಕಿಂತ ಸ್ವಲ್ಪ ಹೆಚ್ಚು ಸ್ವರ ಇತ್ತು, ಸ್ವರ ಬಿದ್ದಿದ್ದಾರೆ. ಈಗ ನಾನು ಬಂದಿದ್ದೇನೆ. ಕೀಚಕ, ಇದ್ಯಾಕೆ ನಿನ್ನ ಮೈಯಲ್ಲಿ ಇಷ್ಟು ಕಲ್ಲಿನಾಗೆ ಕಠಿಣವಾಗಿ ಹೋಗಿದೆ? ಅನಿಲ ಜನಗುದನ್ನ ನೀ ಬಲವರಿದೆ ಕಲ್ಪಿದ ಕಾರಣ ವಿಷವೆನಿತು ಅಮೃತ ಕುಸುಮ ಕಂಟಕದಂತೆ ಕುಟುಕುವುದು ಅನಿಲ ಜನವಳಿಗೆಂದ ಪರಸತಿಯರಿಂಗ ಅಳುಪಿದವನಿಗೆ ಬೆಣ್ಣೆಯೂ ಪಾಷಾಣವಕ್ಕು, ಅಮೃತವು ವಿಷ ಅಕ್ಕು. ಅಲ್ಲ, ಎಂತಾದ್ರೂ ನನಗಕ್ಕು. ಆದ ಕಾರಣ ಹೆಣ್ಣಿನ ದೇಹ ಇವತ್ತು ಕಠಿಣವಾಗಿದೆ, ಗೊತ್ತಾಯ್ತಾ? ಎಂತದಾದ್ರೂ ಆದಿತ್ತೆ ಬಾರೆ. ಈಗೊಂದು ವೇಷ ಮಾಡುವ ಚಟವೇ ನಿನಗೆ, ಅದರಲ್ಲಿಯೂ ಸ್ತ್ರೀ ವೇಷ. ಹೌದು, ಎಲ್ಲ ಅಡಿಗೆ ಮಾಡಿ ನಿನಗೆ ಅಂತ ಕೆಲಸವ ಇಲ್ಲಿ? ನನಗೆ ಒಂದೇ ಒಂದು ಕೆಲಸ, ಇನ್ನೊಂದು ಹೆಣ್ಣಿನ ಮೇಲೆ ಕೈ ಹಾಕುವ ಒಂದು ಹುಚ್ಚುಂಟಲ್ಲ ನಿನಗೆ, ಅದನ್ನು ಪೂರ್ತಿ ಬಿಡಿಸುವುದಕ್ಕಾಗಿ ಬಂದದ್ದು. ಏನು ಯಾರಲ್ಲಿ ಮಾತಾಡೋದು ನೆನಪುಂಟು ಆ, ನಿನಗೆ? ಗೊತ್ತುಂಟು. ನಿನಗೆ ಅನ್ನ ಹಾಕುವವರು ನಾವು, ನಮ್ಮ ಮೇಲೆ ಕೈ ಮಾಡ್ತೀಯ. ನೀನು ಬಂದು ಇಲ್ಲಿ ಅನ್ನ ತಿನ್ನುದು, ನಾಳೆ ನೀನು ಅನ್ನ ಹಾಕುದ? ಎಲ್ಲ ನಮ್ಮ ಬಲದಲ್ಲಿರುವುದಿದು. ಮುಸುಡಿ ಕೊಟ್ಟದ್ದು ನನ್ನ ಕೈ ಏನು ಅಲ್ಲಿ ನ್ಯಾಸಕ್ಕೆ ಇಡ್ಲಿಲ್ಲ. ನನ್ನ ಮುಸುಡಿಗೆ ನೀನು ಹೊಡೆಯಬೇಕಲ್ಲ, ನಿನ್ನ ಎದೆ ಗುಂಡಿಗೆ ಎಷ್ಟು ಗಟ್ಟಿ ಉಂಟು ನಾನು ನೋಡ್ತೇನೆ. ಹೌದಾ? ನಿನ್ನ ವೀರನುಡಿಯವರು ಬೇಗ ನೀನಾರು ಧೈರ್ಯ ತೆಳ ಸತ್ಯ ವಿಚಾರ ಏನಿದು ಯವನೆಡೆ ಸೇರಿದ ವೀರ ನೀನ್ಯಾರು? ಬಡಿಯೋದು ಬೇಡ ಅರ್ಥ. ಅಯ್ಯೋ ವೀರನೇ, ಬಿಗಿಯಾದಂತಹ ಮೃತ್ಯು ಬಂಧವನ್ನೇ ನನ್ನ ಕೊರಳಿಗೆ ಹಾಕಿ ನನ್ನ ಉಸಿರಾಟ ಕ್ರಿಯೆ ನಡೆಯದ ಹಾಗೆ ಬಿಗಿಯಾದಂತಹ ಪಟ್ಟನ್ನು ನೀನು ಹಿಡಿದು ಬಿಟ್ಟೆ. ಇಂತಹ ಒಂದು ವಿಕ್ರಮಾತಿಶಯವನ್ನು ನನ್ನ ಜೀವನದಲ್ಲೇ ನಾನು ಮೊದಲಿಗೆ ಕಾಣ್ತಾ ಇದ್ದೇನೆ. ಎಷ್ಟೆಷ್ಟೋ ವೀರಯಾಧರನ್ನು ಮಲ್ಲ ಯುದ್ಧದಲ್ಲಿ ಮಣಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ ಸಿಂಹಬಲ ನಿನ್ನ ಕೈಯಲ್ಲಿ ಈ ವಿಧವಾಗಿ ಮೊಸಳೆಯ ಬಾಯಿಗೆ ಸಿಕ್ಕಂತಹ ಮಿಗದ ಹಾಗೆ ಒದ್ದಾಡುವ ಸ್ಥಿತಿ ಬರ್ತದೆ ಅಂತಾದ್ರೆ, ಪುಣ್ಯಾತ್ಮ, ನೀನೊಬ್ಬ ಬಲಾಢ್ಯನೇ ಸರಿ, ಇನ್ನೇನು ಹೋಗಿ ಬದುಕು ಅನ್ನೋ ಹಾಗೆ ನೀನು ನನ್ನನ್ನು ಬಿಟ್ಟರು ಬದುಕುವ ಸ್ಥಿತಿಯಲ್ಲಿ ನಾನಿಲ್ಲ. ಪ್ರಾಣೋತ್ಕ್ರಮಣದ ಕ್ಷಣ ನನಗೆ ಆವರಿಸಿದೆ ಅನ್ನುವುದು ನನಗೆ ಅರ್ಥ ಆಗ್ತದೆ. ಆದ್ದರಿಂದ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಯಾರು ಪುಣ್ಯಾತ್ಮ ನೀನು? ಆ ಸೈರಂದ್ರಿಗೂ ನಿನಗೂ ಏನು ಸಂಬಂಧ? ಅಯ್ಯ, ನಿನ್ನ ಕೇಳಿಕೆ ಅತ್ಯಂತ ಸತ್ವಪೂರ್ಣವಾದದ್ದು. ನಿನ್ನ ಅಜಗರ ಬಂದದು ಅಮೃತ ತಿರುವಾಗ ಎನ್ನ ಕರೆಬರು ಭೀಮ ಮೊನ್ನೆ ನೀ ಗಣಗಿರುವುದು ಎಂಬುದೇ ಪರಿತ ಭಾಗ್ಯ ಇನ್ನೇನು ಜಂಗೆ ಉಳಿದಿರುವುದು ನಿನಗೆ. ಕಾಮಾತುರದಿಂದ ನೀನು ಮೊನ್ನೆಯಿಂದ ಕಣಕುತ್ತಾ ಇದ್ದೀಯಲ್ಲ ಸೈರಂಧ್ರಿ,
ನಮ್ಮ ಮಡದಿ ಕೌಂತೆಯರಾದಂತಹ ನಾವು ಪಾಂಡುಕುಮಾರರಿದ್ದೇವೆ. ಮಧ್ಯಮ ಪಾಂಡವನಾದ ನಾನು ಭೀಮ. ಭೀಮಸೇನ ಸಹಸ್ರ ಗಜತ್ರಾಣಿ ಅನ್ನುವಂತಹ ನೆಗಳತೆಯನ್ನು ಹೊಂದಿದವ. ಹೌದು. ಆ ಸೈರಂದ್ರಿ ಪಾಂಡವರ ರಸಿಯಾದ ಪಾಂಚಾಲೆ. ಪರಮ ಪತಿವ್ರತೆಯಾದಂತಹ ಆಕೆಯ ಸೌಂದರ್ಯಕ್ಕೆ ಮನಸೋತು ಹುಚ್ಚಾಗಿ ಹೋಗಿದ್ದೆ. ಅದೇ ನನ್ನ ಅವಸಾನ ಕಾರಣವಾಗಿಯೂ ಪರಿಣಮಿಸುತ್ತದೆ ಅಂತ ನಾನು ಭಾವಿಸಿದೆ. ಯಾವನೇ ಒಬ್ಬನಾಗ್ಲಿ ಯಾವ ವಿಕ್ರಮಾತಿಶಯವನ್ನು ಹೊಂದಿದ್ದು ತನ್ನದ್ದಾದಂತಹ ಸಾಮರ್ಥ್ಯವನ್ನು ಅಲ್ಲದೇ ಇದ್ದ ದಾರಿಯಲ್ಲಿ ವಿನಿಯೋಗಿಸಿದ್ರೆ ಅವನಿಗೆ ಅದೇ ಆಪತ್ತಾಗಿ ಪರಿಣಮಿಸುತ್ತದೆ ಅನ್ನುವುದು ನನ್ನ ಮೂಲಕವಾಗಿ ಲೋಕಕ್ಕೆ ತಿಳಿಯುವ ಹಾಗಾಯಿತು ಅನ್ನುವಂತಹ ಸಮಾಧಾನ ಉಂಟು ನನಗೆ. ಪರಮ ಸಾಧ್ವಿ ಶಿರೋಮಣಿ ಎನ್ನಿಸಿಕೊಂಡ ಆ ಪಾಂಚಾಲ ಎಂತವಳನ್ನು ಕ್ಷಣಕಾಲ ಮನದಲ್ಲಾದರೂ ಹಂಬಲಿಸಿದವನಿಗೆ ಒದಗಬೇಕಾದ ಪರಮ ಶಿಕ್ಷೆ ಮರಣವೇ. ಹೌದು. ಈ ಭೂಮಿಯಲ್ಲಿ ನೀರು ಕುಡಿಯುವ ಅರ್ಹತೆ ನಾವು ಕಳಕೊಳ್ಳುತ್ತಾನೆ. ಒಳ್ಳೆಯದು. ಯಾರನ್ನು ಹಾಗೆ ತಿಳಿಸದೆ ನಿನ್ನನ್ನು ಕೊಲ್ಲಬಹುದಿತ್ತು. ಆದರೆ ನಾನಾರೆಂದು ತಿಳಿದು ನೀನು ಮರಣವನ್ನಪ್ಪಬೇಕನ್ನುವುದು ನನಗೂ ಇದ್ದ ಅಭಿಪ್ರಾಯವೇ ಹೌದು. ಯಾಕೆ? ನನ್ನದು ಯೋಧ ನ್ಯಾಯ. ಅದೇ ವಿಕ್ರಮಾತಿಶಯದಿಂದಲೇ ಈ ತನಕ ಊರ್ಜಿತ ಸತ್ವನಾಗಿ ಉಳಿದಂತಹ ನಾನು ಯಾವನೋ ಒಬ್ಬ ಹೇಳ ಹೆಸರೇ ಇಲ್ಲದೆ ಇದ್ದವನಲ್ಲಿ ಸಾಯುವುದಕ್ಕಿಲ್ಲ. ನಿನ್ನಂತವನ ಮುಂಭಾಗದಲ್ಲಿ ಎಸಗಿದಂತಹ ಅಕೃತ್ಯಕ್ಕೆ ಶಿಕ್ಷೆಯಾಗಿ ಒದಗುವ ಮರಣವನ್ನಾದರೂ ಸ್ವೀಕರಿಸುವುದಕ್ಕೆ ಒಬ್ಬ ವೀರ ಯೋಧನಾಗಿ ಸಿದ್ಧನೇ ಇದ್ದೇನೆ. ತುಡಿಯುತ್ತಿರುವ ನಿನ್ನ ಕೊನೆಯ ಪ್ರಾಣ ಇಂದೀಗ ನನ್ನಿಂದ ಕೊಡಲ್ಪಡುವ ಪ್ರಾಣಾಘಾತದ ಮೂಲಕವಾಗಿ ಅಂತರಿಕ್ಷದಲ್ಲಿ ಲೀನವಾಗಲಿ ಕೀಚಕ. ಪ್ರಭು ಒಬ್ಬ ಅಲ್ಲ ಉಪಕೀಚಕರನ್ನು ಸಮೇತರಾಗಿ ಸಿಗಿದು ತೋರಣ ಕಟ್ಟಿದ. ಸಮಾಧಾನ ಆಯ್ತಾ? ಸಮಾಧಾನವಾಯ್ತು. ಕಲಿ ಕೀಚಕ. ಇನ್ನು ಕಲೀಲಿಕ್ಕೆ ಅವ ಎಲ್ಲಿದ್ದ? ಇನ್ನು ಬಾಕಿದ್ದವರು ಕಲೀಲಿ ಅಂತ. ಕೀಚಕನಂತೆ ಬದುಕಿದರೆ ಏನಾಗುತ್ತದೆ ಅನ್ನುವ ಪಾಠವನ್ನು ಇನ್ನುಳಿದವರು ಕಲಿಯಲಿ. ಇದೇ ಈ ಪ್ರಸಂಗದ ಹೂರಣ. ಆದ್ದರಿಂದ ಕಲಿಕೀಚಕ ಅನ್ನುವಂತ ಆಖ್ಯಾನವನ್ನು ಯಾರು ಆಡಿಸುತ್ತಾರೋ, ಯಾರು ನೋಡ್ತಾರೋ, ಯಾರು ಕೇಳ್ತಾರೋ, ಯಾರು ಅನುವು ಮಾಡಿಕೊಡ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಡಿಲು ಭ್ರಮರಾಂಬಿಕೆಯು ಆಯುಷ್ಯ ಆರೋಗ್ಯ ಆನಂದಾದಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಪಾಲಿಸಲಿ ಅನ್ನೋ ಹಾಗೆ ಪ್ರಾರ್ಥಿಸುತ್ತಾ ಈ ಯಕ್ಷಗಾನ ಪ್ರಸಂಗಕ್ಕೆ ಮಂಗಳಾಚರಣೆಯನ್ನು ಮಾಡುವುದಕ್ಕೆ ಸಭ್ಯ ಸಭೀಕರಿಂದ ಅನುಮತಿಯನ್ನು ಕೇಳೋಣ. ಭದ್ರಂ ಶುಭಂ ಮಂಗಳಂ. ಶ್ರೀ ಜಗದಿ ಜನೇಂದ್ರಯನು ಸೋದದಿನ್ನದೆ ತಗುತವನು ಮಧುರ ನುಡಿದು ಮಂಗಾಚದೆಯಿಂದ ಸೆರೆಯ ತಲೆದಿಗೆ ಜಗದಿಯ ಬಡಗಿರಲು ಗದನು ವೇದಗಾದತಿಯ ಬೆಳಗಿ ಶುಭಾಗಿ ದರಿಯೋಳು ಬೆದರಾದ ಹೊರಪುರ ಕಡಿಲು ದರಿಯೋಳು ಬೆದರಾದ ಹೊರಪುರ ಕಡಿಲು ಸ್ಥಿರವಾಗಿ ನೆಲೆಯಾದ ಪರಾಂಬೆಗೆ ಶರಣಾಗದ ಪರಿವಾರಗೆ ಹೋದರೆ ದುರ್ಗಾಪರಮೇಶ್ವರಿಗೆ ಮಂಗಲೋ ಜಯ ಮಂಗಲೋ ಜಲ ಮಂಗಲೋ ಭದ್ರಂ ಶುಭಂ ಮಂಗಲೋ. ಶ್ರೀಮಾನ್ ಬಂಡಾಲ ಗ್ರಾಮದ 10 ಸಂವತ್ಸರರು, ಶಂಭೂರು ಗ್ರಾಮದ ಬಂಡಾಲ 10 ಸಂವತ್ಸರರು, ಅರ್ತಿಗಾರ ಪಿಶಾಲಗಾರ ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೋಟೊಪ್ಪಲಿ ಕೊಂಡಾಡಿದ ಕಾಂಚನ ವೀಳ್ಯ ಕೃಷ್ಣ ದೇವರಪ್ಪಣೆ.